all of you, welcome to this artist spotlight session. So ಈಗಷ್ಟೇ ನಮ್ಮ ಮೇ ಜೂನ್ ಬ್ಯಾಚ್ ಕಂಪ್ಲೀಟ್ ಆಗಿದೆ. ಸೊ ತುಂಬಾ ಜನ ಆರ್ಟಿಸ್ಟ್ ಗಳು ಆಲ್ರೆಡಿ ಅವರ ಆರ್ಟ್ ವರ್ಕ್ ನ ಕ್ರಿಯೇಟ್ ಮಾಡಿದ್ರೆ ಅಂಡ್ ಈ ಒಂದು 60 ಡೇಸ್ ನಲ್ಲಿ ಹೈಪರ್ ರಿಯಲಿಸ್ಟಿಕ್ ಡ್ರಾಯಿಂಗ್ ಕಲಿಯುವಂತ ಟ್ರಾನ್ಸ್ಫಾರ್ಮೇಶನ್ ಥ್ರೂ ಹೋಗಿದ್ದಾರೆ. ಸೊ ಇವತ್ತು ಅವರ ಎಲ್ಲ ಆರ್ಟ್ ವರ್ಕ್ ನ ನಾವಿಲ್ಲಿ ಶೋಕೇಸ್ ಮಾಡ್ತಾ ಇದ್ವಿ. ಒಬ್ಬೊಬ್ಬರಾದ್ಮೇಲೆ ಒಬ್ರದ್ದು ಶೋಕೇಸ್ ಮಾಡ್ತಾ ಹೋಗೋಣ. ಓಕೆ, ಹೇಗೆಲ್ಲ ಅವರು ಈ 60 ಡೇಸ್ ನಲ್ಲಿ ಎಷ್ಟು ಲೈಕ್ ಅವ್ರ ಟ್ರಾನ್ಸ್ಫಾರ್ಮೇಶನ್, ಅವ್ರ ಜರ್ನಿ ಹೇಗಿತ್ತು, ಅವರ ಒಂದು ಸ್ಕಿಲ್ ಹೇಗೆ ಪಿಚ್ ಆಯ್ತು, ಸೊ ಸ್ಟಾರ್ಟಿಂಗ್ ನಲ್ಲಿ ಹೇಗಿತ್ತು ಅಂಡ್ ದೆನ್ ಅಟ್ ದ ಎಂಡ್ ಅವರ ಸ್ಕಿಲ್ ಹೇಗೆ ಕಂಪ್ಲೀಟ್ ಆಗ್ತಾ ಬಂತು ಹೈಪರ್ ರಿಯಾಲಿಸಮ್ ಅನ್ನೋ ವಿಷಯದಲ್ಲಿ. ಸೊ ಇದೆಲ್ಲದ್ರ ಬಗ್ಗೆ ನಾವು ಇವತ್ತು ಕಲ್ತ್ಕೊಳ್ತಾ, ಲೈಕ್ ಇಟ್ಸ್ ನಾಟ್ ಅ ಲರ್ನಿಂಗ್ ಸೆಷನ್, ರೈಟ್? ಕಲಿಯೋದು ಅನ್ನೋ ವರ್ಡ್ ನಾರ್ಮಲ್ ಆಗಿ ಯೂಸ್ ಮಾಡಿ ಅದೇ ಬರ್ತಾ ಇದೆ, ಬಟ್ ಇಟ್ ಈಸ್ ಅ ಶೋಕೇಸ್ ಶೋ, ರೈಟ್? ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಂಡ್ ಯಾರ್ಯಾರೆಲ್ಲ ಆಡಿಯನ್ಸ್ ಅಲ್ಲಿ ಇದ್ದೀರಾ, ನಿಮ್ಗೆ ವೋಟಿಂಗ್ ಮಾಡುವಂತ ಅವಕಾಶ ಸಿಗ್ತಾ ಇದೆ. ರೈಟ್, ಸೊ ನೀವು ನಿಮ್ಮ ಫೆಲೋ ಆರ್ಟಿಸ್ಟ್ಗೆ ವೋಟ್ ಮಾಡ್ಬೇಕು. ಓಕೆ, ಫಸ್ಟ್ ಯಾರು ನೀವು ಶೋಕೇಸ್ ಮಾಡ್ತಾ ಇದ್ದೀರಾ? ಸೊ ಚಂದ್ರಿಕಾ ಅವ್ರ ಹತ್ರ ಹೋಗ್ಬಿಡೋಣ. ಆಲ್ ರೈಟ್, ಚಂದ್ರಿಕಾ ಇಸ್ ಹಿಯರ್. ಸೊ ಚಂದ್ರಿಕಾ ಅವ್ರ ಬಗ್ಗೆ ನಾನೊಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಶಿ ಇಸ್ ವೆರಿ ಪ್ಯಾಷನೇಟ್ ಇನ್ ಆರ್ಟ್ ಅಂಡ್ ಅವರ ಒಂದು ಜರ್ನಿ ತುಂಬಾ 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 ಮುಂದೆ ಹೋಗೋದಿದೆ. ಅಂಡ್ ಆಫ್ಟರ್ 5 years ನಾವು ಚಂದ್ರಿಕಾನ ತುಂಬಾ ಎತ್ತರದ ಸ್ಥಾನದಲ್ಲಿ ನಾವು ನೋಡ್ತೀವಿ ಅಂತ ನನಗಂತೂ 100% ಅನ್ಸುತ್ತೆ. ಹಾಯ್ ಚಂದ್ರಿಕಾ, ನಿಮ್ಮ ಸ್ಮಾಲ್ ಸ್ಟೋರಿ ಶೇರ್ ಮಾಡಿ ನಮ್ ಜೊತೆ. ಹಾಯ್ ಮ್ಯಾಮ್. ಹಾಯ್. ತುಂಬಾ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ, ನಿಮ್ಗೆ ಫಸ್ಟ್ ಆಫ್ ಆಲ್, ಮತ್ತೆ ಎಲ್ಲ ನಮ್ಗೆ ಇಷ್ಟು 2 ತಿಂಗಳು ಸಪೋರ್ಟ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್. ನಾ ಅನ್ಕೊಂಡೇ ಇರ್ಲಿಲ್ಲ ಹಿಂಗೆ. ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ಡ್ರಾಯಿಂಗ್ ಅಲ್ಲಿ ತುಂಬಾ ಆಸಕ್ತಿ. ನಾನ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ವೇ ಇಲ್ಲ ಓದೋದ್ರಾಗೆ. ಎಜುಕೇಶನ್ ಅಲ್ಲಿ ನಾನು ಯಾವತ್ತಿದ್ರು ಸೆಕೆಂಡ್ ರ್ಯಾಂಕ್, ಬಟ್ ಫೇಲ್ ಅಂತೂ ಆಗಿಲ್ಲ ಯಾವತ್ತೂ. ಡಿಗ್ರಿ ವರ್ಗುನು ಸೆಕೆಂಡ್ ರ್ಯಾಂಕ್. ಅಜ್ಜಿ ಬೈದು ಡ್ರಾಯಿಂಗ್ ಎತ್ಕೊಂಡ್ರೆ ಸಾಕು ಬೈಯೋರು. ಏನಿದ್ರು ಬಯಾಲಜಿನಲ್ಲಿ ಇದ್ದಾಗ ಮಾತ್ರ ಬರೆದ್ರೆ ಮಾತ್ರ ಓಕೆ, ಇನ್ನ ಅದರ್ವೈಸ್ ಏನಾದ್ರು ಡ್ರಾಯಿಂಗ್ ಬರಿಬೇಕಂದ್ರೆ ಅಜ್ಜಿ ತುಂಬಾ ಬೈಯೋರು. ಏನು ಅದು ಗೀಚರ್ ಏನ್ ಸಿಗುತ್ತೆ ನಿನ್ಗೆ ಅಂತ ಎಲ್ಲ ಇದ್ ಮಾಡೋರು. ಆಮೇಲೆ ಅಪ್ಪ ಅಮ್ಮ ಬೇರೆ, ನಾವು ಹುಡ್ತಾಗಿಂದ ಅಜ್ಜಿ ಜೊತೆ ಬೆಳ್ದಿರೋದ್ರಿಂದ ಅಪ್ಪ ಅಮ್ಮ ಬೇರೆ ಮನೇಲಿದ್ದು, ನಾನ್ ಅಪ್ಪ ಅಮ್ಮನ ಮನೆಗೆ ಹಿಂಗ್ ಬೇಸಿಗೆ ರಜಕ್ಕೆ 1 ವಾರ ಕಳಿಸ್ತಾರಷ್ಟೇ. ಅವಾಗ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ, ಏನಾರು ಆಗ್ಲಿ SSLC ಮುಗಿದ ತಕ್ಷಣ ನಿಮ್ಮನೆ ಕರ್ಕೊಂಡ್ ಹೋಗ್ರಿ, ನಾನು ಏನೋ ಡ್ರಾಯಿಂಗ್ ಅಲ್ಲೇ ನಾನು ಅಚೀವ್ ಮಾಡ್ಬೇಕು ಏನಾದ್ರು ಅಂತ. ಅಮ್ಮನ್ ಫ್ರೆಂಡ್ ಮಗಳು ಒಬ್ರು ಇದಾರೆ, ಅವ್ರು ಬರೋಡಾದಲ್ಲಿ ಫುಲ್ ಫೇಮಸ್ ಏನು ಆರ್ಟಿಸ್ಟ್ ಇದ್ರಲ್ಲಿ. ಅವರು ಒಂದ್ ದಿವಸ ಕಾಲ್ ಮಾಡಿ, ನಾನು ಹಿಂಗೆ ಬೇಸಿಗೆ ರಜಕ್ಕೆ ಹೋಗಿದ್ದಾಗ ಅಕ್ಕ ಕಾಲ್ ಮಾಡ್ಬಿಟ್ಟು, ಅಮ್ಮ ಈ ಸರಿ ಯಾಕೋ ಡೌನ್ ಆಗ್ಬಿಟ್ಟಿದೆ ರೇಟ್ಸು, ಬರೇ ನನ್ನ ಆರ್ಟ್ ಈ ಸರಿ ಬರೀ 1 ಲಕ್ಷಕ್ಕೆ ಸೇಲ್ ಆಯ್ತು ಅಷ್ಟೇ ಅಮ್ಮ ಅಂತ ಫೋನ್ ಮಾಡಿದ್ರು. 1 ಲಕ್ಷ ಕಡಿಮೆನಾಕ ಅಂತ ನಾನ್ ಆಶ್ಚರ್ಯ. ಅದಕ್ಕೆ ಅಯ್ಯೋ, ನಾನು 15 ಲಕ್ಷ 20 ಲಕ್ಷದ್ದೆಲ್ಲ ಸೇಲ್ ಮಾಡಿದೀನಮ್ಮ, ಈ ಸತಿ ಯಾಕೋ ನನ್ನ ಆರ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇರೆ ಇದ್ದೆ ನಾನು, ಅವಾಗ ಬೇರೆ ಹಿಂಗೆ 1 ಲಕ್ಷಕ್ಕೆ ಇಳ್ದ್ಬಿಟ್ಟೈತೆ ಆರ್ಟ್ ಎಲ್ಲಾನು. ನನ್ಗೆ ಯಾವಾಗ ಇದು ಬಾಣ್ತನದ್ದು ರಜಾ ತಗೊಂಡಿ ರೆಸ್ಟ್ ಅಲ್ಲಿ ಇದ್ರಲ್ಲ, ಆ ಟೈಮಲ್ಲಿ ನಾನು ಜಾಸ್ತಿ ವ್ಯೂಸ್ ಏನು ಜಾಸ್ತಿ ಪೇಂಟಿಂಗ್ ಮಾಡಿಲ್ಲ, ಅವಾಗ ಕಡಿಮೆ ಆಗೋಗಿದೆ ರೇಟ್ ಎಲ್ಲ, ನನ್ಗೆ ಅಬ್ಸರ್ವೇ ಬಂದಿಲ್ಲ, ನಾನು ಆ ಕಡೆ ಗಮನನೇ ಹಾಕಿಲ್ಲ. ಈ ತರ ಹೇಳ್ದಾಗ ನನ್ಗೆ ಇಷ್ಟೊಂದ್ ಇದೆ ಇದ್ರಲ್ಲಿ, ತುಂಬಾ ಅಚೀವ್ ಮಾಡ್ಬೋದು. ನನ್ ಚಿಕ್ಕ ವಯಸ್ಸಲ್ಲಿ ನಾನು ಇಷ್ಟು ಬರೀತೀನಿ ಅಂತ ಇತ್ತಲ್ಲ. ಅಂದ್ರೆ ನಾನು ಸ್ಕೂಲಲ್ಲೂ ಅಷ್ಟೇ, ಹೈಸ್ಕೂಲ್ ಹೋದ್ಮೇಲೆ ಅಂದ್ರೂ ಅಷ್ಟೇ, ಎಲ್ಲಾ ಫ್ರೆಂಡ್ಸು ನನ್ ಬಯಾಲಜಿಕಲ್ ಡ್ರಾಯಿಂಗ್ಸ್ ಎಲ್ಲ ನನ್ ಕೈಲೇ ಬರ್ಸಿಸ್ಕೊಳ್ಳೋರು ನೋಟ್ಸ್ ಅಲ್ಲೆಲ್ಲ. ಎಕ್ಸಾಮ್ ಅಲ್ಲಿ ಅಂದ್ರು ಚೀಟ್, ಅಂದ್ರೆ ಸಣ್ಣ ಪುಟ್ಟ ಎಕ್ಸಾಮ್ ಅಲ್ಲೆಲ್ಲ ಚೀಟ್ ಅಲ್ಲಿ ಬೇರೆ ಡ್ರಾಯಿಂಗ್ ಮನೇಲಿ ಬರ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಕೊಟ್ಬಿಡ್ತಿದ್ದೆ, ಅವ್ರೆಲ್ಲ ಟಚ್ ಮಾಡ್ಕೊಂಡವ್ರು ಎಕ್ಸಾಮ್ ಟೈಮಲ್ಲಿ. ಆತರ ಎಲ್ಲ ನನ್ಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ. ನನ್ ಡಿಗ್ರಿ ಮಾಡೋ ಆಸೆನೇ ಇರ್ಲಿಲ್ಲ. SSLC ಆಗಿದ ತಕ್ಷಣ ಅಕ್ಕನ್ ತರ ನಾನ್ ಕಲಿಬೇಕು ಅನ್ನೋದೇ ಒಂದು ಗೋಲು. ಆ ಅಕ್ಕನೇ ನಂಗೆ ಇನ್ಸ್ಪೈರ್ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ನಮ್ ಸರ್ರು, ಹೈಸ್ಕೂಲ್ ಸರ್ರು, ಅವರು ವೀರೇಂದ್ರ ಸರ್ ಅಂತ, ಅವ್ರು ತುಂಬಾ ಬೋರ್ಡ್ ಮೇಲೆ ಸುಮ್ನೆ ಹಿಂಗ್ ಅನ್ನೋರು, ಫುಲ್ ಬರ್ದ್ ಬಿಡೋರು. ಒಂದು ಕನ್ನಡ ರಾಜ್ಯೋತ್ಸವಕ್ಕೆಲ್ಲ ಬೋರ್ಡ್ ಮೇಲೆ ಹಿಂಗ್ ಬರ್ದ್ಬಿಡು 5 ನಿಮಿಷಕ್ಕೆ ಬರ್ದ್ ಬಿಡೋರು ಕನ್ನಡ ಮಾತೆನ. ಅದಂತೂ ಇವಾಗ ಆನ್ಲೈನ್ ಅಲ್ಲಿ ನಂಬೋದು. ಇವಾಗ ಯಾರನ್ನು ನಂಬ್ತಾ ಇರ್ಲಿಲ್ಲ ನಾನು. ಇವಾಗ ನಿಮ್ಮಿಂದ ನನ್ಗೆ ನಂಬಿಕೆ ಬಂದಿದೆ, ನಿಮ್ ಮೇಲೆ ತುಂಬಾ ನಂಬಿಕೆ ಬಂದು ನಿಮ್ ಮೇಲೆ ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ. ಅದು ಅಲ್ಲಿಂದ ನಿಮ್ಗೆ ಹೊರ ಕೊಟ್ಟಿ, ಅಲ್ಲೊಬ್ಳು ಇದ್ದಾಳಮ್ಮ ಸ್ಟೂಡೆಂಟ್ ತಗೋ ಅಂತ ನಿಮಗ್ ಕಳ್ಸಿದಾರೆ. ಅಂಡ್ ಆದಷ್ಟು ಬೇಗ ನಿಮ್ಮ ಆರ್ಟ್ ಕ್ಲಾಸಸ್, ಆರ್ಟ್ ಅಕಾಡೆಮಿ ಶುರುವಾಗ್ಲಿ ಅಂತ ಇಂತ ಒಂದು ಅಮೇಸಿಂಗ್ ಸೋಲ್ಗೆ ಲೈಕ್ ನಿಮ್ಮ ಒಂದು ಬೆಸ್ಟ್ ವಿಶಸ್ ಹೇಳ್ರಪ್ಪ ಕಮೆಂಟ್ಸ್ ಅಲ್ಲಿ. ಓಕೆ, ನಮ್ಮ ಚಂದ್ರಿಕಾ ಅವ್ರ ಆರ್ಟ್ ವರ್ಕ್ ನ ನೋಡೋದಕ್ಕೆ ಶುರು ಮಾಡೋಣ. ಅದಕ್ಕೂ ಮುಂಚೆ, ಟು ದಿಸ್ ಬ್ಯೂಟಿಫುಲ್ ಸೋಲ್, ವಿಶ್ ಹರ್ ವೆರಿ ಗುಡ್ ಲಕ್. ಓಕೆ, ನಿಮ್ಗೆ ಅದ್ ಏನೇನ್ ನೀವು ಅನ್ಕೊಳ್ತಾ ಇದ್ರಲ್ಲ ಅದೆಲ್ಲ ನಿಮ್ಗೆ ಸಾಕಾರ ಆಗ್ಲಿ. ಅಂಡ್ ನಾವು ಚಂದ್ರಿಕಾವನ್ನ ಬೇರೆ ಮಟ್ಟದಲ್ಲಿ ನೋಡೋ ತರ ಆಗ್ಲಿ. ಖಂಡಿತ ಆಗುತ್ತೆ ಅದು. ನಿಮ್ಮ ಒಳಗಡೆ ಏನ್ ಕಲೆ ಇದೆಯಲ್ವಾ, ಅದು ನಿಜವಾಗ್ಲೂ ಅದು ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ 100%. ಡೋಂಟ್ ವರಿ, ವಿ ಆರ್ ಆಲ್ ವಿತ್ ಯು. ಓಕೆನಾ? ನಾನು ಒಬ್ಳೆ ಅಲ್ಲ, ಈಗ ಇಡೀ ಕಮ್ಯುನಿಟಿ ನಿಮ್ ಜೊತೆ ಇದೆ. ಎಲ್ಲ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಓಕೆ, ಇವ್ರ ಜರ್ನಿ ಹೀಗಿತ್ತು, ಈ ತರ ಬಂದಿದೆ, ಲೈಕ್ ಎಷ್ಟು ಅವರು ಕಷ್ಟಪಟ್ಟು ಅವ್ರ ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಓಕೆ, ಈಗ ನಮ್ಮ
ಚಂದ್ರಿಕಾ ಅವರ ಆರ್ಟ್ ವರ್ಕ್ ನ ಶೋಕೇಸ್ ಮಾಡೋದಕ್ಕೆ ಶುರು ಮಾಡೋಣ. ಅಂಡ್ ಫಿಂಗರ್ ಕ್ರಾಸ್, ಚಂದ್ರಿಕಾ ಒಳ್ಳೆ ರೇಟಿಂಗ್ ಪಡ್ಕೊಳ್ಳೋರಂತೆ. ಓಕೆ, ಥ್ಯಾಂಕ್ ಯು. ಆಲ್ ರೈಟ್. ಸೆಕೆಂಡ್ ಅದು ಓಪನ್ ಮಾಡ್ತೀನಿ. ಓಕೆ, ಹಾ ಸೂಪರ್. ಈಗ ಚಂದ್ರಿಕಾ ಅವ್ರದ್ದು ನೀವು SEA ಅಂತ ಸಬ್ಮಿಟ್ ಮಾಡಿದಿರಲ್ವಾ? ಎಸ್ ಮ್ಯಾಮ್. ಸೊ ಫಸ್ಟ್ ಅಲ್ಲೇ ಹಾ, ನಾನು ಫಸ್ಟ್ ನಿಮ್ಮ ಆರ್ಟ್ ವರ್ಕ್ ನ ಶೋಕೇಸ್ ಮಾಡ್ತೀನಿ. ಸೆಕೆಂಡ್. ಅಂಡ್ ನೀವು ಅದ್ರ ಜೊತೆ ನಿಮ್ಮ ಒಂದೊಂದು ಆರ್ಟ್ ವರ್ಕ್ ಜೊತೆಗೂ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅದನ್ನ ನೀವು ಶೇರ್ ಮಾಡ್ತಾ ಹೋಗಿ. ಓಕೆ ಮ್ಯಾಮ್. ಇದು ನಾನು ಇದು ಇದ್ರಲ್ಲೇ ಕಲ್ತಿದ್ದು, ಕೋರ್ಸಲ್ಲಿ ಕಲ್ತಿದ್ದು. ಇವಾಗ ಇಲ್ಲಿ ಗೊತ್ತಾಯ್ತು ನನ್ಗೆ ಬೇಸಿಕ್ ಏನು ನಾಲೆಡ್ಜ್ ಇರ್ಬೇಕು ಅಂತ. ಬೇಸಿಕ್ ನಾಲೆಡ್ಜ್ ಫೌಂಡೇಶನ್ ಇದು. ಓಕೆ, ಸೊ ವ್ಯಾಲ್ಯೂಸ್ ಈಗ ನೀವು ಫ್ರೆಶ್ ಬ್ಯಾಚ್ ಅವ್ರಿಗೆ ಅರ್ಥ ಆಗ್ಬೇಕು, ಲೈಕ್ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂಡ್ ನಾವು ಎಷ್ಟು ಹೇಳ್ತೀವಿ ಅಂತ. ಅಂಡ್ ದೆನ್ ಫ್ಯೂ ಪ್ರಾಕ್ಟೀಸ್ ಕೂಡ ಮಾಡಿದಿರಾ ಇಲ್ಲಿ ಅಲ್ವಾ? ಹೌದು ಮ್ಯಾಮ್. ಸೂಪರ್. ಅಂಡ್ ಎಸ್, ಫಸ್ಟ್ ಹೇರ್ ಹಾರ್ಟ್ ಮ್ಯಾಮ್. ಇದು ಔಟ್ಕಮ್ ಇಷ್ಟು ಬ್ಯೂಟಿಫುಲ್ ಆಗಿ ಬರುತ್ತೆ ಅಂತ ನನಗೆ ಗೆಸ್ ಮಾಡಿರಲಿಲ್ಲ. 3.5 hour ತಗೊಂಡಿದ್ದೀನಿ. ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಎಲ್ಲ ನೋಡ್ಕೊಳ್ರಪ್ಪ ಇವರ ಜರ್ನಿ ಹೇಗೆ ಹೋಗ್ತಾ ಇದೆ ಅಂತ. ಹಾಗೆ ಇವರಿಗೆ ನೀವು ರೇಟಿಂಗ್ ಮಾಡ್ಬೇಕು, ಓಕೆನಾ? ಆಲ್ ರೈಟ್, ಕಮಿಂಗ್ ಇನ್ ಟು ದಿಸ್. ಫಸ್ಟ್ ಆನ್ಲೈನ್ ಕ್ಲಾಸ್ ಶಿಫ್ಟ್ ನೋಡಿ, ಒನ್ ಡ್ರಾಯಿಂಗ್ ಇಂದ ಒಂದೊಂದು ಡ್ರಾಯಿಂಗ್, ಲೈಕ್ ಅವ್ರಿಗೆ ಜಸ್ಟ್ ಎಂಕರೇಜ್ಮೆಂಟೇ ಇಲ್ಲದೆ ಇರುವಂತ ವಾತಾವರಣದಲ್ಲಿ ಇದೆಲ್ಲ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಎಲ್ಲಾ ಫೆಸಿಲಿಟಿ ಮಾಡ್ತೀವಿ, ಎಂಕರೇಜ್ ಮಾಡ್ತೀವಿ ಅಂತ ಅಂದ್ರು ವಿ ಫೀಲ್ ಪ್ರೋಕ್ರಾಸ್ಟಿನೇಷನ್ ಅಲ್ವಾ? ವೆರಿ ನೈಸ್, ಸೋ ಕ್ಯೂಟ್. ಓಕೆ, ಹಾಗೆ ನೀವು ಒಂದು ಹೇರ್ ಡ್ರಾಯಿಂಗ್ ಟ್ರೈ ಮಾಡಿದಿರಾ? ಸೊ ಕಮಿಂಗ್ ಇನ್ ಟು ದಿಸ್ ಫೈನಲ್ ಔಟ್ಪುಟ್, ಲುಕ್ ಎಟ್ ದ ಥಿಂಗ್ಸ್. ಲೈಕ್ ಅವರ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂಡಿರ್ತಾರೆ, ಆರ್ಟ್ ಗಿಂತನೂ ಜಾಸ್ತಿ ಅವರ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂಡು ಈಗ ಇಲ್ಲಿಗೆ ಬಂದು ನಿಂತಿದ್ದಾರೆ. ಕ್ಯೂಟ್ ರಿಯಾಕ್ಷನ್, ಒಂದು ಒಳ್ಳೆ ರಿಯಾಕ್ಷನ್ ಬರ್ಲಪ್ಪ ನಮ್ಮ ಚಂದ್ರಿಕಾ ಅವ್ರಿಗೆ. ಚಂದ್ರಿಕಾ, ಇದ್ರ ಬಗ್ಗೆ ಹೇಳಿ, ವಿರಾಟ್ ಕೊಹ್ಲಿ ಆರ್ಟ್ ಬಗ್ಗೆ. ಮ್ಯಾಮ್ ಅದೇ ತುಂಬಾ ಭಯ ಆಗ್ತಿತ್ತು ಫಸ್ಟ್ ಡೇನೆ. ನಾನ್ ಮನೆಯವ್ರಿಗೆ ಹೇಳ್ದೆ, ಇವತ್ತು ವಿರಾಟ್ ಕೊಹ್ಲಿ ಹೇಳ್ಕೊಡ್ತಾರಂತೆ ಅಂತ. ನೀವು ಏನೇನೋ ಟ್ರೈ ಮಾಡಕ್ ಹೋಗಿ ಹಾಳ್ ಮಾಡ್ಬೇಡ್ರಿ ನನ್ ಬಾಸ್ನ. ಫಸ್ಟ್ ಮ್ಯಾಮ್ ಕಲ್ತು ಅವ್ರು ಬರೀಲಿ, ಆಮೇಲೆ ನೀನ್ ಕೈ ಹಾಕು ಅಂತೆಲ್ಲ ಹೇಳಿದ್ರು. ಆಮೇಲೆ ಇಲ್ಲ ಟ್ರೈ ಮಾಡ್ತೀನಿ ಅಂತಂದೆ. ಸರಿ ಆಯ್ತು, ನೀನ್ ಫುಲ್ ಮುಗಿಸಿ ಚೆನ್ನಾಗ್ ಬಂದ್ರೆ ಮಾತ್ರ ನಂಗೆ ತೋರ್ಸು, ಚೆನ್ನಾಗಿಲ್ದೇ ಇದ್ರೆ ನಮ್ ಬಾಸ್ ನಂಗೆ ತೋರ್ಸ್ಬೇಡ ಅಂದ್ರು. ಮತ್ತೆ ಫುಲ್ ಫೈನಲ್ ಆದ್ಮೇಲೆ ನಮ್ ಮನೆಯವರು ನನ್ನ ಯಾರಿಗೂ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಲ್ಲ, ನನ್ ನಂಬರ್ ಯಾರಿಗೂ ಕೊಡಲ್ಲ. ಹಂಗಿದ್ದವ್ರು ಈ ವಿರಾಟ್ ಕೊಹ್ಲಿ ಆರ್ಟ್ ನ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದಾರೆ. ನನ್ನ ಹೆಂಡತಿ ಮೈ ವೈಫೈ ಮೈ ಹಾರ್ಟ್ ಬೈ ಮೈ ವೈಫ್ ಅಂತ ಹಾಕೊಂಡಿದ್ದಾರೆ ಫಸ್ಟ್ ಟೈಮ್. ನಮ್ಮಮ್ಮ ನಮ್ಮ ಆಂಟಿ ಇದಿರು ನಮ್ ಟೀಚರ್ಸ್ ಎಲ್ಲ ಫೋನ್ ಮಾಡಿ, ನಿಮ್ ಯಜಮಾನ್ರು ನಿಮ್ ಆರ್ಟ್ ಹಾಕಿದ್ದಾರೆ, ನನ್ನ ಹೆಂಡತಿ ಅಂತ ಹಾಕೊಂಡಿದ್ದಾರೆ, ಎಷ್ಟು ಆಶ್ಚರ್ಯ ಅಂತ ಎಲ್ಲ ಕಾಲ್ ಮಾಡ್ತಿದ್ರು. ಯಾರು ಒಪ್ತಿದ್ರು ಪರವಾಗಿಲ್ಲ, ನಮ್ಮ ಮನೆಯವ್ರು ಒಪ್ಕೋತಾರಲ್ಲ ಅದೇ ದೊಡ್ಡ ಖುಷಿ ನನ್ಗೆ. ಟ್ರೂ ಕಣಪ್ಪ. ಎಷ್ಟು ಚೆನ್ನಾಗಿ ಮಾಡಿದೀರಾ ಅದು ಅಂತಂದ್ರೆ, ಅವರು ಹೇಳಿರೋದ್ರಲ್ಲಿ ಏನು ಇದಿಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ನೀವು ಅಷ್ಟು ಚೆನ್ನಾಗಿ ಅದನ್ನ ಇದ್ ಮಾಡ್ಬಿಟ್ಟಿದ್ದೀರಾ. ಸೂಪರ್ ಅಮೇಸಿಂಗ್. ಹಾಗೆ ಹೋಗ್ತಾ ಕೃಷ್ಣ ಅಂಡ್ ಹಸು ಡ್ರಾಯಿಂಗ್, ಅಂಡ್ ಇದೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಮಾಡಿದ್ರಿ ಅಲ್ಲ? ಆಫ್ಟರ್ ದಟ್ ಲಿಯೋಪಾರ್ಡ್ ಮಾಡಿದೀರಾ? ಇಲ್ಲಿಂದ ಆರ್ಟ್ ಚಾಲೆಂಜ್. ಆರ್ಟ್ ಚಾಲೆಂಜ್ ಫಾದರ್ಸ್ ಡೇ ಗೋಸ್ಕರ ಫಸ್ಟ್ ಅದ್ ಬಿಡ್ಸಿದ್ದು. ಓ ವೆರಿ ನೈಸ್. ಆರ್ಟ್ಸ್ ಚಾಲೆಂಜಸ್ ಶುರು ಆಯ್ತು ಅವತ್ತೇ ಫಾದರ್ಸ್ ಡೇ. ಸೊ ಇನ್ ಬಿಟ್ವೀನ್ ಅವರ ಒಂದು ಪ್ರೊಫೆಷನ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಂಡು, ಆಸ್ ವೆಲ್ ಅವ್ರಿಗೆ 2 ಮಕ್ಕಳಿದ್ದಾರೆ, ಅದೆಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಇಲ್ಲಿ ಇರೋ ಎಷ್ಟೋ ಜನಕ್ಕೆ ಇವ್ರ ಇನ್ಸ್ಪಿರೇಷನ್. ಅವರ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಶಿ ಕಂಪ್ಲೀಟೆಡ್ ಆಲ್ ದೋಸ್ ಥಿಂಗ್ಸ್. ಆರ್ಟ್ ವರ್ಕ್ ಹಾಕಿದ್ದೆ ಸ್ವಲ್ಪ ಲೇಟ್ ಆಯ್ತು ಮ್ಯಾಮ್. ನನ್ ಮಗಂಗೂ ಹುಷಾರ್ ತಪ್ತು ಫಸ್ಟ್, ಆಮೇಲೆ ನನ್ ಮಗ್ಳಿಗೆ ನನ್ಗೆ ಹುಷಾರ್ ತಪ್ತು, ನನ್ಗೆ ಇನ್ನೂ ಗಟ್ಲು ಸರಿ ಹೋಗಿಲ್ಲ. ಅದ್ರ ನೀನೆ ಫುಲ್ಲು ನರ್ವಸ್ ಆಗಿ ಫಾಸ್ಟ್ ಆಗಿ ಅದು ಡೇಟಾನು ಖಾಲಿ ಆಗೋಗಿತ್ತು. ನೋಡಿ ಇಲ್ಲಿ ಸಕ್ಸಸ್ ಅಂತ ಹಾಕ್ಬಿಟ್ಟಿದ್ರ ಆಲ್ರೆಡಿ. ಹೌದು, ಅದೊಂದು ಲಾಸ್ಟ್ ವರ್ಕ್ ಪ್ರೈಸ್ ಬರುತ್ತೆ ಅಂತ ಹೇಳ್ತೀನಿ ಲೈಫ್ ಅಲ್ಲಿ. ಸೂಪರ್ ಕಾನ್ಫಿಡೆನ್ಸ್ ಚಂದ್ರಿಕಾ. ಎಸ್, ನಮ್ಮ ಚಂದ್ರಿಕಾ ಅವ್ರಿಗೆ ಈಗ ಎಲ್ಲರೂ ವೋಟ್ ಮಾಡ್ಬೇಕು. ಓಕೆ, ಐ ವಿಲ್ ಲಾಂಚ್ ವೋಟಿಂಗ್ ರೈಟ್ ನೌ. ಎಸ್, ಈಗ ನಿಮ್ಮ ಸ್ಕ್ರೀನ್ ಮೇಲೆ ವೋಟ್ ಫಾರ್ ಆರ್ಟಿಸ್ಟ್ ಬರ್ತಾ ಇದೆ. ಸೊ ಇವರ ಆರ್ಟ್ ವರ್ಕಿಗೆ ಅಂಡ್ ಇವರ ಒಂದು ಲೈಕ್ ಆರ್ಟ್ ವರ್ಕ್ ನ ಹೇಗಿದೆ ಅನ್ನೋದಕ್ಕಿಂತ, ಸೊ ಈ ಪರ್ಸನ್ ಒಂದು ಲೈಕ್ ಈಗ ಚಿಕ್ಕವ್ರನ್ನ ದೊಡ್ಡವ್ರನ್ನ ಎಲ್ಲರೂ ಒಂದೇ ತರ ಅಳಿಯೋದಕ್ಕಾಗೋದಿಲ್ಲ. ನೀವು ಅದನ್ನೆಲ್ಲದನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಇವರಿಗೆ ಸ್ಕೋರ್ ಮಾಡ್ಬೇಕು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ನಿಮ್ಗೆ ಒಳ್ಳೆ ರೇಟಿಂಗ್ ಹಾಕಿದೀನಿ.
ಆಲ್ ರೈಟ್, ಅಮೇಸಿಂಗ್, ಸೋ ಗುಡ್. ನಿಮ್ಮ ಎಫರ್ಟ್ಸ್ ಇದೆಯಲ್ಲ ನಿಜವಾಗ್ಲೂ ವೆರಿ ನೈಸ್. ಆಲ್ ರೈಟ್, ಈಗ ಫಾರ್ ಫ್ಯೂ ಸೆಕೆಂಡ್ಸ್ ನಿಮ್ಮ ಒಂದು ರೇಟಿಂಗ್ಸ್ ನ ಇಲ್ಲಿ ಕ್ವಿಕ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ವಾವ್, ಲುಕ್ ಎಟ್ ದಟ್, 60% 5 ಸ್ಟಾರ್ ತಗೊಂಡಿದ್ದೀರಾ. ಸೂಪರ್, ಅಮೇಸಿಂಗ್, ವಾವ್. ಎಷ್ಟೊಂದ್ ಜನಕ್ಕೆ ನಿಮ್ಮ ಆರ್ಟ್ ವರ್ಕ್ ಎಷ್ಟು ಇಷ್ಟ ಆಗಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಹಿಯರ್, ಚಂದ್ರಿಕಾ. ಅಂಡ್ ಲಾಸ್ಟ್ Thank you. ಕ್ವೆಶ್ಚನ್ ಕೇಳ್ತೀನಿ ನಿಮ್ಗೆ. ಎಸ್ ಮ್ಯಾಮ್. ಓಕೆ, ಲೈಕ್ ಇಸ್ ದಿಸ್ ಪಾಸಿಬಲ್ 60 ಡೇಸ್ ಅಲ್ಲಿ ರಿಯಲಿಸ್ಟಿಕ್ ಡ್ರಾಯಿಂಗ್ ನ ಕಲ್ತ್ಕೊಳ್ಬೋದಾ? ಹೌದಾ ಮ್ಯಾಮ್. ಏನು ಪೆನ್ಸಿಲ್ ಹೋಲ್ಡಿಂಗ್ ಮೀನ್ಸ್ ಡ್ರಾಯಿಂಗ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರ್ಗೆ ನೀವು ಏನು ಮಗುಗ್ ಒಳ್ಳೇದ್ ಕುಡಿಸ್ತಾರಲ್ಲ ಹಂಗ ಕುಡ್ಸಿದೀರಾ. ನಮ್ಗೆ ಫುಲ್ಲು 2 ಮಂತ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಲಿಬಹುದು ಮ್ಯಾಮ್. ಅದು ಏನಿದೆ ಫೋಕಸ್ ಪ್ಲಸ್ ಪ್ರಾಕ್ಟೀಸ್ ಇದ್ರೆ ಕಂಟಿನ್ಯೂಟಿ ಆಗಿ ಇನ್ನೂ ರೀಚ್ ಮಾಡ್ಬೋದು. ನಮ್ ವಿರಾಟ್ ಕೊಹ್ಲಿ ಅದಕ್ಕೆ ಸಾಕ್ಷಿ. ಸೊ ಏನು ಮಿಸ್ಟೇಕ್ಸ್ ನೀವು ಮಾಡಿದ್ರಿ ಈ 60 ಡೇಸ್ ಅಲ್ಲಿ ಇನ್ನೂ ಎಫಿಷಿಯಂಟ್ ಆಗಿ ನಾನು ಇಂಥದ್ ಮಾಡ್ಲಿಲ್ಲ ಅಂದ್ರೆ ನಾನು ವರ್ಕ್ ಮಾಡ್ಬೋದಿತ್ತು ಅಂತ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಮ್ಯಾಮ್ ಅದೇ ಚಾರ್ಕೋಲ್ ಒಳ್ಳೆ ಟೂಲ್ಸ್ ಇತ್ತು ಅಂದ್ರೆ ನಾವು ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ನಂದು ಸ್ಪೇರ್ ಆರ್ಟ್ ಡ್ರಾಯಿಂಗ್ ನೋಡ್ಬೋದು, ಅದೆಷ್ಟು ಚೆನ್ನಾಗೇ ಬಂದಿಲ್ಲ, ನನ್ಗೆ ಅದಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ಬರ್ತಾ ಬರ್ತಾ ವಿರಾಟ್ ಲೋ ಕಡಿಮೆ ಮೀಡಿಯಮ್ ಡಾರ್ಕ್ ಇಂದ ಲೋ ಮೀಡಿಯಂ ವರ್ಗೂನು ಅದು ಹಾಕೋದು ತುಂಬಾ ಪ್ರಾಕ್ಟೀಸ್ ಮಾಡಿ ಅದಿನ್ನ ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಪರ್ಫೆಕ್ಟ್ ಆಗುತ್ತೆ. ಓಕೆ, ಹಾಗೆ ಏನ್ ಮೋಟಿವೇಶನ್ ಹೇಳ್ತೀರಾ ನಿಮ್ಮ ಫೆಲೋ ಆರ್ಟಿಸ್ಟ್ಗೆ? ಒನ್ ಮೋಟಿವೇಶನ್. ಅದೇ ನನ್ಗೆ ಎಲ್ಲೋ ಸಿಗ್ಬೋದು, ನಂಗೆ ಚಾನ್ಸ್ ಸಿಗ್ಬೋದು ಅಂತ ನಾನ್ ಸುಮ್ನೆ ಕೂತಿದ್ನಲ್ಲ, ಆತರ ಯಾರು ಕುತ್ಕೊಂಬೇಡಿ, ಬನ್ನಿ ಈ ಆರ್ಟ್ ಸೇರ್ಕೊಳ್ಳಿ. ತುಂಬಾ ವರ್ತ್ ಇದೆ. ಅಮೌಂಟ್ ಬಗ್ಗೆ ನಾವ್ ನೋಡೋದ್ ಬೇಡ, ಅದಕ್ಕೆ ಡಬಲ್ ನಾವು ಮುಂದೆ ಏನು ಅರ್ನ್ ಮಾಡೋ ಚಾನ್ಸ್ ಇದೆ ತುಂಬಾನೇ. ಅದೊಂದು ನಂಬಿಕೆ ಒಂದು ಮುಖ್ಯ ಮ್ಯಾಮ್. ಮತ್ತೆ ನಮ್ಮೇಲೂ ನಮ್ಗೆ ಸೆಲ್ಫ್ ಕಾನ್ಫಿಡೆಂಟ್ ಇರ್ಬೇಕು. ಬಟ್ ಓವರ್ ಕಾನ್ಫಿಡೆಂಟ್ ಆಗಿ ಅದು ಓವರ್ ಆಗಿ ಗಜಿಬಿಜಿ ಆಗ್ಬಾರ್ದು. ಒಂದೊಳ್ಳೆ ಕಾನ್ಫಿಡೆಂಟ್ ಇರ್ಬೇಕು ಲೈಫ್ ಅಲ್ಲಿ. ಮತ್ತೆ ಏನೇ ವರ್ಕ್ ಆದ್ರೂ ಅದ್ರ ಬಗ್ಗೆ ನಂಬಿಕೆ ಇರ್ಬೇಕು, ಧೈರ್ಯ ಇರ್ಬೇಕು, ಪ್ಲಸ್ ಫೋಕಸ್ ಇರ್ಬೇಕು. ನಾವು ಫೋಕಸ್ ಮಾಡಿದಷ್ಟು ಪರ್ಫೆಕ್ಷನ್ಗೆ ಹತ್ರ ಆಗ್ತೀವಿ. ಸೂಪರ್, ಅಮೇಜಿಂಗ್. ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ. ಅಂಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ ನಿಮ್ಮ ಆರ್ಟ್ ವರ್ಕ್ ನ. ಸೊ ಈಗ ಕ್ವಿಕ್ ಆಗಿ ನೆಕ್ಸ್ಟ್ ಯಾರಿದ್ದಾರೆ ಅವ್ರಿಗೆ ನಾವು ಹೋಗೋಣ. ಸೊ ಹೂ ಇಸ್ ರೆಡಿ ನೆಕ್ಸ್ಟ್ ಟು ಪ್ರೆಸೆಂಟ್ ಯೋರ್ ಆರ್ಟ್ ವರ್ಕ್? ಜಸ್ಟ್ ಕ್ವಿಕ್ ಆಗಿ ಹ್ಯಾಂಡ್ ರೈಸ್ ಮಾಡಿ. ಎಸ್, ನೀವು ಕ್ಯಾಮ್ರಾ ಆನ್ ಮಾಡಿದ್ರೆ ನಾನು ಸ್ಪಾಟ್ಲೈಟ್ ಮಾಡ್ತೀನಿ. Waiting for the next artist spotlight. ಸೂಪರ್. ಈ ಸ್ಪಾಟ್ಲೈಟ್ ಅಲ್ಲಿ ಲೈಕ್ ನಿಮ್ಮ ಆರ್ಟ್ ವರ್ಕ್ ಅನ್ನೋದು ಜಸ್ಟ್ ಇದಿಷ್ಟು ಕ್ರಿಯೇಟ್ ಮಾಡಿದ್ರಲ್ಲ ಇದೇ ಎಲ್ಲ ಅಂತ ಅಲ್ಲ. ಸೊ ಇದು ಒಂದು ಸೆಟ್ ಆಫ್ ಪರ್ಫಾರ್ಮೆನ್ಸ್ ನಿಮ್ದು. ಲೈಕ್ ಇದಕ್ಕಿಂತ ನೀವು ಅತಿ ಹೆಚ್ಚು ಮಾಡೋಕ್ ನಿಮ್ ಪಾಸಿಬಿಲಿಟೀಸ್ ಇದೆ. ಸೊ ಏನ್ ಇಲ್ಲಿ ಆರ್ಟ್ ವರ್ಕ್ ನ ಕ್ರಿಯೇಟ್ ಮಾಡಿದ್ರೆ ಇಷ್ಟಿಂದನೇ ನಿಮ್ಮನ್ನ ಮೆಜರ್ ಮಾಡ್ಬೇಕು ಅಂತ ಏನಿಲ್ಲ. ಸೊ ಇದು ಒಂದು ಸ್ಮಾಲ್ ಜರ್ನಿ. ಒಂದು 60 ಡೇಸ್ ನಲ್ಲಿ ಹೇಗಿತ್ತು ನಿಮ್ಮ ಆರ್ಟ್ ವರ್ಕ್ ಅಂತ ಅಷ್ಟೇ. ಮೇ ಬಿ ಲೈಕ್ ನಿಮ್ಮ ಒಂದು ಇಂಪ್ರೂವ್ಮೆಂಟ್ ಆಲ್ರೆಡಿ ಎಷ್ಟೊಂದು ಆಗಿದೆ ಅಂತ ಅಂದ್ರೆ ನೆಕ್ಸ್ಟ್ ಮಾಡೋ ಆರ್ಟ್ ವರ್ಕ್ ಇನ್ನೂ ಚೆನ್ನಾಗಿ ಬರುತ್ತೆ. ಸುಮಾರು ವಿಷಯಗಳನ್ನ ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ರ. ಥ್ರೂ ಮಿಸ್ಟೇಕ್ಸ್ ನಾವು ಜಾಸ್ತಿ ಕಲಿಯೋಕ್ ಸಾಧ್ಯ. ಅಂಡ್ ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ, ಯಾರು ಮಾತಾಡ್ತೀರಾ ಕ್ಯಾಮ್ರಾ ಆನ್ ಮಾಡಿ, ನಾನು ಸ್ಪಾಟ್ಲೈಟ್ ಮಾಡ್ತೀನಿ. ಸೊ ನಾನು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳೋ ವಿಷಯ ಏನು ಅಂತಂದ್ರೆ, ಮುಖ್ಯವಾಗಿ ಅತಿ ಹೆಚ್ಚು ಪ್ರಾಕ್ಟೀಸ್ ಯಾರು ಮಾಡ್ತಾರೆ ಅವ್ರಿಗೆ ಮಾತ್ರ ಇಂಪ್ರೂವ್ಮೆಂಟ್ ಆಗುತ್ತೆ. ಅತಿ ಹೆಚ್ಚು ಮಿಸ್ಟೇಕ್ಸ್ ಯಾರು ಮಾಡ್ತಾರೆ ಅವ್ರಿಗೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಪಿಕಾಸೋ ಅವ್ರನ್ನ ತಗೊಳ್ಬಹುದು. ಪಿಕಾಸೋ ಅವರು ಜೀವಂತವಾಗಿ ಇದ್ದಾಗಲೇ ಆ ಒಂದು ಮಿಲೇನಿಯರ್ ಲೈಫ್ ನ ಆಸ್ ಅನ್ ಆರ್ಟಿಸ್ಟ್ ಅವರು ಜೀವಿಸಿ ಹೋಗಿದ್ದಾರೆ ಅಲ್ವಾ. ಸೊ ಅದು ಹೇಗ್ ಸಾಧ್ಯ ಆಯ್ತು? ಅವರು 50,000 ಪ್ಲಸ್ ಆರ್ಟ್ ವರ್ಕ್ ಗಳನ್ನ ಅವ್ರ ಲೈಫ್ ಟೈಮ್ ಅಲ್ಲಿ ಮಾಡಿದ್ರಂತ. ಸೊ ಹಾಗೆ ಅತಿ ಹೆಚ್ಚು ನೀವೀಗ ಅದನ್ನ ಪರ್ಫೆಕ್ಟ್ ಆಗಿ ಒಂದೊಂದು ಆರ್ಟ್ ವರ್ಕ್ ಗೆ ತುಂಬಾ ಸ್ಟಿಕ್ ಆನ್ ಆಗಿ ಕುತ್ಕೊಳ್ಬಾರ್ದು. ಜಸ್ಟ್ ಮೂವ್ ಆನ್. ಒಂದಾಯ್ತಲ್ಲ, ಅದಕ್ಕೆ ಕೆಲವ್ರು ಇರ್ತೀರಾ ಲೈಕ್ ಎಮೋಷನಲಿ ಫೀಲ್ ಮಾಡೋದು ಒಂದ್ ವೀಕ್ ಬೇಕು ನಿಮ್ಗೆ. ಇದು ಹೀಗ್ ಬಂತಿದೆ, ಜಸ್ಟ್ ಸ್ಟಾಪ್ ದಟ್. ಒಂದ್ ಆರ್ಟ್ ವರ್ಕ್ ಅಲ್ಲಿ ಹೇಗ್ ಬರುತ್ತೆ ಅದ್ರ ರಿಸಲ್ಟ್ಸ್ ಗೆ ಎಮೋಷನಲಿ ಅಟ್ಯಾಚ್ ಆಗ್ಬಾರ್ದು. ಜಸ್ಟ್ ಅದರಲ್ಲಿ ಮಿಸ್ಟೇಕ್ಸ್ ಗಳನ್ನ ಕಲ್ತ್ಕೊಳ್ಬೇಕು, ಇಂಪ್ರೂವ್ಮೆಂಟ್ ಆಗ್ಬೇಕು, ನೆಕ್ಸ್ಟ್ ಆರ್ಟ್ ವರ್ಕ್ ಶಿಫ್ಟ್ ಆಗ್ಬೇಕು. ನಿಮಗೆ ನೀವೇ ಚಾಲೆಂಜ್ ಮಾಡ್ಕೊಳ್ಬೇಕು, ತುಂಬಾ ಕಷ್ಟವಾದಂತಹ ವಿಷಯಗಳನ್ನ ತಗೊಳ್ಬೇಕು. ರೈಟ್? ಸೊ ಎಸ್, ಬೇಗ ರಂಜಿತಾ, ಸುಮಾ, ಸುಷ್ಮಿತಾ ಬೇಗ ಸ್ಪಾಟ್ಲೈಟ್ ಮಾಡಿದ್ರೆ ಬೇಗ ಕಂಪ್ಲೀಟ್ ಆದ್ರೆ ಒಳ್ಳೇದು. ತರುಣ್, ಐ ವಿಲ್ ಕಮ್ ಟು ಯು ಅಟ್ ದ ಎಂಡ್. ದಿಸ್ ಇಸ್ ಅ ಸ್ಪೆಷಲ್ ಸೆಷನ್ ಫಾರ್ ದ ಕರೆಂಟ್ ಬ್ಯಾಚ್. ಓಕೆನಾ? ಈಗ ಆಲ್ರೆಡಿ ಮೇ ಜೂನ್ ಬ್ಯಾಚ್. Okay. All right. Suma came in. Hi, Suma. Mike. Hi, ma'am. Super. ಸೊ ಸುಮಾ ಅವ್ರ ಬಗ್ಗೆ ನಾನು ಸ್ಮಾಲ್ ಲೈಕ್ ಹೇಳ್ಬಿಡ್ತೀನಪ್ಪ ನನ್ನ ಕಡೆಯಿಂದ. ಯಾಕೆಂತಂದ್ರೆ ಐ ಕೇಮ್ ಟು ನೋ ಎಷ್ಟು ಚೆನ್ನಾಗಿ ಒಂದು ಈ 60 ಡೇಸ್ ಅಲ್ಲಿ ಎಷ್ಟು ಚೆನ್ನಾಗಿ ಅವ್ರ ಬಗ್ಗೆ ಅರ್ಥ ಮಾಡ್ಕೊಬಿಡ್ತೀವಿ ಅಂತಂದ್ರೆ,
ಈ ಸ್ಮಾಲ್ ಡ್ಯೂರೇಷನ್ ಅಲ್ಲಿ ಆಲ್ರೆಡಿ ಅವರು ವರ್ಕ್ ಅಲ್ಲೂ ಇದ್ದಾರೆ. ಶೀಸ್ ಇನ್ ಅ ಪ್ರೊಫೆಷನ್ ಆಸ್ ವೆಲ್. ಶಿ ಹ್ಯಾಡ್ ಕಿಡ್ಸ್, ಶಿ ಇಸ್ ಹ್ಯಾಂಡ್ಲಿಂಗ್ ದ ಹೌಸ್. ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟೋಪಸ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅವರು 2 hours ಹಿಡಿಯುತ್ತೆ ಅವರು ಟ್ರಾವೆಲ್ ಮಾಡೋದಕ್ಕೆ. ಇನ್ ಬಿಟ್ವೀನ್ ದಟ್ ಅವ್ರ ಪ್ಯಾಷನ್ ಚೂಸ್ ಮಾಡಿದ್ದಾರೆ. ಲೈಕ್ ಸುಮಾರು ತರ ಸಾಕಷ್ಟು ವಿಮೆನ್ಸ್ ಇದ್ದಾರೆ ನಮ್ಮ ಕಮ್ಯುನಿಟಿಲಿ. ಐ ಆಮ್ ಸೋ ಪ್ರೌಡ್ ಆಫ್ ದೆಮ್ ಟು ಮೀಟ್. ಈ ಒಂದು ಡೆಸ್ಟಿನೇಷನ್ ನನಗೆ ಸಿಕ್ಕಿದ್ದು ನನಗೆ ಬಹಳ ಖುಷಿ ಆಗುತ್ತೆ. ಮೇ ಬಿ ಯು fulfilling my purpose. Like I really want to, I dream to meet such women in my life. All right, Suma, the stage is completely up to you. And ನಿಮ್ಮ ಸ್ಟೋರಿ, ಸ್ಮಾಲ್ ಸ್ಟೋರಿಯನ್ನ ನಮಗೆ ತಿಳಿಸಿ. ಸೊ ಮ್ಯಾಮ್, ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಕ್ಕೆ. ಯಾಕಂದ್ರೆ ಅದು ನಂದು ಚಿಕ್ಕ ವಯಸ್ಸಿಂದ ಇದು ಡ್ರೀಮ್ ಅಂತ ಅಂತೂ ನಾನು ಹೇಳೋದಿಲ್ಲ. ನನ್ನಿಂದ ಸಾಧ್ಯನಾ ಅನ್ನೋದನ್ನ ನೀವು ಸಾಧ್ಯ ಅಂತ ತೋರಿಸಿದೀರಾ ಮ್ಯಾಮ್. ನೀವು ನನ್ನ ಆರ್ಟ್ ವರ್ಕ್ ನೋಡಿದ್ರೆ ಅನ್ಸ್ಬಹುದು. ನನ್ನ ಹೆಸರು ಸುಮಾ ಅಂತ ಮ್ಯಾಮ್. ನಾನು ಬಂದಿರೋದು ಬ್ಯಾಂಗ್ಳೂರಿಂದ. ಎಲ್ರು ಹೇಳ್ತಾರೆ ನನ್ಗೆ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ನನ್ಗೆ ಅದಕ್ಕೋಸ್ಕರ ನಾನು ಟ್ರೈ ಮಾಡಿದೆ ಅಂತ. ಬಟ್ ನನ್ಗೆ ಏನು ಡ್ರಾಯಿಂಗ್ ಬ್ಯಾಕ್ ಗ್ರೌಂಡ್ ಏನೂ ಇರ್ಲಿಲ್ಲ ಮ್ಯಾಮ್. ನಾನು ಯಾವತ್ತೂ ಪೆನ್ಸಿಲ್ ನ ಅಂತ ಮಾಡಿಲ್ಲ ಡ್ರಾಯಿಂಗ್ ಮಾಡ್ಬೇಕು ಅಂತ. ಗೊತ್ತಿಲ್ಲ, ಒಂದು ಐ ಥಿಂಕ್ ಇದೇ ಇಯರ್ ಮಾರ್ಚ್ ಅಲ್ಲಿ ಮ್ಯಾಮ್ ನನ್ನ ತಮ್ಮನ್ಗೆ ಆನಿವರ್ಸರಿಗೆ ಒಂದು ಪೆನ್ಸಿಲ್ ಆರ್ಟ್ ಪ್ರೆಸೆಂಟ್ ಮಾಡಿದೆ ನಾನು. ಅದೇನೋ ಗೊತ್ತಿಲ್ಲ ಮ್ಯಾಮ್, ಅದನ್ನ ನೋಡಿದ್ಮೇಲೆ ಎಲ್ರು ಅಪಾರ್ಟ್ ಫ್ರಮ್ ದಿ ವರ್ಕ್ ಸಮಥಿಂಗ್ ಏನಾದ್ರು ಒಂದು ಯೂನಿಕ್ ಆಗಿ ಎಲ್ರಿಗೂ ಇತ್ತು ಒಂದು ಟ್ಯಾಲೆಂಟ್. ನೋಡ್ತಾ ಇದ್ದೆ ನಾನು ಹಂಗೆ ಜನಗಳನ್ನ. ಅವರು ಅದರಲ್ಲಿ ಕುಕಿಂಗ್ ಆಗ್ಬೋದು, ಟೈಲರಿಂಗ್ ಅಂತ ಇರ್ಬೋದು, ಎಲ್ಲಾದ್ರಲ್ಲೂ ಒಬ್ಬೊಬ್ರು ಒಂದಿದ್ರು. ಕಲ್ಬೇಕು ಮಾಡ್ಬೇಕು ಅಂದ್ರೆ ನಮ್ ಟೈಮ್ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ. ಒಂದ್ ಸೆಕೆಂಡ್ ನಾವು ರೀಸ್ಪಾಟ್ಲೈಟ್ ಮಾಡ್ತೀವಿ, ನೋಡೋಣ. ಸುಮಾರು ನೆಟ್ವರ್ಕ್ ಇಶ್ಯೂ ಆಯ್ತು, ಕಂಪ್ಲೀಟ್ಲಿ ಬ್ರೇಕ್ ಆಯ್ತು ಅನ್ಸುತ್ತೆ. ಸುಮಾ ಅವ್ರದ್ದು ಎಲ್ಲಿ ಹೋಯ್ತು ನೋಡ್ತಾ ಇದೀನಿ. ಕೇಳಿಸ್ತಾ ಇದ್ಯಾ? ಎಸ್, ಕೇಳಿಸ್ತಾ ಇದೆಯಾ ಮ್ಯಾಮ್? ಹೇಳಿ, ಈಗ ಕೇಳಿಸ್ತಾ ಇದೆ. ನನ್ನ ತಮ್ಮನ್ಗೆ ಒಂದು ಆರ್ಟ್, ಅದು ಹೇಳಿದ್ನಲ್ವ ಮ್ಯಾಮ್, ಪೆನ್ಸಿಲ್ ಆರ್ಟ್ ನ ಪ್ರೆಸೆಂಟ್ ಮಾಡಿದ್ಮೇಲೆ ನನ್ಗೆ ಅನಿಸ್ತು ನಾನು ಯಾಕೆ ಟ್ರೈ ಮಾಡ್ಬಾರ್ದಿದ್ದೀನಿ ಅಂತ. ಜಸ್ಟ್ ಅದು ಮಾರ್ಚ್ ಅಲ್ಲಿ ಅಷ್ಟೇ ಮ್ಯಾಮ್ ನಾನು ಸಬ್ಮಿಟ್ ಮಾಡಿದೆ. ಅವತ್ತಿಂದ ನಾನು ಹುಡುಕ್ತಾನೆ ಇದೆ. ನಂಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ, ಮತ್ತೆ ನನಗೆ ಏನೇನ್ ಮೀಡಿಯಂ ಇದೆ ಅಂತ ಕೂಡ ನನ್ಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಸೊ ಅವಾಗಿಂದ ಸ್ವಲ್ಪ ಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಆರ್ಟ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಬಿಟ್ಟು. ನಂಗೆ ಗೊತ್ತಿಲ್ಲ ಮ್ಯಾಮ್, ಲಕ್ಕಿಲಿ ನನ್ಗೆ ನೀವು ಸಿಕ್ಕಿದ್ರೆ. ಅದು ನಾನು ಅಟೆಂಡ್ ಮಾಡಿದ್ದು ಲಾಸ್ಟ್ ಮಾಸ್ಟರ್ ಕ್ಲಾಸ್. ನಿಮ್ದು ಪ್ರೆಸೆಂಟೇಶನ್ ಹೆಂಗಿತ್ತು ಅಂದ್ರೆ ಮ್ಯಾಮ್, ನಂಗೆ ಅದನ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಆಗಲ್ಲ. ನನ್ಗೆ ಏನೂ ಐಡಿಯಾ ಇಲ್ಲ, ನಾನು ಇನ್ನೂ ತಿಳ್ಕೊಬೇಕಿತ್ತು. ನಾನು ಇರು ಎನ್ಕ್ವೈರಿ ಮಾಡೋಣ, ಏನೂ ಐಡಿಯಾ ಇಲ್ಲ. ನಾನು ಅದೇ ಟೈಮಲ್ಲೇ ನಾನು ಆಲ್ರೆಡಿ ಬೇರೆ ನಂದು ಕೆರಿಯರ್ ರಿಲೇಟೆಡ್ ನಾನು ಬೇರೆ ಕ್ಲಾಸ್ ತಗೊಂಡ್ಬಿಟ್ಟಿದ್ದೆ. ನನ್ಗೆ ನಾನು ನಿಮ್ಮ ಹತ್ರ ಕಾಲ್ ಮಾಡಿ ಕೂಡ ಮಾತಾಡಿದೆ. ನಾನು ಆಲ್ರೆಡಿ ಅದು ತಗೊಂಡು ಜಸ್ಟ್ 1 week ಆಗಿತ್ತು ಅಷ್ಟೇ. ಬಟ್ ಇದು ಅಷ್ಟೇ ನೆಕ್ಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು. ನಾನು ಅಟೆಂಡ್ ಮಾಡಿದ್ದು ಲಾಸ್ಟ್ ಮಾಸ್ಟರ್ ಕ್ಲಾಸ್. ನನ್ಗೆ ಇದು ಬಿಟ್ಕೊಡಕ್ ಆಗ್ತಾ ಇಲ್ಲ. ಬಟ್ ನಾನು ಒಂದನ್ನ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ರೆ ಅದ್ರ ಮೇಲೆ ತುಂಬಾ ಎಫರ್ಟ್ ಹಾಕಿ ವರ್ಕ್ ಮಾಡ್ಬೇಕಲ್ಲ, ಒಂದು ಕನ್ಸಿಸ್ಟೆನ್ಸಿ ಇರ್ಬೇಕು, ತುಂಬಾ ಡೆಡಿಕೇಶನ್ ಇರ್ಬೇಕು. ಸೊ ಆ ತರ ಮಾಡಿದ್ರೆ ನಾವು ಕಲಿಯೋದಕ್ಕೆ ಒಂದು ಬೆಲೆ ಇರುತ್ತೆ. ಸುಮ್ನೆ ತಗೊಂಡ್ಬಿಟ್ಟು ಆಗಲ್ಲ ಅಂದ್ರೆ ಆಗಲ್ಲ ಅಲ್ವಾ. ನಾನು ಇವಾಗ ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀನಿ, ಇದನ್ನ ಏನ್ ಮಾಡೋದು ಅಂತ. ಸೊ ಒಂದ್ ಸ್ವಲ್ಪ ನಿಮ್ಮ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ಓಕೆ ನೆಕ್ಸ್ಟ್ ಬ್ಯಾಚ್ ಗೆ ಜಾಯ್ನ್ ಆಗಿ ಅಂತ ನೀವು ಹೇಳಿದ್ರಿ. ಗೊತ್ತಿಲ್ಲ ಮ್ಯಾಮ್, ನಂಗೆ ಅದನ್ನ ಬಿಡೋಕೆ ಇಷ್ಟ ಆಗ್ಲಿಲ್ಲ. ನನ್ನ ಆಕ್ಚುಲಿ ನಾನು ಏನ್ ವರ್ಕ್ ಮಾಡ್ತಿದ್ದೆ ರಿಲೇಟೆಡ್ ನಾನು ಏನ್ ಕೋರ್ಸ್ ಮಾಡ್ತಿದ್ನೋ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬಿಡು ರೆಕಾರ್ಡಿಂಗ್ ಕ್ಲಾಸ್ ಅಲ್ವಾ, ಅದು ಆಮೇಲೆ ಸ್ವಲ್ಪ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಅದು ಜಸ್ಟ್ ಇನ್ನೊಂದು 2 weeks ಅಲ್ಲಿ ಮುಗಿಯೋದ್ರಲ್ಲಿ ಇತ್ತು ಮ್ಯಾಮ್ ನಂದು ಕೋರ್ಸ್. ಸೊ ಅದು ಸ್ವಲ್ಪ ಅವಾಯ್ಡ್ ಮಾಡಿದೆ. ಅದು ಸ್ವಲ್ಪ ಯಾವಾಗ ಒಂಚೂರು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದೀನಿ ಮ್ಯಾಮ್. ಅದು ಏನ್ ಬಿಟ್ಟಿಲ್ಲ, ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದೀನಿ. ಬಟ್ ಇದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂದ್ಬಿಡ್ತು ಮ್ಯಾಮ್. ಸೊ ಟ್ರೈ ಮಾಡಿದೆ. ನನಗೆ ಗೊತ್ತಿಲ್ಲ ಆಗುತ್ತೆ ಏನೋ ಕಾನ್ಫಿಡೆನ್ಸ್ ಏನೂ ಇಲ್ಲ ಮ್ಯಾಮ್ ನನಗೆ. ಬಟ್ ನಂಗೆ ನಿಜವಾಗ್ಲೂ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ ನಾನು ಇಷ್ಟು ಕಲಿತೀನಿ ಅಂತ ನಾನು ಅನ್ಕೊಂಡಿಲ್ಲ. ನನ್ನ ಬಗ್ಗೆ ಕೂಡ ನನ್ಗೆ ಖುಷಿ ಇದೆ ಮ್ಯಾಮ್. ಅಟ್ಲೀಸ್ಟ್ ನಾನು ತಗೊಂಡಿದ್ದಕ್ಕೆ ನಾನು ಎಫರ್ಟ್ ಹಾಕಿದ್ದೀನಿ, ಅದಕ್ಕೆ ವ್ಯಾಲ್ಯೂ ಕೊಟ್ಟಿದ್ದೀನಿ. ಏನ್ ಟೀಚ್ ಮಾಡಿದಿರೋ ಅದಕ್ಕೆ ನಾನು ವ್ಯಾಲ್ಯೂ ಕೊಟ್ಟಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ ಮ್ಯಾಮ್. ಮತ್ತೆ ಮಿಸ್ಟೇಕ್ಸ್ ಅಂತ ಹೇಳೋದಾದ್ರೆ ಒಂದು ಹೇಳ್ತೀನಿ. ಲೈಟಿಂಗ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ಬೇಕು ನಾನು ಅನ್ಸುತ್ತೆ. ನನ್ಗೊಂದು ಕ್ಯಾಟ್ ಒಂದು ಡ್ರಾಯಿಂಗ್ ಸಿಕ್ತು. ಆಕ್ಚುಲಿ ನಾನು ನಿಮ್ಗೆ ಕಳ್ಸಿಕೊಟ್ಟಿದ್ದೀನಿ. 3rd attempt ಮ್ಯಾಮ್ ನಾನು ಅದ್ರಲ್ಲಿ ಹಾಕಿರೋದು. ನಂಗೆ ಟೈಮ್ ಸಿಗ್ತಾ ಇಲ್ಲ. ಮಾಡ್ತಾ ಇದ್ದೀನಿ, ಕಲಿಬೇಕು. ಇಲ್ಲ ಇದು ನಾನು ಮಾಡ್ಲೇಬೇಕು ಅಂತ, ಅದ್ ನೋಡ್ದಾಗೆಲ್ಲ ಮಾಡ್ಬೇಕು ಅಂತ ಆಸೆ ಆಗುತ್ತೆ. ಬಟ್ ನನ್ಗೆ ಏನ್ ಕಷ್ಟ ಆಯ್ತು ಅಂದ್ರೆ, ಇದುವರೆಗೂ ನೀವು ಕ್ಲಾಸಲ್ಲಿ ಏನ್ ಹೇಳ್ಕೊಡ್ತಿದ್ರಾ, ಒಂದು ಔಟ್ಲೈನ್ ಹಾಕೋದು ಎಲ್ಲ ನಿಮ್ಮನ್ನ ಕಾಪಿ ಮಾಡಿ ನಾನು ಮಾಡ್ತಾ ಇದ್ದಿದ್ದು. ಒಂದು ಶೇಡಿಂಗ್ಸ್ ಕೂಡ ಮ್ಯಾಮ್ ಯಾವ್ದು ಹೇಳ್ತಾರೋ ತಗೊಂಡ್ ಮಾಡ್ತಾ ಇದ್ದಿದ್ದು. ಬಟ್ ನೀವು ಆರ್ಟ್ ಸ್ಟಿಕ್ ಚಾಲೆಂಜ್ ಅಂತ ಕೊಟ್ರಲ್ಲ, ನನ್ನಿಂದ ಸಾಧ್ಯ, ನನಗೆ ಔಟ್ಲೈನ್ ಕೂಡ ನಾನು ಹಾಕ್ತೀನ ಅನ್ನೋ ಕಾನ್ಫಿಡೆನ್ಸ್ ನನ್ ಮೇಲೆ ನಿಜ ಇರ್ಲಿಲ್ಲ ಮ್ಯಾಮ್. ಹೆಂಗ್ ಸಾಧ್ಯ ಇದು ಎಲ್ರು. ಮತ್ತೆ ನಾನು ಸ್ವಲ್ಪ ಜನ ಪ್ರೆಸೆಂಟ್ ಮಾಡಿರೋದು ನೋಡಿದೆ, ಇಷ್ಟೊಂದ್ ಚೆನ್ನಾಗೆಲ್ಲ ಮಾಡಿದ್ದಾರೆ, ನನ್ಗೆ ಮಾಡಕ್ ಆಗುತ್ತಾ. ನಂಗೆ ನಿಜ ಹೆಡೇಕ್ ಬಂದಿತ್ತು ಮ್ಯಾಮ್, ಪ್ರಾಮಿಸ್. ನಾನು ತುಂಬಾ ಯೋಚನೆ ಮಾಡಿದೆ, ನನ್ನಿಂದ ಸಾಧ್ಯ
ಆಗಲ್ವೇನೋ ಇದು ಅಂತ. ಬಟ್ ಇಲ್ಲ ಮ್ಯಾಮ್, ಆಕ್ಚುಲಿ ಹೇಳ್ತೀನಿ, ನಂಗೆ ಸ್ಟಾರ್ಟಿಂಗ್ ನಾನು ಪುಟ್ಟಾಣಿಂದ ತಗೊಂಡಿದ್ದು, ನಂಗೆ ಟೈಮ್ ಹೆಂಗಿದ್ರು ಅವ್ನು ನಾನು ತಗೊಂಡಿದ್ದೀನಿ. ಬಟ್ ನಾನು ಕಷ್ಟಪಟ್ಟು ವರ್ಕ್ ಮಾಡಿದ್ದೀನಿ ಅದ್ರ ಮೇಲೆ. ಮಾಡ್ತಾ ಮಾಡ್ತಾ ನನ್ಗೊಂದು ಕಾನ್ಫಿಡೆನ್ಸ್ ಬಂತು, ನಂಗೆ ಇನ್ನೂ ಜಾಸ್ತಿ ಟೈಮ್ ಸಿಕ್ಕಿಲ್ಲ, ನಾನು ಇನ್ನೂ ಜಾಸ್ತಿ ಮಾಡ್ತಾ ಇದ್ದೆ ಅಂತ. ಆಲ್ರೆಡಿ 13-14 ಮಾಡಿದ್ದೀನಿ ಆದ್ರೂ ಕೂಡ ಇಲ್ಲ ಇದ್ ಚೆನ್ನಾಗಿಲ್ಲ ಇದ್ ಮಾಡೋಣ, ಇದ್ ಚೆನ್ನಾಗಿಲ್ಲ ಇದ್ ಮಾಡೋಣ ಅಂತ ಅಂದ್ಬಿಟ್ಟು ಎಷ್ಟೊಂದು ವೇಸ್ಟ್ ಕೂಡ ಮಾಡಿದೆ ನಾನು ಟ್ರೈ ಮಾಡಕ್ ಹೋಗಿ. ಟ್ರಯಲ್ ಅಂಡ್ ಎರರ್ ಆಯ್ತು. ಮತ್ತೆ ಅದೊಂದು ಕ್ಯಾಟ್ ಡ್ರಾಯಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಅದು ಏನೋ ನಾನು ಆಕ್ಚುಲಿ ಥರ್ಡ್ ಟೈಮ್ ಅದು ಅಟೆಂಪ್ಟ್ ಮಾಡ್ಬಿಟ್ಟು ಅದನ್ನ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ಆದ್ರೂ ಕಳ್ಸ್ಕೊಟ್ಟೆ. ಬಟ್ ಫಸ್ಟ್ ಒನ್ಗಿಂತ ಥರ್ಡ್ ಒನ್ ಬೆಟರ್ ಇತ್ತು. So ಸೊ good, ಖುಷಿ pa. ಆಗ್ತಾ ಇದೆ. ಅಲ್ಲ ನಿಜವಾಗ್ಲೂ ಶಾಕ್, ನನ್ ಕೇಳಿ ಇನ್ನೂ ಶಾಕ್ ಆಗ್ತಾ ಇದೆ. ಅಂಡ್ ನೀವ್ ಮಾತಾಡಿದ್ರೆ ನನ್ಗೆ ಇನ್ನೂ ಚೆನ್ನಾಗಿ ನೆನಪಿದೆ ಒಂದ್ ಕೋರ್ಸ್ ಇದೆ ಅಂತ. ಸೊ ಹಾ ಅದ್ರ ಜೊತೆನೂ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಅದ್ ಹಿಂಗೆಲ್ಲ ಹೆಂಗ್ ಮಾಡ್ತೀರಪ್ಪ ಟೈಮ್? ನಿಮ್ಗೆ ಏನಾದ್ರು ಒಂದ್ 50 ಗಂಟೆ ಇದೆಯಾ ಒಂದ್ ದಿನಕ್ಕೆ ಅಂತ ನಂಗೆ ಡೌಟ್. ಮ್ಯಾಮ್, ನನ್ಗೆ ಅನ್ಸ್ತು ಮ್ಯಾಮ್, ಆಕ್ಚುಲಿ ನಂಗೆ 24 ಅವರ್ಸ್ ಸಾಕಾಗಲ್ಲ, ನನ್ಗೆ ಇನ್ನೂ ಬೇಕಿತ್ತು ಅಂತ. ಬಟ್ ಜೊತೆಲೆ ಅದನ್ನು ಸ್ವಲ್ಪ ಫಿನಿಶ್ ಮಾಡಿದೀನಿ. ನಾನು ಜಸ್ಟ್ 1 ವೀಕ್ ಮಾತ್ರ ಇದೆ ಕ್ಲಾಸ್, ನಾನು ಅದನ್ನ ಕೇಳೋದಿನ. ಬಟ್ ಅದೇನ್ ತೊಂದ್ರೆ ಇರಲಿಲ್ಲ, ನಾನು ರೆಕಾರ್ಡಿಂಗ್ ನೋಡ್ಕೊಂಡು ನಿಧಾನ ಪ್ರಾಕ್ಟೀಸ್ ಮಾಡಕಂದ್ರೆ ಅದು ನನ್ನ ವರ್ಕ್ ರಿಲೇಟೆಡ್ ಅಲ್ವಾ, ಸೊ ನಾನು ಅಲ್ಲೇ ಅಪ್ಲೈ ಮಾಡ್ಬೋದಿತ್ತು. ಸೊ ಹಂಗಾಗಿ ನಾನು ಆಕ್ಚುಲಿ ನಾನು ಏನು ಮೂವೀಸ್ ಸಾಂಗ್ಸ್ ಅಂತೆಲ್ಲ ಏನು ಕೇಳ್ತಾ ಇರಲಿಲ್ಲ. ನಾನು ಏನಾದ್ರು ವರ್ಕ್ ಮಾಡ್ತಿದ್ದಾಗ್ಲೂ ಕೂಡ ಅದು ರೆಕಾರ್ಡಿಂಗ್ಸ್ ನ ಕೇಳ್ಕೊಂಡೆ ನಾನು ವರ್ಕ್ ಮಾಡ್ತಾ ಇದ್ದಿದ್ದು. ಈವನ್ ನಿಮ್ ಡ್ರಾಯಿಂಗ್ಸ್ ಕೂಡ ಮ್ಯಾಮ್, ನಾನು ಟ್ರಾವೆಲ್ ಮಾಡುವಾಗ್ಲೂ ಅಷ್ಟೇ, ನಾನು ವರ್ಕ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ ಅದು ರೆಕಾರ್ಡಿಂಗ್ ನ ನಾನು ಮತ್ತೆ ಪದೇ ಕೇಳ್ಕೊಂಡೆ ನಾನು ಅದು ಟ್ರೈ ಮಾಡಿದ್ದು. ಇವನ್ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಬರ್ಲಿಲ್ಲ ಅಲ್ವಾ, ವಾರ್ಷಿಕ್ ಚಾಲೆಂಜ್ ತಗೊಂಡಾಗ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತೇನೆ, ಮತ್ತೆ ನೀವು ರೆಕಾರ್ಡಿಂಗ್ ಕ್ಲಾಸ್ ಹೋಗ್ಬಿಟ್ಟು ಮತ್ತೆ ನೋಡಿ ಮತ್ತೆ ತಿಳ್ಕೊಂಡು ಮತ್ತೆ ಬಂದು. ಬಟ್ ಇಲ್ಲ ಮ್ಯಾಮ್, ಆಕ್ಚುಲಿ ಹೇಳ್ತೀನಿ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಮಾಡ್ಬೋದು ಅನ್ನಿಸ್ತು ಮ್ಯಾಮ್ ನನಗೆ. ಹೈಪರ್ ರಿಯಲಿಸಮ್ ಕ್ರಿಯೇಟ್ ಮಾಡಕ್ಕೆ ನೋಡಿ ಮ್ಯಾಮ್, ನನಗೆ ಹೇಳ್ದೆ ಅಲ್ವಾ, ನಂಗೆ ಡ್ರಾಯಿಂಗ್ ಬ್ಯಾಕ್ ಗ್ರೌಂಡೇ ಇಲ್ಲ. ನಾನು ಒಂದಿನಾನು ಎಲ್ರು ಅಟ್ಲೀಸ್ಟ್ ನಾನು ಇದನ್ನ ಟ್ರೈ ಮಾಡಿದೆ ಅಂತ ಏನೋ ಒಂದು ಡಿಸೈನ್ ತೋರಿಸ್ತಾರೆ, ನಾನು ಯಾವತ್ತು ನನ್ನ ಹತ್ರ ತೋರ್ಸೋಕ್ಕೂ ಏನು ಇರ್ಲಿಲ್ಲ ಮ್ಯಾಮ್. ಆ ತರ ಇರೋ ನಾನು ಆ ಲೆವೆಲ್ಗೆ ಕಲ್ತ್ಕೊಂಡಿದ್ದೀನಿ ಅಂದ್ರೆ ನನ್ನ ಬಗ್ಗೆ ನನ್ಗೆ ಖುಷಿ ಆಗುತ್ತೆ ಮ್ಯಾಮ್. ಮತ್ತೆ ನಿಮ್ಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಎಕ್ಸಲೆಂಟ್ ಕಣಪ್ಪ. ಖಂಡಿತ ಎಲ್ರು ಮಾಡ್ಬೋದು. ತುಂಬಾ ಅವರ ಬಟ್ ಡೆಡಿಕೇಶನ್ಗೆ. ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇರಬೇಕು. ಒಂದು ನಾವು ಪ್ರೀತಿಸ್ತೀವಿ ಅಂತ ಅಂದ್ಮೇಲೆ ಅದ್ರ ಮೇಲೆ ಎಷ್ಟು ಎಫರ್ಟ್ ಹಾಕ್ಬೇಕು, ಎಷ್ಟು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು, ಅದ್ರ ಮೇಲೆ ಅಷ್ಟೇ ನಾವೇನ್ ಕಲಿತೀವಿ ಅಂತ ತಗೊಳ್ಳೋದು. ನಾನ್ ಕಲಿತೀನಿ ಅಂತ ಸುಮ್ನೆ ಬಂದ್ರೆ ಖಂಡಿತ ಆಗಲ್ಲ. ಅದ್ರ ಮೇಲೆ ಎಫರ್ಟ್ ಹಾಕ್ಬೇಕು, ಅದನ್ನ ಪ್ರೀತಿಸ್ಬೇಕು, ಮತ್ತೆ ತುಂಬಾ ಡೆಡಿಕೇಶನ್ ಇಟ್ಕೋಬೇಕು ಮ್ಯಾಮ್. ಅದನ್ನ ಮಾತ್ರ ನಾನು ಚೆನ್ನಾಗಿ ತಿಳ್ಕೊಂಡೆ. ಎಕ್ಸಲೆಂಟ್ ಅಪ್ಪ. ನಿಮ್ ಜರ್ನಿ ಈಗ ಮೈಯೆಲ್ಲ ಒಂಥರ ನೋಡಿ ಗೂಸ್ ಬಂಪ್ಸ್ ಬರ್ತಾ ಇದೆ. ಸ್ಟಾರ್ಟಿಂಗ್ ನಲ್ಲಿ ನೀವು ಹೇಳ್ತಾ ಇದ್ರಿ ನಮ್ ಇವರೆಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ, ನಾನು ಮಾಡ್ಬೋದಾ, ಕಾನ್ಫಿಡೆನ್ಸ್ ಎಷ್ಟು ಫೀಲ್ ಆಗ್ತಿತ್ತು ನಿಮ್ಗೆ ಅಂದ್ರೆ ನಾನ್ ಮಾಡ್ಬೋದಾ. ಆದ್ರೆ ನಿಜವಾಗ್ಲೂ ನನಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂದ್ರೆ ಈ ಜರ್ನಿ ಥ್ರೂ ನೀವು ಅದ್ ಏನ್ ಡೆಡಿಕೇಶನ್ ಕೊಟ್ರಿ ಅಲ್ವಾ, ಮ್ಯಾಜಿಕಲ್. ಮ್ಯಾಮ್ ನಿಜ ನಂಗೊಂದ್ ಸ್ವಲ್ಪ ಡಿಸಪಾಯಿಂಟ್ ಕೂಡ ಆಯ್ತು ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ. ಯಾಕಂದ್ರೆ ಆಲ್ರೆಡಿ ಅಲ್ಲಿ ಇರೋರೆಲ್ಲ ಕೆಲವರು ಹೇಳ್ತಾರೆ, ಮ್ಯಾಮ್ ನಾನು ನಿಮ್ದು ಡ್ರಾಯಿಂಗ್ ಮಾಡಿದೀನಿ ನೋಡಿ ಅಂತ. ಆಕ್ಚುಲಿ ನಾನು ಒಂದು ಡ್ರಾಯಿಂಗ್ ನಂಗೆ ತೋರ್ಸಕ್ಕೆ ಇಷ್ಟ ಇಲ್ಲ ಮ್ಯಾಮ್, ನಾನು ಅಷ್ಟು ಕೆಟ್ಟ ಮಾಡಿದೀನಿ. ಆ ಟೈಮಲ್ಲಿ ನಾನು ಸ್ವಲ್ಪ, ನೀವು ಒಂದು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಒಂದು ಯೂಟ್ಯೂಬ್ ಕೂಡ ಲಿಂಕ್ ಕಳ್ಸಿಕೊಟ್ಟಿದ್ರಿ, ಅದನ್ನ ನಾನು ಸ್ವಲ್ಪ ಆಲ್ಮೋಸ್ಟ್ ನೋಡಿದ್ದೆ. ಅದು ನೋಡಿ ಆ ಗ್ರಿಡ್ ಹಾಕೋದನ್ನು ನೋಡಿದ್ರು ಕೂಡ. ಆಮೇಲೆ ನೆಕ್ಸ್ಟ್ 2 ಕ್ಲಾಸ್ ಕೂಡ ಅಟೆಂಡ್ ಮಾಡಿದ್ದೆ. ಆಮೇಲೆ ನೀವು ಕೋರ್ಸ್ ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳಿದ್ರಿ. ಅವಾಗ ಒಂದು ಮೇಲ್ ಪೋರ್ಟ್ರೇಟ್ ಒಂದು ಫಿಮೇಲ್ ಪೋರ್ಟ್ರೇಟ್ ಇತ್ತು. ಇಲ್ಲ ನೀವು ಟ್ರೈ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿದ್ರಿ. ನಾನು ಅದು ಹಾಕ್ತಾ ಇಲ್ಲ ಅಂತ ಹೇಳಿದಾಗ ನೀವು ಓಕೆ ಟ್ರೈ ಮಾಡಿ, ನೀವು ಯಾರಿಗೂ ತೋರಿಸ್ಬೇಡಿ ಅಂದಿದ್ರು. ಎಷ್ಟು ಕೆಟ್ಟಾಗಿ ಬಂದಿದೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ಮ್ಯಾಮ್, ಹಿಂಗ್ ಮಾಡ್ತಾ ಇದ್ದೆ ನಾನು. ಅದೊಂದು ಸ್ಮೈಲಿಂಗ್ ಫೇಸ್. ಆಕ್ಚುಲಿ ನಾನು ಆ ಟೈಮಲ್ಲಿ ಗ್ರಿಡ್ ಮೆಥಡ್ ಕೂಡ ನೋಡ್ಕೊಂಡಿದ್ದು, ನಿಮ್ದು 2 ಕ್ಲಾಸ್ ಸ್ಟಾರ್ಟ್ ಆಗಿದ್ಮೇಲೂ ಮಾಡ್ದಾಗ್ಲೂ ನಾನು ಇಷ್ಟು ಕೆಟ್ಟಾಗಿ ಮಾಡಿದೀನಿ. ಅಷ್ಟು ಕೆಟ್ಟಾಗ ನಿಜವಾಗ್ಲೂ ಇಲ್ಲ. ನೀವ್ ಅನ್ಕೊಳ್ತಾ ಇರೋ ತರ ನೀವು ಕಂಪ್ಯಾರಿಸನ್ ಮಾಡೋ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಮ್ಯಾಮ್. ಅದು ಅಂದ್ರೆ ಈ ಲೆವೆಲ್ ಇದೆ ಅವಾಗ. ಈಗ ನಾವೆಲ್ಲ ಮುಂಚೆಯಿಂದ ಡ್ರಾಯಿಂಗ್ ಚಿಕ್ಕ ವಯಸ್ಸಿಂದ ಪ್ಯಾಷನ್ ಇತ್ತು, ಮಾಡ್ಕೊಂಡ್ ಬಂದ್ವಿ, ವಿ ಡಿಡ್ ಇಟ್. ಅಂಡ್ ನಿಮ್ ನಿಜವಾಗ್ಲೂ ಇನ್ಕ್ರೆಡಿಬಲ್ ಸ್ಟೋರಿ ಅಪ್ಪ ಸುಮಾ. ನೀವೇನ್ ಇವಾಗ ಮಾಡಿದೀರಾ ಅದು ನೆಕ್ಸ್ಟ್ ಲೆವೆಲ್ ಮಾತ್ರ. ಮ್ಯಾಮ್ ಅವಾಗ ನಂಗೆ ಬೇಜಾರಾಗ್ತದೆ, ಅಯ್ಯೋ ಎಲ್ರು ಎಷ್ಟೊಂದು ಕಲ್ತ್ಬಿಟ್ಟಿದ್ದಾರೆ, ನನ್ಗೆ ಆಗುತ್ತಾ, ಆಲ್ರೆಡಿ ಮೋಸ್ಟ್ಲಿ ಇವ್ರೆಲ್ಲರೂ ಇದ್ದಾರೆ. ಬಟ್ ಮ್ಯಾಮ್ ನೋಡಿದ್ರೆ ಇಲ್ಲ ನೀವು ಮಾಡ್ಬೋದು ಅಂತಿದ್ದಾರೆ. ಮೋಸ್ಟ್ಲಿ ಎಲ್ರು ಕ್ಲಾಸ್ ಮಾಡೋದಕ್ಕೆ ಹಿಂಗೆ ಹೇಳ್ತಾರೇನೋ ಅಂತಾನೆ ಪ್ರಾಮಿಸ್ ಅನ್ಸಿತ್ತು ಮ್ಯಾಮ್. ಬಟ್ ಇವಾಗ ನಾನು ಮಾಡ್ದೆ ಅಲ್ವಾ. ಬಟ್ ಗೊತ್ತಲ್ವಾ ಮ್ಯಾಮ್, ಈ ವರ್ಡ್ ಇರೋದೇ ಹಂಗೆ, ಅದ್ರಲ್ಲಿ ಒಳ್ಳೆಯವ್ರು ನೋಡ್ಕೋದು ತುಂಬಾ ಕಷ್ಟ. ನಿಜವಾಗ್ಲೂ ನೀವು ಸಿಕ್ಕಿದ್ದಂತೂ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಮ್ಯಾಮ್. ಥ್ಯಾಂಕ್ಸ್ ಅ ಲಾಟ್. ಅಂಡ್ ನನ್ಗೂ ಅಷ್ಟೇ ಸೇಮ್ ಹೇಳ್ಬೇಕು ಅನ್ನಿಸ್ತಾ ಇದೆ. ನೀವು ಅಷ್ಟು ಇನ್ಸ್ಪೈರಿಂಗ್ ಪರ್ಸನ್ ಆಗಿದ್ದೀರಾ. ಏನು ಬರದೆ ಈಗ ನನ್ಗೆ ಹೆಂಗ್ ಒಂದ್ ಧೈರ್ಯ ಬಂತು ಗೊತ್ತಾ, ಎಷ್ಟೋ ವಿಷಯಗಳಲ್ಲಿ ನಾನು ನಿಮಗೆ ಇದ್ ನನ್ ಕೈಲಾಗಲ್ಲ, ಇದ್ ನನ್ ಕೈಲಾಗದೇ ಇಲ್ಲ ಅಂತ ಇದಾವೆ ನನ್ಗೂ ಕೆಲವು. ಇವಾಗ ಸುಮಾ ಅವ್ರ ಕಡೆಯಿಂದ ಓಕೆ ಅಂತ ಅನ್ನಿಸ್ತಾ ಇದೆ. ಸೂಪರ್ ಸುಮಾ, ಮಾತ್ರ ಎಷ್ಟು ಚೆನ್ನಾಗಿ ನಮ್ಗೆ ಒಂದು ಇನ್ಸ್ಪಿರೇಷನ್ ಬಂತು ಅಂದ್ರೆ ಅಪ್ಪ ಎಲ್ಲರೂ ಒಂದು ನಮ್ಮ ಸುಮಾ ಅವ್ರಿಗೆ ಒಂದು ಬೆಸ್ಟ್ ಕಮೆಂಟ್, ಲೈಕ್ ಶಿ ಇಸ್ ಲಿಟ್ರಲಿ ಲಿವಿಂಗ್ ಇನ್ಸ್ಪಿರೇಷನ್. ಇಂಪಾಸಿಬಲ್ ಅಂತ ಹೇಳ್ಬೋದು, ಇಂಪಾಸಿಬಲ್ ನ ಪಾಸಿಬಲ್, ಐ ಆಮ್ ಪಾಸಿಬಲ್ ಮಾಡಿದ್ದಾರೆ. ಲಿಟ್ರಲಿ ಅಮೇಝಿಂಗ್. ಸೊ ಸುಮಾ ಅವ್ರದ್ದು ಈಗ ನಾನು ಆರ್ಟ್ ವರ್ಕ್ ನ ಶೋಕೇಸ್ ಮಾಡ್ತೀನಿ. ಅಂಡ್ ಸುಮಾ ಅವ್ರೆ, ಈಗ ನೀವು ನಿಮ್ಮ ಜರ್ನಿ ಆ ಡ್ರಾಯಿಂಗ್ ಅಲ್ಲಿ ಹೇಗಿತ್ತು ಅಂತ ಕ್ವಿಕ್ ಆಗಿ ಎಲ್ಲ ಹೇಳ್ತಾವ್. ಓಕೆ ಮ್ಯಾಮ್. ಅದೇ ನೀವ್ ಹೇಳೋಷ್ಟು ಯಾವ್ದು ಅಷ್ಟು ಕೆಟ್ಟದಾಗ ಯಾವ್ದು ಖಂಡಿತ ಇರ್ಲಿಲ್ಲ. ಡೋಂಟ್ ವರಿ, ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ವ್ಯಾಲ್ಯೂ ಸ್ಕೇಲ್ ಕಂಪ್ಲೀಟ್ ಮಾಡಿದ್ರ ಅಂಡ್ ದೆನ್ ಸ್ಪಿಯರ್ ಡ್ರಾಯಿಂಗ್.
ತುಂಬಾ ಭಯ ನಾನು ಕಾಡ್ತಾ ಇದೆ. ಎಲ್ಲಾನು ಮಾಡಿದೀನಿ ಮ್ಯಾಮ್, ಈ ಕ್ಲಾಸ್ ಅಲ್ಲಿ ಇರೋದು ಎಲ್ಲಾನು ಮಾಡ್ಬಿಟ್ಟಿದೀನಿ. ಯಾಕಂದ್ರೆ ನನ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿತ್ತು, ನಾನು ಬಿಗಿನರ್ಸ್ ಅಲ್ವಾ, ನಾನು ಜಾಸ್ತಿ ವರ್ಕ್ ಮಾಡಿದ್ರೆ ಸ್ವಲ್ಪ ರಿಸಲ್ಟ್ ಬರೋದು ಅಂದ್ಬಿಟ್ಟು ಎಲ್ಲಾನು ಆಲ್ಮೋಸ್ಟ್ ಟ್ರೈ ಮಾಡಿದೀನಿ ಮ್ಯಾಮ್. ಕೆಲವೊಂದು 2-3 ಟೈಮ್ಸ್ ಮಾಡಿ ವೇಸ್ಟ್ ಮಾಡಿರೋದು ಉಂಟು. ಸೊ ಫಸ್ಟ್ 1 ಮಂತ್ ಅಲ್ಲೇ ನಿಮ್ದು ಕಂಪ್ಲೀಟ್ ಆಗೋಗಿತ್ತಲ್ವಾ ಎಲ್ಲ ಡ್ರಾಯಿಂಗ್ಸ್? ಹಾ ಮ್ಯಾಮ್, ಯಾಕಂದ್ರೆ ನಾನು ಜರ್ನಿ ಮಾಡುವಾಗ ನಂಗೆ ತುಂಬಾ ಟೈಮ್ ಸಿಗ್ತಾ ಇತ್ತು. ಸೊ ನಾನು 1 ಟೈಮ್ ವಿಡಿಯೋ ನೋಡ್ಕೊಂತಾ ಇದ್ದೆ. ಸೊ ಬಂದು ವರ್ಕ್ ಕೂಡ ಮಾಡ್ತಾ ಇದ್ದೆ ಮ್ಯಾಮ್. ನಾನ್ 2 o'clock 1 o'clock ಏನು ನೋಡಿಲ್ಲ. ಅದ್ ಕುತ್ಕೊಂಡ್ಬಿಟ್ರೆ ಹಂಗೆ ಮ್ಯಾಮ್, ಅದು ತೆಗ್ದಿಡೋದಕ್ ಮನ್ಸೇ ಬರಲ್ಲ. ಕಂಪ್ಲೀಟ್ ಮಾಡೇ ಇಡ್ಬೇಕು. ನಂಗೆ ತುಂಬಾ ಖುಷಿ ಕೊಟ್ಟಿದೆ ಡ್ರಾಯಿಂಗ್ ಮ್ಯಾಮ್. ಇದು ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನಂಗೆ ಅನ್ಕೊಂಡೇ ಇರ್ಲಿಲ್ಲ. ನನ್ಗೆ ಆಕ್ಚುಲಿ ಇದು ಕಂಪ್ಲೀಟ್ ಮಾಡಿದ್ಮೇಲೆ ಅಂತೂ ಅದೆಷ್ಟು ಸಾರ್ತಿ ನೋಡ್ಬಿಟ್ಟಿದೀನೋ, ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ ಫಸ್ಟ್ ಡ್ರಾಯಿಂಗ್ ಇದೆ ಮ್ಯಾಮ್. ನಂಗೆ ತುಂಬಾ ಚೆನ್ನಾಗಿ ಬಂತು ಅಂತ ಫೀಲ್ ಆಗಿದ್ದಿದೆ ಡ್ರಾಯಿಂಗ್ ನನಗೆ. ವಾವ್, ಸೋ ಗುಡ್. ನಿಜವಾಗ್ಲು ಯಾರು ನಂಬ್ತಾರೆ ಇವಾಗ ನೀವು ಝೀರೋ ಡ್ರಾಯಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ ಅಂತ? ಸ್ಲೋಲಿ ನೋಡಿ. ಅಂಡ್ ಸಮ್ವೇರ್ ನಿಮ್ದು ಏನಾದ್ರೂ ಒಂದ್ ಸ್ವಲ್ಪ ನಿಮ್ಗೆ ಸ್ಯಾಟಿಸ್ಫೈಡ್ ಇಲ್ಲ ಅಂತಂದ್ರೆ ಮೇ ಬಿ ಅಲ್ಲಿ ಕಾನ್ಫಿಡೆನ್ಸ್ ಲ್ಯಾಕ್ ಆಗಿದೆ. ಬಟ್ ಅದನ್ನ ಎಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಅಚೀವ್ ಮಾಡಿದೀರಾ ಅಂದ್ರೆ truly inspiring. Oh my God, slow shift. And look at this one. So cute. ಆಕ್ಚುಲಿ ಇದು ತುಂಬಾ ಹಾಳಾಗಿತ್ತು ಮ್ಯಾಮ್, ನಾನು ಸರಿ ಮಾಡಿದೆ. ಬಟ್ ನಮ್ಮ ಮಮ್ಮಿ ಎಲ್ಲ ಅದನ್ನ ನೋಡಿದ್ರೆ, ಮ್ಯಾಮ್ ನೋಡಿ ಎಷ್ಟು ಚೆನ್ನಾಗಿದೆ, ಬಟ್ ನಿಂದು ಮಾತ್ರ ನೋಡಿದ್ರೆ ಚೆನ್ನಾಗಿದೆ ಅನ್ಸುತ್ತೆ, ಬಟ್ ಮ್ಯಾಮ್ದು ನೋಡಿ ನಿಂದು ನೋಡಿದ್ರೆ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೇಕಿತ್ತು ಅನ್ಸ್ತು ಅಂದ್ರು. ಬಟ್ ನಾನು ಇದನ್ನ ಮತ್ತೆ ಟ್ರೈ ಮಾಡೇ ಮಾಡ್ತೀನಿ ಮ್ಯಾಮ್. ಇದಕ್ಕೆ ನಾನು A3 ಸೈಜ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು, ನೀವು ತುಂಬಾ ಚೆನ್ನಾಗಿ ಮಾಡಿದೀರಾ ಇದು. ಆಕ್ಚುಲಿ ಇದನ್ನ ಮಾತ್ರ ತೋರಿಸಿದಾಗ ಎಲ್ರಿಗೂ ಲೈಕ್ ಆಯ್ತು. ಅದು ಆಕ್ಚುಲಿ ಹಾಳಾಗಿತ್ತು, ನಾನು ಅದನ್ನ ಸರಿ ಮಾಡ್ಬಿಟ್ಟು ನಾನು ತೋರಿಸ್ದೆ. ಒಂಥರ ಮೀಸೆ ತರ ಬಂದ್ಬಿಟ್ಟಿತ್ತು ಮ್ಯಾಮ್ ಅದು. ಹೆಂಗೋ ಸರಿ ಮಾಡಿ ತೋರಿಸಿದಕ್ಕೆ ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಅಯ್ಯೋ ಇದೇನು ನಮ್ಮ ಮ್ಯಾಮ್ ಮಾಡಿರೋ ತೋರಿಸ್ತೀನಿ ಇರು ಅಂದ್ರೆ, ವಾವ್ ಮ್ಯಾಮ್ ಹಿಂಗ್ ಮಾಡಿದಾರ, ಓಕೆ ಓಕೆ ಇನ್ನು ಪರವಾಗಿಲ್ಲ, ಟ್ರೈ ಮಾಡಿ, ಇನ್ನೊಂದ್ಸರಿ ಟ್ರೈ ಮಾಡು ಅಂತ ಹೇಳಿದಾರೆ. ಬಟ್ ಇದು A3 ಸೈಜ್ ಅಲ್ಲಿ ಮತ್ತೆ ಮಾಡ್ತೀನಿ ಮ್ಯಾಮ್. ಬಟ್ ನಿಜವಾಗ್ಲೂ ಇದನ್ನ ನೋಡ್ಬಿಟ್ಟು ಯಾರು ನಂಬಲ್ಲಪ್ಪ ಇದು ಝೀರೋ ಡ್ರಾಯಿಂಗ್ ಸ್ಕಿಲ್ ಇಂದ ಬಿಡ್ತಿದ್ದೀರಾ ಅಂತ. ನಿಮ್ಮ ಡೆಡಿಕೇಶನ್ ಏನ್ ಹೇಳೋಣ ನಾವು. ಅಲ್ಲಿ ಕೋಡ್ ನೋಡಿ, ನನಗೆ ಆಶ್ಚರ್ಯ ಮೇಲೆ ಆಶ್ಚರ್ಯ. ಫಸ್ಟ್ ಎಲ್ಲಾದು ಕಂಪ್ಲೀಟ್ ಆಗಿ ಫಸ್ಟ್ ಕಳಿಸ್ತಾ ಇದ್ದೀರಾ. ಯಾವಾಗ ಮಾಡ್ತಾ ಇದಾರೆ ಇವರು? ನಾನ್ ನಿಜವಾಗ್ಲೂ ಏನ್ ಅನ್ಕೊಂಡಿದ್ದೆ ಅಂದ್ರೆ, ಓ ಮನೇಲಿ ಫ್ರೀ ಆಗಿದ್ದಾರೆ, ಸೊ ಲೈಕ್ ನಾನ್ ಅನ್ಕೊಂಡೆ ಲೈಕ್ ನ್ಯೂಲಿ ಮ್ಯಾರಿಡ್ ಅನ್ಸುತ್ತೆ, ಓ ಆರಾಮಾಗಿದ್ದಾರೆ, ಮಕ್ಕಳು ಏನು ಇಲ್ಲ. ನನ್ ಮಗನ್ಗೆ ಹೇಳ್ಕೊಟ್ಕೊಂಡು, ನನ್ನ ಮಗನು ಪಕ್ಕದಲ್ಲಿ ಕೂರ್ಸ್ಕೊಂಡು ಅವ್ನಿಗೂ ಹೇಳ್ಕೊಟ್ಕೊಂಡು ನಾನು ಡ್ರಾಯಿಂಗ್ ಮಾಡ್ತಾ ಇದ್ದೆ. ಸೊ ಅವ್ನಿಗೆ ಹೇಳ್ಕೊಡೋ ನೆಪ ಮಾಡ್ಕೊಂಡು ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗ್ತಾ ಇತ್ತು. ಸೊ ಹಂಗಾಗಿ ಕಂಪ್ಲೀಟ್ ಮಾಡ್ಕೊಂಡೆ. ನೀವು ಆಮೇಲೆ ಹೇಳಿದ್ಮೇಲೆ ನನಗೆ ಮಗ ಇದ್ದಾನೆ, ಆಮೇಲೆ ಪ್ರೊಫೆಷನ್ ಹೋಗ್ತೀನಿ ಅಂದ್ರೆ ನಂಗೆ ಫುಲ್ ಶಾಕ್. ಓ ಮೈ ಗಾಡ್, ಇಷ್ಟು ಡ್ಯೂರೇಷನ್ ಅಲ್ಲಿ ಹೆಂಗಪ್ಪ ಇವ್ರು ಮುಗಿಸಿದ್ರು ಅಂತ. ಸುಮಾ ಮ್ಯಾಮ್, ದಿಸ್ ಇಸ್ ಇನ್ಕ್ರೆಡಿಬಲ್, ಇನ್ಕ್ರೆಡಿಬಲ್. ಓಕೆನಾ? ಇದನ್ನ ಯಾರು ಒಬ್ಬರಿಗೆ ಕಂಪೇರ್ ಮಾಡೋದಲ್ಲ. ಈಗ ನನ್ನ ಜರ್ನಿ ಇರ್ಬೋದು, ನನ್ನ ಜರ್ನಿನೇ ಡಿಫ್ರೆಂಟ್, ನಿಮ್ ಜರ್ನಿನೇ ಡಿಫ್ರೆಂಟ್. ಸೊ ಖಂಡಿತ ಕಂಪ್ಯಾರಿಸನ್ ಇಲ್ಲ. ದಿಸ್ ಇಸ್ ಅ ಡೈಮಂಡ್. ಓಕೆನಾ? ಸೂಪರ್ ಡೂಪರ್. ಓಕೆ, ಆಲ್ರೈಟ್. ಈಗ ಎಲ್ಲರೂ ಕುಕ್ ಆಗಿ ನೀವು ಮ್ಯಾಮ್ಗೆ ಈಗ ನಾನು ಲಾಂಚ್ ಮಾಡ್ತೀನಿ ಅಗೇನ್. ಓಕೆ, ಆಲ್ರೈಟ್. ಈಗ ನಿಮ್ ಸ್ಕ್ರೀನ್ ಮೇಲೆ ಪೋಲ್ ಸ್ಟಾರ್ಟ್ ಆಗ್ತಾ ಇದೆ. ಮ್ಯಾಮ್ಗೆ ಎಷ್ಟು ಸ್ಟಾರ್ಸ್ ಕೊಡ್ತೀರಾ? ಕ್ವಿಕ್ ಆಗಿ ಕೊಡ್ರಪ್ಪ. ಮ್ಯಾಮ್ ಆಕ್ಚುಲಿ ನಂದು ಇನ್ನೂ ಇದೆ 10 days ಹಾರ್ಟ್ ಚಾಲೆಂಜ್. ಓಕೆ 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 ಓಕೆ, ವೆಲ್ ಐ ಎಂಡ್ ದ ಪೋಲ್ ಹಿಯರ್. ಆಲ್ರೈಟ್, ಸೊ ಮುಂದಕ್ಕೆ ಹೋಗೋಣ. ಅದ್ ಆಕ್ಚುಲಿ ನೋಡಿ ಮ್ಯಾಮ್, ಇದೆಲ್ಲ ಸ್ಟಾರ್ಟಿಂಗ್ ಮಾಡುವಾಗ ಸುಮ್ನೆ ಟ್ರೈ ಮಾಡಿದೆ, ಅದು ಬರ್ತಾ ಇರ್ಲಿಲ್ಲ ಅಲ್ವಾ. ನಾನು ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಈಗ ನಾವೇ ಓನಾಗಿ ಮಾಡ್ಬೇಕು ಅಂದ್ರೆ ಡೇಟ್ ಕೂಡ ನಾನು ಕರೆಕ್ಟ್ ಆಗಿ ಹಾಕಿಲ್ಲ ಮ್ಯಾಮ್. ಅದು ಇದು ಹಾಕ್ಬಿಟ್ಟಿದ್ದೀರಲ್ಲ, ಒಟ್ಟಿಗೆ ಮಾಡಿ ಆಮೇಲೆ ಡೇಟ್ ಹಾಕ್ತೆ. ಸೊ ನೋಡಿ ಹಿಂಗೆ ಕಷ್ಟಪಟ್ಟು ನಂಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಮ್ಯಾಮ್ ಮಾಡುವಾಗ. ಒಂದು ರಿಯಾಲಿಸಮ್ ಬರ್ತಾನೆ ಇರ್ಲಿಲ್ಲ ನನಗೆ. ಸೊ ಮಾಡ್ತಾ ಮಾಡ್ತಾ ಓಕೆ ಅಂತ ಅನ್ನಿಸ್ತು. ನೋಡಿ, ಇಲ್ಲಿ ಹೋಗ್ತಾ 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 ಶಿಫ್ಟ್ ಆಗ್ತಾ ಇದೆ. ನೋಡಿ ಇಲ್ಲಿ ಎಷ್ಟು ಶಿಫ್ಟ್ ಆಯ್ತು. ಸೂಪರ್. ಇದೇನೋ ಡಿಫ್ರೆಂಟ್ ಆಗಿ ಏನೋ ಮಿರರ್ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಮಾಡಿದೀರಾ ಇಲ್ಲಿ. ಲೈಕ್ ಕ್ಯಾಟರ್ ಪಿಲ್ಲರ್ದು ಇಮೇಜ್ ಇಲ್ಲಿ ಒಳಗಡೆ ಬಟರ್ಫ್ಲೈ ಆಗಿದೆ ಅಲ್ವಾ? ಸೊ ಗುಡ್. ಓ, ಲುಕ್ ಎಟ್ ದಿಸ್ ಒನ್. ವಾವ್, ಇನ್ಕ್ರೆಡಿಬಲ್ ಒನ್. ಸೂಪರ್. ಹೇ, ವೆರಿ ನೈಸ್. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಜರ್ನಿ. ಡೋನಟ್ ಇಲ್ಲ, ಇದು ಚಾಕ್ಲೇಟ್ ಬನ್ ಅನ್ಸುತ್ತಲ್ವಾ? ಮ್ಯಾಮ್ ಸೂಪರ್. ಹೇ, ಅಮೇಜಿಂಗ್. 13-14 ಮಾಡಿದೆ ಅನ್ಕೊಂತೀನಿ ಮ್ಯಾಮ್. ಯಾಕಂದ್ರೆ ಒಂದ್ 2-3 ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಸೊ ನಂಗೆ ಇನ್ನೂ ಟೈಮ್ ಇದ್ದಿದ್ರೆ, ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಅಂತ ಗೊತ್ತಿದ್ರೆ ಇನ್ನೂ ಜಾಸ್ತಿ ಮಾಡ್ಬಿಡ್ತಾ ಇದೆ ಮ್ಯಾಮ್. 3 times, ಥರ್ಡ್ ಅಟೆಂಪ್ಟ್ ಹಿಂಗ್ ಬಂತು. ಬಟ್ ಆದ್ರೂ ಫಸ್ಟ್ ಒನ್ಗೆ ಸೆಕೆಂಡ್ ಒನ್ ಕಂಪೇರ್ ಮಾಡಿದ್ರೆ ಇದು ಓಕೆ ಅನ್ಸ್ತು ಮ್ಯಾಮ್. ಹೌದು ಹೌದು, ಕಳ್ಸಿದ್ರಿ ಅಲ್ಲ, ನೋಡಿದ್ದೆ. ನಿಮ್ಗೆ ಕಳ್ಸ್ಬಿಟ್ಟಿದ್ದೆ ನಾನು. ತುಂಬಾ ಬೆಟರ್ ಇದೆ. ಅದನ್ನ ಇದು ಕ್ರಿಯೇಟ್ ಮಾಡೋಕ್ ಆಗ್ತಾ ಇಲ್ಲ ಅಂದ್ರೆ ನಾನು ಮಾಡ್ಲೇಬೇಕು ಚಾಲೆಂಜ್ ಈಗ ತಗೊಂಡು. ನನ್ಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದೆ ಟೈಗರ್, ಸಾರಿ ಲಯನ್. ಸುಮಾರು ಡ್ರಾಯಿಂಗ್ ಇಷ್ಟ ಆಯ್ತು ನನ್ಗೆ. ಎಷ್ಟು ಚೆನ್ನಾಗಿ ಮಾಡಿದಿರ. ಈ ಕಾರ್ ಎಷ್ಟು ಚೆನ್ನಾಗಿದೆ. ನಾವು ಇವಾಗ ವೋಟಿಂಗ್ ಮಾಡ್ರಪ್ಪ. ಇವಾಗ ಪೋಲ್ನ ಲಾಂಚ್ ಮಾಡ್ತೀನಿ.
ಎಸ್. ಓಕೆ, ಇವಾಗ ಯಾವ ಸ್ಟಾರ್ಸ್ ಕೊಡ್ತೀರಾ ನಮ್ಮ ಸುಮಾ ಮ್ಯಾಮ್ಗೆ ಫಾರ್ ದಿಸ್? ಅವ್ರಿಗೆ ಒಂದು ಹೊಸ ಹೆಸರೇ ಇಟ್ಬಿಡ್ಬೇಕು, ಐ ಆಮ್ ಪಾಸಿಬಲ್ ಅಂತ. ಎಲ್ಲರೂ ವೋಟ್ ಮಾಡ್ಬೇಕು ಕ್ವಿಕ್ ಆಗಿ. ಗಿವ್ ಹರ್ ಸ್ಟಾರ್ಸ್. ಸೊ ಅವರ ಸ್ಟೋರಿಯನ್ನ ತಲೆಯಲ್ಲಿ ಇಟ್ಕೊಂಡು ಹಾಕ್ಬೇಕಾಗುತ್ತೆ. ಯು ಕಾಂಟ್ ಏಬಲ್ ಟು ಕಂಪೇರ್ ವಿತ್ ಈಚ್ ಅದರ್. ಅಮೇಸಿಂಗ್, ಥ್ಯಾಂಕ್ ಯು ಸೋ ಮಚ್. 24 ಮೆಂಬರ್ಸ್ ವೋಟ್ ಮಾಡಿದ್ವಿ. ಇನ್ನು ಜಾಸ್ತಿ ಜನ ಇದ್ದೀರಾ ಇಲ್ಲಿ, ನೀವೆಲ್ಲರೂ ವೋಟ್ ಮಾಡ್ಬೇಕು. ಓಕೆ, ಇನ್ನು ವೋಟಿಂಗ್ ಬರ್ತಾ ಇದೆ. ಆಲ್ ರೈಟ್, ಕ್ವಿಕ್ ಆಗಿ ವೋಟ್ ಮಾಡಿ. ಮ್ಯಾಮ್ ಹಾ ಸ್ಕ್ರೀನ್ ಶೋ ಆಗ್ತಿಲ್ಲ. ಹಾ, ಸ್ಟಾಪ್ ಮಾಡ್ತೀನಿ. ಸೊ ರಿಸಲ್ಟ್ಸ್ ಬಂದು ಲೈಕ್ ಈ ರೀತಿ ಇದೆ. ವಂಡರ್ಫುಲ್. 4 ಸ್ಟಾರ್ ಅಂಡ್ 5 ಸ್ಟಾರ್ ಕೊಟ್ಟಿದ್ದಾರೆ ನಮ್ಮ ಸುಮಾ ಮ್ಯಾಮ್ಗೆ. Thank you, everyone. ಅಮೇಸಿಂಗ್. ಆಲ್ ರೈಟ್, ಸೊ ಈಗ ಕ್ವಿಕ್ ಆಗಿ ನಮ್ಮ ನೆಕ್ಸ್ಟ್ ಆರ್ಟಿಸ್ಟ್ ನ ಸ್ಪಾಟ್ಲೈಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸುಮಾ ಮ್ಯಾಮ್, ಸೂಪರ್ ಎಕ್ಸಲೆಂಟ್ ನಿಮ್ಮ ಸ್ಟೋರಿ. ಲೈಕ್ ಫಾರ್ ಆಲ್ ಆಫ್ ಅಸ್ ದಿಸ್ ಇಸ್ ಸಚ್ ಇನ್ಸ್ಪಿರೇಷನ್. ಆಲ್ ರೈಟ್, ಇವಾಗ ನೆಕ್ಸ್ಟ್ ಯಾರಿದ್ದೀರಪ್ಪ? ಕ್ವಿಕ್ ಆಗಿ ಕ್ಯಾಮ್ರಾ ಆನ್ ಮಾಡಿದ್ರೆ ಐ ವಿಲ್ ಸ್ಪಾಟ್ಲೈಟ್ ಯು. ಆಲ್ ರೈಟ್, ಸುಷ್ಮಿತಾ ಇಸ್ ಹಿಯರ್. ಹಾಯ್ ಸುಷ್ಮಿತಾ. ಸುಷ್ಮಿತಾ ಅವ್ರ ಬಗ್ಗೆ ಹೇಳಬೇಕು. ಶಿ ಇಸ್ ಸಚ್ ಅ ಇನ್ಕ್ರೆಡಿಬಲ್ ಟ್ಯಾಲೆಂಟ್. ಅಂಡ್ ಸುಷ್ಮಿತಾ, ನಿಮ್ಗೋಸ್ಕರ ತುಂಬಾ ಜನ ಕಾಯ್ತಾ ಇದ್ದಾರೆ, ತುಂಬಾ ಜನಕ್ಕೆ ನೀವು ಹೆಲ್ಪ್ ಮಾಡೋಕಿದೆ. ಅಂಡ್ ನಿಮ್ಮ ಜರ್ನಿಯನ್ನ ನೋಡ್ಬೇಕು. ಲೈಕ್ ನಿಮ್ಗೆ ಯಾವ ರೀತಿ ಪೊಟೆನ್ಶಿಯಲ್ ಇದೆ ಅಂತಂದ್ರೆ, ಒಂದು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಆಗಿ ಒಂದು ಇಂಡಿಯಾನ ಗರಿಮೆ ಜಾಸ್ತಿ ಮಾಡೋ ಕೆಪಾಸಿಟಿ ನಿಮ್ಗಿದೆ. ಯು ಆರ್ ಸಚ್ ಅ ಟ್ಯಾಲೆಂಟ್. ಆಲ್ ರೈಟ್, ನಾವು ಈ ಸ್ಟೇಜ್ ಕಂಪ್ಲೀಟ್ಲಿ ಇವಾಗ ನಿಮ್ಗೆ ಬಿಟ್ಕೊಡ್ತಾ ಇದೀವಿ. ಅಂಡ್ ನಿಮ್ಮ ಸ್ಟೋರಿಯನ್ನ ನಮ್ ಜೊತೆ ಕೇಳಿಸ್ತಿದೆ ಮ್ಯಾಮ್? ಕೇಳಿಸ್ತಾ ಇದೆ? ಕೇಳಿಸ್ತಾ. ಎಸ್. ಹಾಯ್ ಎವ್ರಿವನ್. ನನ್ನ ಹೆಸರು ಸುಷ್ಮಿತಾ ಅಂತ. ನಾನು ಆಕ್ಚುಲಿ ಸಿವಿಲ್ ಇಂಜಿನಿಯರ್. ನಾನು ಒಂದು MNC ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ಗೆ ಆಕ್ಚುಲಿ ನಾನು ಮೆಟರ್ನಿಟಿ ಲೀವ್ ಅಲ್ಲಿ ಇದ್ದಿದ್ದು. ಮೆಟರ್ನಿಟಿ ಲೀವ್ ಅಲ್ಲಿ ಸುಮ್ನೆ ಯಾಕೆ ಆ ಟೈಮ್ ವೇಸ್ಟ್ ಅಲ್ಲ, ನನ್ ಬೇಬಿಗೂ ಟೈಮ್ ಕೊಡ್ಬೇಕು. ಆ ಟೈಮಲ್ಲಿ ಅವ್ನ್ ಮಲಗಿದ್ದಾಗ ಸುಮ್ನೆ ಯಾಕೆ ಆ ಟೈಮ್ ನ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಜಾಯ್ನ್ ಆಗಿದೆ. ಆಕ್ಚುಲಿ ನಾನು ಡ್ರಾಯಿಂಗ್ ಕ್ಲಾಸ್ಗೂ ಜಾಯ್ನ್ ಆಗ್ಬೇಕು ಅಂತಿರ್ಲಿಲ್ಲ. ಏನೋ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗ ದೇವ್ರ ದಯೆಯಿಂದ ಮ್ಯಾಮ್ ಸಿಕ್ರು. ನಾನು ಜಸ್ಟ್ ಡೆಮೋ ಕ್ಲಾಸ್ ಅಟೆಂಡ್ ಮಾಡಿದೆ ಒಂದ್ಸಾರಿ. ಡೆಮೋ ಕ್ಲಾಸ್ ಅಟೆಂಡ್ ಮಾಡಿ ನನ್ಗೆ ಅದು ಲೈಟ್ಸ್ ಅಂಡ್ ಶಾಡೋ ಬಗ್ಗೆ ಅವ್ರು ಹೇಳ್ಕೊಟ್ಟಿದ್ರು. ನನ್ಗೆ ತುಂಬಾ ಇಷ್ಟ ಆಯ್ತು ಡೆಮೋ ಕ್ಲಾಸ್. ಸೊ ನಾನ್ ಮನೇಲಿ ಬಂದ್ಬಿಟ್ಟು ಮನೇಲಿ ನಮ್ಮ ಹಸ್ಬೆಂಡ್ ಮತ್ತೆ ಮಮ್ಮಿ ಡ್ಯಾಡಿನ ಕೇಳಿದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಆಯ್ತು ಮಾಡು. ನನ್ನ ಹಸ್ಬೆಂಡ್ ಒಂದ್ಸರಿ ಚೆಕ್ ಮಾಡು ಯಾವ್ದಕ್ಕೂನು ಇದು ಫೇಕ್ ಪೇಜಾ ಏನು ಅಂತ ಹೇಳಿದ್ರು. ಇಲ್ಲ ನಾನೆಲ್ಲ ಚೆಕ್ ಮಾಡಿ ನೋಡಿದ್ದೀನಿ, ಚೆನ್ನಾಗಿದೆ, ನಾನು ಕಲಿಬೇಕು ಅಂತಿದ್ದೆ. ನನ್ ಯಾವತ್ತು ಡ್ರಾಯಿಂಗ್ ಕ್ಲಾಸ್ ಅಂತ ಅಟೆಂಡೇ ಮಾಡಿಲ್ಲ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡ್ತೀನಿ ಅಂತ ಹೇಳಿದೆ. ನಮ್ಮ ಮಮ್ಮಿ ಆಯ್ತು, ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ನಿನ್ ಡ್ರೀಮಿಗೆ ಸಪೋರ್ಟಿವ್ ಆಗಿರ್ತೀವಿ, ನಿನ್ ಬ್ಯಾಕ್ ಬೋನ್ ಆಗಿರ್ತೀವಿ, ಏನಾದ್ರು ಮಾಡು, ಪಾಪನ್ ನಾನ್ ನೋಡ್ಕೋತೀನಿ, ಮಾಡು ಅಂದ್ರು ನಮ್ಮ ಮಮ್ಮಿ. ಸೊ ನಾನು ಹಂಗಾಗಿ ಜಾಯ್ನ್ ಆಗಿದ್ದು ಕ್ಲಾಸ್ನ. ನಾನ್ ಆಕ್ಚುಲಿ ಚಿಕ್ಕ ವಯಸ್ಸಿಂದಲೂ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಒಂದ್ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್. ಆಕ್ಚುಲಿ ಇವ್ರು ಕೇಳಿದ್ರೆ ಸುಮಾ ಅವ್ರದೆಲ್ಲ ಆತರ ಇಲ್ಲ, ನನ್ ಮುಂಚಿಂದಲೂ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ನನಗೇನ್ ಗೊತ್ತೋ ಅದು ಡ್ರಾಯಿಂಗ್ ಅಂದ ತಕ್ಷಣ ಮ್ಯಾಮ್ ತರ ಅಲ್ಲ, ನನಗೆ ಎಷ್ಟು ಗೊತ್ತೋ ಅಷ್ಟೇ ಡ್ರಾಯಿಂಗ್ ಮಾಡೋದು. ಬಟ್ ಬಿಟ್ಟಿರ್ಲಿಲ್ಲ, ಮಾಡ್ತಾ ಇದ್ದೆ ಚಿಕ್ಕ ಪುಡ್ದು. ಯಾವಾಗ ಮೇ ಬಿ ಒಂದ್ 5th 6th ಅಲ್ಲಿ ಒಂದು ವಿಜಯಲಕ್ಷ್ಮಿ ಪಾಂಡೆ ಅಂತ ಪುಟಾಣಿ ಡ್ರಾಯಿಂಗ್ ಮಾಡಿದ್ದೆ, ಚಿಕ್ಕದಾಗಿ ರೂಲ್ಡ್ ಶೀಟ್ ಮೇಲೆ ಮಾಡಿದ್ದೆ. ನಮ್ ಡ್ಯಾಡಿ ಅದನ್ನ ಹಿಂದೆಗಡೆ ಒಂದ್ ಸ್ವಲ್ಪ ಇದು ಏನೋ ಸ್ವಲ್ಪ ಗಟ್ಟಿ ತರ ಏನೋ ವುಡ್ ತರ ಹಾಕ್ಬಿಟ್ಟು ಅದನ್ನ ಸ್ಟಿಕ್ ಮಾಡಿದ್ರು. ಅವ್ರು ನಮ್ ಡ್ಯಾಡಿ ನಂಗೆ ಸಖತ್ತು ಸಪೋರ್ಟ್ ಮಾಡ್ತಿದ್ರು. ಡ್ಯಾಡಿ ಮಮ್ಮಿ ಇಬ್ರು ಏನಾದ್ರು ಮಾಡು, ಪೇಂಟ್ ಬಾಕ್ಸ್ ತರೋದು, ತಂದ್ಕೊಡೋದು, ಟ್ರೈ ಮಾಡು, ಹೊಸದಾಗ ಪೇಂಟಿಂಗ್ಸ್ ಟ್ರೈ ಮಾಡು, ಏನಾದ್ರು ಒಂದು ಹೊಸ ತಂದ್ಕೊಡೋದು, ಪೆನ್ಸಿಲ್ಸ್ ಟ್ರೈ ಮಾಡು ಅಂತ. ಅವಾಗ ನನ್ಗೆ ಇನ್ನೊಂದ್ ಸ್ವಲ್ಪ ಮಾಡ್ಬೇಕು ಹೊಸದೇನೋ ತಂದ್ಕೊಟ್ಟಿದ್ದಾರೆ, ಮಾಡೋಣ, ಎಂಕರೇಜ್ ಮಾಡ್ತಾರೆ. ಸ್ಕೂಲಲ್ಲೆಲ್ಲ ಡ್ರಾಯಿಂಗ್ಸ್ ಎಲ್ಲ ಏನೇನ್ ಕೊಡ್ತಾ ಇದ್ರು ಸ್ಕೂಲಲ್ಲೆಲ್ಲ ಮಾಡ್ತಾ ಇದ್ದೆ, ಪ್ರಾಜೆಕ್ಟ್ಸ್ ವರ್ಕ್ ಮಾಡ್ತಾ ಇದ್ದೆ, ಫ್ರೆಂಡ್ಸಿಗೂ ಬರ್ಕೊಡ್ತಾ ಇದ್ದೆ. ಅವ್ರು ಹೇಳಿದ ಸೇಮ್ ಜರ್ನಿ ನನ್ಗೂ ಹಂಗೆ ಅನ್ಸುತ್ತೆ. ನಮ್ ಸರ್ ಹೇಳಿದ್ರು ಡ್ರಾಯಿಂಗ್ ಡಿಪ್ಲೊಮೊ ಸೇರ್ಕೋ ಅಂತ. ಆ ಒಂದ್ ಸ್ಟೇಜ್ ಅಲ್ಲಿ ನಾನು ಅನ್ಕೊಂಡೆ ಡ್ರಾಯಿಂಗ್ ಡಿಪ್ಲೊಮೊ ಸೇರ್ಕೊಬಿಡೋಣ. ಅವಾಗೆಲ್ಲ ಫೈನ್ ಆರ್ಟ್ಸ್ ಎಲ್ಲ ಗೊತ್ತಿಲ್ಲ, ನಾವು ಡ್ರಾಯಿಂಗ್ ಡಿಪ್ಲೊಮೊ ಅಂತ ಅನ್ಕೊಂಡಿದ್ದೆ. ಸೇರ್ಕೊ ಅಂದ್ರು. ನಮ್ಮ ಮನೇಲಿ ಕೇಳಿದಾಗ ಅವ್ರು ಇಲ್ಲಮ್ಮ, ಕಲೆಗೆ ಬೆಲೆ ಕೊಡಲ್ಲ, ಹಂಗೆ ಹಿಂಗೆ, ಇಂಜಿನಿಯರಿಂಗ್ ಮಾಡು ಅಂತ. ಸೊ ಇಂಜಿನಿಯರಿಂಗ್ ಮಾಡಿ ಮತ್ತೆ ಜಾಬ್ ಮಾಡ್ಕೊಂಡು MTech ಮಾಡ್ಕೊಂಡು ಅದಕ್ಕೆ 2 years ಬ್ರೇಕ್ ತಗೊಂಡೆ. MTech ಪ್ಲಸ್ ಜಾಬ್ ಪ್ಲಸ್ ಮತ್ತೆ ನನ್ನ ಮದುವೆ ಅಂತ 2 years ಡ್ರಾಯಿಂಗ್ ಕಂಪ್ಲೀಟ್ ಬ್ರೇಕ್ ಹಾಕಿದ್ದೆ. ಇವಾಗ ಇಲ್ಲಿ ಅದೆಂತದೋ ಹೇಳಿದ್ರು ವರ್ಡ್, ನನಗೆ ಆರ್ಟ್ ಬ್ಲಾಕ್ ಏನೋ ಮ್ಯಾಮ್ ಹೇಳಿದ್ರ ಒಂದು ವರ್ಡ್, ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಮೇ ಬಿ ನನಗೆ ಅದಾಯ್ತು ಅನ್ಸುತ್ತೆ. ಆಫ್ಟರ್ 2 years ನಾನು ಮತ್ತೆ ಸ್ಟಾರ್ಟ್ ಮಾಡಿದಾಗ ಆ ತರ ಬ್ಲಾಕ್ ಆಯ್ತು. ನನಗೆ ಏನ್ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಿಲ್ಲ. ಮುಂಚೆ ಮಾಡಿದ್ದು ಬೇರೆ ತರ ಅನ್ಸ್ತಿತ್ತು, ಇವಾಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಆದ್ರೆ ಗ್ರಾಫೈಟ್ ಡ್ರಾಯಿಂಗ್ಸ್ ಎಲ್ಲ ಅದೇ ಚಿಕ್ಕ ಪುಟ್ಟದಾಗ ಮಾಡ್ತಿದ್ದೆ. ಆಮೇಲೆ
ಸ್ವಲ್ಪ ಇಂಜಿನಿಯರಿಂಗ್ ಮಾಡಿ ಜಾಬ್ ಮಾಡುವಾಗ ನಾನು ಪೋರ್ಟ್ರೇಟ್ಸ್ ನ ಕೆಲವೊಂದು ಟ್ರೈ ಮಾಡ್ತಿದ್ದೆ. ಮ್ಯಾಮ್ಗೂ ಕಳ್ಸಿದ್ದೆ, ಆ ತರ ಪೋರ್ಟ್ರೇಟ್ಸ್ ನೆಲ್ಲ ಟ್ರೈ ಮಾಡ್ತಿದ್ದೆ, ಬಟ್ ಬಿಟ್ಟಿಲ್ಲ, ಯಾವಾಗ್ಲೂ ಮಾಡ್ತಾನೆ ಇರ್ತಿದ್ದೆ. ಅಷ್ಟೇ, ಅದೇನೋ ಗೊತ್ತಿಲ್ಲ. ಮ್ಯಾಮ್ ಹತ್ರ ನಾನು ಫಸ್ಟ್ ಆಕ್ಚುಲಿ ನನ್ಗೆ ಏನು ನಾನು ಇಲ್ಲಿ ಮೇನ್ ಆಗಿ ಕಲ್ತಿದ್ದೆ ಅಂದ್ರೆ ವ್ಯಾಲ್ಯೂ ಸ್ಕೇಲ್. ಫಸ್ಟ್ ನಾನು ವ್ಯಾಲ್ಯೂ ಸ್ಕೇಲ್ ನಾನು ಕಲ್ತಿದ್ದಾಗ್ಲೇ ನನಗೆ ಅರ್ಥ ಆಗಿದ್ದು ಈ ತರ ಲೈಟ್ಸ್ ಎಲ್ಲ. ಆಮೇಲೆ ನೆಕ್ಸ್ಟ್ ಲೈಟ್ಸ್ ಅಂಡ್ ಶಾಡೋಸ್ ಅರ್ಥನೇ ಗೊತ್ತೇ ಇಲ್ಲ, ಈ ತರ ಎಲ್ಲ ಇರುತ್ತೆ ಟರ್ಮ್ ಅಂತ ಗೊತ್ತಿರ್ಲಿಲ್ಲ. ನನ್ನ ವ್ಯಾಲ್ಯೂ ಸ್ಕೇಲ್ ಬಂದ್ಬಿಟ್ಟು ನನ್ಗೆ ತುಂಬಾ ಹೆಲ್ಪ್ ಮಾಡ್ತು ಅಂತ ಅನ್ಸುತ್ತೆ. ಅದು ಫಸ್ಟ್ ಚಾರ್ಕೋಲ್ ಅಲ್ಲಿ ನನ್ಗೆ ವ್ಯಾಲ್ಯೂ ಸ್ಕೇಲ್ ಮಾಡ್ದಾಗ ನಾನು ನೆಕ್ಸ್ಟ್ ಅದೇ ಡೇನೆ ಸೇಮ್ ಡೇ ನಾನು ಒಂದು ಡ್ರಾಯಿಂಗ್ ಮಾಡಿದೆ, ಐ ಡ್ರಾಯಿಂಗ್, ರಿಯಲಿಸ್ಟಿಕ್ ಐ ಡ್ರಾಯಿಂಗ್. ನನ್ ಮ್ಯಾಮ್ ಏನ್ ಹೇಳ್ಕೊಟ್ರೆ ಸುಮ್ನೆ ನಾನೇ ಟ್ರೈ ಮಾಡಿದ್ದು ಅದನ್ನ. ಆವಾಗ ಗೊತ್ತಾಯ್ತು ನನಗೆ ಈ ತರಾನು ಇರುತ್ತೆ, ಈ ತರ ಐಡೆಂಟಿಫೈ ಮಾಡ್ಬೇಕು, ವ್ಯಾಲ್ಯೂಸ್ ನ, ಶಾಡೋಸ್ ನ, ಲೈಟ್ಸ್ ನ ಐಡೆಂಟಿಫೈ ಮಾಡ್ಬೇಕು, ಸುಮ್ನೆ ಏನೋ ನೋಡ್ಕೊಬಿಟ್ಟು ಹಂಗೆ ಬರ್ದ್ಬಿಡೋದಲ್ಲ ಅಂತ. ಅವಾಗ ನನ್ಗೆ ಅರ್ಥ ಆಗಿದ್ದು. ನಂಗೆ ಅರ್ಥನೇ ಆಗಿರ್ಲಿಲ್ಲ, ಸುಮ್ನೆ ಏನೋ ಬರೆಯೋದು, ಗ್ರಾಫೈಟ್ ಪೆನ್ಸಿಲ್ ಅಲ್ಲಿ ಶೇಡ್ ಮಾಡೋದು ಅಷ್ಟೇ. ಆಮೇಲೆ ನನಗೆ ಮಟೀರಿಯಲ್ಸ್ ಬಗ್ಗೆ ಚೂರು ಐಡಿಯಾ ಇರ್ಲಿಲ್ಲ, ಏನು ಐಡಿಯಾ ಇರ್ಲಿಲ್ಲ. ಏನಂದ್ರೆ ಒಂದು ಆಮೇಲೆ ನೀಡೆಡ್ ಎರೇಸರ್ ಒಂದಿತ್ತು, ನೆಕ್ಸ್ಟ್ ಇದು ಮೆಕ್ಯಾನಿಕಲ್ ಪೆನ್ಸಿಲ್ ಅದ್ ಯೂಸ್ ಮಾಡ್ಕೊಂಡ್ ಬರಿತಾ ಇದ್ದೆ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರಲ್ಲಿ ಎಷ್ಟು ಬರೀತೆ, ಇದ್ರಲ್ಲಿ ಎಷ್ಟು ಬರೀತೆ ಅಂತ. ಅದನ್ನ ನನ್ನ ಸುತ್ತಮುತ್ತ ಎಲ್ಲ ತುಂಬಾ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ನಿನ್ ಕೈಲಿ ಏನೋ ಆಗುತ್ತೆ, ಮಾಡು ಮಾಡು. ಎಲ್ಲ ಯಾರೇನ್ ಇನ್ಸ್ಟಾಗ್ರಾಮ್ ಅಲ್ಲಿ ಚೆನ್ನಾಗಿ ಡ್ರಾಯಿಂಗ್ಸ್ ಮಾಡ್ತಾರೋ ಎಲ್ಲರಿಗೂ ಮೆಸೇಜ್ ಮಾಡೋದು. ಅವ್ರು ರಿಪ್ಲೈ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಏನು ಯಾವ ತರ ಮಾಡ್ಬೇಕು, ಯಾವ್ದು ಡ್ರಾಯಿಂಗ್ ಕ್ಲಾಸಸ್ ಮಾಡ್ತೀರಾ ಅಂತೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕೇಳ್ತಿದ್ದೆ. ಬಟ್ ಆಮೇಲೆ ಡ್ರಾಯಿಂಗ್ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅನ್ನೋದೇ ಹೋಗ್ಬಿಡ್ತು. ಏನೋ ಅದ್ರ ಮೇಲೆ ಅಷ್ಟು ಇದ್ ಬರ್ಲಿಲ್ಲ. ಬಟ್ ಏನೋ ಅದೃಷ್ಟ, ಮ್ಯಾಮ್ ಸಿಕ್ರು. ನಾನು ತುಂಬಾ ಕಲ್ತ್ಕೊಂಡು ಹೇಳಕ್ಕಾಗಲ್ಲ ಎಷ್ಟು ಕಲ್ತಿದ್ದೀನಿ ಅಂತ. ನಾನು ಕೊಟ್ಟಿದ್ದ ಅಮೌಂಟಿಗೆ ನಾನ್ ಜಾಸ್ತಿ ಕಲ್ತ್ಬಿಟ್ಟಿದ್ದೀನಿ. ಮ್ಯಾಮ್ ಎಷ್ಟು ಹೇಳ್ಕೊಟ್ಟಿದಾರೋ ಅದಕ್ಕಿಂತ ಹೆಚ್ಚು ಮ್ಯಾಮ್ ನೋಡಿ 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 ಅವ್ರ ರೀಲ್ಸ್ ನೋಡಿ ಅವ್ರು ಏನ್ ಮಾಡ್ತಾರೋ ನೋಡಿ ಕಲ್ತಿದ್ದೀನಿ. ಇವಾಗ್ಲೂ ನನ್ನ ಮ್ಯಾಮಿಗೆ ಆಕ್ಚುಲಿ ಥ್ಯಾಂಕ್ ಯು ಹೇಳ್ತೀನಿ. ಈ ತರ ಒಳ್ಳೆ ಆಪರ್ಚುನಿಟಿ ಎಲ್ರಿಗೂ ಕೊಡ್ತಾ ಇರೋದಕ್ಕೆ. ನನ್ನ ಫಸ್ಟ್ ಮೆಂಟರು ನೀವೇ, ನನ್ನ ಫಸ್ಟ್ ಟೀಚರ್ ನೀವೇ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಡ್ರಾಯಿಂಗ್ ಯಾವತ್ತೂ ಯಾವ ಟೀಚರ್ ಹತ್ರನೂ ಕಲ್ತಿಲ್ಲ. ಬಟ್ ಮೆಂಟರ್ ಇರ್ಬೇಕು ಒಬ್ರಿಗೆ. ಯಾರಿಗಾಗ್ಲಿ ಮೆಂಟರ್ ಇಲ್ದಿದ್ರೆ ಏನೂ ಮಾಡೋದಕ್ಕಾಗಲ್ಲ ಅಂತ ನನ್ಗೆ ಗೊತ್ತಾಯ್ತು. ಮೆಂಟರ್ ಇಲ್ಲ ಅಂದ್ರೆ ಸುಮ್ನೆ ಬ್ಲೈಂಡ್ ಆಗಿ ಏನೋ ಕಲಿತೀವಿ, ಅದ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಬಟ್ ಅದಾಗಲ್ಲ. ಬಟ್ ಮೆಂಟರ್ ಇರ್ಬೇಕು. ಒಂದ್ ಚಿಕ್ಕ ಪಡ್ದುನು ನನ್ಗೆ ಅರ್ಥ ಆಯ್ತು. ನಾನು ಏರ್ ಡ್ರಾ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ತಗೋತಿದ್ದೆ, ಅದನ್ನ ಎಷ್ಟು ಈಸಿಯಾಗಿ ಪ್ರತಿಯೊಂದು ಡ್ರಾಯಿಂಗ್ ಅಲ್ಲೂ ನಾನು ಮುಂಚೆ ಹೇಳಿದೆ ಮ್ಯಾಮ್ಗೆ, ಒಂದೊಂದು ಟ್ರಿಕಿಯಸ್ಟ್ ಪಾರ್ಟ್ ಇದ್ದೇ ಇರುತ್ತೆ ಒಂದು ಡ್ರಾಯಿಂಗ್ ಅಂದ್ಮೇಲೆ. ಆ ಟ್ರಿಕಿಯಸ್ಟ್ ಪಾರ್ಟ್ ನ ಯಾವ ತರ ಈಸಿ ಮಾಡ್ಕೊಂಡು ಯಾವ ತರ ಮಾಡ್ಬೇಕು, ಅದೇ ನನಗೆ ಮೈನ್ ಆಗಿ ಅರ್ಥ ಮಾಡಿಸಿದ್ದು ನಂಗೆ ಮ್ಯಾಮ್. ಚಿಕ್ಕ ಚಿಕ್ಕದನ್ನ ಒಂದು ಟ್ರಿಕ್ಕಿ ಪಾರ್ಟ್ ನ ಹಿಂಗ್ ಈಸಿ ಮಾಡೋದು ಮೇನ್. ಆಮೇಲೆ ರಿಯಲಿಸ್ಟಿಕ್ ಆಗಂತೂ ಬರ್ತಿರ್ಲಿಲ್ಲ, ಹೆಂಗೋ ನಾರ್ಮಲ್ ಆಗಿ ಮಾಡ್ತಿದ್ದೆ. ಆ ರಿಯಲಿಸ್ಟಿಕ್ ಆಗಿ ಮಾಡೋದು, ಅದ್ರಲ್ಲಿ ಯಾವ ತರ, ಮತ್ತೆ ಶೇಡಿಂಗ್ಸ್, ಆಮೇಲೆ ಟ್ರಾನ್ಸಿಷನ್, ಈ ತರ ವರ್ಡ್ಸ್ ಇದೆಲ್ಲ ಟರ್ಮ್ಸ್ ನಾನು ಇದೇ ಫಸ್ಟ್ ಟೈಮ್ ನಾನು ಡ್ರಾಯಿಂಗ್ ಕ್ಲಾಸ್ ಅಟೆಂಡ್ ಮಾಡಿದಾಗೆ ಕೇಳಿದಲ್ಲ. ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ ನನ್ನ ಮಾತು, ಸಾರಿ ಜಾಸ್ತಿ ಮಾತಾಡ್ತೀನಿ. ಬಟ್ ಮ್ಯಾಮ್ ಬಗ್ಗೆ ಹೇಳ್ಬೇಕು, ನನ್ನ ಮ್ಯಾಮ್ ಹತ್ರ ಟ್ರಾನ್ಸಿಷನ್, ಈ ವ್ಯಾಲ್ಯೂ ಸ್ಕೇಲ್, ನೆಕ್ಸ್ಟ್ ಲೈಟ್ಸ್ ಅಂಡ್ ಶಾಡೋಸ್ ಇದೆಲ್ಲ ಮ್ಯಾಮ್ ಹತ್ರ ಕಲ್ತಿದ್ದು. ಆಮೇಲೆ ಎಂಕರೇಜ್ ಮಾಡ್ತಾರೆ, ನೀವು ಎಷ್ಟು ಮಾಡಿದ್ರು ಇಷ್ಟು ಎಂಕರೇಜ್ ಮಾಡ್ತಾರೆ ಮ್ಯಾಮ್. ಯಾರಾದ್ರೂ ಒಬ್ರು ಎಂಕರೇಜ್ ಮಾಡಿದ್ರೇನೆ ಕಲಿಯೋದು. ಎಂಕರೇಜ್ಮೆಂಟ್ ಇಲ್ಲ, ಅದು ವರ್ಕ್ ಆಗ್ಲಿ ಏನೇ ಆಗ್ಲಿ, ನನ್ ಪ್ರಕಾರ ವರ್ಕ್ ಆಗ್ಲಿ ಏನೇ ಆಗ್ಲಿ, ಎಂಕರೇಜ್ಮೆಂಟ್ ಇಲ್ಲ ಅಂದ್ರೆ ಏನು ಸಾಧಿಸಕ್ಕಾಗಲ್ಲ, ಯಾವ್ದು ಇಲ್ಲ. ನೆಕ್ಸ್ಟ್ ಸಪೋರ್ಟ್. ನನ್ ಪ್ರಕಾರ ನನ್ಗೆ ನಮ್ಮ ಮಮ್ಮಿ ಡ್ಯಾಡಿ ನನ್ನ ಹಸ್ಬೆಂಡ್ ಸಪೋರ್ಟ್ ಇಂದಲೇ ನಾ ಮುಂದೆ ಬಂದೆ. ಮುಂದೆ ಅಂದ್ರೆ ಇಷ್ಟು ಮ್ಯಾಮ್ ಅಷ್ಟಲ್ದಿದ್ರು ಸ್ವಲ್ಪ ಮುಂದೆ. ಅಷ್ಟು ಬರ್ಬೇಕಂದ್ರೆ ಎಲ್ಲರ ಸಪೋರ್ಟ್ ಬೇಕು. ನೆಕ್ಸ್ಟ್ ಹಾರ್ಡ್ ವರ್ಕ್, ಡೆಡಿಕೇಶನ್, ಕನ್ಸಿಸ್ಟೆನ್ಸಿ ಅದು ಎಲ್ಲರೂ ಇದೇ ಇರುತ್ತೆ. ಬಟ್ ಸಪೋರ್ಟ್ ನನ್ಗೆ ತುಂಬಾ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ ಸಪೋರ್ಟು ಇರ್ಬೇಕು. ಆಮೇಲೆ ಪ್ರತಿಯೊಂದು ಡ್ರಾಯಿಂಗ್ ನ ಅವರು ಖುಷಿ ಪಡ್ತಾರೆ ನಾನು ಮಾಡಿದ್ರೆ. ವಾವ್ ಸೂಪರ್, ಏನಮ್ಮ ಇದು ಈ ತರ ಡ್ರಾಯಿಂಗ್ ಮಾಡಿದ್ಯಾ, ಹಿಂಗೆ ಹಿಂಗೆ. ನಮ್ ಡ್ಯಾಡಿ ತಗೊಂಡೋಗಿ ಫಸ್ಟ್ ಅಷ್ಟೇ ಕಳ್ಸು ಸ್ಟೇಟಸ್ ಹಾಕ್ಬೇಕು. ನಾನ್ ಕಳ್ಸು, ಅವ್ರು ಯಾರಿಗೋ ಕಳ್ಸ್ಬೇಕು. ನೋ ನೋ ನೀನ್ ಎಷ್ಟ್ ಚೆನ್ನಾಗಿ ಮಾಡಿದ್ದೆ. ನನ್ನ ಹಸ್ಬೆಂಡ್ ಫಸ್ಟ್ ಕಳ್ಸು ಸ್ಟೇಟಸ್ ಹಾಕ್ತೀನಿ. ಎಲ್ರು ಸ್ಟೇಟಸ್ ನಾನು ಇರು ಇನ್ಸ್ಟಾಗ್ರಾಮ್ಗೆ ಹಾಕಿ ಎಲ್ಲ ಹಾಕ್ಬಿಟ್ಕೊಡ್ತೀನಿ ಅಂತ. ಆಮೇಲೆ ಮ್ಯಾಮ್ ಬಗ್ಗೆ ತುಂಬಾ ಕೇಳ್ತಾರೆ. ಮ್ಯಾಮ್ ಯಾರು ಇಷ್ಟು ಚೆನ್ನಾಗಿ ಹೇಳ್ಕೊಡು, ಮುಂಚೆ ಚೆನ್ನಾಗಿ ಮಾಡ್ತಿದ್ದೆ ಓಕೆ, ಬಟ್ ಇವಾಗ ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ಹೆಂಗೆ ಮ್ಯಾಮ್, ಯಾರದು ಮ್ಯಾಮು ಅಷ್ಟ್ ಚೆನ್ನಾಗಿ ಯಾವ್ದು ಏನ್ ಹೇಳ್ಕೊಟ್ರು ಅಂತ. ಆಮೇಲೆ ಮ್ಯಾಮ್ ಮಾತ್ರ ನನ್ ಪ್ರಕಾರ ಒಂದೇ ತರ ಮ್ಯಾಮ್ ಎಲ್ಲರಿಗೂ ಒಂದೇ ತರ ಟೀಚ್ ಮಾಡ್ತಾರೆ. ಬಟ್ ನಾವು ಕಲಿಯೋದ್ರ ಮೇಲೆ ಇರುತ್ತೆ. ನಮ್ಮ ಹಾರ್ಡ್ ವರ್ಕ್ ಇರ್ಬೇಕು, ನಮ್ಮ ಕನ್ಸಿಸ್ಟೆನ್ಸಿ ಇರ್ಬೇಕು. ಅವಾಗ 60 ಡೇಸ್ ಅಲ್ಲ, 20 ಡೇಸ್, 1 ಮಂತ್ ಅಲ್ಲಿ ಅದು ಸಾಧ್ಯ ಆಗ್ಬಹುದು ಪಕ್ಕ. ನಾವನ್ನೇ ಕಲ್ತಿದ್ದೀನಿ ಅಂದ್ರೆ ಎಲ್ರು ನೀವು ಕಲಿಬಹುದು, ಯಾರ್ ಬೇಕಂದ್ರೂ ಕಲಿಬಹುದು. ಬಟ್ ಹಾರ್ಡ್ ವರ್ಕ್ ಇರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು. ಇಂಟ್ರೆಸ್ಟ್ ಇಲ್ದೆ ಏನೋ ನಾನ್ ಮಾಡ್ತೀನಿ, ಇಂಟ್ರೆಸ್ಟ್ ಇಲ್ದೆ ಮಾಡಕ್ಕಾಗಲ್ಲ. ಸುಮ್ನೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಡ್ಯಾನ್ಸ್ ಅಲ್ಲಿ ಅಂದ್ರೆ ಅದ್ ಸುಮ್ನೆ ಕಲ್ತ್ರು ವೇಸ್ಟ್. ಏನ್ ಮಾಡಿದ್ರು ಫೈನ್ ಟ್ಯೂನ್, ಮ್ಯಾಮ್ ಎಷ್ಟು ಫೈನ್ ಟ್ಯೂನ್ ಮಾಡಿದ್ರು ನಾವು ಕಲಿಯಕ್ ಆಗಲ್ಲ. ನನ್ಗೆ ಇಂಟ್ರೆಸ್ಟ್ ಇರ್ಬೇಕು, ಇಂಟ್ರೆಸ್ಟ್ ಇದ್ರೇನೆ ಆಗೋದು. ಅಷ್ಟೇ ನನ್ನ ಪ್ರಕಾರ. ನನ್ಗೆ ಗೊತ್ತಿಲ್ಲ ಮ್ಯಾಮ್ ಮುಂದೆ ಏನ್ ಮಾತಾಡ್ಬೇಕಂತ ತುಂಬಾ ಮಾತಾಡಿದೀನಿ. ಕೇಳೋರ್ಗೆ ಹೆಂಗ್ ಅನ್ಸ್ತಿದೆ ಗೊತ್ತಿಲ್ಲ. ಸಚ್ ಅ ನೈಸ್ ಪ್ರೆಸೆಂಟೇಷನ್ ಸುಷ್ಮಿತಾ. ಅಂಡ್ ಸ್ಟಾರ್ಟಿಂಗ್ ನೀವು ಬಂದಾಗ ಲೈಕ್ ನಾನು ಇಂಡಿವಿಜುವಲ್ ಸ್ಟೂಡೆಂಟ್ಸ್ ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಓಕೆ, ಇವ್ರ ಕ್ಯಾಲಿಬರ್ ಏನಿದೆ, ಇವರು ಪೊಟೆನ್ಶಿಯಲ್ ಇದೆ. ಅಂಡ್ ದೆನ್ ನಮ್ಮ ಕ್ಲಾಸಿಗೆ ಬರೋರು ಎಂತವ್ರು ಅಂದ್ರೆ ತುಂಬಾ ಆಸಕ್ತಿ ಇರೋರು ಮಾತ್ರ ಬರ್ತಾರೆ. ಯಾಕೆಂದ್ರೆ ಪ್ರೊಸೀಜರೇ ಹಂಗಿದೆ.
ಪ್ರೀ ಮಾಸ್ಟರ್ ಕ್ಲಾಸ್ ಅಷ್ಟೊತ್ತವರೆಗೆ ಕೂತು ಲಾಸ್ಟ್ ವರ್ಗು ಲೈಕ್ ಸ್ವಲ್ಪ ಸ್ವಲ್ಪ ಇರೋರೆಲ್ಲ ಅಲ್ಲೇ ಹೋಗ್ಬಿಡ್ತಾರೆ. 100% ಇವ್ರಿಗೆ ಇಂಟ್ರೆಸ್ಟ್ ಅಂತೂ ಇದೆ ಅಂತ ನನಗೆ ಗೊತ್ತಿರುತ್ತೆ, ಬಟ್ ಇವ್ರಿಗೆ ಎಷ್ಟು ಇಚ್ಛಾಶಕ್ತಿ ಇದೆ. ಐ ವಾಸ್ ಜಸ್ಟ್ ಅಬ್ಸರ್ವಿಂಗ್. ಸುಷ್ಮಿತಾ ನನಗೆ ಅಬ್ಸರ್ವೇಷನ್ ಮಾಡುವಾಗ ಲೈಕ್ ನನಗೆ ಮಿರರ್ ಇಟ್ಟಂಗಾಯ್ತು. ಸಮೀರಿಗೆ ನೀವು ನಿಮ್ ಸ್ಟೋರಿ ಶೇರ್ ಮಾಡಿದಾಗಂತೂ ಸುಮಾರು ಸಿಂಕ್ರನೈಸಿಂಗ್ ಪಾಯಿಂಟ್ಸ್ ಇದೆ. ಓಕೆನಾ, ಲೈಕ್ ಎಷ್ಟು ಇಂಟ್ರೆಸ್ಟ್ ಇದ್ರು ಸ್ಟಡೀಸ್ ಕಡೆ ಪುಷ್ ಮಾಡಿ. ಈವನ್ ನಾನು ಕೂಡ ಸರಿ PUC ಹ್ಮ್ ಆದ್ಮೇಲೆ ಈಗ ಗುಡ್ ಸ್ಕೋರಿಂಗ್ ಇದ್ರು ನನ್ಗೆ ಏನು ಅಂತಂದ್ರೆ ಆರ್ಟ್ ಕಾಲೇಜ್ ಯಾವ್ದಿದೆ, ಆರ್ಟ್ ಕೋರ್ಸಸ್ ಯಾವ್ದಿದೆ ಅದಕ್ಕೆ ಸೇರ್ಕೊಳ್ಳೋ ಆಸೆ ಇರುತ್ತೆ. ಬಟ್ ಅದು ಯಾವ್ದಿದೆ ವ್ಯಾಲಿಡೇಟೇ ಮಾಡ್ತಾ ಇಲ್ಲ ಫ್ಯಾಮಿಲಿಲಿ ಎಲ್ಲೂನು ಆ ರೀತಿ. ಫ್ಯಾಮಿಲಿ ಹೌದು ಬಟ್ ಮಾರ್ಕ್ ಮೈ ವರ್ಡ್ಸ್, ಸುಷ್ಮಿತಾ ಅವರು ಖಂಡಿತ ಈ ಒಂದು ಫೀಲ್ಡ್ ನಲ್ಲಿ ಐ ಆಮ್ ಡ್ಯಾಮ್ ಶೋರ್, ನಾನು ಈ 60 ಡೇಸ್ ನಲ್ಲಿ ಅವರು ನೋಡಿರೋದ್ರಲ್ಲಿ ಖಂಡಿತ ಯು ಡಿಸರ್ವ್ ಮೋರ್ ಆಸ್ ವೆಲ್. ಅಂಡ್ ಆಫ್ಟರ್ 5 years ನೀವು ಇಲ್ಲಿರೋರು ಎಲ್ಲರೂ ಸುಷ್ಮಿತಾ ಏನಾಗಿದ್ದಾರೆ ಅಂತ ಚೆಕ್ ಮಾಡಿ. ಖಂಡಿತ ಶಿ ಇಸ್ ಸರ್ವಿಂಗ್ ಆರ್ ಶಿ ಇಸ್ ಲೀಡಿಂಗ್. ಸೊ ಅದನ್ನಂತೂ ಖಂಡಿತ ಹೇಳ್ತೀನಿ. ಯು ಆರ್ ಆಲ್ರೆಡಿ ಯು ಹ್ಯಾವ್ ಅ ಟ್ಯಾಲೆಂಟ್ ಆಸ್ ವೆಲ್. ಏನು ಜಸ್ಟ್ ಈ 60 ಡೇಸ್ ನಲ್ಲಿ ಒಂಚೂರು ಏನು ಬ್ರಷ್ ಔಟ್ ಮಾಡಿದ್ವಿ ಅಷ್ಟೇ, ಒಂಥರ ಗೋಲ್ಡ್ ಜ್ಯುವೆಲ್ರಿ ಏನು ಟ್ರೆಷರ್ ಅಲ್ಲಿ ಇಟ್ಟಿರೋದನ್ನ ಬ್ರಷ್ ಔಟ್ ಮಾಡಿದ್ವಿ. ಆಸ್ ವೆಲ್ ನಿಮ್ಗೆ ಒಂದು ಟೆಕ್ನಾಲಜಿ ಕೂಡ ಕಲಿಯುವಂತ ಬ್ಯಾಕ್ ಗ್ರೌಂಡ್ ಇದೆ. ಯು ಹ್ಯಾವ್ ಅ ಗುಡ್ ಕಮ್ಯುನಿಕೇಶನ್. ಸೊ ಒಂದು ಆರ್ಟಿಸ್ಟ್ ಆಗಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಕಮ್ಯುನಿಕೇಶನ್ ಬೇಕು, ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ. ಟೆಕ್ನಾಲಜಿ ಬೇಕು, ಆಲ್ರೆಡಿ ನಿಮ್ಮ ಹತ್ರ ಇದೆ. ಟ್ಯಾಲೆಂಟ್ ಬೇಕು, ಆಲ್ರೆಡಿ ನಿಮ್ಮ ಹತ್ರ ಇದೆ. ಹಾರ್ಡ್ ವರ್ಕ್ ಬೇಕು, ಡೆಡಿಕೇಶನ್ ಬೇಕು, ಅದ್ರ ಬಗ್ಗೆ ಇಚ್ಛೆ ಇರಬೇಕು. ಇದೆಲ್ಲದೂ ಇರೋದ್ರಿಂದ ಐ ಆಮ್ ಸೇಯಿಂಗ್ ದಿಸ್ ವರ್ಡ್ಸ್, ನಾನು ಸುಮ್ಮನೆ ಹೇಳ್ತಾ ಇಲ್ಲ. 100% ಯು ಆರ್ ಗೋಯಿಂಗ್ ಟು ಡೂ ಸಮಥಿಂಗ್ ಇನ್ ಫ್ಯೂಚರ್. ಅಂಡ್ ಇದು ಏನೋ ಮಾಡ್ತೀರಾ ಅನ್ನೋದು ಕೂಡ ಹೌದು, ಅದ್ರ ಜೊತೆ ಮಾಡ್ಲೇಬೇಕು ಅಂತ ಕೂಡ ಹೇಳ್ತಾ ಇದೀವಿ ನೋಡಿ. ಓಕೆನಾ, ಆಲ್ ರೈಟ್. ಓಕೆ, ಈಗ ಸುಷ್ಮಿತಾ ಅವರ ಬ್ಯೂಟಿಫುಲ್ ಆರ್ಟ್ ವರ್ಕ್ ನಾನು ಇಲ್ಲಿ ಶೇರ್ ಮಾಡ್ತೀನಿ. All right, give me a second. Okay, all of you be ready to watch. ಸುಷ್ಮಿತಾ ಆರ್ಟ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಸೀರಿಯಸ್ಲಿ ಇನ್ಕ್ರೆಡಿಬಲ್. ಸೊ ಅವ್ರು ಸ್ಟಾರ್ಟಿಂಗ್ ನಲ್ಲಿ ಆರ್ಟ್ ವರ್ಕ್ ಮಾಡುವಾಗ ಲೈಕ್ ನನಗೆ ಇವ್ರು ಮೊದಲೇ ಕಲ್ತಿರ್ಬೋದಾ ಅನ್ನೋಷ್ಟ್ರ ಮಟ್ಟಿಗೆ ಅನ್ನಿಸ್ತಾ ಇತ್ತು. ಆಮೇಲೆ ಗೊತ್ತಾಯ್ತು ಅವರು ಗ್ರಾಫೈಟ್ಸ್ ನಲ್ಲಿ ಅವಾಗ ಮಾಡ್ತಿದ್ರು ಅಂತ. ಸಚ್ ಅ ಟ್ಯಾಲೆಂಟ್, ಸಚ್ ಅ ಬ್ಲೆಸ್ಡ್ ಪರ್ಸನ್. ಆಲ್ ರೈಟ್, ಎಷ್ಟು ಡೆಡಿಕೇಟೆಡ್ ಆಗಿ ಎಲ್ಲದನ್ನು ಮಾಡಿದ್ದಾರೆ. ಸ್ಕಿಲ್ ಅನ್ನೋದು ಲೈಕ್ ನೀವು ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತೀರಾ ಅನ್ನೋದು. ವಾವ್, ಓ ಮೈ ಗಾಡ್. ಅಂಡ್ ಸುಷ್ಮಿತಾ ಅವ್ರ ಆರ್ಟ್ ವರ್ಕ್ ನ ಹಾಗೆ ನಿಂತು ನೋಡ್ತಾ ಇರ್ಬೇಕು ಅನ್ಸುತ್ತೆ. ಅಂಡ್ ಒನ್ ಮೋರ್ ಆರ್ಟ್ ವರ್ಕ್ ಇದೆ, ಎಲ್ಲರಿಗೂ ತೋರಿಸ್ಬೇಕು ಅದನ್ನ. ಐ ಆಮ್ ಅ ಬಿಗ್ ಫ್ಯಾನ್ ಫಾರ್ ದಟ್. ಇದು ಮಿಸ್ಟೇಕ್ ಮಾಡಿದೀನಿ ಲಾಸ್ಟ್ ಅಲ್ಲಿ ಮಾಡಿದ್ದು. ಸೊ ಐಬ್ರೋ ಸ್ವಲ್ಪ ಶಿಫ್ಟ್ ಮಾಡ್ಬಿಟ್ಟಿದೀನಿ, ಬಟ್ ಏನ್ ಮಾಡಕ್ ಆಗಿಲ್ಲ. ಆತರನು TP ಇರ್ತಾರಲ್ವಾ, ಆತರನು ಇರ್ತಾರೆ. ನೋ ಪ್ರಾಬ್ಲಮ್, ಎಲ್ಲಾ ತರನು ಮಿಸ್ಟೇಕ್ ಇರ್ತಾರೆ. ಮಾಡಿ ನೋ ಪ್ರಾಬ್ಲಮ್. ಅರ್ಜೆನ್ಸಿ ಮಾಡಿದೆ. ಓಕೆ, ನೀಟ್ನೆಸ್ ಕಾಣಿಸ್ತಾ ಇದೆ ನನ್ಗಂತೂ, ಎಷ್ಟು ನೀಟ್ ಮಾಡ್ತಾ ಇದೀರ ಅಂದ್ರೆ. ಈಚ್ ಅಂಡ್ ಎವ್ರಿ ಸ್ಟ್ರೋಕ್ಸ್, ಆ ಇಯರ್ ನೋಡಿ ಒಳ್ಳೆ ಬೆಣ್ಣೆ ತರ ಇದೆ ಆ ಒಂದು ಬ್ಲೆಂಡಿಂಗ್. ಇಷ್ಟು ಪೇಶನ್ಸ್ ಇದ್ಬಿಟ್ರೆ ಎನಿಬಡಿ ಕ್ಯಾನ್ ಕ್ರಿಯೇಟ್ ದಿಸ್. ವಾವ್, ಓ ಮೈ ಗಾಡ್, ಸೋ ಗುಡ್. ಎಕ್ಸಲೆಂಟ್. ಆ 3D ಅನ್ನೋದಕ್ಕಿಂತ ಇಲ್ಲಿ ನೀವು ಅಚೀವ್ ಮಾಡಿರೋದು ಏನ್ ಗೊತ್ತಾ, ಆ ಪ್ಲೆಸೆಂಟ್ನೆಸ್. ಎಸ್, ಸೊ ಎಲ್ಲರೂ ಒಂದ್ ನಿಮಿಷ ಸಮಯ ಮಾಡ್ಕೊಂಡು ಈ ಆರ್ಟ್ ವರ್ಕ್ ನ ಕಣ್ ತುಂಬಾ ನೋಡ್ರಪ್ಪ. ಸುಷ್ಮಿತಾ, ದಿಸ್ ಇಸ್ ಇನ್ಕ್ರೆಡಿಬಲ್. ಓ ಮೈ ಗಾಡ್, ವಾವ್, ಹೆಂಗಪ್ಪ ಮಾಡಿದ್ರಿ ಇದನ್ನ ಇಷ್ಟು ಚೆನ್ನಾಗಿ. ಸಾಕ್ಷಾತ್ ಕೃಷ್ಣನೇ ನಿಮ್ಗೆ ಬ್ಲೆಸ್ ಮಾಡ್ಬಿಟ್ಟಿದ್ದಾರೆ ಮಾತ್ರ. ಅವರಿಗೆ ಕೃಷ್ಣಗೆ ಇದನ್ನ ಏನಾದ್ರು ತೋರಿಸ್ಬಿಟ್ರೆ ಅಷ್ಟು ಚೆನ್ನಾಗಿದೆ ಇದು. ಹಾಗೆ ಈ ನಿಮ್ಮ ಆರ್ಟ್ ವರ್ಕ್ ಬಗ್ಗೆ ನಾನು ನಮ್ಮ ಲಾಸ್ಟ್ ಬ್ಯಾಚ್ ಒಬ್ರ ಜೊತೆ ನಾನು ಇದನ್ನ ಡಿಸ್ಕಸ್ ಮಾಡಿದ್ದೆ, ಲೈಕ್ ಹೇಗ್ ಮಾಡಿದಾರೆ ನೋಡಿ ಅಂತ ಹೇಳಿ. ಅಚ್ಚನ್ ಇನ್ಸ್ಪಿರೇಷನ್. ಓ ಮೈ ಗಾಡ್, ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ನೋಡ್ತಾನೆ ಇರ್ಬೇಕು ಅನ್ನಿಸ್ತಾ ಇದೆ. ಏನ್ ಪ್ಲೆಸೆಂಟ್ ಆಗಿ ಬಂದಿದೆ, ಆ ಕಂಟ್ರೋಲ್ ಏನು ಆ ಪೆನ್ಸಿಲ್ಸ್ ಮೇಲೆ. ಅಂಡ್ ಇದ್ರ ಮೇಲೆ ನಿಮ್ ಆರ್ಟ್ ವರ್ಕ್ ನೋಡ್ತಾ ಇದ್ರೆ ನನ್ಗೆ ಅನ್ಸುತ್ತೆ ತುಂಬಾ ಈಸಿಯಾಗಿ ಮಾಡಿದೀರಾ ಇದನ್ನ ಅಂತ. ಅದರಲ್ಲೂ ಆರ್ಟ್ ಅಲ್ಲಿ ಒಂದೊಂದು ಸ್ಟೇಜಸ್ ಇದೆ. ಫಸ್ಟ್ ಕಲಿವಾಗ ನಾವೀಗ ರಾಮ ಎಲ್ಲಾ ರೂಲ್ ನ ಫಾಲೋ ಮಾಡಿದ್ರು, ಕೃಷ್ಣ ಏನ್ ಮಾಡಿದ್ರು ಎಲ್ಲಾ ರೂಲ್ ನ ಬ್ರೇಕ್ ಮಾಡಿದ್ರು. ಆ ರೀತಿ ಮೊದಲು ನಾವು ಕಲಿಯೋ ಹಂತದಲ್ಲಿ ರಾಮನ್ ತರ ಎಲ್ಲಾ ರೂಲ್ ನ ಫಾಲೋ ಮಾಡ್ತೀವಿ. ನೆಕ್ಸ್ಟ್ ಆ ರೂಲ್ ನ ನಾವು ಹೇಗೆ ಆಲ್ಟರ್ ಮಾಡ್ಕೋಬಹುದು ನಮಗ್ ಬೇಕಾದಾಗೆ, ಅದನ್ನ ಹೇಗೆ ನಮಗ್ ಬೇಕಾದಾಗ ಚೇಂಜ್ ಮಾಡ್ಕೋಬಹುದು, ಆ ಹಂತಕ್ಕೆ ಹೋಗ್ತೀವಲ್ವಾ. ಸೊ ಅಲ್ಲಿ ನಾವು ಎಕ್ಸ್ಪರ್ಟ್ ಅಂತ ಹೇಳಿಸ್ಕೊಳ್ತೀವಿ. ಸೊ ಆ ಹಂತಕ್ಕೆ ನೀವು ತಲುಪಿದಾರ. ದಿಸ್ ಇಸ್ ಸೋ ಗುಡ್. ಓ ಮೈ ಗಾಡ್, ಇದನ್ನ ಯಾರು ನಿಮ್ಗೆ ಸೆಲ್ ಮಾಡಿ ಅಂತ ಕೇಳಿಲ್ವಾ ಸುಷ್ಮಿತಾ? ನಾನು ನಮ್ ಡ್ಯಾಡಿ ಅದನ್ನೇ ಫ್ರೇಮ್ ಹಾಕ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದಾರೆ. ನಾನು 2 ಸೇರಿಸಿ ಒಂದು ಲೆಪರ್ಡ್ ಡ್ರಾಯಿಂಗ್ ನಾನು ದೊಡ್ಡದಾಗ, ಅದು ಇದೆಲ್ಲ ಆಕ್ಚುಲಿ ದೊಡ್ಡ ಸೈಜ್ A3 ಸೈಜ್ ಅಲ್ಲಿ ಮಾಡಿದ್ದೀನಿ. ಅವರಿಗೆ ನಮ್ಮ ಮನೇಲಿ ಪುಟ್ಟಾಣಿದ್ ಮಾಡ್ಬೇಡಮ್ಮ, ದೊಡ್ಡದಾಗ್ ಮಾಡು, ನಾನು ಫ್ರೇಮ್ ಮಾಡಾಕೋತಿ. ಅವ್ರಿಗೆ ಸೆಲ್ ಮಾಡಕ್ಕೂ ಇಷ್ಟ ಇಲ್ಲ. ನಾನು ಇಲ್ಲ, ಟ್ರೈ ಮಾಡಿ ನೋಡಿ, ಏನಾದ್ರು ಸೆಲ್ ಮಾಡಿದ್ರೆ ಅವು ತಗೊಂಡ್ರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಅಂದೆ. ಇನ್ನೂ ನನ್ಗೆ ಇನ್ಸ್ಪಿರೇಷನ್ ಆಗುತ್ತೆ ಅಷ್ಟೇ. ಫ್ರೇಮ್ ಹಾಕ್ಸ್ಬೇಕು. ಒಂದ್ ಸ್ವಲ್ಪನಾದ್ರೂ ಪೆನ್ಸಿಲ್ ಸ್ಟ್ರೆಸ್ ಕಾಣಿಸಲ್ಲ. ಎಷ್ಟು ನೀಟ್ ಮಾಡಿದಿರ ಅಂದ್ರೆ. ಸೋ ಗುಡ್.
ರೈಟ್, ಹಾಗೆ ಲಿಯೋಪಾರ್ಡ್ ನೋಡ್ರಪ್ಪ ಒಂದ್ಸಲ ಹೇಗಿದೆ ಅಂತ, ಏನ್ ವೈಬ್ರೆಂಟ್. ಓ ಮೈ ಗಾಡ್. ಇದ್ರಲ್ಲಿ ಸ್ವಲ್ಪ ಕಷ್ಟನೇ ಆಯ್ತು ನನ್ಗೆ, ನೆಕ್ ಪಾರ್ಟ್ ಕಷ್ಟ ಆಯ್ತು, ನಿಮ್ ತರ ಬರ್ಲಿಲ್ಲ, ಬಟ್ ಟ್ರೈ ಮಾಡಿದ್ದೀನಿ. ಇಲ್ಲ ಇಲ್ಲ, ಅದಕ್ಕಿಂತನೂ ಚೆನ್ನಾಗಿ ಬಂದಿದೆ, ಡೋಂಟ್ ವರಿ ಸುಷ್ಮಿತಾ. ಸೂಪರ್. ಇನ್ನು ನಮ್ಮ ಫಸ್ಟ್ ಡ್ರಾಯಿಂಗ್ ಚಾರ್ಕೋಲ್ ನಲ್ಲಿ. ಚಾರ್ಕೋಲ್ ನ ವಾವ್, ವಿರಾಟ್ ಕೊಹ್ಲಿ. ಓ ಮೈ ಗಾಡ್, ಒಂದೊಂದು ಆರ್ಟ್ ವರ್ಕ್ ಸ್ಟಾಪ್ ಮಾಡಿ ನೋಡ್ಬೇಕು ಅನ್ಸುತ್ತೆ. ಅವ್ರ ಪೇಪರ್ ಇಂದ ನಿಜವಾಗ್ಲೂ ಆ ಕಡೆಯಿಂದ ಈಗ ಯಾವುದೋ ಒಂದು ಫ್ರೇಮ್ ಇದೆ, ಆ ಕಡೆಯಿಂದ ಪರ್ಸನ್ ನೋಡ್ತಾ ಇದಾರೆ ಅಂತಾರ ಇದು. ಆಕ್ಚುಲಿ ನನ್ಗೆ ಈ ತರ ಮಟೀರಿಯಲ್, ನಮ್ ಡ್ರಾಯಿಂಗ್ ಶೀಟ್ಸ್ ಈ ತರದೆಲ್ಲ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ ಮ್ಯಾಮ್. ನಾನು ಕೆಲವೊಂದು ಡ್ರಾಯಿಂಗ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರೋದು ಪ್ರಿಂಟ್ ಶೀಟ್ ತೆಗಿತೀವಲ್ಲ, ಅದ್ರನ್ನ ಡ್ರಾಯಿಂಗ್ ಮಾಡಿರೋದು. ಎಲ್ಲಾ ಡ್ರಾಯಿಂಗ್ ಪ್ರಿಂಟ್ ಶೀಟ್ ತೆಗಿತೀವಲ್ಲ, A3 A4, ಈ ಇದು ಇವಾಗ ನೋಡಿದೀನಿ, ಅದು ಗೊತ್ತಾಗ್ತದೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಅಂದ್ರೆ ಈ ಶೀಟ್ಸ್ ಏನ್ ಮಾಡುತ್ತೆ ಅಂದ್ರೆ ಈಸಿ ಮಾಡುತ್ತೆ ಕೆಲ್ಸನ ಒಂದು, ಹೌದು. ಹಾಗೆ ಹಾ. ರಿಯಾಲಿಸಮ್ ಟೆಕ್ಸ್ಚರ್ಸ್ ಗಳನ್ನ ಎಷ್ಟು ಆಡ್ ಮಾಡಿದ್ರು ತಗೊಳುತ್ತೆ. ಬಟ್ ನೀವು ಈಗ ನಾವು ಸ್ಟಾರ್ಟಿಂಗ್ ಹಂತದಲ್ಲಿ ಇರೋರು ಆತರ ₹1 ಶೀಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಕಿತ್ತೋಗೋದು, ಹಾಳಾಗುತ್ತೆ. ಹೌದು. ಇದು This one. ಆರ್ಟ್ ಚಾಲೆಂಜ್. ಹೇಗಿದೆ? ಇದ್ರಲ್ಲಿ ನಾನು ನೀವ್ ಹೇಳ್ಕೊಟ್ಟಿದ್ ಫಂಡಮೆಂಟಲ್ಸ್ ನ ಯೂಸ್ ಮಾಡಿರೋದು ಇದು. ನೋ ಗ್ರಿಡ್ಸ್, ಎಲ್ಲಾದ್ರೂ ಯಾವ್ದಕ್ಕೂ ಗ್ರಿಡ್ಸ್ ಹಾಕಿಲ್ಲ, ಹಾ ಹಾ ಹಾ. ಎಲ್ಲ ಫಂಡಮೆಂಟಲ್ಸ್ ಹೇಳ್ಕೊಟ್ಟಿದ್ರಲ್ಲ ಅದನ್ನ ಯೂಸ್ ಹಾ. ಮಾಡಿ. ಸೂಪರ್. ಒಂಥರ ಪ್ರಿಂಟ್ ಹಾಕ್ದಂಗಿದೆ, ಅಷ್ಟು ಚೆನ್ನಾಗ್ ಬಂದಿದೆ. ಈ ಸ್ನೇಕ್ ನೋಡ್ರಪ್ಪ ಎಲ್ಲರೂ. ಓ ಮೈ ಗಾಡ್, ಸ್ಕೇರಿ ಅಂಡ್ ಬ್ಯೂಟಿಫುಲ್. ಓ ಮೈ ಗಾಡ್, ಸೋ ಗುಡ್. ವಾವ್. ಡ್ರಾಯಿಂಗ್ ಚೂಸ್ ಮಾಡೋದೇ, ಪಿಕ್ಚರ್ಸ್ ನ ಚೂಸ್ ಮಾಡೋದೇ ಒಂದು ದೊಡ್ಡ ಡಿಫಿಕಲ್ಟ್ ಟಾಸ್ಕ್ ಆಗ್ಬಿಡ್ತು. ಹೌದು, ಅದೇ ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಚೂಸ್ ಮಾಡಿದಿರಾ. ಒಂದು ಐಸ್ ಕ್ರೀಮ್, ಕಪ್ ಕೇಕ್. ವಾ, ಚೆನ್ನಾಗಿದೆಪ್ಪ, ತುಂಬಾ ಚೆನ್ನಾಗಿದೆ. ಸೊ ಏನಾದ್ರೂ ನಮ್ಮ ಸುಷ್ಮಿತ್ ಅವ್ರಿಗೆ ರಿಯಾಕ್ಷನ್ಸ್ ಕೊಡ್ರಪ್ಪ ಚಾಟ್ಸ್ ಅಲ್ಲಿ. So, ಇಲ್ಲಿ ದಿವಾಕರ್ ಅವ್ರು ಹೇಳ್ತಿದ್ದಾರೆ, ಐ ಕೇಮ್ ಅಕ್ರಾಸ್ ಒನ್ ಆಫ್ ಯುವರ್ ಚಾರ್ಕೋಲ್ ಆರ್ಟ್ ವರ್ಕ್ ಆನ್ ಇನ್ಸ್ಟಾಗ್ರಾಮ್, ಟೀ ಅಂಡ್ ಬನ್. ಸೊ ಟೀ ಅಂಡ್ ಬನ್ನಿಗೆ ಹೋಗ್ತಾ ಇದೀವಿ. ಹಾ. ಸ್ಪೈಡರ್. ಓ ಮೈ ಗಾಡ್, ಈ ಸ್ಮಾಲ್ ಡಾಟ್ಸ್ ಇದೆಯಲ್ಲ, ಇದೆಲ್ಲ ಜೆಲ್ ಪೆನ್ ಅಲ್ಲಿ ಇಟ್ಟಿದ್ದಲ್ಲ. ಇಲ್ಲ, ಇದು ವೈಟ್ ಚಾರ್ಕೋಲ್ ಪೆನ್ಸಿಲ್. ಓಕೆ ಓಕೆ. ಓ ಮೈ ವೈಟ್ ಚಾರ್ಕೋಲ್ ಪೆನ್ಸಿಲ್. ಸೋ ಇನ್ಕ್ರೆಡಿಬಲ್. ಕಣ್ಣಿ ಒಂಥರ ಹಬ್ಬ ಅನಿಸ್ತಾ ಇದೆ. ವಾವ್, ಆ ಸ್ಮಾಲ್ ಡೀಟೇಲ್ಸ್ ನ ಎಷ್ಟು ಚೆನ್ನಾಗಿ, ಆ ಶಾಡೋಗ್ ಯಾವ ತರ ವ್ಯಾಲ್ಯೂ ಬರ್ಬೇಕಲ್ಲ, ಅದೆಷ್ಟು ಇಂಟೆನ್ಸಿಟಿ ಬರ್ಬೇಕಲ್ಲ, ಲೈಕ್ ರಿಯಲ್ ಇದಕ್ಕೂ ಶಾಡೋಗ್ ವ್ಯತ್ಯಾಸ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರು. ಅದೇ ವ್ಯಾಲ್ಯೂ ಸ್ಕೇಲ್ ಅಲ್ಲಿ ಕಲ್ತ ಮೇಲೆ ನನ್ಗೆ ಎಷ್ಟು ಗೊತ್ತಾಗಿತ್ತು, ವ್ಯಾಲ್ಯೂ ಸ್ಕೇಲ್ ಇಲ್ಲ ಅಂದ್ರೆ ಎಂತ ತಿಳಿಲ್ಲ. ಹಾ, ವ್ಯಾಲ್ಯೂ ನೋಡಿ ಅಲ್ಲಿ, ಅದು ಎಷ್ಟು ಚೆನ್ನಾಗಿ ಫಾಲೋ ಮಾಡಿದಿರ. ಹತ್ರದಲ್ಲಿರುವಾಗ ತುಂಬಾ ಶಾರ್ಪ್ ಆಗಿರುತ್ತೆ, ಆಮೇಲೆ ಬ್ಲರ್. ವಾವ್. ಸೊ ಹಾಗೆ ದಿವಾಕರ್ ಅವ್ರು ಹೇಳ್ತಾ ಇರೋ ಟೀ ಬಂತು ನೋಡಿ, ಅಮೇಜಿಂಗ್. ಎಲ್ಲ ಒಂದು ಕ್ಲಾಪ್ಸ್ ಮಾಡ್ಬಿಟ್ರಪ್ಪ. Thank ಸೊ you. ಓ ಮೈ ಗಾಡ್, ಇದೇನ್ ಹೆಂಗಿದೆ ಅಂತಂದ್ರೆ, ಇದು ಯಾರು ಡ್ರಾಯಿಂಗ್ ಅಂದ್ರೆ ಯಾರೂ ನಂಬಲ್ಲ, ಆಯ್ತಾ? ಈ ತರನು ಮಾಡ್ಬೋದು ಅಂತಾನೆ ಅನುಭವನೇ Thank you. ಇರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಇನ್ ಮುಂದೆ ನೀವ್ ಒಂದ್ ಸ್ವಲ್ಪ ದೊಡ್ಡ ಆರ್ಟ್ ವರ್ಕ್ ಶುರು ಮಾಡ್ಕೋಬೇಕು, ಅಂಡ್ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ನ ಒಳ್ಳೆ ಕ್ರಿಯೇಟ್ ಮಾಡ್ಕೊಳಕ್ ಶುರು ಮಾಡಿ. ಓಕೆ, ಒಂದೊಂದು ಆರ್ಟ್ ವರ್ಕ್ ನ ನೀವು ಒಳ್ಳೆ ಪ್ರೈಸಿಗೆ ಸೆಲ್ ಮಾಡ್ಬೋದು. ಈ ಸಿಲ್ವಿ ಮಹದಲ್ ಅವ್ರ ಬಗ್ಗೆ ರಿಸರ್ಚ್ ಮಾಡಿದಿರಲ್ವಾ? ಹ್ಮ್. ಅವ್ರದ್ದೊಂದು ಪ್ರಿಂಟ್ ಗೆನೆ 30,000-40,000 ಇರುತ್ತೆ. ವಾವ್. ಸುಷ್ಮಿತ್ ಅವರು ಹಾಗೆ ಆಗ್ಬೇಕಪ್ಪ. ಓ ಮೈ ಗಾಡ್, ಸೊ ಬ್ಯೂಟಿಫುಲ್. ಆ ಬ್ಯಾಕ್ ಗ್ರೌಂಡ್ ಫಿಶ್ ಏನ್ ಚೆನ್ನಾಗಿದೆ. ಟೇಕ್ ಅ ಡೀಪ್ ಬ್ರೆತ್ ಅಂಡ್ ಇದು ಡ್ರಾಯಿಂಗ್, ಓಕೆನಾ? ಸುಷ್ಮಿತಾ, ಇಸ್ ದಿಸ್ ರಿಯಲ್? ಓ ಮೈ ಗಾಡ್, ಸಿ ಯಾವ ರೀತಿ ಇದೆ ಇದು ಅಂತಂದ್ರೆ ವರ್ಡ್ಸ್ ಅಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಡ್ರಾಯಿಂಗ್ ಅಂತ ಯಾರು ಹೇಳ್ತಾರೆ? ಲೈಕ್ ನಿಜವಾಗ್ಲೂ ಚಾಕ್ಲೇಟ್ಸ್ ಇದೆ, ಇಲ್ಲಿಂದ ತಗೊಂಡು ತಿನ್ಬಿಡೋಣ ಅನ್ನೋ ತರ ನನ್ಗೆ ಅನ್ನಿಸ್ತಾ ಇದೆ, ರಿಯಲ್ ಚಾಕ್ಲೇಟ್ಸ್ ತರ. ಸೊ ಆ ಇಂಡಿವಿಜುವಲ್ ಥಿಂಗ್ಸ್ ನ ಎಷ್ಟು ಚೆನ್ನಾಗಿ ಅಚೀವ್ ಮಾಡಿದಿರಾ ಅಂದ್ರೆ ಎಕ್ಸ್ಟ್ರಾರ್ಡಿನರಿ. ಒಂದಕ್ಕಿಂತ ಒಂದು. ಪರ್ಫೆಕ್ಟ್. ಓ ಮೈ ಗಾಡ್, ಸೂಪರ್. ಏನಾದ್ರೂ ವರ್ಡ್ಸ್ ಗಳೆಲ್ಲ ಇದ್ರೆ ಎಲ್ಲಾನು ಡಿಕ್ಷನರಿಯಲ್ಲಿ ತೆಗೆದ್ಬಿಟ್ಟು ಹೇಳ್ಬೇಕು. ಇದು ನಮ್ A5 ಡ್ಯಾಡಿ ಯಾವಾಗ size ಆ? ತೋರಿಸ್ತಾರೆ, ಎಲ್ಲ A5 ಸೈಜ್, ಇದೆಲ್ಲ A5 ಸೈಜ್. ಇದಕ್ಕೆ ನನ್ಗೆ ಎಲ್ಲದಕ್ಕೂ ಅರೌಂಡ್ 4 to 5 hours ಅಂತ ಬೇಕಿತ್ತಲ್ವಾ, ಸೊ ಟೈಮ್ ಆಗಲ್ಲ ಅಂತ ಎಲ್ಲ A5 ಸೈಜ್ ಮಾಡಿ. A5 ಸೈಜ್ ನಲ್ಲಿ ನೀವು ಇಷ್ಟೊಂದು ಡೀಟೇಲ್ಸ್ ಹೆಂಗ್ ಆಡ್ ಮಾಡಿದ್ರಪ್ಪ? ಓ ಮೈ ಗಾಡ್, ಎಷ್ಟು ಚೆನ್ನಾಗಿ ಮಾಡಿದಿರಾ ಅಂತಂದ್ರೆ ಆ ಡೀಟೇಲ್ಸ್ ನೆಲ್ಲ. ಲೈವ್ ಆಗಿ ಇದೊಂದು ಪಿಕ್ಚರ್ ನ ತೋರಿಸ್ತೀರಾ ನಮ್ಗೆ ಅಂತಂದ್ರೆ ಎಲ್ಲರಿಗೂ ಅರ್ಥ ಆಗ್ಬೇಕು. A5 ಅಲ್ಲಿ ಈ ಒಂದು
ಹಾರ್ಸ್ ಚಿತ್ರ ಇಷ್ಟು ಚಿಕ್ಕದಿರುತ್ತೆ A5 ಅಂದ್ರೆ. ಈಗ ಸುಮಾರು ಜನಕ್ಕೆ ಇಲ್ಲಿ A5 ಅಂದ್ರೆ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನು ಕೆಲವ್ರಿಗೆ. ಸೊ ಇಷ್ಟು ಚಿಕ್ಕ ಪಿಕ್ಚರ್ ಅಲ್ಲಿ ಲೈಕ್ A4 ನ ಹಾಫ್ ಮಾಡಿದ್ರೆ ಎಷ್ಟು ಬರುತ್ತಲ್ಲ, ಒಂದು ಕಾರ್ಡ್ ಸೈಜ್, ಏನೊಂದು ಇನ್ವಿಟೇಷನ್ ಕಾರ್ಡ್ ಇರುತ್ತಲ್ಲ ಆ ಸೈಜ್ ಇದೆ. ಸೊ ಈ ಸೈಜ್ ನ ಪಿಕ್ಚರ್ ಅಲ್ಲಿ ಇಷ್ಟು ಇನ್ಕ್ರೆಡಿಬಲ್ ಆಗಿ ಬ್ಲರ್ ಆಗ್ತಿದೆ. amazing. ಹಾ, ಸ್ವಲ್ಪ ಫುಲ್ ಕ್ಯಾಮ್ರಾ ಹತ್ರ ಇಡಿ. ಸೊ ಲುಕ್ ಎಟ್ ದಟ್. ವಾವ್. ಸುಷ್ಮಿತಾ ಮ್ಯಾಮ್ ಅವರ ಫ್ಯಾನ್ ಆಗ್ಬಿಟ್ಟಿದ್ದಾರೆ ವಿನಾಯಕ್ ಅವರು. ವಿನಾಯಕ್ ಅವ್ರಿಗೆ ನೋಡಿ, ವಿನಾಯಕ್ ಜೊತೆನೆ ಡಿಸ್ಕಸ್ ಮಾಡ್ತಾ ಇದ್ದೆ ನಾನು. ಥ್ಯಾಂಕ್ ಯು. ಎಷ್ಟು ನಾನು ಚೆನ್ನಾಗಿ ಡ್ರಾಯಿಂಗ್ಸ್ ಮಾಡ್ತಾರೆ ಅಂತ ಹೇಳಿ. ವಿನಾಯಕ್ ಅವ್ರ ಡ್ರಾಯಿಂಗ್ಸ್ ನೋಡಿದೀನಿ. ಲಾಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಅವ್ರಿಗೆ ರೇಟಿಂಗ್ಸ್ ಕೊಡುವಾಗ ಅವ್ರ ಡ್ರಾಯಿಂಗ್ಸ್ ನೋಡಿ. So ವಿನಾಯಕ್ ಅವ್ರಿಗೆ ನೀವು ಸಚ್ಚ ಇನ್ಸ್ಪಿರೇಷನ್. ಈಗ ಅವರು ಓಕೆ ಹೀಗೂ ಮಾಡ್ಬೋದು, ಹೀಗೂ ಮಾಡ್ಬೋದಾ, ಹೌದಾ ಪೆನ್ಸಿಲ್ ನಿಜವಾಗ್ಲೂ ಚಾಕುಲ್ ಹೀಗೂ ಮಾಡ್ಬೋದಾ ಅಂತ ಹೇಳಿ ಸುಮಾರು ಜನರಿಗೆ ಇನ್ಸ್ಪಿರೇಷನ್ ಆಗಿದೆ. ಫ್ರಾಗ್ ನೋಡ್ರಪ್ಪ ಹೇಗಿದೆ ಅಂತ ಹೇಳಿ. ಅಂಡ್ ಇವಾಗ ನೀವು ಕಣ್ಣಲ್ಲಿ ನೋಡ್ತಾ ಇರೋದು ಡ್ರಾಯಿಂಗ್ಸ್ ಎಲ್ಲ ಪಾಸಿಬಿಲಿಟಿಯನ್ನ, ಚಾರ್ಕೋಲ್ ಅಲ್ಲಿ ಏನೇನ್ ಪಾಸಿಬಿಲಿಟಿ ಇದೆ ನೋಡಿ. ಹಾಗೆ ಇವರು ಇವನ್ ಗ್ರಾಫೈಟ್ ಅಲ್ಲಿ ಇದೇ ತರ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ದಿಸ್ ಇಸ್ ಇಷ್ಟು ಚೆನ್ನಾಗಿ ಬಂದಿಲ್ಲ ಮ್ಯಾಮ್, ಯಾವ್ದು ಅಂದ್ರೆ ಬಂದಿಲ್ಲ. ಬಟ್ ಡಾರ್ಕ್ನೆಸ್ ಚಾರ್ಕೋಲ್. ಡಾರ್ಕ್ನೆಸ್ ಅಚೀವ್ ಮಾಡಕ್ ಆಗಿಲ್ಲ. ಸೊ ಎಲ್ಲರಿಗೂ ಒಂದು ಇವಾಗ ಓಕೆ ಇಷ್ಟು ಪಾಸಿಬಲ್ ಇದೆ ಅನ್ನೋದೊಂದು ಸೆಟ್ ಆಯ್ತು. ವಾವ್, ಸೋ ಗುಡ್, ಇನ್ಕ್ರೆಡಿಬಲ್. ಇದೆ. ಐ ಡೋಂಟ್ ಹ್ಯಾವ್ ವರ್ಡ್ಸ್. ಸುಷ್ಮಿತಾ, ನನಗೆ ವರ್ಡ್ಸೇ ಮುಗ್ದೋಯ್ತು ಡಿಕ್ಷನರಿಯಲ್ಲಿ. ನಾನ್ ಇದೆಲ್ಲ ಟ್ರೈ ಮಾಡಿಲ್ಲ, ಇದಿಷ್ಟು ಹಿಂಗ್ ಬರುತ್ತೆ ಅಂತಾನು ಗೊತ್ತಿಲ್ಲ. ಇದೆಲ್ಲ ನನ್ ಪ್ರಕಾರ ವ್ಯಾಲ್ಯೂ ಸ್ಕೇಲ್, ಲೈಟ್ಸ್ ಅಂಡ್ ಶಾಡೋಸ್, ಇದು ಪಕ್ಕಾ ಅರ್ಥ ಮಾಡ್ಕೊಬಿಟ್ರೆ ಯಾರೇ ಆಗ್ಲಿ ಇಷ್ಟು ನನ್ನಷ್ಟಂತೂ ಮಾಡ್ಬೋದು, ಅಂತ ನನ್ಗನ್ಸುತ್ತೆ. ವ್ಯಾಲ್ಯೂ ಸ್ಕೇಲ್, ಲೈಟ್ಸ್ ಅಂಡ್ ಶಾಡೋಸ್ ನನ್ನ ಪ್ರಕಾರ. ಆಮೇಲೆ ಟ್ರಾನ್ಸಿಷನ್ ತಗೊಂಡ್ ಬರೋದು. ಎಕ್ಸಾಕ್ಟ್ಲಿ, ಅದೇ ಮೂರು ನಿಜವಾದ ಸೀಕ್ರೆಟ್ಸ್ ಅಂದ್ರೆ. ಹ್ಮ್ ಸೂಪರ್ ಅಮೇಸಿಂಗ್, ಸಚ್ ಇನ್ಸ್ಪೈರಿಂಗ್ ಆರ್ಟ್ ವರ್ಕ್. ಈಗ ನೀವೆಲ್ಲರೂ ವೋಟಿಂಗ್ ಮಾಡ್ಬೇಕು ಇವ್ರಿಗೆ. ಎಸ್, ವೋಟ್ ಮಾಡಿ, ಕ್ವಿಕ್ ಆಗಿ ವೋಟ್ ಮಾಡಿ. ಸೊ 30 ಸೆಕೆಂಡ್ಸ್, ಲೈಕ್ ಇನ್ನೊಂದು 30 ಸೆಕೆಂಡ್ಸ್ ಇದೆ, ಬೇಗ ಬೇಗ ವೋಟ್ ಮಾಡಿ. ವೋಟಿಂಗ್ ರಿಸಲ್ಟ್ಸ್ ಅಂತೂ ಯಾವುದೇ ತರದ ಶಾಕಿಂಗ್ ಏನೂ ಇಲ್ಲ. ದಿಸ್ ಇಸ್ ಆಲ್ ಎಕ್ಸ್ಪೆಕ್ಟೆಡ್. ಹಾಗೆ ನಿಮ್ಗೆ ಆಲ್ರೆಡಿ ಇಲ್ಲೊಂದು ಫ್ಯಾನ್ ಫಾಲೋಯಿಂಗ್ ಆಗೋಯ್ತು ನೋಡಿ. ಥ್ಯಾಂಕ್ ಯು ಸೊ ಮಚ್. I guess she will deserve. No guess, right? 100% she will deserve. All right, thank you so much for voting. And yes, ನಾನೀಗ ರಿಸಲ್ಟ್ಸ್ ನ ಶೋಕೇಸ್ ಮಾಡ್ತೀನಿ. Surely 100% 5 star. Super. Okay, 100%. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನೀವು ಏನ್ ಪಾಸಿಬಲ್ ಇದೆ, ಎಲ್ಲಿವರೆಗೂ ಇವ್ರು ಹೋಗ್ಬೋದು ಅಲ್ವಾ. ಈಗ ಈ ರೀತಿ ಒಂದು A5 ಸೈಜ್ ನಲ್ಲಿ ಈ ತರ ಡ್ರಾಯಿಂಗ್ ಮಾಡ್ಕೊಟ್ರೆ ನೀವು ಇದನ್ನು ಕೂಡ ಲ್ಯಾಕ್ಸಿಗೆ ನೀವು ಚಾರ್ಜ್ ಮಾಡ್ಬೋದು. ಯಾಕೆಂದ್ರೆ ಅಷ್ಟು ಸಮಯ ತಗೊಂಡಿರುತ್ತೆ ಅದಕ್ಕೆ. ಸೊ ಏನಾದ್ರೂ ಒಂದಷ್ಟು ಏನಾದ್ರೂ ಕಿವಿ ಮಾತು ಹೇಳ್ತೀರಾ ಫೆಲೋ ಆರ್ಟಿಸ್ಟ್ ಗಳಿಗೆ, ಲೈಕ್ ವೇರ್ ದೇ ಹ್ಯಾಡ್ ಟು ವರ್ಕ್. ಆಲ್ರೆಡಿ ಸೀಕ್ರೆಟ್ಸ್ ಹೇಳಿದಿರಾ, ಲೈಕ್ ಎಲ್ಲಿ ಫೋಕಸ್ ಮಾಡ್ಬೇಕು ಅಂತ. ನನ್ನ ಪ್ರಕಾರ ಮೈನ್ ಆಗಿ ವ್ಯಾಲ್ಯೂ ಸ್ಕೇಲ್, ಮತ್ತೆ ಡೈಲಿ ಮ್ಯಾಮ್ ಹೇಳೋ ತರ ಸಮ್ ಎಂತದದು ಸ್ಕ್ರಿಬ್ಲಿಂಗ್, ಏನೇನೋ ಮೆಥಡ್ ಹ್ಯಾಂಡ್ ಫ್ರೀ ಆಗಕ್ಕೆ ಕೆಲವು ಎಕ್ಸರ್ಸೈಸ್ ಇದಾರೆ, ಅದು ಮಾಡೋದು. ನೆಕ್ಸ್ಟ್ ಟ್ರಾನ್ಸಿಷನ್ ಬಗ್ಗೆ ಗಮನ ಕೊಡೋದು, ಲೈಟ್ಸ್ ಅಂಡ್ ಶಾಡೋ ಬಗ್ಗೆ ಗಮನ ಕೊಡೋದು. ಮ್ಯಾಮ್ ಏನ್ ಹೇಳ್ತಾರೋ ಅದನ್ನ ಸ್ವಲ್ಪ ಜಾಸ್ತಿ ಕೇಳ್ಕೊಳ್ಳೋದು, ಮ್ಯಾಮ್ ನ ಕೇಳಿ ಕಲ್ತ್ಕೊಳ್ಳೋದು. ಮಿಸ್ಟೇಕ್ಸ್ ನ ಕಲಿಯೋದು. ಮ್ಯಾಮ್ ಎಲ್ಲಾರನ್ನೂ ಎಂಕರೇಜ್ ಮಾಡ್ತಾರೆ, ಬಟ್ ನಾ ಕೇಳ್ದೆ ಒಂದಿನ, ಮ್ಯಾಮ್ ಎಂಕರೇಜ್ ಎಲ್ಲಾರನ್ನೂ ಮಾಡ್ತೀರಾ, ಬಟ್ ಮಿಸ್ಟೇಕ್ಸ್ ನನ್ನ ಮಿಸ್ಟೇಕ್ಸ್ ನ ಐಡೆಂಟಿಫೈ ಮಾಡಿ ಅಂತ. ಸೊ ಮಿಸ್ಟೇಕ್ಸ್ ನ ಐಡೆಂಟಿಫೈ ಮಾಡೋದ್ರಿಂದ ಮೇ ಬಿ ಇಂಪ್ರೂವ್ ಆಗಿರ್ಬೋದೇನೋ ನಾನು. ಮ್ಯಾಮ್ ನನ್ನ ಮಿಸ್ಟೇಕ್ಸ್ ನ ಐಡೆಂಟಿಫೈ ಮಾಡ್ತಿದ್ರು, ಸೊ ನಾನು ಅದನ್ನ ಸರಿ ಮಾಡ್ಕೋತಿದ್ದೆ ನೆಕ್ಸ್ಟ್ ಡ್ರಾಯಿಂಗ್ ಅಲ್ಲಿ. ಮ್ಯಾಮ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ಫಸ್ಟ್ ಮೆಂಟರು ನೀವೇ. ನನ್ ಮೆಂಟರೇ ಇರ್ಲಿಲ್ಲ, ನನ್ಗೆ ನೀವೇ ಫಸ್ಟ್ ಮೆಂಟರ್. ಯಾವತ್ತಾದ್ರೂ ನೆಕ್ಸ್ಟ್ ಎಲ್ಲೇ ನಾ ಹೇಳಿದ್ರು, ದೇವ್ರ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಬಟ್ ಯಾವಾಗ ಹೇಳಿದ್ರು ನಾನ್ ನಿಮ್ನೆ ಮಾತ್ರ ಎಲ್ಲಿ ಇದ್ರು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ವೇಸ್ ದೇರ್. ನನ್ ಕೈ ಎಷ್ಟು ನಿಮ್ ಮೇಲೆ ತಗೊಂಡೋಗಿ ಇದ್ ಮಾಡಕ್ಕಾಗುತ್ತೆ, ಲೈಕ್ ಎಲ್ಲೆಲ್ಲಿ ಹೆಲ್ಪ್ ಮಾಡಕ್ಕಾಗುತ್ತೆ ಅಲ್ಲೆಲ್ಲ ನಾನು ನಿಮ್ಗೆ ಸಪೋರ್ಟ್ ಕೊಡ್ತೀನಿ. ಜಸ್ಟ್ ಯು ಹ್ಯಾವ್ ಟು ಡೂ ದಿಸ್. ನಿಮ್ಮ ಪ್ರೊಫೆಷನ್ ಜೊತೆಗೆ ಲೈಕ್ ನಮ್ ಕರ್ನಾಟಕದಿಂದನೂ ನಾವು ಬಹಳಷ್ಟು ಮಾಡ್ಬೋದು. ನಂದು ಎಸ್ಪೆಷಲಿ ನನ್ನ ವಿಷನ್ ಇರೋದು ಅಷ್ಟೇನೆ, ಆರ್ಟ್ ಕೆನಾಟ್ ಬಿ ಅ ಕೆರಿಯರ್ ಅನ್ನೋದು ಏನ್ ಸ್ಟೇಟ್ಮೆಂಟ್ ಇದೆ ಅದನ್ನ ಉಲ್ಟಾ ಮಾಡ್ಬೇಕು ಅನ್ನೋದು. ಈ ಲೈಫ್ ನಲ್ಲಿ ಇಷ್ಟೆಲ್ಲ ಕಲ್ತು ಏನ್ ಓದಿದ್ವಿ, ಏನ್ ಒಂದು ಎಕ್ಸ್ಪೀರಿಯನ್ಸ್ ಇದೆ ಯೂಸ್ ಮಾಡ್ಕೊಂಡು ಈ ಇಂಡಸ್ಟ್ರಿಯಲ್ಲಿ ಬೆಳೆದು ತೋರಿಸ್ಬೇಕು, ಹಾಗೆ ಬೆಳೆಸ್ಬೇಕು. ಅಂಡ್ ಈ ಇಂಡಸ್ಟ್ರಿ ಏನ್ ವೀಕ್ ಅಂತ ಫೀಲ್ ಮಾಡ್ತಾರಲ್ವಾ, ನೋ ದಿಸ್ ಇಸ್ ಅ ಪವರ್ಫುಲ್ ಇಂಡಸ್ಟ್ರಿ ಅನ್ನೋದನ್ನ ಈ ಜನರಿಗೆ ತೋರಿಸ್ಬೇಕು. ಸೊ ವೆಲ್, ಓಕೆ, ಆ ತರ ಒಂದು ಪ್ರೊಫೆಷನ್ ಬಿಲ್ಡ್ ಮಾಡ್ಕೊಳ್ಳೋಣ ಟುಗೆದರ್. ಓಕೆ, ಅಲ್ಲ, ಥ್ಯಾಂಕ್ ಯು ಸುಷ್ಮಿತಾ. ಅಂಡ್ ನೆಕ್ಸ್ಟ್ ಯಾರು ಮಾತಾಡ್ತೀರಪ್ಪ ಕ್ವಿಕ್ ಆಗಿ? ಲೈಕ್ ಬೇರೆ ಯಾರೇ ಸಬ್ಮಿಷನ್ ಇದ್ದೀರಾ? ಕಮ್ ಟು ದ ಕ್ಯಾಮ್ರಾ.
ಕಿರಣ್, ಚೈತನ್ಯ. ಎಸ್, ಯಾರು ಫಸ್ಟ್ ಆನ್ ಮಾಡ್ತೀರಾ? ಐ ವಿಲ್ ಸ್ಪಾಟ್ಲೈಟ್. ಬೇಗ ಬೇಗ ನಿಮ್ಮ ಇದು ಮುಗಿಸ್ಕೊಬಿಡಿ. ಹಾಗೆ ರಂಜಿತಾ, ಕೆಲವ್ರಿಗೆ ಮಾತಾಡೋಕೆ ಭಯ. ನೋ ಪ್ರಾಬ್ಲಮ್. ಜಸ್ಟ್ ಜೆನ್ಯೂನ್ಲಿ ನಿಮ್ಮ ಸ್ಟೋರಿಯನ್ನ ಶೋಕೇಸ್ ಮಾಡಿ, ಏನೂ ಸಮಸ್ಯೆ ಇಲ್ಲ. ಶೋಕೇಸಿಂಗ್ ಇದೆಯಲ್ಲ, ಅದು ಕೂಡ ಕೌಂಟ್ ಆಗುತ್ತೆ ನಿಮ್ಗೆ, ನಿಮ್ ಸ್ಕೋರಿಂಗಿಗೆ, ನಿಮ್ಗೆ ಟ್ರೋಫಿ ಸಿಗೋದಕ್ಕೆ. ನೋಡಿ, ಇವಾಗ ಕ್ಯಾಮ್ರಾ ಆನ್ ಮಾಡ್ತಾರೆ ಈಗ. ಎಸ್, ಕ್ವಿಕ್ ಆಗಿ ಬರ್ಬೇಕು. ನೋ ಪ್ರಾಬ್ಲಮ್. ಚೈತನ್ಯ, ಕಮನ್ ಕ್ಯಾಮ್ರಾ. ನೀವು ಬರಲಿಲ್ಲ ಅಂದ್ರೆ ನಾನೇ ಹೆಸರು ಕರಿತೀನಿ. ಎಷ್ಟೊಂದು ಜನದ ಸಬ್ಮಿಷನ್ ಇದೆ, ಇನ್ನೂ ಅವ್ರದ್ದೆಲ್ಲದ್ದು ಮಾತಾಡಿಸ್ಬೇಕು. ಆಲ್ ರೈಟ್, ಸೂಪರ್. ನಮ್ಮ ಪುಟಾಣಿ ಚೈತನ್ಯ ಇಸ್ ಹಿಯರ್. ಸೊ ಚೈತನ್ಯ ಅವರು 8th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ. ಶಿ ಇಸ್ ಆಕ್ಚುಲಿ ಫ್ರಮ್ ಬ್ಯಾಂಗ್ಳೂರ್ ಅಲ್ವಾ? ನನ್ಗೆ ಯಾವಾಗಲೂ ಮಂಗಳೂರು ಯಾವಾಗ ಕನ್ಫ್ಯೂಷನ್. ಬ್ಯಾಂಗ್ಳೂರ್. ಆಲ್ ರೈಟ್, ಇವಾಗ ಕಂಪ್ಲೀಟ್ಲಿ ಅಪ್ ಟು ಯು. ಅಂಡ್ ನಿಮ್ಮ ಸ್ಮಾಲ್ ಸ್ಟೋರಿಯನ್ನ ಶೇರ್ ಮಾಡಿ. ಅಂಡ್ ಏನ್ ಮಿಸ್ಟೇಕ್ಸ್ ನ ನೀವು ಕರೆಕ್ಟ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಜರ್ನಿಯಲ್ಲಿ ಹೋಗ್ಬೋದಿತ್ತು. ಅದ್ರ ಬಗ್ಗೆ ನಮಗೆ ಬೇಗ ಬೇಗ ತಿಳಿಸ್ಕೊಡಿದ್ದೀವಿ. ಓಕೆ, ಆಲ್ ರೈಟ್. ಮ್ಯಾಮ್, ಫಸ್ಟ್ ನಾನು ನರ್ಸರಿಲಿ ಇದ್ದಾಗಲೇ ಅವಾಗ್ಲಿಂದಾನು ಇಂಟ್ರೆಸ್ಟ್ ಇತ್ತು ಡ್ರಾಯಿಂಗ್ ಅಲ್ಲಿ. ಫಸ್ಟ್ ಕಲರಿಂಗ್ ಅಲ್ಲೇ ನರ್ಸರಿಯಲ್ಲಿ ನಂಗೆ ಪ್ರೈಸ್ ಬಂದಿತ್ತು ಮ್ಯಾಮ್. ಆಮೇಲೆ ನಾನು ರಜಕ್ಕೆ ಊರ್ಗ್ ಹೋದಾಗೆಲ್ಲ ನಮ್ ತಾತ ಡ್ರಾಯಿಂಗ್ ಅವ್ರು ಬರ್ಕೊಡ್ತಿದ್ರು, ನಾ ಕಲರಿಂಗ್ ಮಾಡ್ತಿದ್ದೆ. ಆಮೇಲೆ ಪ್ಲಸ್ ಸೂಪರ್, ವೆರಿ ಗುಡ್ ಬೇಬಿ. ಅಂಡ್ ಹೇಳಿ. ನಿಮ್ ತರಾನೇ ಬರಿಬೇಕು ಅನ್ನಿಸ್ತಿತ್ತು, ಆದ್ರೆ ಆಯ್ತಿರ್ಲಿಲ್ಲ. ಇವಾಗ ನಾನ್ ಬರ್ದು ಕಳ್ಸಿದ್ದೀರಾ? ತುಂಬಾ ಚೆನ್ನಾಗಿ ಮಾಡಿದೀರಾ. ಅದು ನಿಮ್ಮ ಏಜ್ಗೆ ನಿಜವಾಗ್ಲೂ ಜಾಸ್ತಿ ಆಯ್ತು. ಅಂಡ್ ಇನ್ನು ಏನು ನೀವು ಅಳವಡಿಸ್ಕೊಂಡಿದ್ರೆ ಇನ್ನೂ ಬೆಸ್ಟ್ ಹೋಗ್ಬೋದಿತ್ತು ಈ 60 days ಅಲ್ಲಿ. ಹೈಲೈಟ್ ಕೊಡೋದ್ರ ಬಗ್ಗೆ ಮತ್ತೆ ವ್ಯಾಲ್ಯೂಸ್. ಶೈ ಬೇಬಿ ನಮ್ಮ ಚೈತನ್ಯ. ಓಕೆಪ್ಪ, ನಿಮ್ಮ ಒಂದು ಆರ್ಟ್ ವರ್ಕ್ ನ ಕ್ವಿಕ್ ಆಗಿ ಶೋಕೇಸ್ ಮಾಡೋಣ. ನಮ್ಮ ಚೈತನ್ಯ ಅದು ವಿಶೇಷತೆ ಹೇಳ್ಬೇಕು ಅಂದ್ರೆ, ಶಿ ಇಸ್ ದ ಫಸ್ಟ್ ಪರ್ಸನ್ ಸಬ್ಮಿಷನ್ ಮಾಡಿದ್ದು. ಜಸ್ಟ್ ಸಬ್ಮಿಷನ್ ಓಪನ್ ಮಾಡಿದ ತಕ್ಷಣನೇ ಅವ್ರ ಸಬ್ಮಿಷನ್ ಆಗೋಯ್ತು. ಎಸ್ ಬೇಬಿ, ನೀವು ಇದ್ರ ಬಗ್ಗೆ ಹೇಳ್ತಾ ಹೋಗ್ಬೇಕು ಬ್ಯಾಕ್ ಗ್ರೌಂಡ್ ಅಲ್ಲಿ. ಲೈಕ್ ಸ್ಟಾರ್ಟಿಂಗ್ ವ್ಯಾಲ್ಯೂ ಸ್ಕೇಲ್ ಶುರು ಮಾಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇತ್ತು? ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ರೆ ಸ್ಪಿಯೋನೆಲ್ಲ. ಹೇಳಿ, ಮಾತಾಡಿ, ಪರವಾಗಿಲ್ಲ. ನಾನ್ ಕೇಳಿದ್ ಸಾಧ್ಯ ಆಗಲ್ಲ ಅನ್ನಿಸ್ತಿತ್ತು ಮ್ಯಾಮ್. ಬಟ್ ಸ್ಟಾರ್ಟಿಂಗ್ ಅಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲೇ ಚೆನ್ನಾಗಿದೆ ನಿಮ್ದು. ಕ್ಯೂಟ್. ಫ್ರೀ ಹ್ಯಾಂಡಲ್ ಬಿಡಿಸಿರೋದು ವಿತೌಟ್ ಗ್ರಿಡ್. ವೆರಿ ಗುಡ್, ತುಂಬಾ ಚೆನ್ನಾಗಿ ಅಚೀವ್ ಮಾಡಿದ್ರಾ. ಅಂಡ್ ಇನ್ನ ಹೋಗ್ತಾ ಹೋಗ್ತಾ ಸುಮಾರು ಡ್ರಾಯಿಂಗ್ ಕ್ರಿಯೇಟ್ ಮಾಡ್ತಾ ಆಬ್ವಿಯಸ್ಲಿ ಯು ವಿಲ್ ಗೆಟ್ ಟು ದಟ್. ಏನ್ ಸಮಸ್ಯೆ ಇಲ್ಲ. ಹಾಗೆ ಕಣ್ಣು ಎಷ್ಟು ಚೆನ್ನಾಗಿ ಮಾಡಿದಿರಾ. ನೋಸ್ ಒನ್ ಬೈ ಒನ್ ಹೋಗ್ತಾ ಶಿಫ್ಟ್ ಆಗ್ತಾ ಇದೆ ಅಲ್ವಾ? ಕಾನ್ಫಿಡೆನ್ಸ್ ಆಸ್ ವೆಲ್. ಡ್ರಾಯಿಂಗ್ ಸ್ಟಾರ್ಟಿಂಗ್ 1 month ಹೀಗಿತ್ತು, ಹಾಗೆ ಹೋಗ್ತಾ ಹೋಗ್ತಾ ಹೇಗ್ ಬಿಡಿಸಿದ್ದಾರೆ ನೋಡಿ. ನೀವೇ ನಂಬಕ್ಕಾಗಲ್ಲ ನಮ್ಮ ಚೈತನ್ಯ ಬೇಬಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಸೆಕೆಂಡ್ ಟೈಮ್ ಮಾಡಿದ್ದು ಮ್ಯಾಮ್. A4 ಅಲ್ಲಿ ಚೆನ್ನಾಗಿ ಬಂದಿಲ್ಲ ಅಂತ A3 ಅಲ್ಲಿ. A4 ಅಲ್ಲಿ ಆಕ್ಚುಲಿ ಚೆನ್ನಾಗಿ ಬಂದಿತ್ತು, ಇನ್ನೂ ಒಂದ್ಸಲ ಮಾಡಿದಿರಾ. ಸ್ವಲ್ಪ ಓವರ್ಲ್ಯಾಪ್ ಆಯ್ತು, ಒಂಚೂರು ಬರ್ದಿದ್ದ ಜಾಗದಲ್ಲೆಲ್ಲ ಇದಾಯ್ತು ಅಂತ ಹೇಳಿ ಮೆಸ್ ಆಯ್ತು ಅಂತ ಇನ್ನೊಂದ್ಸಲ ಮಾಡಿದ್ವಿ ಅಲ್ವಾ? ಎಸ್ ಮ್ಯಾಮ್, ನೀಡೆಡ್ ಎರೇಸರ್ ಅಲ್ಲಿ ಟ್ಯಾಪ್ ಮಾಡ್ಬಿಟ್ಟು ಪ್ಯಾಚ್ ಕ್ರಿಯೇಟ್ ಆಗೋಯ್ತು. ಬಟ್ ದಿಸ್ ಇಸ್ ಸೋ ಕ್ಯೂಟ್. ಅದು ಕ್ಯೂಟ್ ಇತ್ತು, ಇದು ಕ್ಯೂಟ್, ಇನ್ನೂ ಕ್ಯೂಟ್ ಬಂದಿದೆ. ಹಾಲಿಡೇಸ್ ಇರೋದ್ರಿಂದ ಇಷ್ಟು ಮಾಡಕ್ ಸಾಧ್ಯ ಆಯ್ತು. ಹಾಗೆ ಐಸ್ ನೋಡಿ, ಪೇಪರ್ ಮೇಲೆ ಯಾರೋ ಈ ಕಡೆಯಿಂದ ನೋಡ್ತಾ, ನೋಸ್ ಇರ್ಬೋದು, ಆ ಡೆಪ್ತ್ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿದೆ ಅಂತ. ಆ ಟ್ರಾನ್ಸಿಷನ್, ಆ ಸ್ಮೂತ್ನೆಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀರ. ಲಿಯೋಪಾರ್ಡ್ ಅಂತೂ ಬ್ರೆತ್ಟೇಕಿಂಗ್. ಹಾಗೆ ನಮ್ಮ ಚೈತನ್ಯದು ತುಂಬಾ ವಿಶೇಷವಾದ ಆರ್ಟ್ ವರ್ಕ್ ಅಂತಂದ್ರೆ ವಿರಾಟ್ ಕೊಹ್ಲಿ. ಗಿವ್ ಅ 1 word reaction to Chaitanya. So around 13-14 years old. ನೀವೇನ್ ಹೇಳ್ತೀರಾ ವಿರಾಟ್ ಕೊಹ್ಲಿ ಡ್ರಾಯಿಂಗ್ ಚೈತನ್ಯದಕ್ಕೆ? ನನ್ಗಂತೂ ಮಾತೇ ಬರ್ತಾ ಇಲ್ಲ. ಚೈತನ್ಯ, ದಿಸ್ ಇಸ್ ಸೋ ಗುಡ್ ಬೇಬಿ. ಎಷ್ಟು ಚೆನ್ನಾಗಿ ಮಾಡಿದೀರ ನೋಡಿ. ವಾವ್. ಅಂಡ್ ಮನೇಲಿ ಹೇಗಿತ್ತು ರಿಯಾಕ್ಷನ್ ನಿಮ್ಮ ವಿರಾಟ್ ಕೊಹ್ಲಿ ಡ್ರಾಯಿಂಗಿಗೆ? ಇದು ನೀನೆಲ್ಲ ಮಾಡಿರೋದು, ಬೇರೆ ಯಾರು ಬರ್ತಿರೋದಂಗೈತೆ ಅಂತಂದ್ರು. ಅಲ್ಲ, ಮನೇಲಿ ಅಮ್ಮ ಅಪ್ಪ ನೋಡಿದ್ರಲ್ವಾ ನೀವು ಬಿಡ್ಸೋದ್ನ? ಅದೇ ಮ್ಯಾಮ್, ಅದಕ್ಕೆ ಹಂಗ ಹೇಳಿದ್ದು. ನಾವ್ ಫಸ್ಟ್ ವಿರಾಟ್ ಕೊಹ್ಲಿ ತರ ಬರಲ್ಲ ಅಂತ ಹೇಳ್ತಿದ್ದೆ ಮ್ಯಾಮ್ ನಾನೇನೆ.
ಅವಳಿಗೆ. ಹಾ ಆಮೇಲೆ ಇದೆಲ್ಲ ಐಸ್ ನೋಸ್ ಎಲ್ಲ ಬರೆಯೋ ಅಷ್ಟ್ರಲ್ಲಿ ಪರವಾಗಿಲ್ಲ ಬರುತ್ತೆ ಅಂತ ಇದ್ ಮಾಡ್ದೆ, ಚೆನ್ನಾಗ್ ಬಂತು. ವಾವ್, ಅನ್ಬಿಲೀವಬಲ್ ಚೈತನ್ಯ, ನಿಮ್ಮ ಏಜ್ಗೆ ದಿಸ್ ಇಸ್ ಇನ್ಕ್ರೆಡಿಬಲ್. ಸೋ ಗುಡ್. ಅಂಡ್ ಇಲ್ಲಿ ನೀವು ಆಲ್ರೆಡಿ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ಬಿಟ್ಟಿದ್ದೀರಾ, ಇನ್ನೇನಿದ್ರು ನಿಮ್ ಥರ್ಮೋಸ್ಟಾಟ್ಸ್ ನ ಇನ್ಕ್ರೀಸ್ ಮಾಡ್ಬೇಕು. ಎಸ್ ಏನೋ ನಿಮ್ದೇ ಒಂದು ಯುನೀಕ್ನೆಸ್ ಕಂಡಿಡ್ಕೊಳ್ಳಿ. ಫಸ್ಟ್ ಬಿಡಿಸಿ ಫಸ್ಟ್ ಎಕ್ಸಲೆಂಟ್ ಆಗಿ, ಅದಾದ್ಮೇಲೆ ಏನೋ ಹೊಸದಾಗಿ ಟ್ರೈ ಮಾಡೋಕ್ ಶುರು ಮಾಡಿ. ಕೃಷ್ಣ ತರ ರೂಲ್ಸ್ ಬ್ರೇಕ್ ಮಾಡಿ, ಅದ್ರಲ್ಲಿ ಏನೋ ಸಮಥಿಂಗ್ ಡಿಫ್ರೆಂಟ್ ಮಾಡಿ. ಲೈಕ್ ಎಕ್ಸ್ಪೆರಿಮೆಂಟ್ ಗಂತೂ ನೋ ಎಂಡ್ ಅಲ್ವಾ, ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಅಂಡ್ ಇಲ್ಲಂತೂ ನೀವು ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದ್ದೀರಾ, ತುಂಬಾ ಟ್ಯಾಲೆಂಟೆಡ್ ಇದ್ದೀರಾ ನೀವು. ನಿಮ್ಮ ಅಮ್ಮ ಅಲ್ಲ ಮಾತಾಡಿದ್ದು? ಎಸ್ ಮ್ಯಾಮ್. ತುಂಬಾ ಟ್ಯಾಲೆಂಟೆಡ್ ಇದ್ದಾಳೆ ನಿಮ್ ಮಗಳು, ನೀವು ತುಂಬಾ ಸಪೋರ್ಟ್ ಮಾಡ್ಬೇಕು ಇವ್ರಿಗೆ. ಅವಳಿಗೆ ಅವಾಗಿಂದನೂ ಇಂಟ್ರೆಸ್ಟ್. ಬೇರೆ ಮಕ್ಳು ಎಲ್ಲಾದ್ರೂ ಹೊರಗಡೆ ಇದಕ್ಕೆಲ್ಲ ಶಾಪಿಂಗ್ ಅಲ್ಲಿ ಇಲ್ಲಿ ಕರ್ಕೊಂಡ್ ಹೋದ್ರೆ ಆಟ ಸಾಮಾನ್ ಅದು ಇದು ಕೇಳ್ತಾರಲ್ವಾ, ಇವಳು ಆತರ ಅಲ್ಲ. ಯಾವ್ದಾದ್ರು ಕಲರ್ ಪೆನ್ಸಿಲ್ ಆಗ್ಲಿ, ಹೊಸದ್ ಏನಾದ್ರು ಪೆನ್ಸಿಲ್, ಬುಕ್, ಮತ್ತೆ ಕಲರ್ ಮಾಡೋದ್ ಬುಕ್ಗಳು ಸಿಗುತ್ತಲ್ಲ ಮ್ಯಾಮ್, ಅದೇ ಅವಳು ಅದೇ ಜಾಸ್ತಿ. ಎಷ್ಟೊಂದ್ ಇದೆ ಅಂದ್ರೆ ಕಲರಿಂಗ್ ಮಾಡೋ ಬುಕ್ ತುಂಬಾ ಅದೇ ಕೇಳೋದು ಎಲ್ಲಾದ್ರೂ ಹೋದ್ರೆ ಅವಾಗಿಂದನು. ಅವಳಿಗೆ ಇಂಟ್ರೆಸ್ಟ್ ಇದೆ ಅಂತ ನಾವು ಕ್ಲಾಸ್ಗೆ ಹುಡುಕ್ತಾ ಇದ್ವಿ, ಎಲ್ಲಿ ಇಲ್ಲೆಲ್ಲೋ ಹತ್ರದಲ್ಲಿ ಕ್ಲಾಸ್ ಇದೆ ಇದು ಇರ್ಲಿಲ್ಲ. ಹಂಗಾಗಿ ಅಪ್ಪ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಅದೇ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡು ನೋಡೋಣ ಅಂತ ಅಟೆಂಡ್ ಮಾಡ್ಸಿ, ಮತ್ತೆ ಇದಾಯ್ತು. ಇವಾಗ ನೋಡಿದ್ರೆ ಚೆನ್ನಾಗ್ ಬರೀತಾಳ ಮ್ಯಾಮ್. ತುಂಬಾ ಖುಷಿ ಆಯ್ತು. ಎಲ್ಲ ಅದೇ ಹೇಳ್ತಾರೆ, ಎಷ್ಟ್ ಚೆನ್ನಾಗ್ ಬರೀತೀಯ ನೀನು ಅಂತ ಎಲ್ಲ ಇದು ಸ್ಟೇಟಸ್ಗೆಲ್ಲ ಹಾಕ್ತಿವಲ್ಲ, ಅವಾಗ ಹೇಳ್ತಾ ಇರ್ತಾರೆ, ಇನ್ನು ಚೆನ್ನಾಗ್ ಬರೀ, ಇದ್ ಮಾಡು, ಮತ್ತೆ ನೀವು ಹಂಗೆ ಸಪೋರ್ಟ್ ಮಾಡಿ ಅಂತ ನಮ್ಗೂ ಹೇಳ್ತಾರೆ ರಿಲೇಷನ್ಸ್ ಎಲ್ಲ. 60 days ಅಲ್ಲಿ ಇಷ್ಟು ಕಲ್ತಿದ್ದಾಳೆ ಅಂದ್ರೆ ಹೆಂಗನ್ಸುತ್ತೆ? ಆಶ್ಚರ್ಯ ಅನ್ಸುತ್ತಾ? ತುಂಬಾ ಖುಷಿ ಆಗುತ್ತೆ. ನಾನ್ ಫಸ್ಟ್ ನಿಜ ನೀವ್ ಹೇಳ್ಕೊಡ್ತಿದ್ರಲ್ವಾ ಅವಾಗ, ಇವಳ ಕೈಲಿ ಆಗುತ್ತಾ ಆಗಲ್ಲ ಅಂತಾನೆ ನನ್ಗೆ ಅನ್ಸ್ತಿತ್ತು ಮ್ಯಾಮ್ ಅದು. ತುಂಬಾ ಖುಷಿ ಆಯ್ತು, ನೀವು ಚೆನ್ನಾಗ್ ಹಂಗೆ ಹೇಳ್ಕೊಡ್ತಿದ್ರಿ. ಆನ್ಲೈನ್ ಕ್ಲಾಸ್ ನನ್ನ ಎದುರುಗಡೆನೂ ಇಲ್ಲ ಅವಳಿಗೆ ಅಲ್ವಾ. ಮಕ್ಳಿಗೆ ಎಸ್ಪೆಷಲಿ ಡೈರೆಕ್ಟ್ ಟೀಚಿಂಗ್ ಮಾತ್ರ ಇಂಪ್ಯಾಕ್ಟ್ ಆಗೋದು ಅಂತ ನಂಬಿರ್ತಾರೆ ಪೇರೆಂಟ್ಸ್. ಬಟ್ ಆನ್ಲೈನ್ ಅದು ಒಂದು ಫೋನ್ ಸ್ಕ್ರೀನ್ ನಲ್ಲಿ ನಾನು ಇಲ್ಲಿಂದ ಏನ್ ಹೇಳಿದ್ರು ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ಕಲ್ತ್ಕೊಂಡು ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ ಅಂದ್ರೆ 60 days ಅಲ್ಲಿ ನಾನು ಥ್ಯಾಂಕ್ ಯು ಹೇಳ್ಬೇಕು ಚೈತನ್ಯಗೆ. ನಾವು ಅವಳಿಗೆ ಇದು ಹೇಳ್ಕೊಟ್ಟಿದ್ದಕ್ಕೆ ಫಸ್ಟ್ ಅಂದ್ರೆ ಎಲ್ಲೂ ಡ್ರಾಯಿಂಗ್ ಕ್ಲಾಸ್ಗೆ ಅಂತ ಎಲ್ಲೂ ನಾವು ಕಳ್ಸಿಲ್ಲ, ಏನಿಲ್ಲ. ಅವಳು ಯೂಟ್ಯೂಬ್ ಅಲ್ಲಿ ನೋಡಿ ಬರಿತಾ ಇದ್ದಿದ್ದು ಅಷ್ಟೇ. ಆಮೇಲೆ ಅಲ್ಲಿ ಅವ್ರ ತಾತ ಬರ್ಕೊಡ್ತಾ ಇದ್ರು, ಅದಕ್ಕೆ ಕಲರಿಂಗ್ ಮಾಡ್ತಿದ್ಲು, ಬರೀತಿರ್ಲಿಲ್ಲ. ಅವ್ರು ನೋಡಿ ಆತರ ಬರಿಬೇಕು ಅನ್ನೋ ಆಸೆ ಇತ್ತು ಇವಳಿಗೆ ಹೇಳ್ಬೇಕಂದ್ರೆ. ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡಿ ಒಂದ್ ಆರ್ಟ್ ವರ್ಕ್ನು. ಕಂಪ್ಲೀಟ್ ಮಾಡ್ಬೇಕಂತಾನೆ ಅಂದ್ರೆ ಹಾಲಿಡೇಸ್ ಇತ್ತಲ್ಲ ಮ್ಯಾಮ್ ಸ್ಕೂಲ್ದು, ಹಂಗಾಗಿ ಇದಾಯ್ತು, ಸಾಧ್ಯ ಆಯ್ತು. ಸ್ಕೂಲ್ ಎಲ್ಲ ಇದ್ದಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೋ ಗುಡ್ ಬೇಬಿ, ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದೀರಾ ನೋಡಿ. ಅದು ನೀರಿಂದು ರಿಫ್ಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದೀರಾ. ಅಂಡ್ ನಿಮ್ ಏಜ್ಗೆ ಅದನ್ನೆಲ್ಲ ಗ್ರಾಸ್ ಮಾಡೋದು, ಅದನ್ನ ಬಿಡಿಸೋದು ನಿಜವಾಗ್ಲೂ ಗ್ರೇಟ್. ಅಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿಂದ ಶುರು ಮಾಡಿದೀರಾ ಅಂದ್ರೆ ಇನ್ ಮುಂದಕ್ಕೆ ಹೋಗ್ತಾ 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 ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ಇನ್ಕ್ರೆಡಿಬಲ್. ಇದೆಲ್ಲ ನೀವು ಸ್ವಂತವಾಗಿ ಅದು ನೀವೇ ಪಿಕ್ಚರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಅವುಗಳನ್ನ ಫ್ರೀ ಹ್ಯಾಂಡ್ ಅಲ್ಲಿ ಬಿಡಿಸಿ ಶೇಡ್ ಮಾಡಿರೋದು ಅಲ್ಲ. ಎಕ್ಸಲೆಂಟ್ ಬೇಬಿ, ಎಕ್ಸಲೆಂಟ್. ಓ ಮೈ ಗಾಡ್, ಸೂಪರ್, ಇನ್ಕ್ರೆಡಿಬಲ್. ಏನ್ ಹೇಳೋಣ ನಿಮ್ಗೆ. ಹಾಗೆ ನಮ್ಮ ಪುಟಾಣಿ ಚೈತನ್ಯಗೆ ಎಲ್ಲರೂ ನೀವೀಗ ವೋಟಿಂಗ್ ಮಾಡ್ಬೇಕಪ್ಪ. ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಮಾಡಿದಾರೆ. ಎಸ್ಪೆಷಲಿ ನಾನಂತೂ ಚೈತನ್ಯ, ನಿಮ್ ವಿರಾಟ್ ಕೊಹ್ಲಿ ಡ್ರಾಯಿಂಗ್ ಅಂತೂ ಎಷ್ಟು ಸಲ ನೋಡಿದೀನಿ ಅಂದ್ರೆ ಆಕ್ಚುಲಿ ನಮ್ಮ ಫ್ಯಾಮಿಲಿ ಜೊತೆನೂ ಡಿಸ್ಕಸ್ ಮಾಡಿದೆ, ಈ ತರ ಚೈತನ್ಯ ಅಂತ ಹೆಂಗ್ ಮಾಡಿದಳಪ್ಪ ಇದು ಅಂತ ಹೇಳಿ. ಇಷ್ಟು ಅದ್ ನಿಮ್ಗೆ ಹೆಂಗ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದೆ ಅನ್ನೋದೇ ನನಗೊಂದು ಆಶ್ಚರ್ಯ. ಬ್ಲೆಸ್ಡ್ ಕಿಡ್ ಚೈತನ್ಯ, ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಆಲ್ರೈಟ್, ಇವಾಗ ನಾನು ಇವ್ರಿಗೆ ವೋಟಿಂಗ್ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಈಗ ವೋಟಿಂಗ್ ಬಂದಿದೆ. ವೋಟ್ ಫಾರ್ ದಿಸ್ ಅಮೇಸಿಂಗ್ ಆರ್ಟಿಸ್ಟ್. ಚೈತನ್ಯಗೆ ಎಲ್ಲರೂ ವೋಟಿಂಗ್ ಮಾಡಿ ಕ್ವಿಕ್ ಆಗಿ. ಎಸ್ ಬೇಗ ಬೇಗ ಬರ್ಲಿ ವೋಟಿಂಗ್ಸ್. ಬೇಗ ಕ್ವಿಕ್ ಆಗಿ ವೋಟಿಂಗ್ ಮಾಡಿದ್ರೆ ಐ ವಿಲ್ ಎಂಡ್ ದಿಸ್ ಪೋಲ್. ಓಕೆ, ಆಲ್ ರೈಟ್. ಸೊ ಆಲ್ರೆಡಿ ವೋಟಿಂಗ್ಸ್ ಎಲ್ಲ ಎಂಡ್ ಆಗಿದೆ. ಸೊ 61% 5 ಸ್ಟಾರ್ ಕೊಟ್ಟಿದ್ದಾರೆ ಚೈತನ್ಯ. ದಿಸ್ ಇಸ್ ಅಮೇಸಿಂಗ್, ಸೂಪರ್ ಬೇಬಿ. ಓಕೆ, give it up. All right, super good.
ಸೊ ಫೈನಲ್ ಆಗಿ ನಿಮ್ಮ ಸ್ಟೋರಿ ಎಲ್ಲದೂ ಹೇಳ್ಬಿಟ್ಟಿದ್ರೆ ನೋಡೋಣ ಈ ಪುಟ್ಟ ಬಾಯಲ್ಲಿ ಒಂದು ಮೋಟಿವೇಶನಲ್ ಸೆಂಟೆನ್ಸ್ ಬರಲಿ, ಲೈಕ್ ಹೌ ಯು ಮೋಟಿವೇಟ್ ಯುವರ್ ಫೆಲೋ ಆರ್ಟಿಸ್ಟ್. ಪೇಷನ್ಸ್ ಅಂಡ್ ಡೆಡಿಕೇಶನ್ ಇದ್ರೆ ಎಲ್ಲ ಸಾಧ್ಯ ಆಗುತ್ತೆ. ಪುಟ್ಟ ಕಲಿ- ಬಾಯಲ್ಲಿ ಒಂದು ಪುಟ್ಟ ಮಾತು ಬಂತು. ಸೀರಿಯಸ್ಲಿ ಶಶಿಕಲಾ, ಫಾರ್ ಅವರ್ ಏಜ್ ದಿಸ್ ಇಸ್ ಅವರ ಏಜ್ ನಿಜವಾಗ್ಲೂ ಇದು ಇನ್ಕ್ರೆಡಿಬಲ್ ರಿಸಲ್ಟ್ಸ್. ಆಲ್ ರೈಟ್, ಇವಾಗ ಸುಮಾರು ಜನ ನ್ಯೂ ಬ್ಯಾಚ್ ಅವ್ರಿಗೆ ಇನ್ಸ್ಪಿರೇಷನ್ ಆಗ್ತಾ ಇದೆ. ಓಕೆ, ನಾವು ಹೇಗೆಲ್ಲ ಮಾಡ್ಬೇಕು, ನಮ್ಮ ಶೋಕೇಸ್ ಇರುವಾಗ ನಾವು ಹೇಗೆ ಮಾಡ್ಬೇಕು ಅಂತ ಹೇಳಿ. ಆಲ್ ರೈಟ್, ಈಗ ಥ್ಯಾಂಕ್ ಯು ಸೋ ಮಚ್ ಚೈತನ್ಯ. ಓಕೆ, ನಿಮ್ ಕಡೆಯಿಂದ ನಾವಿನ್ನು ಬೆಸ್ಟ್ ಆರ್ಟ್ ವರ್ಕ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂಡ್ ಮುಂದೆ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡ್ಬೇಕು ನೀವು. ಓಕೆ, ಎಸ್ ಆಲ್ ರೈಟ್. ಓಕೆ, ಈಗ ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಕ್ವಿಕ್ ಆಗಿ ಕ್ಯಾಮ್ರಾ ಆನ್ ಮಾಡಿದ್ರೆ ಐ ವಿಲ್ ಸ್ಪಾಟ್ಲೈಟ್. ಅದರ್ವೈಸ್ ವಿ ವಿಲ್ ಮೂವ್ ಆನ್ ಅಂಡ್ ಯು ವಿಲ್ ನಾಟ್ ಗೆಟ್ ದಟ್ ಚಾನ್ಸ್. ಅಂಡ್ ಇದು ಕೂಡ ಕೌಂಟ್ ಆಗುತ್ತೆ ಬಿಕಾಸ್ ನಾನು ಮಾಡಿರೋಂತ ಪ್ರತಿಯೊಂದು ಪ್ರೊಸೀಜರು ಕೂಡ ಅದಕ್ಕೆ ಒಂದೊಂದು ಅರ್ಥ ಇದೆ. ಓಕೆನಾ, ಏನೇನೆಲ್ಲ ಚಾಲೆಂಜಸ್ ಒಳಗಡೆ ಏನೇನೆಲ್ಲ ಇಟ್ಟಿದೀವಿ ಅದಕ್ಕೂ ಕೂಡ ಅಷ್ಟೇ ನಿಮ್ಮನ್ನ ಒಂದು ಲೈಕ್ ಸೆಲ್ಫ್ ಥಿಂಕ್ ಮಾಡೋದಕ್ಕಾಗ್ಬೋದು. ಸೊ ಏನು ಈ ಒಂದು ಪ್ರೋಗ್ರಾಮ್ ಇದೆಯಲ್ಲ ಇದನ್ನ ಕಟ್ಟೋದಕ್ಕೆ ನಾನು 1.5 ವರ್ಷದಿಂದ ಟ್ರೈ ಮಾಡಿದ್ದೀನಿ ರಿಪೀಟೆಡ್ಲಿ. ಸೊ ಹಾಗಾಗಿ ಫಾಲೋ ಮಾಡಿ, ಅದ್ರದ್ದು ಅಡ್ವಾಂಟೇಜ್ ನಿಮ್ಗೆ 100% ಆಗುತ್ತೆ. ಆಲ್ ರೈಟ್, ರಂಜಿತಾ ಇಸ್ ಹಿಯರ್. ರಂಜಿತಾ ಅವರು ಆಲ್ರೆಡಿ ಅವರು ಕೂಡ ಟೀಚರ್ ಅಲ್ವಾ ರಂಜಿತಾ? ಹಾ ಮ್ಯಾಮ್, ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ? ಮ್ಯಾಥ್ಸ್ ಟೀಚರ್ ಇದ್ದಾರೆ ನಮ್ ಜೊತೆ ಇವಾಗ. ಮ್ಯಾಥ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಡ್ರಾಯಿಂಗು ಮ್ಯಾಥ್ಸ್ ಎರಡೂ ರಿಲೇಟೆಡ್. ಯಾರಿಗೆ ಲಾಜಿಕಲ್ ಬ್ರೈನ್ ಅಲ್ವಾ? ಅದಕ್ಕೆ ನಮ್ ಕೊಲೀಗ್ಸ್ ಹೇಳ್ತಾರೆ ಮ್ಯಾಥ್ಸ್ ಬಿಟ್ಬಿಟ್ಟು ಡ್ರಾಯಿಂಗ್ ಟೀಚರ್ ಆಗಿ ಅಂತ. ಅಲ್ವಾ, ನಾನು ಎರಡೂ ಮಾಡ್ತೀನಿ ಅಂತ ಹೇಳಿ ನೀವು. ಸೂಪರ್, ಇವಾಗ ನಿಮ್ಮ ಸ್ಟೋರಿಯನ್ನ ಶೇರ್ ಮಾಡಿ. ಹಾಯ್, ಐ ಆಮ್ ರಂಜಿತಾ. ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿರೋದು. ಆರ್ಟ್ ಅಂದ್ರೆ ಆರ್ಟಿಗೋಸ್ಕರ ಡ್ರಾಯಿಂಗ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂದ್ರೆ ಒಂದು ಫಾರ್ ಇದಂದ್ರೆ ನಮ್ಮ ಹಸ್ಬೆಂಡ್ ನನ್ನ ಡ್ರಾ ಮಾಡ್ಬೇಕಂತ ಹೇಳಿದ್ಕೋಸ್ಕರನೇ ಜಾಯಿನ್ ಆಗಿದ್ದು. ಅವ್ರ ಫೇಸ್ ಬೇಕು ನಂಗೆ, ನಿನ್ನ ಬಿಡ್ಸು ನನ್ನ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಜಾಯಿನ್ ಆಗಿದ್ದು ಮ್ಯಾಮ್ ಇದಕ್ಕೆ. ಓಕೆ, ಸೊ ಒಂದು ಕಲಿಬೇಕು, ಅವ್ರನ್ನ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಜಾಯಿನ್ ಆದ್ರಿ. ಬಟ್ ಜಾಯಿನ್ ಆದ್ಮೇಲೆ ಗೊತ್ತಾಯ್ತು ಈ ತರ ಎಲ್ಲ ನಾನು ಹಿಂಗಾಗ್ಬೋದಾ? ಹೌದಾ? ತುಂಬಾ ನಿಮ್ಮಿಂದ ತುಂಬಾ ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಹೇಳ್ಕೊಟ್ಟಿದ್ದೀರಾ. ಈ 60 days ಅಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಅಲ್ಲ, ಈ 60 days ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೇನು? ನೀವು ರೀಚ್ ಆಗಿದೆ ಎಲ್ಲಿಗೆ? ಮ್ಯಾಮ್ ತುಂಬಾ ರೀಚ್ ಆಗಿದ್ದೀನಿ ಮ್ಯಾಮ್. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ದೀರಲ್ವ. ಈಗ ನಿಮಗೆ ಅದು ಶಾಕಿಂಗೋ ಇಲ್ಲೋ ನಮಗೆ ಗೊತ್ತಿಲ್ಲ, ನಮ್ಗಂತೂ ವಾವ್, ಏನ್ ಹಿಂಗೆ ಚೆನ್ನಾಗಿ ಮಾಡ್ತಾ ಇದ್ರಲ್ಲಪ್ಪ ಅಂತ. ಮ್ಯಾಮ್ ಸ್ಕೂಲಿಂದ 6:30 7ಗೆ ಬರಿವೆ, ಬಂದು ಫುಲ್ ಕುತ್ಕೊಂಡು ಡ್ರಾಯಿಂಗ್ ಮಾಡೋದು. ನಿಮ್ ಡೆಡಿಕೇಶನ್ ಅಂತೂ ನಿಜವಾಗ್ಲೂ ಹೇಳ್ಬೇಕಪ್ಪ. ಸೊ ಈ ಒಂದು ಪ್ರೊಫೆಷನಲ್ ಆರ್ಟಿಸ್ಟ್ ಆಗಿ ಎಮರ್ಜ್ ಆಗಿದ್ದೀರಾ ಈಗ? ಮ್ಯಾಮ್ ಸ್ವಲ್ಪ ಇನ್ನೂ ರೀಚ್ ಆಗ್ಬೇಕು. ಸುಷ್ಮಿತಾ ಮ್ಯಾಮ್ ನೋಡಿದ್ಮೇಲೆ ಇನ್ನೂ ಕಲಿಬೇಕು ಅನಿಸ್ತಾ ಇದೆ. ಸುಷ್ಮಿತಾ ಅವರು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಬಿಟ್ರಾ? ಇಟ್ಸ್ ನಾಟ್ ಲೈಕ್ ದಟ್. ಅವರ ಚಾಪ್ಟರ್ಸ್ ಬೇರೆ ಇದೆ, ನಿಮ್ಮ ಚಾಪ್ಟರ್ಸ್ ಬೇರೆ ಇದೆ. ರಂಜಿತಾ ಚಾಪ್ಟರ್ ಅಲ್ಲಿ ರಂಜಿತಾ ಇಸ್ ಹೀರೋಯಿನ್. ಅವ್ರ ಜರ್ನಿ ತುಂಬಾ ಟೈಮ್ ಇಂದ ಇದೆ. ನೀವು ಅಷ್ಟು ಜರ್ನಿ ನೀವು ರೀಚ್ ಆದಾಗ ನಿಮ್ಗೂ ಹಾಗೆ ಬರುತ್ತೆ. ಡೋಂಟ್ ವರಿ. ವೆರಿ ಎಕ್ಸಲೆಂಟ್. ಜಾಸ್ತಿ ಫೋಕಸ್ ಮಾಡ್ಬೇಕಂತ ಅನಿಸ್ತಾ ಇದೆ. ಅಂಡ್ ಏನ್ ಹೇಳ್ತೀರಾ ಫೆಲೋ ಆರ್ಟಿಸ್ಟ್ ಗಳಿಗೆ? ಲೈಕ್ ಏನ್ ಮಿಸ್ಟೇಕ್ಸ್ ರಿಕವರ್ ಮಾಡ್ಕೊಂಡ್ರೆ, ಲೈಕ್ ಏನ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಎಫಿಷಿಯಂಟ್ ಆಗಿ ನೀವು ಮಾಡ್ಬೋದಿತ್ತು ಅಂತ ಅನ್ಸುತ್ತೆ? ಮ್ಯಾಮ್ ಅದೇ ವ್ಯಾಲ್ಯೂಸ್ಗೆ ಜಾಸ್ತಿ ಫೋಕಸ್ ಮಾಡ್ಬೇಕು, ಮತ್ತೆ ಲೈಟ್ ಅಂಡ್ ಶ್ಯಾಡೋ, ಮತ್ತೆ ಇದು ಡೈಲಿ ವರ್ಕ್ ಹೇಳ್ತಿರಲ್ಲ, ಅಂದ್ರೆ ಫಾರ್ ಸ್ಕ್ರಿಬ್ಲಿಂಗ್ ಅದೆಲ್ಲ ತುಂಬಾ ವರ್ಕ್ ಮಾಡ್ಬೇಕು ಮ್ಯಾಮ್. ಅದ್ರಿ ಮಾಡಿದ್ರೆ ರೀಚ್ ಆಗ್ತೀವಿ. ಸೂಪರ್. ಅಡಿಷನಲ್ ಈಗ ಇದು ಒಳಗಡೆ ಬಿಟ್ಟು ಹೊರಗಡೆ ಹೇಗ್ ಮಾಡ್ಬೇಕು, ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ಬೇಕು ಅದು ಹೇಳಿ, ಯಾಕೆ ನೀವು ಅದ್ರಲ್ಲಿ ಮಾಸ್ಟರ್ ನೀವು. ಹಾಗೆ ಮ್ಯಾಮ್ ಅಂದ್ರೆ ಡೆಡಿಕೇಶನ್ ಇರ್ಬೇಕು ಮ್ಯಾಮ್. ನಾವ್ ಇದನ್ನ ಮಾಡ್ಬೇಕು, ಇವತ್ ಕಂಪ್ಲೀಟ್ ಮಾಡ್ಬೇಕಂತ ಇದ್ರೆ ಕಂಪ್ಲೀಟ್ ಮಾಡಕ್ಕಾಗುತ್ತೆ. ಕಂಪ್ಲೀಟ್ ಅಂದ್ರೆ ಫಸ್ಟ್ ನಮಗೆ ಅದಕ್ಕೋಸ್ಕರ ಟೈಮ್ ಇಡ್ಬೇಕು ಮ್ಯಾಮ್. ಮಾಡ್ಬೇಕು ಅನ್ನೋದೊಂದು ಗೋಲ್ ಇರ್ಬೇಕು, ಇವತ್ತು ಇದನ್ನ ರೀಚ್ ಆಗ್ಬೇಕಂತ. ಎಕ್ಸಲೆಂಟ್. ಅವರು ತುಂಬಾ ಹೇಳೋಕೆ ಇದೆ, ಆದ್ರೆ ಅವ್ರಿಗೆ ಹೇಳೋಕೆ ಒಂದ್ ಸ್ವಲ್ಪ ಇದು ಅನ್ನೋ ತರ ಅನ್ನಿಸ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್. ಸೊ ಈಗ ನಮ್ಮ ರಂಜಿತಾ ಅವರ ಆರ್ಟ್ ವರ್ಕ್ ನ ಶೋಕೇಸ್ ಮಾಡೋಣ ಇಲ್ಲಿ. ತುಂಬಾ ಬೇಗ ಸಬ್ಮಿಷನ್ ಮಾಡಿದ್ರು ರಂಜಿತಾ ಅವ್ರು ಕೂಡ. ತುಂಬಾ ಚೆನ್ನಾಗಿ ಮಾಡಿದೀರಾ. ಹಾಗೆ ನಾನು ಸ್ಟಾರ್ಟಿಂಗ್ ನಲ್ಲಿ ಏನ್ ಅನ್ಕೊಳ್ತಾ ಇದ್ದೆ ಅದಕ್ಕಿಂತ ಮ್ಯಾಸಿವ್ ಇಂಪ್ರೂವ್ಮೆಂಟ್ ಆಗಿದೆ ನಿಮ್ದು. ಹಾಗೆ ಕ್ವಿಕ್ ಆಗಿ ಹೇಳ್ತಾ ಹೋಗಿ, 2 ಸಲ ಯಾಕೆ ಸ್ಪಿಯರ್ ಬಿಡಿಸಿದಿರಾ? ಮ್ಯಾಮ್ ಅದು ಫಸ್ಟ್ ಒನ್ ಯಾಕೋ ನನಗೆ ಲೈಕ್ ಆಗ್ಲಿಲ್ಲ, ಅದಕ್ಕೆ ಮತ್ತೆ ಬಿಡಿಸಿದ್ದು. ಅದಾದ್ಮೇಲೆ ಮತ್ತೆ ಯಾವಾಗ್ಲಾದ್ರು ಸ್ಪಿಯರ್ ಟ್ರೈ ಮಾಡಿದ್ರಾ? ಇಲ್ಲ ಮ್ಯಾಮ್, ಟೈಮ್ ಸಿಗ್ಲಿಲ್ಲ. ಇವಾಗ ಟ್ರೈ ಮಾಡ್ತೀನಿ ಮ್ಯಾಮ್. ವೆರಿ ನೈಸ್, ಅದು ನನ್ಗೆ ಬೇಕಾಗಿದ್ದು. ಹೇರ್ ಡ್ರಾಯಿಂಗ್ ಅಂತೂ ಮಸ್ತ್ ಬಂದೆ. ಥ್ಯಾಂಕ್ ಯು. ಹೇಗಿತ್ತು ನಿಮ್ ಫಸ್ಟ್ ರಿಯಾಲಿಸಮ್, ಅದು ರಿಯಲಿಸ್ಟಿಕ್ ಹೇರ್ ಡ್ರಾಯಿಂಗ್ ಕ್ರಿಯೇಟ್ ಮಾಡಿದಾಗ?
ಮ್ಯಾಮ್ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಅಂದ್ರೆ ನನ್ನನ್ನು ಬಿಡಿಸ್ಕೊಡು ಅಂತ ಕೇಳ್ತಿದ್ದಾರೆ ಮ್ಯಾಮ್ ಫ್ಯಾಮಿಲಿಲೆಲ್ಲ. ಇಲ್ಲ ಚಾರ್ಜ್ ಆಗುತ್ತೆ ಅಂತ ಹೇಳಿ, ಯಾಕೆಂದ್ರೆ ಈಗ ಪ್ರೊಫೆಷನ್ ಇಳಿದ್ಬಿಟ್ಟಿದೀನಿ. ಮೇ ಬಿ ಮುಂಚೆ ಕೇಳಿದ್ರೆ ಇದಾಗ್ತಾ ಇತ್ತು, ಇವಾಗ ಜಾಸ್ತಿ ಟೈಮ್ ತಗೊಳುತ್ತೆ. ಹಾಗೆ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ, ಚಾರ್ಜ್ ಮಾಡೋದನ್ನ ಕಲೀರಿ. ಯಾಕೆಂದ್ರೆ ಇದನ್ನ ಬಿಸ್ನೆಸ್ ಆಂಗಲ್ ತಗೊಂಡು ಹೋಗೋದನ್ನ ನೀವು ಅವ್ರು ಏನ್ ಹೇಳ್ತಾರೆ, ಈಗ ನೀವು ಚಾರ್ಜ್ ಮಾಡ್ತೀನಿ ನಾನು ಅಂತ ಹೇಳಿದಾಗ ಫಸ್ಟ್ ಫ್ಯಾಮಿಲಿ ಪರ್ಸನ್ಸ್ ಇಂದಾನೆ ಶುರು ಮಾಡ್ಬೇಕು ನೀವು. ಅವ್ರು ಏನೋ ಒಂದು ಹೇಳ್ತಾರೆ, ಸೊ ಅದಕ್ಕೆ ನಿಮ್ಮ ಹತ್ರ ಸರಿಯಾದ ಲಾಜಿಕಲ್ ಆನ್ಸರ್ ಇರ್ಬೇಕು. ಅಲ್ಲಿಂದ ನೀವು ಟ್ರೈನ್ ಅಪ್ ಅವ್ರನ್ನೇ ತಗೊಂಡು ನೀವು ಟ್ರೈನಿಂಗ್ ತಗೊಳ್ಬೇಕು. ಸೊ ಅದಾದ ನಂತರ ಹೋಗ್ತಾ ಹೋಗ್ತಾ ಲೈಕ್ ಅನ್ನೋನ್ ಸ್ಟ್ರೇಂಜರ್ಸ್ ಹತ್ರ ನೀವು ಕ್ರಿಸ್ಟಲ್ ಕ್ಲಿಯರ್ ಆಗಿ ಮಾತಾಡ್ತೀರಾ, ಯಾಕೆ ಚಾರ್ಜ್ ಮಾಡ್ತೀನಿ ಅಂತ ಹೇಳಿ. ಈವನ್ ನನಗೂ ಕೂಡ ನನ್ನ ಫ್ರೆಂಡ್ಸ್ ನಂದು ಬಿಡಿಸ್ಬಿಡು ಅಂತ ಹೇಳ್ತಾರೆ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆ ಅದಕ್ಕೆ ಇಷ್ಟು ಸಮಯ ಹಿಡಿಯುತ್ತೆ, ಇಷ್ಟು ಎಫರ್ಟ್ಸ್ ಹಿಡಿಯುತ್ತೆ, ಅಷ್ಟು ಸಮಯ ನನ್ನ ಹತ್ರ ಇಲ್ಲ, ನನಗೆ ಹಣಕ್ಕಿಂತ ನನ್ನ ಸಮಯ ಕಾಸ್ಟ್ಲಿ ಅಂತ ಹೇಳಿ. ವಾ ವೆರಿ ನೈಸ್. ಇದು ಚಾರ್ಕೋಲ್ ಅಲ್ಲೇ ಮಾಡಿರೋದಲ್ಲ? ಮ್ಯಾಮ್ 2 ಚಾರ್ಕೋಲೆ. ಸ್ಟ್ರೋಕ್ಸ್ ಎಲ್ಲ ತುಂಬಾ ಸ್ಪೆಸಿಫಿಕ್ ಆಗಿ ನೀಟಾಗಿ ಹಾಕಿದ್ದೀರಾ. ವೆರಿ ನೈಸ್, ವೆರಿ ನೈಸ್. ಕೆಲವು ಕಡೆ ಶ್ಯಾಡೋ ಇದೆಲ್ಲ ನೋಡಿ, ಆ ಇಂಟೆನ್ಸಿಟಿ ಎಲ್ಲ ಇನ್ಕ್ರೀಸ್ ಮಾಡಿದಿರಾ. ವೆರಿ ನೈಸ್. ಅಂಡ್ ಲುಕ್ ಎಟ್ ದಿಸ್ ಒನ್. ಕೃಷ್ಣ ಡ್ರಾಯಿಂಗ್ ನಿಮ್ಗೆ ಹೆಂಗ್ ಕಾಂಪ್ಲಿಮೆಂಟ್ಸ್ ಹೆಂಗ್ ಬಂತು? ಮ್ಯಾಮ್ ಕೃಷ್ಣದು ಮ್ಯಾಮ್ ಎಲ್ಲರೂ ಸ್ಟೇಟಸ್ ಹಾಕೊಂಡು ಹಾಕ್ತಿದ್ರು ಮ್ಯಾಮ್, ತುಂಬಾ ಚೆನ್ನಾಗ್ ಬಂದಿದೆ ಕೃಷ್ಣ ಅಂತ. ನಿಜವಾಗ್ಲೂ ಕೊಲೀಗ್ಸಿಗೆಲ್ಲ ಗೊತ್ತಾಗಿದೆ ಕೃಷ್ಣ ಡ್ರಾಯಿಂಗ್ ಇಂದ ನಾನು ಡ್ರಾಯಿಂಗ್ ಚೆನ್ನಾಗ್ ಬಿಡಿಸ್ತಿದ್ದೀನಿ ಅಂತ. ಗುಡ್. ಅಂಡ್ ಒಳ್ಳೆ ಚೆನ್ನಾಗಿ ಫೇಮಸ್ ಆಗಿದ್ದೀರಾ ನೋಡಿ ಈಗ. ಲಿಯೋಪಾಲ್ಡ್ ನೋಡ್ರಪ್ಪ ಎಲ್ಲ ಒಂದ್ಸಲ. ಎಸ್ ಬರ್ಲಿ ನಮ್ಮ ರಂಜಿತಾಗೆ ಗುಡ್ ರಿಯಾಕ್ಷನ್ಸ್. ಏನ್ ಹೇಳ್ತೀರಾ ಚಾಟ್ಸ್ ಅಲ್ಲಿ ಹೇಳಿ, ಹಾಗೆ ರಿಯಾಕ್ಷನ್ಸ್ ಅಲ್ಲಿ ಹೇಳಿ. ಸೂಪರ್ ಅಮೇಜಿಂಗ್ ಚೈತ್ರ, ವೆರಿ ನೈಸ್, ವೆರಿ ನೈಸ್. ಓ ಮೈ ಗಾಡ್, ಇದಂತೂ ಕ್ಯೂಟ್. ಫಸ್ಟ್ ಡ್ರಾಯಿಂಗ್ ಇದು. ಹೌದು, ಫಸ್ಟ್ ಡ್ರಾಯಿಂಗ್ ಅಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಕ್ರಿಯೇಟ್ ಮಾಡಿದಿರ. ವಾವ್. ಅಂಡ್ ಇದಂತೂ ಹೇಗಿದೆ ಅಂದ್ರೆ, ವಿರಾಟ್ ಕೊಹ್ಲಿ ಅವರು ಬೇಬಿ ಆಗಿದ್ದಾಗ ಅವ್ರಿಗೆ ಏನಾದ್ರು ಆರ್ಟಿಫಿಷಿಯಲ್ ಬಿಯರ್ಡ್ ನ ಅಂಟಿಸಿದ್ರೆ ಹೆಂಗ್ ಕಾಣುತ್ತಲ್ಲ, ಅದ್ರ ತುಂಬಾ ಕ್ಯೂಟ್ನೆಸ್ ಆಡ್ ಮಾಡಿದಿರಾ ನೀವು. ಎಲ್ಲಿಂದ ಆಡ್ ಮಾಡಿದ್ರಿ ಆ ಕ್ಯೂಟ್ನೆಸ್ ನ? ಮ್ಯಾಮ್ ಇದು ಇನ್ನೊಂದ್ಸಲ ಟ್ರೈ ಮಾಡ್ಬೇಕು ಮ್ಯಾಮ್. ಇಲ್ಲಪ್ಪ, ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದ್ಸಲ ಅಂದ್ರೆ ಇವಾಗ ಇದೆಯಲ್ವಾ ಅವ್ರದ್ದು ಒಂಥರ, ಈಗ ನಾವು ಸೆಲೆಕ್ಟ್ ಮಾಡಿದ ಇಮೇಜ್ ಒಂಥರ ಖಡಕ್ ಲುಕ್, ಒಂದ್ಸಲ ಏನು ವೈಲ್ಡ್ ತರ ಲೈಕ್ ವಿನ್ನಿಂಗ್ ಮೂಮೆಂಟ್, ಏನೋ ಒಂಥರ ಪವರ್ಫುಲ್, ಒಂಥರ ಲಯನ್ ತರ ಲುಕ್ ಇದೆಯಲ್ವಾ, ಆ ತರಕ್ಕಿಂತ ನನ್ಗೆ ಇದೇ ಇಷ್ಟ ಆಗ್ತಾ ಇದೆ. So cute, so cute. Oh my god. So cute. And ಇಲ್ಲಿಂದ ನಿಮ್ಮ ಆರ್ಟಿಸ್ಟಿಕ್ ಚಾಲೆಂಜ್ ಸ್ಟಾರ್ಟ್ ಆಗ್ತಾ ಇದೆ. ವೆರಿ ನೈಸ್. ಈಚ್ ವಾವ್, ಡಕ್, ಪಿಕಾಕ್, so cute. ಪಿಕಾಕ್, ಹಾಗೆ ವಾಚ್, ಕ್ಯಾಂಡಲ್, ಪರ್ಲ್, ಯಾವ ತರ ಚೂಸ್ ಮಾಡಿದೀರಾ ನೋಡಿ. ಓ ರಂಜಿತಾ, ಬೇಸಿಕಲಿ ನಿಮ್ದು ತುಂಬಾ ಮದರ್ ಮೈಂಡ್ ಆಯ್ತಾ, ತುಂಬಾ ಕ್ಯೂಟ್ ಆಗಿರೋದೇ ಹುಡ್ಕೊಂಡು ಹೋಗಿ ಬಿಡಿಸಿದೀರಾ. ಮೇ ಬಿ ಕ್ಯೂಟ್ನೆಸ್ ಇರೋದು ನಿಮ್ಗೆ ಜಾಸ್ತಿ ಅಟ್ರಾಕ್ಷನ್. ತುಂಬಾ ಇಷ್ಟ ಆಯ್ತು ಮ್ಯಾಮ್ ಡಾಗ್, ಅದಕ್ಕೆ. ಕ್ಯೂಟ್. ಹಾಗೆ ಇದೊಂದು ಹಾಗೆ ಬೀಚ್ ಫುಲ್ ನಮ್ಗೆ ದೋಣಿ ಫುಲ್ ದಡದಲ್ಲಿ ಬಂದ್ಬಿಟ್ಟಿದೆ ಅಲ್ವಾ. ಭಯ ಆಗೋಯ್ತು ನಂಗಂತೂ. ಸ್ನೇಕ್, ಓ ಮೈ ಗಾಡ್. ಇದನ್ನ ಯಾರಿಗಾದ್ರೂ ತೋರ್ಸಿದ್ರಾ? ಏನಂತ ಹೇಳಿದ್ರು? ಮ್ಯಾಮ್ ನನ್ನ ಫ್ರೆಂಡಿಗೆ ಕಳ್ಸಿದ್ದೆ, ಬೆಳಗ್ಗೆ ಹಾವು ತೋರ್ಸಿದ್ದೆ ನನಗೆ, ತುಂಬಾ ಚೆನ್ನಾಗಿದೆ ಅಂತ. ಹೌದು, ತುಂಬಾ ಚೆನ್ನಾಗಿ ಬಂದಿದೆ. ಅದು ಮತ್ತೆ ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರೆ ಅದ್ರ ಒಳಗಡೆ ಎಷ್ಟು ಕೆಲಸ ಇದೆ, ಏನ್ ಕಡಿಮೆನಾ? ಅದು ಒಂದಿಷ್ಟು ಪಾರ್ಟಿಗೂ ಇಷ್ಟೊಂದು ಟೈಮ್ ಹಿಡಿಯುತ್ತೆ. ವಾವ್. ನಿಮಗ್ ಭಯ ಆಗ್ಲಿಲ್ವಾ ಕ್ರಿಯೇಟ್ ಮಾಡುವಾಗ? ಮ್ಯಾಮ್ ಭಯ ಆಯ್ತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕ್ರಿಯೇಟ್ ಮಾಡಿದೆ ಮ್ಯಾಮ್ ಅದು. ಹೌದಾ? ತುಂಬಾ ಚೆನ್ನಾಗಿ ಬಂದಿದೆ. ಎಸ್, ನಮ್ಮ ರಂಜಿತಾಗೆ, ನಮ್ಮ ಮ್ಯಾಥ್ಸ್ ಟೀಚರ್ಗೆ ನೀವೆಲ್ಲರೂ ಇವಾಗ ಲಿಟಲ್ ಬಿಟ್ ಅವ್ರು ಏನು ಇಂಟ್ರೋವರ್ಟ್ ಇದ್ರು ಅವ್ರನ್ನ ಇವತ್ತು ಎಕ್ಸ್ಟ್ರೋವರ್ಟ್ ಮಾಡ್ಬಿಟ್ಟಿದೀವಿ ನೋಡಿ, ರೈಟ್? ಆಲ್ ರೈಟ್. ಇವಾಗ ಎಲ್ಲರೂ ಇವಾಗ ನಮ್ಮ ರಂಜಿತಾ ಮ್ಯಾಮ್ಗೆ ವೋಟಿಂಗ್ ಮಾಡ್ಬೇಕು ನೀವೀಗ. ಆಲ್ ರೈಟ್, ನಿಮ್ಮ ಸ್ಕ್ರೀನ್ ಮೇಲೆ ಈಗ ವೋಟಿಂಗ್ ಓಪನ್ ಆಗ್ತಾ ಇದೆ. ಎಸ್, ಕ್ವಿಕ್, ಬೇಗ ಬೇಗ ವೋಟಿಂಗ್ ಮಾಡಿ. ಆಲ್ ರೈಟ್. ಎಕ್ಸಲೆಂಟ್. ಸೂಪರ್. ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ರಂಜಿತಾ. ಎಸ್, ಬೇಗ ಬೇಗ ವೋಟಿಂಗ್ ಮಾಡ್ಬೇಕು. ಸೊ ನಾನೀಗ ಪೋಲ್ ನ ಎಂಡ್ ಮಾಡಿ ನಿಮ್ಗೆ ರಿಸಲ್ಟ್ಸ್ ನ ಶೋಕೇಸ್ ಮಾಡ್ತಾ ಇದ್ದೀನಿ. ಸೊ 48% ನಿಮ್ಗೆ 5 ಸ್ಟಾರ್ ಕೊಟ್ಟಿದ್ದಾರೆ. ದಿಸ್ ಇಸ್ ಎಕ್ಸಲೆಂಟ್ ರಂಜಿತಾ, ಸೋ ಗುಡ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ನಿಮ್ಮಿಂದ ತುಂಬಾ ಕಲ್ತಿದ್ದೀನಿ.
60 days ಅಲ್ಲೂ ಈ ತರ ರಿಯಲಿಸ್ಟಿಕ್ ಆಗಿ ಡ್ರಾಯಿಂಗ್ ಮಾಡೋದು ನಾನು ಹೇಳ್ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಆಗ್ಲಿ ಇನ್ನ ನೀವು ಇನ್ನ ಮುಂದಕ್ಕೆ ಹೋಗ್ಬೇಕು ಅಂಡ್ ನೀವು ಇನ್ನು ಒಳ್ಳೊಳ್ಳೆ ಸ್ನೇಕ್ ಬಿಡಿಸ್ಬೇಕು ನಮ್ಗೆ. ಇನ್ನ ರಿಯಲಿಸ್ಟಿಕ್ ಆಗಿ ಮಾಡ್ಬೇಕು, ರೈಟ್? ಇನ್ನು ಒಳ್ಳೊಳ್ಳೇದು, ಲೈಕ್ ಅಪಾರ್ಟ್ ಫ್ರಮ್ ಕ್ಯೂಟ್ನೆಸ್ ಅಂಡ್ ಇನ್ನು ಒಳ್ಳೊಳ್ಳೆ ಆರ್ಟ್ ವರ್ಕ್ ಮಾಡ್ಬೇಕು ನೀವು. ಓಕೆ ಮ್ಯಾಮ್. God bless you, Ranjita. All right, thank you so much. Ranjita, ಅದು ಇವಾಗ ನಮ್ದು ಕಂಪ್ಲೀಟ್ ಆಗಿದೆ. ಆಲ್ ರೈಟ್, ನೆಕ್ಸ್ಟ್ ಯಾರು ಮಾತಾಡ್ತೀರಾ ಕ್ವಿಕ್ ಆಗಿ? ಯು ಜಸ್ಟ್ ಹ್ಯಾವ್ ಟು ಆನ್ ಯುವರ್ ಕ್ಯಾಮ್ರಾ. ಪಲ್ಲವಿ ಇಸ್ ಹಿಯರ್. ಆಲ್ ರೈಟ್, ಸೊ ಪಲ್ಲವಿ, ಶಿ ಇಸ್ ಆಕ್ಚುಲಿ ಅವ್ರ ಪ್ರೊಫೆಷನ್ ಬಗ್ಗೆ ಅವರೇ ಹೇಳ್ಬಿಡಿ, ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ. ಶಿ ಇಸ್ ಫ್ರಮ್ ಅ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡ್ ಆಬ್ವಿಯಸ್ಲಿ ನನಗೆ ಅನುಭವ ಆಗಿದ್ದು ಯಾವ ತರ ನನ್ನ ಸಿಚುವೇಶನ್ಸ್ ಬಂತು ಹಾಸ್ಪಿಟಲೈಸ್ ಆದಾಗ, ನನಗೆ ಏನು ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋದ್ರ ಬಗ್ಗೆ ನನಗೆ ಬಹಳ ಗೌರವ ಉಂಟಾಗ್ಬಿಟ್ಟಿದೆ. ಯಾಕೆಂದ್ರೆ ಆ ರೀತಿ ಸಿಚುವೇಶನ್ಸ್ ಅನ್ನು ಫೇಸ್ ಮಾಡಿ, ಲೈಕ್ ಯಾರೋ ಒಬ್ರು ಈ ತರ ಡಾಕ್ಟರ್ಸ್ ನರ್ಸ್ ಅಂತ ಯಾರಾದ್ರೂ ಹೇಳ್ತಾರೆ, ಲೈಕಪ್ಪ ಇಂತ ಗ್ರೇಟ್, ಎಷ್ಟು ಸರ್ವ್ ಮಾಡ್ತೀರಾ ನೀವು, ಹೇಳಕ್ಕೆ ಅಸಾಧ್ಯ, ಸೆಲ್ಫ್ಲೆಸ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಕಮ್ಯುನಿಟಿ ಒಳಗಡೆ ಬಂದಿದ್ದು ನನ್ನ ಅದೃಷ್ಟ. ಅಂಡ್ ಎಸ್, ನಮ್ಮ ಪಲ್ಲವಿ ಅವ್ರ ಬಾಯಲ್ಲೇ ಕೇಳೋಣ ಅವರ ಒಂದು ಕ್ಯೂಟ್ ಸ್ಟೋರಿಯನ್ನ. ರೈಟ್, ಎಸ್ ಪಲ್ಲವಿ. ಎಲ್ರಿಗೂ ನಮಸ್ತೆ. ನಾನು ಪಲ್ಲವಿ ಫ್ರಮ್ ಬ್ಯಾಂಗ್ಳೂರ್. ನಾನು ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತೀನಿ. ಜಸ್ಟ್ ಸ್ಟೂಡೆಂಟ್ ಲೈಫ್ ಇಂದ 1 year ಆಯ್ತು ಜಾಬ್ ಸ್ಟಾರ್ಟ್ ಮಾಡಿ. ಈಗ ನನ್ಗೆ ಡ್ರಾಯಿಂಗ್ ಬಂದು 7th ಸ್ಟ್ಯಾಂಡರ್ಡ್ ಇಂದ ಲೈಕ್ ಅದೊಂಥರ ಇಷ್ಟ ಇತ್ತು, ಬಟ್ ಮಾಡ್ತಿದ್ದೆ ಸ್ಕೆಚ್ ತುಂಬಾ ಮಾಡಿದೀನಿ. ಎಲ್ಲೂ ಪಾರ್ಟಿಸಿಪೇಟ್ ಅಂತ ಮಾಡಿಲ್ಲ. ತುಂಬಾ ಜನಕ್ಕೆ ಈಸಿಯಾಗಿ ಬಿಡ್ಸ್ಕೊಟ್ಟಿದ್ದೀನಿ. ಬಟ್ ಎಲ್ರು ಹೇಳ್ತಿದ್ರು ತುಂಬಾ ಚೆನ್ನಾಗಿ ಬಿಡಿಸ್ತೀಯಾ, ನಮ್ದು ಬಿಡ್ಸ್ಕೊಡಂತ ಆಗ್ಲೇನೆ ಸ್ಟಾರ್ಟ್ ಆಗಿತ್ತು ಅದೆಲ್ಲ. ಬಟ್ ನನ್ಗೆ ಎಲ್ಲೂ ಯಾವ ಕ್ಲಾಸ್ ಯಾವತ್ತೂ ಅಟೆಂಡ್ ಮಾಡಿಲ್ಲ. ಯೂಟ್ಯೂಬ್ ಆತರ ನೋಡ್ಕೊಂಡೆ ನಾನು ಕಲ್ತಿರೋದು. ನಾನ್ ತುಂಬಾ ಹುಡುಕ್ತಿದ್ದೆ ಮ್ಯಾಮ್ ಕ್ಲಾಸ್, ಅಂದ್ರೆ ತುಂಬಾ ಆರ್ಟ್ ಕ್ಲಾಸ್ ನ ಹುಡುಕ್ತಿದ್ದೆ. ಅದ್ರ ಒಂದ್ ಕಡೆ ಫೇಕು ಇರುತ್ತಲ್ವಾ ಅನ್ನೋ ಭಯಾನೂ ಇತ್ತು. ಆಮೇಲೆ ಹುಡುಕ್ತಾ ಒಂದು ರೈಟ್ ಹ್ಯಾಂಡ್ ಪರ್ಸನ್ಗೆ ನಾನ್ ಸಿಕ್ಕಿದ್ ನನ್ ಪುಣ್ಯ ಅಂತ ನನ್ ಫೀಲ್ ಆಗುತ್ತೆ. ಅದು ಸುಪ್ರಿಯಾ ಮ್ಯಾಮ್ ಕ್ಲಾಸ್ಗೆನೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ ಜರ್ನಿ. ಅವ್ರ ಕ್ಲಾಸಲ್ಲಂತೂ ತುಂಬಾನೇ ಕಲಿಯೋದಿದೆ, ಇನ್ನು ಕಲಿತಾನೂ ಇದ್ದೀನಿ. ಎಷ್ಟು ಕಲ್ತಿದ್ದೀನಿ, ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ನಿಜವಾಗ್ಲೂ ಮ್ಯಾಮ್ ನಿಮ್ ಕ್ಲಾಸಿಂದಾನೇ ಆಗಿದೆ. ಮತ್ತೆ ನಿಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನೊಂದ್ 4 lines ಬರ್ದಿದ್ದೀನಿ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಹೇಳಿ. ಪ್ರೀತಿಯ ಮ್ಯಾಮ್, ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ತಾಯಿ ನೀವು. ಎಲ್ಲರಿಗೂ ಸ್ಪಂದಿಸುವ ಹಿತೈಷಿ ನೀವು. ಎಲ್ಲರ ತಪ್ಪನ್ನು ಸಿಹಿಯಿಂದ ತಿದ್ದುವ ಟೀಚರ್ ನೀವು. ಎಲ್ಲರ ಗೆಲುವನ್ನು ಬಯಸುವ ದೇವತೆ ನೀವು. ಯಾವಾಗಲೂ ಸುಪ್ರಿಯಳಾಗಿ ಮಿಂಚಬೇಕು ನೀವು ಎಂದು ಬಯಸುವವರು ನಾವು. ಇಂತಿ ನಿಮ್ಮ ಪ್ರೀತಿಯ ಸ್ಟೂಡೆಂಟ್. ಯೂಶಲಿ ನನ್ ಡ್ರಾಯಿಂಗ್ ಅಲ್ಲಿ ಯಾವಾಗ್ಲೂ ಏನಾದ್ರು 4 lines ಅವ್ರ ಬಗ್ಗೆ ಇದ್ದೇ ಇರುತ್ತೆ. ನಾನ್ ಮಾಡಿರೋ ಸ್ಕೆಚಿಂಗ್ ಅಲ್ಲಿ ಯೂಶಲಿ ಬರೀತೀನಿ ಮ್ಯಾಮ್. ಇದು ನಿನ್ನೆ ತಾನೇ ಬರ್ದಿದ್ದು, ಎಲ್ಲ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿ ಆದ್ಮೇಲೆ ಟಿಲ್ 2 o'clock ಯೋಚನೆ ಮಾಡಿದೀನಿ. ಸಿಂಪಲ್ ಲೈನ್ ಆದ್ರೂನು ಓಕೆ, ನಾನು ಏನೋ ಒಂದು ಬರೀಬೇಕು ಅಂತ ನಾನ್ ಬರ್ದಿದ್ದು ಮ್ಯಾಮ್. ಇದು ಮೇ ಬಿ ಅದ್ರಲ್ಲಿ ಯಾವ ವರ್ಡ್ಗೂ ನಾನು ಡಿಸರ್ವ್ ಆಗ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಇಲ್ಲ ಮ್ಯಾಮ್, ತುಂಬಾ ಅರ್ಥ ಮಾಡ್ಕೊಂತೀರಾ. ನಿಮಗ್ ಗೊತ್ತು ಆಕ್ಚುಲಿ ನಂದು ಮಾರ್ಚ್ ಬ್ಯಾಚ್ ಅಂತ. ಅಲ್ಲಿ ಅಪ್ಪನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ ಇಶ್ಯೂಲಿ. ಆಕ್ಚುಲಿ ಹೇಳ್ತೀನಿ ಮ್ಯಾಮ್, ಡ್ರಾಯಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಾವು ಮ್ಯಾನೇಜ್ ಮಾಡ್ಬೇಕು ನಮ್ಮ ಹ್ಯಾಂಗರ್ ಇಶ್ಯೂ, ಎಮೋಷನ್ಸ್ ನ. ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ನಾನ್ ಅಷ್ಟು ಮೇಜರ್ ಆಪರೇಷನ್ ಆಗ್ಬೇಕಾದ್ರೆ ನಿಜ ನಂಗೆ ಡ್ರಾಯಿಂಗ್ ಹೆಲ್ಪ್ ಆಗಿ. ನಾನು 2 ಡ್ರಾಯಿಂಗ್ ಹಾಸ್ಪಿಟಲ್ ಮಾಡಿದ್ದೀನಿ ಅವ್ರ ಜೊತೆ ಇದ್ದು. ಅದು ನನ್ಗೆ ಹೆಲ್ಪ್ ಆಯ್ತು, ಆಕ್ಚುಲಿ ತುಂಬಾನೇ ಹೆಲ್ಪ್ ಆಯ್ತು. ಸೊ ನಾನ್ ಎಲ್ಲಾರ್ನು ಮ್ಯಾನೇಜ್ ಮಾಡಕ್ಕೆ ಒಂದು ಬ್ಯಾಲೆನ್ಸಿಂಗ್ ಅಂತ ಆಯ್ತು. ಅಲ್ಲಿ ನನ್ಗೆ ಡ್ರಾಯಿಂಗ್ ಇಂದಾನೆ ಅನ್ಸುತ್ತು. ನಂಗೆ ಕೈಂಡ್ ಹಾರ್ಟೆಡ್ ವಿತ್ ಸ್ವಲ್ಪ ಕೋಪ ಜಾಸ್ತಿ ನಂಗೆ. ಬಟ್ ಅಲ್ಲಿ ಆಪರೇಷನ್ ಟೈಮ್ ಅಲ್ಲಿ ನನ್ಗೆ ನಿಜ ಹೆಲ್ಪ್ ಆಗಿದ್ದು ಡ್ರಾಯಿಂಗ್ ಅನ್ನು. ಹೇಳ್ತಾರೆ ತುಂಬಾ ಕೋಪ ಮಾಡ್ಕೊಂತ್ಯಾ, ಬಟ್ ಯಾವಾಗ್ಲೂ ಆ ಪ್ಯೂರ್ನೆಸ್ ಅಲ್ಲೇ ಇರುತ್ತೆ ನಿನ್ ಕೋಪ, ಬಟ್ ಕಮ್ಮಿ ಮಾಡ್ಕೊ ಅಂತ. ಬಟ್ ಈ ಎಲ್ಲೋ ಒಂದ್ ಕಡೆ ಡ್ರಾಯಿಂಗು ಹೆಲ್ಪ್ ಆಗ್ತಿದೆ. ಎಷ್ಟ್ % ಅಂತ ಗೊತ್ತಿಲ್ಲ, ನಿಜ ಹೆಲ್ಪ್ ಆಗಿದೆ. ಸೊ ಎಲ್ರಿಗೂ ಏನಾದ್ರು ಹೇಳ್ಬೇಕು ಅಂತಂದ್ರೆ ಪ್ರಯತ್ನಂ ಸರ್ವ ಸಿದ್ಧಿ ಸಾಧನಂ. ಪ್ರಯತ್ನ ಮಾಡಿ ತಪ್ಪೋ ಸರಿನೋ ನೋಡ್ಕೊಳ್ಳೋಣ. ಕಲಿಯೋದಕ್ಕೆ ಟೈಮ್ ಇದೆ, ಕಲಿಯೋಣ. ಒಂದಿನ ಕಲಿತೀವಿ ಅನ್ನೋ ಒಂದು ಇದಿಟ್ಕೊಳ್ಳಿ. ಎಲ್ಲರ ಕೈಯಲ್ಲೂ ಎಲ್ಲಾನು ಸಾಧ್ಯ. ಥ್ಯಾಂಕ್ ಯು ಮ್ಯಾಮ್. ಆಕ್ಚುಲಿ 4 lines ನಿಜ ಕಮ್ಮಿ ಆಯ್ತು ಅನ್ಸುತ್ತೆ. ನಿಜ ತುಂಬಾ ಥ್ಯಾಂಕ್ ಯು. ತುಂಬಾ ಜಾಸ್ತಿ ಆಯ್ತು ಅದು. ಲೈಕ್ ನನಗೆ ಅದನ್ನ ತಗೊಳಕ್ ರಿಸೀವ್ ಮಾಡ್ಕೊಳ್ಳೋಷ್ಟು ಮಟ್ಟಕ್ಕೆ ನಾವು ಬೆಳೆದಿಲ್ಲ ಇನ್ನು. ಇಲ್ಲ ಮ್ಯಾಮ್, ನೀವು ಡಿಸರ್ವ್ ಮಾಡ್ತೀರಾ. ಇದು ಕಮ್ಮಿನೇ ಆಯ್ತು. ನಿಮ್ಮ ಸಾಹಿತ್ಯ ಜ್ಞಾನ ಇದೆಯಲ್ಲ, ಇವತ್ ನಮಗ್ ನೋಡಿ ಇನ್ನೊಂದು ಟ್ಯಾಲೆಂಟ್ ಗೊತ್ತಾಯ್ತು. ಈಗ ಎಷ್ಟು ದಿವಸ ಅನ್ಕೊಳ್ತಾ ಇದ್ದೆ, ಓಕೆ ಪಲ್ಲವಿ ಅವರು ಈ ತರ ಹಿಂಗ ಅವ್ರ ಲೈಫ್ ಇಷ್ಟು ಚೆನ್ನಾಗಿ ಸರ್ವಿಸ್ ಅಲ್ಲಿ ಡೆಡಿಕೇಟೆಡ್ ಇದೆ. ಒಂದ್ ಫೇಸ್ ನೋಡಿದೆ, ಡ್ರಾಯಿಂಗ್ ನೋಡಿದೆ, ಇವಾಗ ಇನ್ನೊಂದ್ ಫೇಸ್ ಗೊತ್ತಾಯ್ತು ನಮ್ಗೀಗ. ಸೊ ಸಾಹಿತ್ಯ ಜ್ಞಾನ ಎಷ್ಟು ಚೆನ್ನಾಗಿದೆ. ನೀವು ನೋಡಿ, ಇನ್ನೂ ಒಳ್ಳೊಳ್ಳೆ ಕವಿತೆಗಳು, ಒಳ್ಳೊಳ್ಳೆ ಕಾದಂಬರಿಗಳನ್ನು ಬರೀಬೇಕು ನೀವು. ಸ್ಟಾರ್ಟ್ ಮಾಡ್ಬೇಕನ್ನೋದಿದೆ, ಬಟ್ ಟೈಮ್ ಆಗ್ತಿಲ್ಲ ಮ್ಯಾಮ್. ಆಕ್ಚುಲಿ ಟೈಮ್ ಈಗ್ಲೂ ಅಷ್ಟೇ, ಡ್ರಾಯಿಂಗ್ ಸೆಲೆಕ್ಷನ್ ಅಲ್ಲೂ ಅಷ್ಟೇ ತುಂಬಾ ಈಸಿದೆ ಮಾಡಿದೀನಿ. ನಿಮ್ಗೆ ಗೊತ್ತು, ನಿಮ್ ಯಾವಾಗ್ಲೂ ಟೆಕ್ಸ್ಟ್ ಆಗ್ತಿದೆ. ಲಾಸ್ಟ್ ಟೈಮು ಮಾಡಕ್ಕಾಗಿಲ್ಲ, ಈ ಟೈಮು ಆಗ್ತಿಲ್ವಲ್ಲ ಅನ್ನೋ ಒಂದು ಇದಾಗ್ಬಿಟ್ಟಿತ್ತು. ಲಾಸ್ಟ್ 3 days ಮ್ಯಾಮ್ ಸರಿಗ್ ನಿದ್ದೆನೆ ಮಾಡಿಲ್ಲ. ನಿನ್ನೆವರೆಗೂ ಸರಿಗ್ ನಿದ್ದೆನೆ ಮಾಡಿಲ್ಲ. 2 o'clock 3 o'clock ವರ್ಗು ಅಟ್ಲೀಸ್ಟ್ ನಾನು ಮುಗಿಸ್ಬೇಕನ್ನೋದು ನನಗಿತ್ತು ಮ್ಯಾಮ್.
ಅಟ್ಲೀಸ್ಟ್ ಆ ಚಾಲೆಂಜ್ ನ ತಗೊಳ್ಬೇಕು, ಆವಾಗ್ಲೇ ನಾವು ಏನೋ ಒಂದು ಬ್ಯಾರಿಯರ್ ಇಂದ ಮುಂದೆ ಬರ್ತೀವಿ ಅನ್ನೋದು ನನ್ನ ನಂಬಿಕೆ. ಸೊ ಪ್ರಯತ್ನ ಮಾಡಿದೀನಿ ಮ್ಯಾಮ್. ನಿಜವಾಗ್ಲೂ ಅದನ್ನ ಏನು ಒಂದು ಲೈಫ್ ಚಾಲೆಂಜಸ್ ಏನಿದೆ ಆ ಟೈಮ್ನಲ್ಲೂ ಮೇ ಬಿ ನನಗೆ ಎಲ್ಲೋ ಒಂದ್ ಕಡೆ ಗಿಲ್ಟ್ ಆಗ್ತಿತ್ತು, ನಾನು ರಾಂಗ್ ಟೈಮ್ ನಲ್ಲಿ ಪುಷ್ ಮಾಡ್ತಿದ್ದೀನೇನೋ, ಬಟ್ ಎಕ್ಸ್ಪೆಕ್ಟೇಷನ್ ಓಕೆ ಕಂಪ್ಲೀಟ್ ಮಾಡ್ಲಿ ಅನ್ನೋದಿತ್ತು. ನನ್ನ ಇಷ್ಟ ನಾವೊಂದ್ ಇದ್ರಲ್ಲಿ ನೋಡ್ತಾ ಇರ್ತೀವಿ, ಓಕೆ ಮಾಡ್ಲಿ ಎಲ್ಲರ ಪರ್ಸನಲ್ ಲೈಫ್ ನಲ್ಲಿ ಯಾವ ರೀತಿ ಇರುತ್ತೆ ಒಂದ್ ಇದು ಅಂತ ನಮ್ಗೆ ಗೊತ್ತಿರಲ್ಲ. ಮೇ ಬಿ ಜಾಸ್ತಿ ಪ್ರೆಷರ್ ಹಾಕಿದ್ನೇನೋ ಅನ್ಸುತ್ತೆ. ಪ್ರೆಷರ್ ಇಲ್ಲ ಮ್ಯಾಮ್, ಆಕ್ಚುಲಿ ನೀವೇನ್ ಅನ್ಕೊಂಡ್ ಬಿಡ್ತೀರೋನು ನನ್ಗೂ ಭಯ, ಎಲ್ಲೂ ಕಂಪ್ಲೀಟ್ ಮಾಡಕ್ ಆಗಿಲ್ವಲ್ಲ, ಏನಾದ್ರು ಹೇಳ್ತಾರೇನೋ. ಬಟ್ ನೀವು ಆತರ ಒಂಥರ ಸಪೋರ್ಟಿವ್ ಕೊಡ್ತೀರಾ ಮ್ಯಾಮ್, ಆಗುತ್ತೆ ಮಾಡಿ. ಆಕ್ಚುಲಿ ಮ್ಯಾಮ್ ಒಬ್ಬರ ಬಗ್ಗೆ ಹೇಳ್ಬೇಕಿಲ್ಲಿ, ವಿನಾಯಕ್ ಅವ್ರ ಬಗ್ಗೆ. ಅವ್ರೊಬ್ರೆ ನನಗ್ ಅಂದ್ರೆ ನಾವು ಪರಿಚಯ ಆಗಿದ್ದು. ಸೊ ಅವ್ರು ಹಾಸ್ಪಿಟಲ್ ಇದ್ದಾಗ ಕಾಲ್ ಮಾಡಿದ್ರು ಹೇಗಿದ್ದಾರೆ ಏನು ಅಂತೆಲ್ಲ ತಿಳ್ಕೊಳಕ್ಕೆ. ಅದಾದ್ಮೇಲೆ ನಾನು ಈ ಸ್ಟಾರ್ಟಿಂಗ್ 1-2 ವೀಕ್ ಬ್ಯಾಕ್, ಸರ್ ನನ್ ಕೈಲಿ ಆಗ್ತಿಲ್ಲ ಅನ್ಸುತ್ತೆ ಚಾಲೆಂಜ್ ಮಾಡಕ್. ಇಲ್ಲ, ನಿಮ್ ಕೈಲಿ ಆಗುತ್ತೆ, ನೀವ್ ಮಾಡ್ತೀರಾ, ಟ್ರೈ ಮಾಡಿ, ಆಗುತ್ತೆ ಮ್ಯಾಮ್, ಈಸಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಾಡ್ತೀರಾ ಅಂತ ಅವ್ರು ತುಂಬಾನೇ ಇದ್ ಮಾಡ್ಕೊಟ್ಟಿದ್ದಾರೆ ಮ್ಯಾಮ್. ಆಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್. ವಿನಾಯಕ್ ಇದೀರಾ ಇಲ್ಲಿ? ವಿನಾಯಕ್ ಅನ್ಮ್ಯೂಟ್ ಮಾಡಿ. ವಿನಾಯಕ್, ಸೊ ಮೇ ಬಿ ವಿನಾಯಕ್ ಇವಾಗ ಬಿಸಿ ಇರ್ಬೋದು. ಸಚ್ ಅಮೇಜಿಂಗ್. ಯೂಶಲಿ ಏನಿದ್ರು ನಾವ್ ಅವ್ರು ಡಿಸ್ಕಸ್ ಮಾಡ್ತಾರೆ, ನಾನು ಹೆಂಗೆ ಮಾಡಿ ಚೆನ್ನಾಗ್ ಬಂದಿದೆ, ಮಾಡಿ 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 ಆಗುತ್ತೆ ಅಂತ ನಿಜ ಮ್ಯಾಮ್, ನಿಮ್ ತರಾನೇ ಪುಷ್ ಮಾಡ್ತಾರೆ ಅವರುವೆ. ಆ ಕಮ್ಯುನಿಟಿ ಇದ್ರ ಒಳಗಡೆ ಅದು ನನ್ಗೆ ನಿಜವಾಗ್ಲೂ ನಾನು ಮೇ ಬಿ ಅದೇ ತರದವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದೀನೋ, ಮೇ ಬಿ ಅದೇನು ಅಂತ ನನ್ಗೆ ಗೊತ್ತಾಗಲ್ಲ. ಅಂತ ಡಿವೈನ್ ಪರ್ಸನ್ಸ್ ಬರ್ತಾ ಇದಾರೆ ಮಾತ್ರ. ಐ ಆಮ್ ಸೋ ಲಕ್ಕಿ. ಎಲ್ರು ಒಂಥರ ಫ್ಯಾಮಿಲಿ ಮೆಂಬರ್ಸ್, ಯಾರು ಸ್ಟ್ರೇಂಜರ್ ತರ ಅಂತ ಯಾರು ಫೀಲ್ ಆಗಲ್ಲ. ನಾವ್ ಮಾತಾಡ್ತೀವೋ ಬಿಡ್ತೀವೋ ಎಲ್ರು ಫ್ಯಾಮಿಲಿ ಮೆಂಬರ್ಸ್ ತರಾನೇ ಇರ್ತಾರೆ, ಅಲ್ಲ ಒಬ್ಬರಿಗೊಬ್ರು ಸಪೋರ್ಟಿವ್ ಆಗಿರ್ತಾರೆ. ಮೇ ಬಿ ಇಲ್ಲಿ ನಾವು ಹಾಸನಲ್ಲಿ ಇತ್ಕೊಂಡು ಶಿವಮೊಗ್ಗ ಇಲ್ಲಿ ಅಂತ ಒಂದ್ ಪರ್ಸನ್ ಇದಾರೆ. ಅವ್ರನ್ನಂತೂ ಮೇ ಬಿ ಅಷ್ಟ್ ಚಿಕ್ಕ ವಯಸ್ಸಿಗೆ ಏನೇನ್ ಮಾಡ್ತಿದಾರಲ್ವಾ ಅದನ್ನ ಬೀಟ್ ಮಾಡೋಕೆ ನಾನು ಇನ್ನೂ ಹೌದು ಮ್ಯಾಮ್. ಸುಮಾರು ಮಾಡ್ಬೇಕಿದೆ. ಲೈಕ್ ಅವರ ಒಂದು ಸರ್ವಿಸ್ ಏನಿದೆ, ಅವ್ರದ್ದು ಡೆಡಿಕೇಶನ್ ಏನಿದೆ, ರಿಯಲಿ ಇನ್ಕ್ರೆಡಿಬಲ್, ರಿಯಲಿ ಸಚ್ ಇನ್ಸ್ಪೈರಿಂಗ್ ಪರ್ಸನ್. ಅವ್ರ ಬಗ್ಗೆ ವರ್ಡ್ಸೇ ಇಲ್ಲ ಹೇಳೋದಕ್ಕೆ. ಹೌದು. ಹಾಗೆ ಇನ್ನು ಎಷ್ಟೊಂದ್ ಜನ ಭೇಟಿ ಮಾಡೋಕಿದೆ ಅನ್ನೋದಿದೆಯಲ್ಲ ಅಂತವ್ರನ್ನ, ಅದು ಬಹಳ ಖುಷಿ ಆಗುತ್ತೆ. ಇದ್ದಿದ್ದವ್ರನ್ನ ಇದೆ ಒಂದು ಆರ್ಟಿಸ್ಟಿಕ್ ಇದರಲ್ಲಿ ಅಂತ ಹೇಳಿ. ಸೊ ನನ್ಗೆ ಬಾಯಿ ಮಾತ್ ನಿಲ್ಲಿಸ್ಬಿಟ್ರಿ ನೀವು, ನನ್ಗೇನು ಮಾತಾಡಕ್ಕೆ ಗೊತ್ತಾಗ್ತದೆ. ನಾನಿವತ್ತು ತುಂಬಾ ಮಾತಾಡ್ಬಿಟ್ಟೆ, ಫಸ್ಟ್ ಟೈಮ್ ತುಂಬಾ ಯಾರೋ ಒಬ್ರು ಈ ತರ ಮಾತಾಡಿದ್ದೀನಿ. So ಏನೋ ಒಂದು ವರ್ಡ್ಸ್ ಕೇಳಿದಾಗ ನಂಗೆ ಒಂಥರ ತಗೊಳಕ್ಕೆ ಗೊತ್ತಾಗ್ತಾ ಇಲ್ಲ. ಖಂಡಿತ ಈ ತರ ಎಲ್ಲ ಶಾಕ್ ಕೊಡ್ಬೇಡಿ ನೀವು. ಆಲ್ ರೈಟ್, ಇವಾಗ ನಮ್ಮ ಪಲ್ಲವಿ ಅವರ ಆರ್ಟ್ ವರ್ಕ್ ನ ನೋಡೋಣ. ಸೊ ಜಸ್ಟ್ ಅವರು ಸರ್ವಿಸ್ ಅಷ್ಟೇ ಅಲ್ಲ, ಅವ್ರ ಜಾಬ್ ಅಷ್ಟೇ ಅಲ್ಲ, ಶಿ ಹ್ಯಾಡ್ ಅ ಹ್ಯೂಜ್ ಟ್ಯಾಲೆಂಟ್. ನೋಡಿ ಹಾಗೆ ಅವರ ಆರ್ಟ್ ವರ್ಕ್ ಗಳನ್ನ ಸೊ ಸ್ಟಾರ್ಟಿಂಗ್ ನಲ್ಲಿ ಗ್ರಾಫೈಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಲೈಕ್ ಸ್ಲೋಲಿ ಆರ್ಟ್ ವರ್ಕ್ ಶಿಫ್ಟೆಡ್. ಸೊ ನಾವು ಇಲ್ಲಿ ಆ ವ್ಯಾಲ್ಯೂಸ್ ಎಷ್ಟು ಚೆನ್ನಾಗಿ ಅಟೈನ್ ಮಾಡಿದ್ರಲ್ಲ, ಸೊ ಅಂಡ್ ನೀವ್ ಹೇಳಿ ನಿಮ್ಮ ಆರ್ಟ್ ವರ್ಕ್ ಗಳ ಬಗ್ಗೆ. ನಂಗೆ ಮಾತ್ ಬರ್ತಿಲ್ಲ ಮ್ಯಾಮ್, ಆಕ್ಚುಲಿ ನೋಡಿದಾಗ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ. ಎಷ್ಟೊಂದ್ ಬಂದಿದೆ ಮ್ಯಾಮ್, ನಂದು ಬಿಡ್ಸ್ಕೊಡಿ ಅಂತ ತುಂಬಾ ಜನ ಕೇಳ್ತಾರೆ. ಇಲ್ಲಿ ಮೇನ್ ಆಗಿ ನಮ್ಗೆ ಮ್ಯಾಮ್ ಫೋಕಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪೆನ್ಸಿಲ್ ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅದು ತುಂಬಾನೇ ಇಂಪಾರ್ಟೆಂಟ್. ಶೇಡ್ಸ್ ಅಂತೂ ತುಂಬಾ ತುಂಬಾ ಫೋಕಸ್ ಅಲ್ಲಿ ಹಾಕ್ಬೇಕಾಗುತ್ತೆ. ನಾನು ಇದ್ರಲ್ಲಿ ಒಂದು ತಪ್ಪು ಮಾಡಿ ನಿಮ್ಗೆ ಕಳ್ಸಿದ್ದೆ ಮ್ಯಾಮ್, ಐಸ್ ಚೆನ್ನಾಗ್ ಬಂದಿತ್ತು, ಶೇಡಿಂಗ್ ಅಲ್ಲಿ ತಪ್ಪು ಮಾಡಿದ್ದೆ. ಮತ್ತೆ ಇನ್ನೊಂದ್ಸರಿ ನಂಗೆ ಇಷ್ಟ ಆಗಿಲ್ಲ, ಆಮೇಲೆ ನಾನ್ ಮತ್ತೆ ಮಾಡ್ದೆ ಅದನ್ನ. ಸೊ ಶೇಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದ್ಸಲ ಕ್ರಿಯೇಟ್ ಮಾಡಿದ್ದು ನೀವು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ರಿಯಲ್ ಪರ್ಸನ್, ರಿಯಾಲಿಸಮ್, ವೆರಿ ನೈಸ್. ಸ್ಟಾರ್ಟಿಂಗ್ ನಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ತಾ ಇರೋದು ಆರ್ಟ್ ವರ್ಕಿಗಿಂತ. ಆಲ್ರೆಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ನೋಸ್ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ. ಸ್ಲೋಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಅಂಡ್ ನಿಮ್ಮ ಹೆಕ್ಟಿಕ್ ಬಿಸಿ ಶೆಡ್ಯೂಲ್ಸ್ ಅಲ್ಲೂ ಕೂಡ ಎಷ್ಟು ಮಾಡಿದಿರಲ್ಲಪ್ಪ, ದಟ್ಸ್ ಅಮೇಜಿಂಗ್. ಆ ಒಂದು ಮನೆಯಲ್ಲೂ ಇದೆ ಮ್ಯಾಮ್, ಇವೆರಡು ಹಾಸ್ಪಿಟಲ್ ಅಲ್ಲೇ ನಾನ್ ಮಾಡಿದ್ದು. ವಾವ್, ಎಲ್ಲರೂ ಒಂದು ಅಪ್ರಿಸಿಯೇಷನ್ ಹೇಳ್ತಾರೆ ಐಸು ಮತ್ತೆ ಪಲ್ಲವಿ ಅವ್ರಿಗೆ. ಇವೆಲ್ಲ ಎಂತ ಇನ್ಸ್ಪಿರೇಷನ್ ಅಂದ್ರೆ ಒಬ್ಬೊಬ್ರು. ಇಲ್ಲಿ ನೋಡಿ, ಇದು ತುಂಬಾ ಪೀಸ್ಫುಲ್ ಆಗಿ ಅಂಡ್ ತುಂಬಾ ಹ್ಯಾಪಿಯಾಗಿ ಮಾಡಿದಿರ ಇದು. ಮೈಂಡ್ ಬ್ಲೋಯಿಂಗ್. ಓ ಮೈ ಗಾಡ್, ಲಿಯೋಪಾಡ್ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಮ ಸಿಗ್ನೇಚರ್ ಇಲ್ದಲೆ ಇದು ಖಾಲಿ ಆಗ್ಬಿಟ್ಟಿದೆ. ನಿಮ್ಮ ಏನು ಟ್ಯಾಲೆಂಟ್ ಇದೆಯಲ್ವಾ, ಆ ಒಂದು ಪರ್ಸನ್ ಹೆಸರು ಇಲ್ಲಿ ಬರ್ಬೇಕು, ಅವಾಗ್ಲೇ ಅದಕ್ಕೆ ಒಂದು ತುಂಬಾ ಚೆನ್ನಾಗಿದೆಯಪ್ಪ. ಅಂಡ್ ಇವಾಗ ನೋಡಿ ಎಲ್ಲರೂ, ನಿಮ್ದು ಆಕ್ಚುಲಿ ರಿವೀಲೇ ಮಾಡಿರ್ಲಿಲ್ಲ ನೀವು, ಸ್ಪೆಷಲ್ ರಿವೀಲ್ ಇದು ಅಲ್ವಾ? ನಾನು ನೋಡಿರ್ಲಿಲ್ಲ ಪಲ್ಲವಿ ಅವ್ರದ್ದು ಹೇಗಿದೆ ಅಂತ. ಅನ್ಎಕ್ಸ್ಪೆಕ್ಟೆಡ್. ಓ ಮೈ ಗಾಡ್, ವಾವ್, ಸೊ ಗುಡ್. ಸೇಮ್ ವಿರಾಟ್ ಕೊಹ್ಲಿ. ಅಂಡ್ ಸ್ಟಾರ್ಟಿಂಗ್ ನಲ್ಲಿ ಏನು ಇವಾಗ ಕಲಿಬೇಕು ಅನ್ಕೊಳ್ತಾ ಇರೋರು ಈ ರೀತಿ ವಿರಾಟ್ ಕೊಹ್ಲಿ ಅವರು ಮಾಡ್ತಿದ್ದಾರೆ ಅಂದ್ರೆ, ಮೇ ಬಿ ವಿರಾಟ್ ಕೊಹ್ಲಿಗೂ ನಂಬಕ್ಕಾಗಲ್ಲ. ಇಷ್ಟು ರಿಯಲಿಸ್ಟಿಕ್ ಆಗಿ ಎಷ್ಟು ಚೆನ್ನಾಗಿ ಪೋರ್ಟ್ರೇಟ್ಸ್ ಗಳನ್ನ ಮಾಡ್ತಿದ್ದೀರಾ ಅಂದ್ರೆ ಅವ್ರಿಗೆ ಶಾಕ್ ಆಗೋಗ್ಬಿಡುತ್ತೆ.
So good. ತುಂಬಾ ಜನ ಇಂಟರ್ನೆಟ್ ಅಲ್ಲಿ ನನಗೆ ಒಂದೇ ಕಾಮನ್ ಕಮೆಂಟ್ ಏನ್ ಗೊತ್ತಾ, 60 ಡೇಸ್ ನಲ್ಲಿ ಕಲಿಯಕ್ಕಾಗಲ್ಲ, ಸುಮ್ನೆ ಇದೆಲ್ಲ ಸುಮ್ನೆ ಹೇಳ್ತಾರೆ. 60 ಡೇಸ್ ನಲ್ಲಿ ಕಲಿಯಕ್ಕಾಗಲ್ಲ, ಸುಮ್ನೆ ಹೇಳ್ತಾರೆ. ಅಂಡ್ ಅದು ಹಿಯರ್ 100% ರಾಂಗ್ ಮ್ಯಾಮ್. ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಓ ಮೈ ಗಾಡ್. ವಾವ್. ಅಪ್ಪ ಎಲ್ಲರೂ ಒಂದು ವಾವ್ ಅನ್ನೋ ವರ್ಡ್ ಹಾಕ್ರಪ್ಪ. ಲೈಕ್ ನಿಮಗೆ ಎಷ್ಟು ವಾವ್ ಅನ್ನಿಸ್ತಾ ಇದೆ ಅಷ್ಟು ಡಬ್ಲ್ಯೂಸ್ ಆಡ್ ಮಾಡಿ. That's it. ಓ ಮೈ ಗಾಡ್, ಸೂಪರ್. ಒಂಥರ ಇದು ಹೆಂಗ್ ಗೊತ್ತಾ, ಒಂಥರ ಈ ಟ್ರೈಲರ್ ರಿವೀಲ್ ಒಂಥರ ಫುಲ್ ಸೀಕ್ರೆಟ್ ರಿವೀಲ್ ಇರುತ್ತಲ್ಲ, ಆ ತರ ಅನಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರ ಒಂದು ಸ್ಮಾಲ್ ಟೆಕ್ಸ್ಚರ್ ಕೂಡ. ಹಾಗೆ ಕೃಷ್ಣ ಸಾಫ್ಟ್ ಮ್ಯಾಮ್ ಆಕ್ಚುಲಿ ಇದ್ರ ಬಗ್ಗೆ ಹೇಳ್ಬೇಕು ಮ್ಯಾಮ್. ಕೃಷ್ಣ ನಿನ್ನೆವರೆಗೂ ಹೆಡ್ ಅಷ್ಟೇ ಆಗಿತ್ತು. ನಿನ್ನೆ ಕ್ಲಿನಿಕ್ ಮುಗಿಸಿ ಕ್ಲಿನಿಕ್ ಅಲ್ಲೇ 6 ವರೆಗೂ ಕ್ಲಿನಿಕ್ ಅಲ್ಲಿ ಇದ್ದು ನಾನು ಕಂಪ್ಲೀಟ್ ಮಾಡಿರೋದು ಮ್ಯಾಮ್. ಫೇಸ್ ಅಷ್ಟೇ ಮಾಡಿದ್ದೆ ನಾನು. ಅದಾದ್ಮೇಲೆ ಇದಿಷ್ಟು ನಿನ್ನೆನೆ ಕಂಪ್ಲೀಟ್ ಆಗಿರೋದು. ನೋಡ್ರಪ್ಪ ಎಲ್ಲ ನೀವೆಲ್ಲ ಈಗ ನನ್ಗೆ ನಾನು ಏನ್ ಮಾಡ್ತಿದ್ದೀನಿ ಅನಿಸ್ತಾ ಇದೆ ನನ್ಗೆ. ಅಂಡ್ ಇಲ್ಲಿ ಕಮೆಂಟ್ಸ್ ಅಲ್ಲಿ ನೋಡಿ ಹೆಂಗ್ ಹೇಳ್ತಾ ಇದಾರೆ, ವಾ ವಾ ವಾ. ಜಸ್ಟ್ ಅವ್ರ ಪ್ರೊನೌನ್ಸಿಯೇಷನ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೂಪರ್. ಓ ಮೈ ಗಾಡ್. ಇದು ಫಸ್ಟ್ ಮ್ಯಾಮ್ ನಿಮ್ದು. ನೀವು ಚಾಲೆಂಜ್ ಕೊಟ್ಟಾಗ ಆಗುತ್ತಾ ಅನ್ನೋ ಒಂದ್ ಡೌಟ್ ಇತ್ತು. ಮಾಡ್ದೆ, ಬಟ್ ಇದು ಎಲ್ರಿಗೂ ಇಷ್ಟ ಆಯ್ತು, ನಂಗೆ ಇಷ್ಟ ಆಗಿ ನಾನ್ ಅಷ್ಟು ಚೆನ್ನಾಗಿ ಮಾಡ್ಲಿಲ್ವಾ ಅನ್ನೋ ಫೀಲ್ ಆಗ್ಬಿಡ್ತು. ಆಮೇಲೆ ಅಮ್ಮನಿಗೆ ತೋರಿಸ್ದೆ, ನಮ್ಮ ಅಣ್ಣನ ಎಲ್ಲರಿಗೂ ತೋರಿಸ್ದೆ. ಇಲ್ಲ ಚೆನ್ನಾಗ್ ಬರ್ತಿದೆ ಮಾಡಿ ಅಂತ ಅವ್ರು ಹೇಳದ್ಮೇಲೆ ನಾನ್ ಮತ್ತೆ ಸ್ಟಾರ್ಟ್ ಮಾಡ್ದೆ. ಇದಾದ್ಮೇಲೆ ನಿಜ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ತುಂಬಾನೇ ಕಷ್ಟ ಆಯ್ತು ಮ್ಯಾಮ್. ನಿಮ್ ಕ್ಲಾಸ್ ಬರೀ ನಾವು ಕ್ಲಾಸ್ ಕೇಳಿ ಕಲಿತಿದೀವಿ ಅಂದ್ರೆ ನಿಜ ಆಗಲ್ಲ. ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕು ಮ್ಯಾಮ್. ಹೌದು. ಸುಮ್ನೆ ಕೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನೀವು ಕೈಯಲ್ಲಿ ಅದು ಏನು ಪ್ರಯೋಜನ ಆಗಲ್ಲ. ಆರ್ಟ್ ಸ್ಟೇಜ್ ಚಾಲೆಂಜ್ ಥ್ರೂ ಹೋದ್ರೆ ಮಾತ್ರ ಈ ಒಂದು ಏನ್ ಲರ್ನಿಂಗ್ ಯುಟಿಲೈಸೇಷನ್ ಆಗೋದು. ಅಂಡ್ ಇದಂತೂ ಹೆಂಗ್ ಬಿಡಿಸಿದೀರಾ ಅಂದ್ರೆ ಇದು ನಿಜವಾಗ್ಲೂ ಫೋಟೋ ತರಾನೇ ಅನಿಸ್ತಾ ಇದೆ ನನಗೆ. ವಾ, ಇಷ್ಟೊಂದು ಶಿಫ್ಟ್, ಡ್ರಾಸ್ಟಿಕ್ ಶಿಫ್ಟ್ ಲಾಸ್ಟ್ ನಲ್ಲಿ ಹೆಂಗ್ ಮಾಡ್ತಾ ಇದ್ದೀರಿ ಇದು ನನ್ಗೆ ಇಂಪಾಸಿಬಲ್ ಅನ್ಸುತ್ತೆ. ಹೆಂಗಪ್ಪ ಇದು ಇದೆಲ್ಲ ಅಂತ ಹೇಳಿ. ವಾವ್. ಸೊ ಬಲ್ಬ್ ಇದೆಲ್ಲ ಫ್ರೀ ಹ್ಯಾಂಡಲ್ ಮಾಡಿರೋದಲ್ವಾ? ಹಾ ಮ್ಯಾಮ್. ಇದಕ್ಕೆ ಮ್ಯಾಮ್ ಎಲ್ಲರೂ ನಾನು ಹೇಗ್ ಬಿಡ್ಸಿದೀನಿ ಅದು ಆಮ್ಲೆಟ್ ತರ ಒಟ್ಟೋಗಿದ್ದೇನೋ. ಇದು ಎಲ್ರು ಒಂದೊಂದ್ ಕಮೆಂಟ್ ಹಾಕಿದ್ರ ಓಕೆ ಅಟ್ಲೀಸ್ಟ್ ಥಿಂಕ್ ಮಾಡ್ತಿದಾರಲ್ಲ. ಒಂದ್ ಕಡೆ ಬೇಜಾರಾಗ್ತಿದ್, ನಮ್ಮ ಅಣ್ಣ ಏನು ಕೊಕೊನಟ್ ಇದಾಗಿದೆ ಅಂತ ಹೇಳ್ತಿದ್ರು. ಸ್ವಲ್ಪ ಅಬ್ಸರ್ವ್ ಮಾಡಿ ನಾನ್ ಚೆನ್ನಾಗ್ ಮಾಡಿದೀನಿ ಅಂತ ನಾನು. ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇದೆಲ್ಲ ಸೀಕ್ರೆಟ್ ರಿವೀಲ್ ಅಲ್ವಾ? ನನಗೆ ಫುಲ್ ಎಲ್ಲದನ್ನು ಹಿಂಗ್ ನೋಡ್ತಾ ಇದೀನಿ ನೋಡಿ ನಾನು. ವೆರಿ ನೈಸ್. ವಾವ್. ಪಲ್ಲವಿ, this is so cute. Oh my god, ಇದು ಯಾವ ಸೋಪ್ ಬಬಲ್ ಎಲ್ಲ ಹೆಂಗ್ ಮಾಡಿದ್ರಿ? ಮ್ಯಾಮ್ ಫಸ್ಟ್ ಅನ್ಕೊಂಡೆ ಹೆಂಗ್ ಬಿಟ್ಲಿ, ಕಷ್ಟ ಆಗುತ್ತೇನೋ ಅಂತ ಅನ್ಸ್ತು. ಆಮೇಲೆ ನೀವ್ ಹೇಳಿರೋದ್ನೆಲ್ಲ ರಿಲೇಟ್ ಮಾಡ್ಕೊಂಡು ಸಮ್ಮೋಗ್ ಬಿಡಿಸ್ದೆ. ಫಸ್ಟ್ ಕಷ್ಟ ಆಗುತ್ತೆ ಇದೆಲ್ಲ ಹಾಕೋದಕ್ಕೆ ಅನ್ನೋದಿತ್ತು. ನಾನ್ ಹೇಳಿದ್ನಲ್ಲ ಮ್ಯಾಮ್, ನನ್ಗೆ ಎಲಿಫೆಂಟ್ ಇಷ್ಟ, ಅಟ್ಲೀಸ್ಟ್ ಒಂದ್ ಮಾಡ್ಬೇಕು ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಸೋ ಕ್ಯೂಟ್ ಅಪ್ಪ. ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಆ ಬಬಲ್ಸ್ ಅಂತೂ ಇನ್ಕ್ರೆಡಿಬಲ್ ಆಗಿ ಬಂದಿದೆ. ವಾವ್. 100 on 100. ಜಸ್ಟ್ 10 on 10 ಅಲ್ಲ. ಅಂಡ್ ಕಾಫಿ ವಿತ್ ಸಮೋಸಾ. ಓ, ನೀವು ಕೂಡ ಹೆಣ್ಣು ಬಿಡಿಸಿದಿರಾ? ಹಾ ಮ್ಯಾಮ್. ವೆರಿ ನೈಸ್. ಆ ಡಾರ್ಕ್ನೆಸ್ ಅಲ್ಲೂ ಡಾರ್ಕ್ನೆಸ್ ಆಡ್ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಸೆಪರೇಟ್ ಆಗಿ ಕಾಣಿಸ್ತಾ ಇದೆ ನೋಡಿ, ರಿಲೇಟಿವ್ ಆಗಿ. ಇದಕ್ಕೆ ನೀವೇನಾದ್ರು ವೈಟ್ ಬ್ಯಾಕ್ ಗ್ರೌಂಡ್ ಹಾಕ್ಬಿಟ್ಟಿದ್ರೆ ಇದು ಫುಲ್ ಡಾರ್ಕ್ ತರ ಅನಿಸ್ತಾ ಇತ್ತು. ಇಷ್ಟ್ರಲ್ಲೂ ಮ್ಯಾಮ್ ಈ ಮೂನ್ಗೆನೆ ಟೈಮ್ ಕೊಟ್ಟಿ ಮಾಡಿರೋದು. ನಾನ್ ಅನ್ಕೊಂಡೆ ಸ್ಟಾರ್ಟಿಂಗ್ ಸೆಲೆಕ್ಟ್ ಮಾಡಿದಾಗ ಕಷ್ಟ ಆಗುತ್ತೇನೋ, ಏನೋ ಶೇಡ್ಸ್ ಎಲ್ಲ ಇದೆ, ತುಂಬಾ ಕಷ್ಟ ಆಗ್ಬೋದೇನೋ ಅಂತ ಒಂದ್ ಫೀಲ್ ಇತ್ತು. ಬಟ್ ಇದಕ್ಕೊಂಚೂರು ಟೈಮ್ ಕೊಟ್ಟೆ ಮ್ಯಾಮ್. ಟೈಮ್ ಕೊಟ್ರೆ ನಿಜ ಎಲ್ಲಾ ಡ್ರಾಯಿಂಗು ಚೆನ್ನಾಗ್ ಬರುತ್ತೆ. ನಾವು ಸ್ಪೀಡ್ ಆಗಿ ಮಾಡಕ್ ಹೋದ್ರೆ ನಿಜ ಯಾವ್ದು ಚೆನ್ನಾಗ್ ಬರಲ್ಲ ಮ್ಯಾಮ್. ಟೈಮು ತುಂಬಾ ಟೈಮ್ ಮ್ಯಾಟರ್ ಆಗುತ್ತೆ. ಪೇಷನ್ಸು, ಟೈಮು. ವಾವ್, ಸೋ ಗುಡ್. ವಾಟರ್ ಕಲೆಕ್ಷನ್ ಪಲ್ಲವಿ. ವೆರಿ ನೈಸ್. ಓ ಮೈ ಗಾಡ್. ಎಸ್, ನಮ್ಮ ಪಲ್ಲವಿಯರ ಆರ್ಟ್ ವರ್ಕಿಗೆ ಇವಾಗ ನೀವು ರೇಟಿಂಗ್ ಮಾಡ್ಬೇಕಪ್ಪ. ಸೊ ನಿಮ್ಮೆಲ್ಲರ ರೇಟಿಂಗ್ ನಾವು ನೋಟ್ ಮಾಡ್ಕೊಂಡಿದೀವಿ. ಆಲ್ ರೈಟ್, ವೋಟ್ ಫಾರ್ ದಿಸ್ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ ಪಲ್ಲವಿ ಅವ್ರಿಗೆ. ಎಸ್, ಕ್ವಿಕ್. ಸೂಪರ್, ಅಮೇಜಿಂಗ್. ಗೋ ಆನ್. ವೆರಿ ನೈಸ್. ಆಲ್ ರೈಟ್, ಸೊ ನಾನು ಇವಾಗ ಪೋಲ್ ನ ಎಂಡ್ ಮಾಡ್ತಾ ಇದೀನಿ. ಸೊ ಇನ್ಯಾರಾದ್ರೂ ವೋಟ್ ಮಾಡಿಲ್ಲ ಅಂದ್ರೆ ಕ್ವಿಕ್ ಆಗಿ ವೋಟ್ ಮಾಡಿ. ಎಕ್ಸಲೆಂಟ್, ಫೈನ್. ಇವಾಗ ನಾನು ಪೋಲ್ ನ ಎಂಡ್ ಮಾಡಿ ಹಾಗೆ ರಿಸಲ್ಟ್ಸ್ ನ ಕ್ವಿಕ್ ಆಗಿ ಶೇರ್ ಮಾಡ್ತೀನಿ. 45% ಹೇಳ್ತಾ ಇದ್ದಾರೆ ನಿಮ್ಗೆ 5 ಸ್ಟಾರ್ ಅಂಡ್ 35% ಹೇಳ್ತಾ ಇದ್ದಾರೆ 4 ಸ್ಟಾರ್. ಅಮೇಜಿಂಗ್. ಥ್ಯಾಂಕ್ ಯು ಆಲ್. ಆಲ್ ರೈಟ್, ಸ್ಟಾಪ್ ಶೇರಿಂಗ್.
ಸೊ ಇವಾಗ ನಮ್ಮ ಒಂದು ಪಲ್ಲವಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನೆಕ್ಸ್ಟ್ ಯಾರು ಮಾತಾಡ್ತೀರಾ ಕ್ವಿಕ್ ಆಗಿ ಕ್ಯಾಮ್ರಾ ಆನ್ ಮಾಡ್ರಪ್ಪ. ಅದರ್ವೈಸ್ ನಾವು ಸೆಷನ್ ಎಂಡ್ ಮಾಡ್ತೀವಿ. ವಿ ಕಾಂಟ್ ವೆಯ್ಟ್ ಅಲ್ಲ. ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದಾರೆ ಇಲ್ಲಿ. ಸೊ ಲಾಸ್ಟ್ ಕಾಲ್. ಇನ್ ಯಾರ್ಯಾರ್ದಿದೆ ಸಬ್ಮಿಷನ್ ನೀವು ಕ್ಯಾಮ್ರಾ ಆನ್ ಮಾಡಿದ್ರೆ ಪ್ರೆಸೆಂಟ್ ಮಾಡ್ತೀವಿ, ಸ್ಪಾಟ್ಲೈಟ್ ಮಾಡ್ತೀವಿ. ದಿಸ್ ಇಸ್ ಅ ಗುಡ್ ಆಪರ್ಚುನಿಟಿ ಅಂಡ್ ಯುಟಿಲೈಸ್ ದಿಸ್. ಆಲ್ ರೈಟ್, ಕಿರಣ್ ಇಸ್ ಹಿಯರ್. ಹಾಯ್ ಕಿರಣ್. ನಮ್ ಕಿರಣ್ ಬಗ್ಗೆ ಹೇಳ್ಬೇಕಪ್ಪ. ಆಕ್ಚುಲಿ ಕಿರಣ್ ಇಷ್ಟೊತ್ತವರೆಗೂ ಏನೇನ್ ಡೆಡಿಕೇಶನ್ ಹಾರ್ಡ್ ವರ್ಕ್ ಮಾತಾಡಿದೀವಲ್ಲ ಅದಕ್ಕಿಂತನೂ ಹೈಯೆಸ್ಟ್ ಡೆಡಿಕೇಶನ್ ಇವ್ರದ್ದು. ಯಾಕೆ ಅಂತಂದ್ರೆ ಲೈಕ್ ನನಗೆ ಫಾರ್ ಎಕ್ಸಾಂಪಲ್ ನನಗೆ ನಿದ್ದೆ ಊಟಕ್ಕಿಂತ ನಿದ್ದೆ ಮುಖ್ಯ. ಕಿರಣ್ ಮೇ ಬಿ ದಿನಕ್ಕೆ 4-5 ಅವರ್ಸ್ ನಿದ್ದೆ ಮಾಡ್ಬಿಟ್ರೆ ನಾನು ಹೇಗೋ ಆಡೋಕ್ ಶುರು ಮಾಡ್ಬಿಡ್ತೀನಿ. ಸೊ ಅಷ್ಟು ನಿದ್ದೆ ಇಂಪಾರ್ಟೆಂಟ್ ನನಗೆ. ಈ ಒಂದು 60 ದಿನ ಅಲ್ಲಿ ಅವ್ರ ಒಂದು ಪ್ರೊಫೆಷನ್ ಏನಿದೆ ಅದಕ್ಕೆ ಅವ್ರು ಸಾಕಷ್ಟು ಸಮಯ ಕೊಡ್ಬೇಕು. ಅದ್ರ ಜೊತೆಗೆ ಲೈಕ್ ನಿದ್ದೆಯನ್ನ ಕಡಿಮೆ ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಇದನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಡೆಡಿಕೇಶನ್ ಇದೆಯಲ್ಲ, ಇನ್ಕ್ರೆಡಿಬಲ್ ಡೆಡಿಕೇಶನ್. ಫಸ್ಟ್ ಆಫ್ ಆಲ್ ಎಲ್ಲರೂ ಈ ಪರ್ಸನ್ಗೆ ಒಂದ್ಸಲ ಕ್ಲಾಪ್ ಮಾಡಿ. ಈಸ್ ಅ ಟ್ರೂ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಎಸ್, ಏನಾದ್ರೂ ನೀವು ಸಾಧಿಸಬೇಕು ಅನ್ಕೊಳ್ಳೋದಾದ್ರೆ ನಿದ್ದೆಗೆಟ್ಟಾದ್ರೂ ಸಾಧಿಸಬೇಕು ಅಂತ ಹೇಳ್ತಾರಲ್ಲ ದೊಡ್ಡವರು. ಮೇ ಬಿ ಅದನ್ನ ನಾನು ಯಾವತ್ತೂ ಫಾಲೋ ಮಾಡಿಲ್ಲ, ಬಟ್ ಕಿರಣ್ ನೋಡಿ ನಾನು ಅದನ್ನ ಕಲ್ತ್ಕೊಂಡಿನಿ. ಜಸ್ಟ್ ಡೂ ಇಟ್ ಅನ್ನೋದನ್ನ. ಆಲ್ರೈಟ್ ಕಿರಣ್, ಎಸ್ ನಿಮ್ಮ ಸ್ಟೋರಿ ನಮ್ಮ ಎಲ್ಲರಿಗೂ ನಿಮ್ಮ ಸ್ಟೋರಿಯನ್ನ ಶೋಕೇಸ್ ಮಾಡಿ. ನಾನು ಮೊದಲಿಂದ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ಎಸ್, ಥ್ಯಾಂಕ್ಸ್ ಟು ಯು ಆಸ್ ವೆಲ್. ನನಗೆ ಮುಂಚೆಯಿಂದಾನು ಡ್ರಾಯಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು ಮ್ಯಾಮ್, ಬಟ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಬಟ್ ಮಾಡ್ಬೇಕನ್ನೋದು ಅಷ್ಟೇ ಮೈಂಡ್ ಸೆಟ್ ಅಲ್ಲಿ ಇತ್ತು. ಬಟ್ ಅದನ್ನ ಯಾರು ನನಗೆ ಗೈಡೆನ್ಸ್ ಮಾಡೋರಿರ್ಲಿಲ್ಲ. ಜಸ್ಟ್ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು, ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು, ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಅದು ಹೇಗಿದೆ ಅದನ್ನ ನೋಡ್ಬಿಟ್ಟು ಅಷ್ಟೇ ಮಾಡ್ತಿದ್ದೆ. ಬಟ್ ನಾನು ಗೈಡೆನ್ಸ್ ಮಾಡೋರು ಯಾರು ಇರ್ಲಿಲ್ಲ. ನಾನು ಯೂಶಲಿ ಯಾವಾಗ್ಲೂ ಇನ್ಸ್ಟಾಗ್ರಾಮ್ ನೋಡಲ್ಲ. ಅವತ್ತೇನಾಯ್ತು ಗೊತ್ತಿಲ್ಲ, ನೋಡ್ದೆ, ಅವತ್ತು ನೀವ್ ಸಿಕ್ಕಿದೆ ನಮಗೆ. ಅವತ್ತಿಂದ ನಾನು ಅದೇ ಈ ತರ ಒಳ್ಳೆ ಪ್ರೊಫೆಷನಲ್ ಆರ್ಟಿಸ್ಟ್ ಆಗ್ಬೇಕನ್ನೋದು ಮೆಂಡಲ್ ಕುತ್ಕೊಬಿಡ್ತು. ಅವತ್ತಿಂದ ನಾನು ತುಂಬಾನೇ ಕಷ್ಟಪಟ್ಟೆ. ತುಂಬಾ ನಾನು ಮೊದಲಾಗಿ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ ನಾನು ಬ್ಯಾಂಗ್ಳೂರಲ್ಲಿ. ನಾನು ನಿಮ್ಗೆ ದಿನದಲ್ಲಿ ವೀಕಲ್ಲಿ 4 days ಮಾತ್ರ 8 ವರ್ಕ್ ಇರುತ್ತೆ ಮ್ಯಾಮ್, 8 hours. ಇನ್ ಮಿಕ್ಕಿದ 2 days ಮಾತ್ರ 12 hours ಇರುತ್ತೆ. ಹಾ ಮ್ಯಾಮ್, ವೀಕಲ್ 4 days ಮಾತ್ರ 8 hours ಇರುತ್ತೆ. ಇನ್ ಮಿಕ್ಕಿದ 2 days ಮಾತ್ರ 12 hours ಕಂಪಲ್ಸರಿ ಮಾಡ್ಲೇಬೇಕು. ಚಿಕ್ಕ ವಿಷಯ. ಅದರಲ್ಲಿ ನಾನು ಟೈಮ್ ಎಲ್ಲ ಮ್ಯಾನೇಜ್ ಮಾಡಿದ್ದೀನಿ. ಹೇಗ್ ಮ್ಯಾನೇಜ್ ಮಾಡಿದ್ರಿ ಮ್ಯಾಮ್? ನಾನು ಶಿಫ್ಟ್ ವೈಸ್ ಇರ್ತಿತ್ತಲ್ಲ ಮ್ಯಾಮ್, ಅಲ್ಲಿಂದ ಬಂದ ತಕ್ಷಣ ಮಾಡಿ ಫ್ರೆಶ್ ಅಪ್ ಆಗಿ ಕುತ್ಕೊಳ್ತಿದ್ದೆ ಮ್ಯಾಮ್. ಬಂದ ತಕ್ಷಣ ಟೇಬಲ್ ಕುತ್ಕೊಬಿಡೋದು. ಆರ್ಟ್ ಬಿಟ್ರೆ ನಂಗೆ ಏನು ಬೇರೆ ಮನೇಲಿ ಏನ್ ಕೆಲಸ ಹೇಳಿದ್ರು ನಾನು ಮಾಡ್ತಾನೆ ಇರಲಿಲ್ಲ ಮ್ಯಾಮ್. ಎಲ್ಲ ನಮ್ಮ ಅಣ್ಣಾರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ಯಾಕಂದ್ರೆ ನಾನು ಡ್ರಾಯಿಂಗ್ ಮಾಡ್ಬೇಕಾದ್ರೆ ತುಂಬಾ ಅವ್ರಿಗೂ ಅನಿಸ್ತಿತ್ತು ಕರಿಬೇಕು ಅಂತ, ಬಟ್ ಆದ್ರೂ ಅವ್ರು ಕರಿತಾ ಇರ್ಲಿಲ್ಲ. ಅವ್ನೇನೋ ಮಾಡ್ತಾ ಇದ್ದಾನೆ, ಮಾಡ್ಲಿ ಬಿಡು. ಆದ್ರೆ ಅವ್ನು ತೋರ್ಸ್ಕೊತಿರ್ಲಿಲ್ಲ. ಆದ್ರೂ ನಮ್ ಮುಂದೆ ಮಾತ್ರ ಬೈಯೋ ತರ ಯಾಕಿಂಗ್ ಮಾಡ್ತಿದ್ರು. ಬಟ್ ಆದ್ರೆ ನನಗೆ ಗೊತ್ತು ಮ್ಯಾಮ್, ಅವ್ನ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು. ಎಲ್ರ ಮುಂದೆ ಮಾಡ್ತಿದ್ದಾನೆ ಹಾಗೆ ಅಂತ ನನ್ ಮುಂದೆ ಮಾತ್ರ ಸುಮ್ಮನೆ ಏನೋ ಹೇಳ್ತಿದ್ರು. ಬಟ್ ಅವ್ ಆಚೆ ಕಡೆ ಮಾತ್ರ ತುಂಬಾನೇ ಹೇಳ್ತಿದ್ರು. ಏನೋ ನಿಮ್ಮ ಅಣ್ಣ ಹಿಂಗೆ ಹೇಳ್ತಿದ್ದ, ನಾ ತುಂಬಾ ಆರ್ಟ್ ಮಾಡ್ತಿದ್ದೆ ಅಂತಲ್ಲ. ನಾನು ನಮ್ಮ ಅಣ್ಣ ಒಂದೇ ಕಂಪನಿ ವರ್ಕ್ ಮಾಡ್ತಿದ್ದೀನಿ. ನಮ್ಮ ಅಣ್ಣ ನಾನು ಡ್ರಾಯಿಂಗ್ ಮಾಡ್ರೆ ಅಷ್ಟು ಫೋಟೋಸ್ನ ತಗೊಂಡ್ ಹೋಗ್ಬಿಟ್ಟು ಎಲ್ಲಾರ್ಗು ತೋರಿಸ್ತೈತೆ, ನೋಡ್ ನಮ್ಮ ತಮ್ಮ ಹಿಂಗ್ ಆರ್ಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ನಮ್ಮ ಅಣ್ಣನ ಫ್ರೆಂಡ್ಸ್ ನನಗೂ ಮಾಡ್ಕೊಡಕ್ ಹೇಳು, ಬೇಕಿದ್ರೆ ನಾನು ಚಾರ್ಜ್ ಆಗುತ್ತೆ ಅದ್ ನಾನು ಚಾರ್ಜ್ ನಾನು ಕೊಡ್ತೀನಿ ಬೇಕಿದ್ರೆ ಅಂತೆಲ್ಲ ಹೇಳ್ತಾರೆ. ತುಂಬಾ ಖುಷಿ ಆಗ್ತಿತ್ತು ನಾನು ಅದ್ ಮುಂದೆ. ನನಗೆ ನಮ್ಮ ಅಣ್ಣನ ಇನ್ಸ್ಪಿರೇಷನ್ ಮ್ಯಾಮ್. ನಾನ್ ಮುಂಚೆ ಎಲ್ಲ ಅವ್ನು ಒಂದೇ ಚಿತ್ರಕಲೆ ಮಾಡ್ತಿದ್ದೆ ಮ್ಯಾಮ್, ನೆಲಿಕಲೆ ಇದ್ದಾಗ. ಆ ಚಿತ್ರಕಲೆಯಲ್ಲಿ ನೋಡ್ತಾ ಇದ್ದೆ, ಅವ್ನು ಮಾಡ್ಕೊಂಡಿರೋ ಒಂದ್ ಬುಕ್ಸ್ ಮಾಡಿಟ್ಟಿದ್ದ. ಆ ಬುಕ್ಸ್ ನೆಲ್ಲ ತಗೊಂಡ್ಬಿಟ್ಟು ನಾನು ವೇಸ್ಟ್ ಮಾಡ್ತಿದ್ದೆ. ಓನಾಗಿ ಏನ್ ಮಾಡ್ತಾ ಇರ್ಲಿಲ್ಲ. ಆ ಬುಕ್ ಎಲ್ಲ ನೋಡ್ಬಿಟ್ಟು ಮಾಡ್ತಿದ್ದೆ ಅಷ್ಟೇ. ಅದಾದ್ಮೇಲೆ ಹಂಗೆ ಸ್ವಲ್ಪ ಚಿತ್ರಕಲೆಯಲ್ಲಿ ಎಲ್ಲ ನಾನು ಓನ ಸ್ಟಾರ್ಟ್ ಮಾಡಿದಾಗ ನಮ್ ಸರ್ ಹೇಳ್ತಿದ್ರು, ತುಂಬಾ ಟ್ಯಾಲೆಂಟ್ ಇದೆ, ಇದನ್ನೇ ಮುಂದುವರ್ಸ್ಕೊಂತ ಹೋಗು, ತುಂಬಾ ಚೆನ್ನಾಗಾಗ್ತೀಯ ಅಂತೆಲ್ಲ ಹೇಳಿದ್ರು. ಬಟ್ ಅವಾಗ ಚೈಲ್ಡ್ಹುಡ್ ಮೈಂಡ್ ಸೆಟ್ ಅಲ್ಲ ಮ್ಯಾಮ್, ಅಷ್ಟೊಂದೇನೋ ಇರ್ತಿಲ್ಲ, ಬರೀ ಆಟ ಆಡೋದು ಅಷ್ಟೇ ನೆನಪಿರ್ತಿತ್ತು. ಬಟ್ ಅದನ್ನ ಫೋಕಸ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಈ PUC ಬಂದ್ಮೇಲೆ ಅಷ್ಟೇ ಮ್ಯಾಮ್, ಆನ್ಲೈನ್ ಗೇಮ್ ಆಡ್ತಿದ್ದೆ ಮ್ಯಾಮ್. ನಾನು ಅದ್ರ ಕಾಲದಂತೂ ಸಖತ್ ಬೈಸ್ಕೊಬಿಟ್ಟಿದ್ದೀನಿ, ಎವ್ರಿ ಬೈಸ್ಕೊಂಡ್ಬಿಟ್ಟು. ನಾನು ಬಂದು ಬೆಂಗಳೂರು PUC ಮುಗಿಸಿ 1 ವರ್ಷ ಅಷ್ಟೇ ಮ್ಯಾಮ್ ಮನೇಲಿ ಇದ್ದಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಬೆಂಗಳೂರಿಗೆ ಕರ್ಕೊಂಡೆ. ಸ್ವಲ್ಪ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಯ್ತು ಮನೇಲಿ. ಅದಾದ್ಮೇಲೆ ಅಣ್ಣನೇ ಕರ್ಕೊಂಡ. ಅದಾದ್ಮೇಲೆ ಬಂದ ತಕ್ಷಣ ನಾನು ಮಾಡಿದ್ದು 6 months ಎಲ್ಲ ಇಲ್ಲೆಲ್ಲಾದ್ರೂ ನಿಯರ್ ಇಲ್ಲಾದ್ರೂ ಡ್ರಾಯಿಂಗ್ ಸ್ಕೂಲ್ ಇದೆಯಾ, ಅವಾಗಂತೂ ಮುಂಚೆ ಎಲ್ಲ ಒಳ್ಳೆ ಕೆಲಸ ಇರ್ತಿತ್ತು. ಸೊ ಮಾಡಕ್ ಆಗ್ತಿರ್ಲಿಲ್ಲ. ಇವಾಗ ಇಲ್ಲಿ ಬೆಂಗಳೂರು ಫ್ರೀ ಇರ್ತೀನಲ್ಲ, ಸೊ ಇಲ್ಲಾದ್ರೂ ಡ್ರಾಯಿಂಗ್ ಕ್ಲಾಸಸ್ ಇದೆ ಅಂತ ಹೇಳ್ಬಿಟ್ಟು ಅಟೆಂಡ್ ಆಗೋದಕ್ಕೆ ನೋಡಿದೆ ನಾನು. 6 months ತುಂಬಾ ಹುಡುಕಾಡ್ದೆ, ಎಲ್ಲೂ ಸಿಗ್ಲಿಲ್ಲ. ಅದಾದ್ಮೇಲೆ ಇದನ್ನ ನೀನ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟೆ ನಾನು. ಮತ್ತೆ ಇದನ್ನ ಇಲ್ಲಿಗೆ ಬಿಡ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತಿದ್ದೆ ನಾನು. ಆಗಾಗ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ, ಇದನ್ನ ಕಂಟಿನ್ಯೂ ಮಾಡೋ ಅಂತ ಅಂದಾಗ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು. ಅವತ್ತಿದ್ದ ನಾನು ಸ್ಕೆಚ್ ಆರ್ಟ್ ಎಲ್ಲ ಮಾಡಿದೆ. ನಾನು ಫಸ್ಟ್ ಟೈಮ್ ಮಾಡಿದ್ದೆ ನಮ್ಮ ಅಣ್ಣನ ಬರ್ತಡೆಗೆ. ಅವ್ನ ಬರ್ಡೆಗೆ ಅವ್ನ ಫೋಟೋ ಮಾಡಿ ಆರ್ಟ್ ಮಾಡ್ಕೊಟ್ಟಿದ್ದೆ. ನಿಮ್ಮ ಅಣ್ಣನ ಹೆಸರು ಹೇಳಿ ಕಿರಣ್.
ಮಹೇಂದ್ರ ಮ್ಯಾಮ್, ಮಾಹಿ ಮಹೇಂದ್ರ. ಬ್ರದರ್ಗೆ ನಮ್ ಕಡೆಯಿಂದಾನು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಬ್ರದರ್ ನ ನೀವು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಎಕ್ಸಲೆಂಟ್. ಮಹೇಂದ್ರ ಅಲ್ಲ? ಹಾ ಮ್ಯಾಮ್, ಮಹೇಂದ್ರ. ಎಲ್ಲರೂ ಹೇಳ್ರಪ್ಪ ನಮ್ಮ ಕಮ್ಯುನಿಟಿಯಿಂದಾನು ಒಂದು ಅವ್ರಿಗೆ ಬೆಸ್ಟ್ ವಿಶಸ್ ನ ಹೇಳ್ಬಿಡೋಣ. ಸೊ ಫಾರ್ ದಟ್ ಎಕ್ಸಲೆಂಟ್ ಸಪೋರ್ಟ್. ನಿಮ್ ತರದವ್ರು ಇರ್ಬೇಕಲ್ವಾ, ಅವಾಗ್ಲೇ ಈ ತರ ಕಿರಣ್ ಅಂತ ಟ್ಯಾಲೆಂಟ್ಸ್ ಗಳು ಶೈನ್ ಆಗೋದಕ್ಕೆ ಸಾಧ್ಯ, ರೈಟ್? ಸೊ ನಾ ಸ್ಟಾರ್ಟಿಂಗ್ ಆರ್ಟ್ ಮಾಡ್ತಿದ್ದಾಗ ನೀನ್ ಸುಮ್ಮನೆ ಅದೆಲ್ಲ ಏನು ಆಗೋದಿಲ್ಲ ಬಿಟ್ಬಿಡು, ನಾನು ಅಲ್ಲಿ ಮುಂಚೆ ಮಾಡಿದ್ದೆ, ಅದೆಲ್ಲ ಏನು ಆಗದೇ ಇರಲ್ಲ, ಯೂಸ್ ಆಗೋದಿಲ್ಲ, ಸುಮ್ಮನೆ ನಿಕ್ ಮಾಡ್ತಿದ್ದೆ ಅಂತೆಲ್ಲ ಹೇಳೋದು. ನಾನು ಯಾವಾಗ ನಿಮ್ ಸ್ಕೂಲಲ್ಲಿ ಜಾಯ್ನ್ ಆದಾಗ ಅವ್ನು ಜಾಯ್ನ್ ಆಗಿರೋದನ್ನ ಕೂಡ ನಮ್ಮ ಅಣ್ಣಂಗೆ ನಾನು ಹೇಳಿರ್ಲಿಲ್ಲ. ಯಾಕಂದ್ರೆ ಇದನ್ನು ಎಲ್ಲಿ ನಿಲ್ಲಿಸ್ಬಿಡ್ತಾನೋ ಏನೋ, ಸುಮ್ಮನೆ ಏನಕ್ಕೆ ದುಡ್ಡು ಇನ್ವೆಸ್ಟ್ ಮಾಡ್ತೀಯ ಹಂಗಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಅಟೆಂಡ್ ಆದ್ಮೇಲೆ ಒಂದ್ 2 weeks ಆದ್ಮೇಲೆ ನಾನು ಹೇಳಿದ್ದೆ ನನಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಸರಿ ಅಪ್ಪ ಅದೇನೇನ್ ಮಾಡ್ತೀಯೋ ಮಾಡು, ನೋಡ್ತೇನೆ ನಾನು ಏನ್ ಮಾಡ್ತೀಯ ಅಂತ. ಯಾವಾಗ ನಾನು ಕ್ಯಾಟ್ದು ಚಾರ್ಕೋಲ್ ಆರ್ಟ್ ಮಾಡದ್ನಲ್ಲ ನಾನು, ಅಲ್ಲಿಂದ ಏನು ಈ ರೀತಿ ಮಾಡ್ಬಿಟ್ಟಿದ್ದೆ ನನ್ಗೆ ಗೊತ್ತೇ ಇರಲಿಲ್ಲ. ಈ ರೀತಿ ಅಂತ ಮಾಡಿದ್ರೆ ನಾನು ಮುಂಚೆನೆ ಸಪೋರ್ಟಿವಾಗಿರ್ತಿದ್ದೆ, ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ತಂದು ಕೊಡ್ತಿದ್ದೆ ಅಂತೆಲ್ಲ ಹೇಳಿದ. ತುಂಬಾ ಖುಷಿ ಆಗ್ತಿತ್ತು ನನಗೆ. ನನಗೆ ಸ್ವಲ್ಪ ಕಂಪ್ನಿ ನಾನು ನಿಮ್ ಕಂಪ್ನಿದಾಗ ವರ್ಕ್ ಮಾಡ್ತಿದ್ನಲ್ಲ ಮ್ಯಾಮ್, ಟೈಮ್ ಸಾಕಾಗ್ತಾ ಇರ್ಲಿಲ್ಲ ನನಗೆ. ಅದ್ರಲ್ಲೂ ನಿಮ್ಗೆ ಚಾಲೆಂಜ್ ಅಂತ ಹೇಳ್ಕೊಟ್ರಲ್ಲ ಮ್ಯಾಮ್, ನನಗೆ ಹೆಂಗ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಮೊದ್ಲೇ ಇಲ್ಲೆಲ್ಲ ಮನೇಲಿ ವರ್ಕು ಮಾಡ್ಬೇಕು, ಕಂಪ್ನಿಲೂ ವರ್ಕ್ ಮಾಡ್ಬೇಕು, ಅದ್ರಲ್ಲಿ ಇದನ್ನು ಹೇಗೆ ಕಂಪ್ಲೀಟ್ ಮಾಡ್ಬೇಕಂತಂದಾಗ ನನ್ ಮೈಂಡ್ ಬಂದ್ಬಿಡ್ತು ಮ್ಯಾಮ್. ನಾನು ಇದನ್ನ ಹೇಗಾದ್ರೂ ಮಾಡೇ ಸೇರ್ಬೇಕಂತ ಹೇಳ್ಬಿಟ್ಟು ನೈಟ್ ಸರಿಯಾಗಿ ನಿದ್ದೆನ ಮಾಡ್ತಿರ್ಲಿಲ್ಲ ಮ್ಯಾಮ್. ನಾನು ನೈಟ್ ಶಿಫ್ಟ್ ಇದ್ರು ಕೂಡ ಡೇ ಹೊತ್ತಲ್ಲಿ 4 hours ನಿದ್ದೆ ಮಾಡ್ತಿದ್ದೆ ನಾನು. ನೈಟ್ ಶಿಫ್ಟ್ ಇದ್ರು ಕೂಡ ಸರಿ ಮಲ್ಕೋತಿರ್ಲಿಲ್ಲ ನಾನು, ಯಾಕಂದ್ರೆ ನಾನು ಈ ಚಾಲೆಂಜ್ ವಿನ್ ಮಾಡ್ಬೇಕು, ನಾನು ಪ್ರೊಫೆಷನಲ್ ಆರ್ಟಿಸ್ಟ್ ಆಗ್ಬೇಕು, ಹೇಗಾದ್ರೂ ಮಾಡಿ ಇದನ್ನ ಪಡ್ಕೊಳ್ಳೇಬೇಕಂತ ಹೇಳಿ ತುಂಬಾ ಇದ್ ಮಾಡಿದೆ. ನಾ ಸ್ಟಾರ್ಟಿಂಗ್ 1 month ಪೂರಾ ಮ್ಯಾಮ್ ಜಸ್ಟ್ ನನ್ನ ಹತ್ರ ಆಲ್ಮೋಸ್ಟ್ ಅಲ್ಲಿ ಯಾವ ಇಕ್ವಿಪ್ಮೆಂಟ್ಸ್ ಇರ್ಲಿಲ್ಲ ಮ್ಯಾಮ್. ಅದ್ರಲ್ಲಿ ನಿಯರ್ ತಗೊಳ್ಳೋಣ ಅಂತಂದ್ರೆ ಇಲ್ಲಿ ಎಲ್ಲಿಲ್ಲ, ಹೋದ್ರೆ ಡೈರೆಕ್ಟ್ ಮಾಲ್ಗೆ ಹೋಗ್ಬೇಕು, ತುಂಬಾ ದೂರ ಇದೆ ಮ್ಯಾಮ್ ಇಲ್ಲಿಂದ ಅಲ್ಲಿಗೆ. ನಾನು ಇರೋದಲ್ಲೇ ಮ್ಯಾನೇಜ್ ಮಾಡಿದ್ದೀನಿ ಎಲ್ಲ. ಸ್ಟಾರ್ಟಿಂಗ್ ನಾರ್ಮಲ್ ಜೆರಾಕ್ಸ್ ಪೇಪರ್ ಅಲ್ಲೇ ಮಾಡಿದ್ದೀನಿ, ನಾರ್ಮಲ್ ಪೆನ್ಸಿಲ್, ಗ್ರಾಫೈಟ್ ಪೆನ್ಸಿಲ್ ಅಲ್ಲೇ ಯೂಸ್ ಮಾಡಿರೋದು. ಅದ್ರಲ್ಲಿ ವ್ಯಾಲ್ಯೂ ಅಷ್ಟೊಂದು ಇದಾಗ್ತಿರ್ಲಿಲ್ಲ ಮ್ಯಾಮ್, ಡಾರ್ಕ್ನೆಸ್ ಬರ್ತಾ ಇರ್ಲಿಲ್ಲ ನನಗೆ. ಅವಾಗೆಲ್ಲ ಡೌಟ್ ಬರ್ತಿತ್ತು ಮ್ಯಾಮ್, ಇಷ್ಟೇನಪ್ಪ ಮೇಡಮ್ ನೋಡಿದ್ರೆ ಅಷ್ಟು ಚೆನ್ನಾಗಿ ಬರ್ತಿದೆ, ನಾನು ನೋಡಿದ್ರೆ ಹಿಂಗ್ ಬರ್ತಾ ಇಲ್ಲ ಅಂತ. ನೀವು ಅವಾಗ ಹೇಳಿದ್ರೆ ಮ್ಯಾಮ್, ಇಲ್ಲ ಕಿರಣ್ ನೀವು ಅದ್ರ ಬಗ್ಗೆ ವರಿ ಮಾಡಕ್ ಹೋಗ್ಬೇಡಿ, ನೀವು ಯೂಸ್ ಮಾಡ್ತಿರೋ ಟೂಲ್ಸ್ ಇಂದ ಪ್ರಾಬ್ಲಮ್ ಆಗ್ತಿದೆ, ನೀವು ಇದನ್ನ ಯೂಸ್ ಮಾಡಿ ಅಂತ. ನಾನು ಅದಾದ್ಮೇಲೆ ತರಿಸ್ಕೊಂಡೆ ಮ್ಯಾಮ್. ಅವಾಗ ಅನಿಸ್ತು ಮೇಡಮ್ ನಿಜಾನೇ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು ಮ್ಯಾಮ್. ನಿಮ್ಮಿಂದ ತುಂಬಾ ಇನ್ಸ್ಪೈರ್ ಆಗಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮಿಂದ ಇವಾಗ ನೋಡಿ ಎಷ್ಟು ಜನ ಇನ್ಸ್ಪೈರ್ ಆಗ್ತಾರೆ ಅಂತ. ಜಸ್ಟ್ ಕಿರಣ್ ಅವ್ರ ಮಾತು ಕೇಳಿದ್ರಿ, ಅವ್ರ ಆರ್ಟ್ ವರ್ಕ್ ನೋಡ್ಬೇಕು ನೀವು ಹೇಗ್ ಮಾಡಿದಾರೆ, ಎಷ್ಟು ಎಕ್ಸಲೆಂಟ್ ಆಗಿ ಮಾಡಿದಾರೆ ಅಂತ. ನನ್ಗೆ ಅಷ್ಟೊಂದು ಇಲ್ಲಿ ಇರೋರೆಲ್ಲ ಆರ್ಟ್ ವರ್ಕ್ಸ್ ನೋಡಿದ್ಮೇಲೆ ನಾನು ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ಟೆ ಮ್ಯಾಮ್. ನಾನು ಇನ್ನೂ ಏನಾದ್ರು ಮಾಡ್ಬೇಕಿತ್ತೇನೋ ಅಂತ ಹೇಳ್ಬಿಟ್ಟು ತುಂಬಾ ಅಳುನೇ ಬಂದಂಗೆ ಆಗ್ಬಿಡ್ತು, ನಾನು ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ಟೆ. ನೋ ಕಿರಣ್, ಆಕ್ಚುಲಿ ನೀವ್ ಏನ್ ಮಾಡಿದ್ರಲ್ಲ, ನಾನು ನಿಜವಾಗ್ಲೂ ಅಷ್ಟು ಎಕ್ಸ್ಪೆಕ್ಟ್ ಮಾಡಿದೀನಿ. ನೀವು ಇನ್ಕ್ರೆಡಿಬಲ್ ಆಗಿ ಮಾಡಿದ್ರೆ. ಆಕ್ಚುಲಿ ನಾನು ಎಷ್ಟು ಜನ ನೋಡ್ದೆ ಅಲ್ಲ, ನಂಗೆ ತುಂಬಾ ಇಷ್ಟ ಆಗಿದೆ ನಿಮ್ದು. ಈ ತರದೆಲ್ಲ ಹೆಂಗ್ ಥಿಂಕ್ ಮಾಡಿದ್ರಿ, ಈ ತರದೆಲ್ಲ ಹೆಂಗ್ ಚೂಸ್ ಮಾಡಿದ್ರಪ್ಪ, ಸಖತ್ತು ಕ್ರಿಯೇಟಿವ್ ಇದೀರಾ ನೀವು. ಅದಂತೂ ನನಗೆ ಇರೋ ಟೈಮಲ್ಲಿ ನಾನು ಚೂಸ್ ಮಾಡಿದೆ ಮ್ಯಾಮ್. ನನ್ಗೆ ಇರೋ ಟೈಮಲ್ಲಿ ನಾನು ಯಾವ್ದನ್ನ ಮಾಡಬಲ್ಲೆ ಅದನ್ನ ಮಾತ್ರ ಚೂಸ್ ಮಾಡ್ಕೊಂಡು ಮಾಡಿದ್ದೆ ಮ್ಯಾಮ್. ಅದು ಇಂಪಾರ್ಟೆಂಟ್. ಅಂದ್ರೆ ಎಷ್ಟು ಬಿಸಿ ಇದ್ದೀರಾ ನೀವು. ಲೈಕ್ ಒಂದಿನ 12 hours ಕೆಲಸ ಮಾಡೋದು ಅಂತ ನಿಮ್ಗೆ ಹುಡುಗಾಟನೇ ಅಲ್ಲ. ಲೈಕ್ ನನ್ನ ಕೈಲೂ ಅದು ಸಾಧ್ಯ ಇಲ್ಲ, ಅದಂತೂ 100% ಹೇಳ್ತೀನಿ. ಸೊ ಅದ್ರ ಮಧ್ಯೆ ಈ ಕೋರ್ಸ್ ಅಂತೂ ನಾನು ಹೇಳ್ತೀನಿ ತುಂಬಾ ಹಾರ್ಡ್ ವರ್ಕ್ ಮಾಡೋದಿದೆ, ಅಷ್ಟು ಈಸಿ ಅಲ್ಲ ಇದನ್ನ ಕಂಪ್ಲೀಟ್ ಮಾಡೋದು. ಅದು ಫಸ್ಟ್ ಗೋಲೇ ನಾನು ಕಂಪ್ಲೀಟ್ ಮಾಡ್ತೀನಿ. ಆ ಡೆಡಿಕೇಶನ್, ನೋ ವರ್ಡ್ಸ್. ಎಕ್ಸಲೆಂಟ್. ಓಕೆ, ಇವಾಗ ನಿಮ್ಮ ಆರ್ಟ್ ವರ್ಕ್ ನೋಡೋಣ. ನಿಮ್ಮ ಆರ್ಟ್ ವರ್ಕ್ ನೋಡೋಣ. ಹಾಗೆ ನೀವೆಲ್ಲರಿಗೂ ನಿಮ್ಮ ಇನ್ಸ್ಪಿರೇಷನಲ್ ಥಿಂಗ್ ಏನು ಅದೆಲ್ಲ ಶೇರ್ ಮಾಡಿ. ಸೊ ಸ್ಟಾರ್ಟಿಂಗ್ ನಲ್ಲಿ ಕಿರಣ್ ಏನ್ ಕ್ರಿಯೇಟ್ ಮಾಡಿದ್ದಾರೆ ಇದೆಲ್ಲ ನಾರ್ಮಲ್ ಶೀಟ್ಸ್ ಅಲ್ಲಿ. ಸೊ ನಾರ್ಮಲ್ ಶೀಟ್ಸ್ ಅಲ್ಲಿ ಹೇಗ್ ಬರ್ತಾ ಇತ್ತು, ಹಾಗೆ ಒನ್ಸ್ ದ ಮೆಟೀರಿಯಲ್ ಶಿಫ್ಟೆಡ್ ಅಂಡ್ ಅವರ ಆರ್ಟ್ ವರ್ಕ್ ಹೇಗ್ ಶಿಫ್ಟ್ ಆಗಿದೆ ಅಂತ ನೋಡೋರಂತೆ. ನನಗೆ ಈ ಡ್ರಾಯಿಂಗ್ ಮಾಡಿದಾಗ ಅನಿಸ್ತು ಮ್ಯಾಮ್, ನನಗೆ ತುಂಬಾನೇ ಹ್ಯಾಪಿ ಫೀಲ್ ಮಾಡಿದ್ದೀನಿ ನಮ್ಗೆ ಡ್ರಾಯಿಂಗ್ ನೋಡ್ಬಿಟ್ಟು. ನಾನು ದೃಷ್ಟಿ ಕೂಡ ತೆಗ್ದಿದ್ದೀನಿ ನಾನು, ಅಷ್ಟು ಸಖತ್ತಾಗಿ ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಿತ್ತು ಮ್ಯಾಮ್. ಯಾವಾಗ ನಾರ್ಮಲ್ ಪೇಪರ್ ಮೇಲೆ ಅಲ್ವಾ, ಡ್ರಾಯಿಂಗ್ ಶೀಟ್ ಮೇಲೆ ಮಾಡಿರೋದು ಮ್ಯಾಮ್. ಎಲ್ಲ ಸ್ಮಡ್ಜ್ ಆಗಿ ಹೋಗಿದೆ. ಇದೆಲ್ಲರೂ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಹೇಗ್ ಮಾಡಿದ್ರು ಅಂತ. ಒನ್ಸ್ ಅವರು ನಾನು ಯಾಕೆ ಹೇಳ್ತೀನಿ, ಈಗ ಎಷ್ಟೋ ಜನ ಏನ್ ಮೆಟೀರಿಯಲ್ ಅವಶ್ಯಕತೆ ಇಲ್ಲ, ಇದ್ರಲ್ಲೇ ಆಗೋಗುತ್ತೆ, ಯಾಕೆ ಅದನ್ನೆಲ್ಲ ತಗೋಬೇಕು ಅಂತ ಅನ್ಕೊಳ್ತಾರೆ. ಬಿಕಾಸ್ ಎಲ್ಲದಕ್ಕೂ ಒಂದೊಂದು ಅರ್ಥ ಇದೆ, ಒಂದೊಂದು ಕೆಲಸ ಇದೆ, ಅದ್ರದ್ದೇ ಆದ ಕೆಲಸ. ರಿಯಾಲಿಸಮ್ ಯಾಕೆ ಮೀಡಿಯಂ ಸರ್ಫೇಸ್ ನಲ್ಲಿ ಕಲಿಬೇಕು ಅನ್ನೋದಕ್ಕೆ ಕಿರಣೇ ಸಾಕ್ಷಿ ಅಲ್ವಾ. ಕಿರಣ್, ಎಷ್ಟು ಚೆನ್ನಾಗಿದೆ ನಿಮ್ ಟ್ಯಾಲೆಂಟ್ ನೋಡಿ ಅಲ್ಲಿ, ಎಷ್ಟು ಚೆನ್ನಾಗಿದೆ. ಬಟ್ ಸ್ಟ್ರೋಕ್ಸ್ ಏನಾಯ್ತು, ಮರ್ಜ್ ಆಯ್ತು. ಸಾಫ್ಟ್ ಶೀಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಶೀಟ್ ನೋಡಿ, ಶೀಟ್ ಅದು ಅಬ್ಸಾರ್ಪ್ಷನ್ ಮಾಡ್ತಾ ಇಲ್ಲ, ಅಬ್ಸಾರ್ಪ್ಷನ್ ಕೆಪಾಸಿಟಿ ಇಲ್ಲ ಇದಕ್ಕೆ. ಸಾಫ್ಟ್ ಶೀಟ್ಗೆ ನೀವು ಎಷ್ಟು ಲೈನ್ ಹಾಕಿ ರಿಪೀಟೆಡ್ಲಿ ಅದಷ್ಟೇ ತಗೊಳುತ್ತೆ, ಪಾಪ ಅದಕ್ಕೆ ಟೂತ್ಸ್ ಇರಲ್ಲಪ್ಪ. ಹಾಗೆ ಇವಾಗ ನೋಡ್ತಾ ಹೋಗಿ. ಅಂಡ್ ಒನ್ಸ್ ಅವರು ಬ್ರೂಸ್ಟರ್ ಶೀಟ್ಸ್ ಅಲ್ಲಿ ಡ್ರಾಯಿಂಗ್ ನ ಶುರು ಮಾಡಿದ್ರು, ಅವರ ಟ್ಯಾಲೆಂಟ್ ಇವಾಗ ಸಿಕ್ಕಾಪಟ್ಟೆ ಶೈನ್ ಆಗಕ್ಕೆ ಶುರು ಆಯ್ತು. ಅಂಡ್ ವಾವ್, ದಿಸ್ ಇಸ್ ಸೋ ಕ್ಯೂಟ್. ಕಿರಣ್, ತುಂಬಾ ಚೆನ್ನಾಗಿದೆ. ಮೈ ಗಾಡ್, ಅದು ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟ್ ಆಗಿ ಲುಕ್ ಬಿಡಿಸಿದೀರಾ ಅಂದ್ರೆ. ಅಂಡ್ ನಿಮ್ಮ ಆರ್ಟ್ ವರ್ಕಿಗೆ ಏನೇನೆಲ್ಲ ಕಾಂಪ್ಲಿಮೆಂಟ್ಸ್ ಬಂತು ಅಂತ ಹೇಳ್ತಾ ಹೋಗಿ, ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ಇರ್ತೀನಿ.
ಎಸ್ ಈ ಆರ್ಟ್ ವರ್ಕ್ ಎಲ್ರು ನನ್ಗೂ ಒಂದ್ ಮಾಡ್ಕೊಡು ಅಂತಿದ್ದಾರೆ ಮ್ಯಾಮ್. ಫ್ಯಾಮಿಲಿಯಲ್ಲಿ, ಕಂಪ್ನಿಲಿ ಕೂಡ ನನ್ಗೂ ಒಂದ್ ಮಾಡ್ಕೊಡು. ಸ್ಟೇಟಸ್ ಎಲ್ಲ ಹಾಕ್ತಿರ್ತೀನಲ್ಲ ಮ್ಯಾಮ್. ಪ್ರೊಫೆಷನಲ್ ಆಗಿ ಡೀಲ್ ಮಾಡಿ ಅಂಡ್ ಒಳ್ಳೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಲ್ಲ ಅದ್ರದ್ದು 5 times ಅಂತೂ ಅರ್ನ್ ಮಾಡ್ಬೇಕು ನೀವು. ಹಾ ಮ್ಯಾಮ್. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಇದು. ಪರ್ಫೆಕ್ಟ್. ನಿಮ್ ಏನೂ ಕಲ್ತಿಲ್ಲ, ಹಿಂದೆ ಪ್ರಾಕ್ಟೀಸೇ ಮಾಡಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿದೆ ಕಿರಣ್ ನಿಮ್ದು ಸ್ಕಿಲ್ ಅಂದ್ರೆ. ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಸಮ್ವೇರ್ ಆ ರಿಯಾಲಿಸಮ್ ನ ಇದ್ ನೋಡಿ ಹೇಗಿದೆ. ವಾ, ಅ ಸ್ಮಾಲ್ ರಿಯಾಕ್ಷನ್ ಫಾರ್ ದಿಸ್ ನಮ್ಮ ಕಿರಣ್ ಆರ್ಟ್ ವರ್ಕಿಗೆ. ಥ್ಯಾಂಕ್ ಯು. ಸೋ ಗುಡ್. ಓ ಮೈ ಗಾಡ್, ನಾನು ಹಾಗೆ ನೋಡ್ತಾ ಇದ್ದೀನಿ ನಿಮ್ದು ಆರ್ಟ್ ವರ್ಕ್ ನ. ನನಗೆ ಒಂದ್ ಅರ್ಥ ಆಯ್ತು ಮ್ಯಾಮ್, ಡ್ರಾಯಿಂಗ್ ಮಾಡ್ಬೇಕಾದ್ರೆ ಹಾ ಯಾವ್ದನ್ನೇ ಆಗ್ಲಿ ಸ್ಟಾರ್ಟಿಂಗ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅದನ್ನ ಡಿಸೈಡ್ ಮಾಡ್ಬಾರ್ದು ಮ್ಯಾಮ್. ಇದೇನಪ್ಪ ಸ್ಟಾರ್ಟಿಂಗ್ ಅದನ್ನ ಕನ್ಸಿಡರ್ ಮಾಡ್ಬಿಟ್ರೆ ಡಿಸಪಾಯಿಂಟ್ ಆಗ್ಬಿಡ್ತೀವಿ ನಾವು. ಪೂರ್ತಿ ಆ ಡ್ರಾಯಿಂಗ್ ಕಂಪ್ಲೀಟ್ ಆಗೋವರೆಗೂ ಅದನ್ನ ಯಾವ್ದೇ ರೀತಿ ಜಡ್ಜ್ ಮಾಡಕ್ ಬರೋದಿಲ್ಲ. ಮಾಡಿದ್ರೆ ಡಿಸಪಾಯಿಂಟ್ ಆಗ್ಬಿಡ್ತೀವಿ. ನಾನ್ ಚಾಲೆಂಜ್ ಆಕ್ಸೆಲ್ ಮಾಡಿದ್ದೀನಲ್ಲ ಮ್ಯಾಮ್, ಕೆಲವೊಂದು ಡ್ರಾಯಿಂಗ್ಗಳು ಏನಪ್ಪಾ ಈ ರೀತಿ ಎಲ್ಲ ಬರ್ತಿದೆ, ಇದು ನನಗೆಲ್ಲ ಬಿಸಾಡ್ಬೇಡ ಅಂತ ಹೇಳ್ಬಿಟ್ಟು ಯಾವ್ದಕ್ಕೆ ಇರೋ ಟ್ರೈ ಮಾಡೋಣ, ಮುಗಿಸ್ಬಿಟ್ಟು ನೋಡೋಣ ಹೇಗ್ ಬರುತ್ತೆ ಅಂದಾಗ ಅವೇ ಡ್ರಾಯಿಂಗ್ಗೆ ಮ್ಯಾಮ್ ತುಂಬಾ ಕಾಂಪ್ಲಿಮೆಂಟ್ಸ್ ಬಂದಿರೋದು ನಮ್ಗೆ. ನಿಜವಾಗ್ಲು ಇವಾಗ ಹೇಳಿದ್ರಲ್ಲ ಚಿನ್ನದಂತ ಮಾತು ಇದು. ಸೊ ಫಸ್ಟ್ ಆಫ್ ಆಲ್ ಔಟ್ಕಮ್ಗೆ ನಾವು ಸ್ಟಿಕ್ ಆನ್ ಆಗ್ಬಾರ್ದು, ಮತ್ತೆ ಡಿಸೈಡ್ ಮಾಡೋಕ್ ಹೋಗ್ಬಾರ್ದು ಮುಂಚೆನೆ. ವಿರಾಟ್ ಕೊಹ್ಲಿ ಅಂತೂ ಸೋ ಅಮೇಸಿಂಗ್. ವಿರಾಟ್ ಕೊಹ್ಲಿಗೆ ಏನ್ ಕಾಂಪ್ಲಿಮೆಂಟ್ಸ್ ಬಂತು ನಿಮ್ಗೆ? ಆಬ್ವಿಯಸ್ಲಿ ಬಾಯ್ಸ್ ವಿರಾಟ್ ಕೊಹ್ಲಿ ಅಂದ್ರೆ ಬಹಳ ಇದಿರುತ್ತಲ್ಲ. ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು ಮ್ಯಾಮ್. ನಮಗ್ ಕೊಡಿ ಅಂತ ಯಾರು ಕೇಳಿಲ್ವಾ? ಇಲ್ಲ ಮ್ಯಾಮ್, ಯಾರೇನ್ ಕೇಳಿಲ್ಲ, ನಾನು ಸೇಲ್ ಮಾಡೋದು. ಹಾ ಹೋಗ್ಬಿಡ್ತಾ. ವಾವ್, ಒಬ್ಬೊಬ್ರು ಕೈಯಲ್ಲೂ ವಿರಾಟ್ ಕೊಹ್ಲಿ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂದ್ರೆ ಸೋ ಇನ್ಕ್ರೆಡಿಬಲ್. ಹಾಗೆ ಇಲ್ಲಿಂದ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ. ಹಾ ಇದನ್ನ ಮಾಡ್ಬೇಕಾದ್ರೆ ನನ್ಗೆ ಮನೋಜ್ ರೇರೇಜರ್ ಕೈ ಕೊಟ್ಬಿಡ್ತು ಮ್ಯಾಮ್. ಅಂದ್ರೆ ಕಟ್ ಆಗೋಯ್ತು ಅದು, ಓಕೆ. ಹಂಗಾಗಿ ಅದು ಈ ರೀತಿ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ ಬಟರ್ಫ್ಲೈ. ಡಿಫ್ರೆಂಟ್ ವ್ಯಾಲ್ಯೂಸ್ ಎಷ್ಟು ಚೆನ್ನಾಗಿ ಅಟೈನ್ ಮಾಡಿದಿರ ಅಲ್ಲಿ ಶಾಡೋಸ್ ಅಲ್ಲಿ ಟ್ರಾನ್ಸಿಷನ್ಸ್ ಕೊಟ್ಟಿದ್ದೀರಲ್ವಾ. ವಾ, ಲುಕ್ ಎಟ್ ದಿಸ್ ಒನ್. ಅಂಡ್ ದಿಸ್ ಇಸ್ ಕಿರಣ್. ನೋಡಿ ಹೇಗಿದೆ ಇವರ ಟ್ಯಾಲೆಂಟ್. ವಾವ್ ಕಿರಣ್, ಇನ್ಕ್ರೆಡಿಬಲ್ ಶಿಫ್ಟ್ಸ್. ಅಂಡ್ ದೆನ್ ಎಷ್ಟು ಚೆನ್ನಾಗಿ ಪಿಕ್ಚರ್ಸ್ ಗಳು ಚೂಸ್ ಮಾಡಿದ್ರಲ್ವಾ. ಸೋ ಇಂಟ್ರೆಸ್ಟಿಂಗ್. ನಾನು ಎರಡ್ ಮೂರ್ ಸಲ ನೋಡ್ತಾ ಇದ್ದೆ, ಎಲ್ಲಿಂದ ಹೊಳೆಯುತ್ತೆ ಇವ್ರಿಗೆ ಐಡಿಯಾ ಎಲ್ಲ. ಇನ್ನು ಕೆಳಗಡೆ ತುಂಬಾ ಈ ಆಪ್ ಯೂಸ್ ಮಾಡಿದಷ್ಟು ನನ್ ಮೊಬೈಲ್ ತಗೊಂಡಾಗಿಂದ ಯಾವ ಆಪ್ ಯೂಸ್ ಮಾಡಿಲ್ಲ ಮ್ಯಾಮ್. ಅಷ್ಟು ಮಟ್ಟಿಗೆ ಈ ಆಪ್ ನ ಯೂಸ್ ಮಾಡ್ಬಿಟ್ಟಿದ್ದೀನಿ. ಯಾವ್ದು ಪಿಂಟ್ರೆಸ್ಟ್ ನ? ಹಾ ಮ್ಯಾಮ್, ಎಷ್ಟು ತಲೆ ಕೆಟ್ಟೋಗ್ಬಿಡ್ತಿತ್ತು ನಂಗೆ ಯಾವ ಚೂಸ್. ಅದ್ರಲ್ಲೂ ಭಯ ಬೇರೆ ಮ್ಯಾಮ್. ನೀವ್ ಹೇಳಿದ್ರಲ್ಲ, ಅದು 10 ರೂಲ್ಸ್ ನೆಲ್ಲ ಚೆಕ್ ಮಾಡ್ಬಿಟ್ಟು ಅಟೆಂಡ್ ಮಾಡ್ಬೇಕಲ್ಲ ಮ್ಯಾಮ್. ಹಾಗಾಗ್ಬಿಟ್ಟು ತುಂಬಾ ಟೆನ್ಷನ್ ಇಂದ ಪ್ಯಾನಿಕ್ ಇಂದ ಚೂಸ್ ಮಾಡ್ಕೊಂಡು ಮಾಡಿರೋದು. ನೋ ಪ್ಯಾನಿಕ್. ನೀವು ಆಲ್ರೆಡಿ ಸ್ಟಾರ್ ಕಿರಣ್, ಸ್ಟಾರ್ ಆರ್ಟಿಸ್ಟ್. ಅಂಡ್ ನೀವು ತುಂಬಾ ಚಿಕ್ಕವರಾಗಿರೋದ್ರಿಂದ ಲೈಕ್ ನಿಮ್ಗೆ ಹಂಗ ಅನ್ಸುತ್ತೆ ಅಷ್ಟೇ, ಎಲ್ಲದನ್ನು ಎಕ್ಸಾಜುರೇಟ್ ಆಗಿ. ನಾವು ಹಾಗೆ ತಗೊಳ್ತಾ ಇದ್ವಿ, ತುಂಬಾ ಸೀರಿಯಸ್ ಆಗಿ, ತುಂಬಾ ಭಯದಲ್ಲಿ ತಗೊಳ್ಳೋದು. ಬಟ್ ಅದ್ ಏನ್ ತೋರಿಸುತ್ತೆ ಗೊತ್ತಾ, ನೀವ್ ಎಷ್ಟು ಒಂದು ಅದ್ರ ಕಡೆಗೆ ಎಷ್ಟು ಆಕಾಂಕ್ಷೆ ಇದೆ ನಿಮ್ಗೆ ಇದ್ರಲ್ಲಿ. ಇದೇ ಬೇಕಿರೋದು, ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಬೆಳೆಯೋದಕ್ಕೆ ಇದೇ ತರ ಬೇಕು. ಹೌದು, ಓವರ್ವೆಲ್ಮಿಂಗ್ ಇಂಟ್ರೆಸ್ಟ್ ಇದೆಯಲ್ಲ, ಅದ್ ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಅಂಡ್ ಕೆಲವ್ರಿಗೆ ಮೋಟಿವೇಶನ್ ಇರಲ್ಲ, ಟ್ಯಾಲೆಂಟ್ ಇರುತ್ತೆ ಅಲ್ವಾ. ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಮಾಡಿದೀರ ನೋಡಿ. ಹೈಲೈಟ್ಸ್ ನೋಡಿ ಎಷ್ಟು ಸ್ಮೂತ್ ಆಗಿ ಕೊಟ್ಟಿದ್ದೀರಾ ಅಂತ. ಅಂಡ್ ಇವಾಗ ನೋಡಿ ನಮ್ಮ ಕಿರಣ್ ಆರ್ಟ್ ವರ್ಕ್. ನನ್ಗಿದಂತೂ ಕಿರಣ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಹೆಂಗಪ್ಪ ಇದನ್ನ ಹೆಂಗ್ ಕ್ರಿಯೇಟ್ ಮಾಡಿದ್ರಪ್ಪ ಅಂತ ನನಗೆ ತಲೆ ಕೆಟ್ಟೈತೆ. ಹೇಳಿ ಹೇಗ್ ಮಾಡಿದ್ರಿ ಇದನ್ನ ಆರ್ಟ್ ಅಂತಂದ್ರೆ ಯಾರು ನಂಬ್ತಾ ಇಲ್ಲ ನಮ್ಗೆ, ನಿಜವಾಗ್ಲೂ ಯಾರು ನಂಬ್ತಾ ಇಲ್ಲ. ಓ ಮೈ ಗಾಡ್, ಹೆಂಗಿದೆ ಅಂದ್ರೆ ಒಂದು ಗ್ಲಾಸ್ ತಗೊಂಡ್ ಬಂದಿದ್ಯಾ ಇಲ್ಲ ಪ್ರಿಂಟ್ ಎತ್ಕೊಂಡ್ ಬಂದಿದ್ಯಾ, ನಮ್ಮದೆಲ್ಲ ಹೇಳ್ಬೇಡ ಅಂತಿದ್ದಾರೆ, ಯಾರು ನಂಬ್ತಾ ಇಲ್ಲ. ಸೋ ಅಮೇಝಿಂಗ್ ಬ್ಯೂಟಿಫುಲ್. ಇದೆಲ್ಲ ವರ್ಡ್ಸೇ ಅಲ್ಲ ಆಯ್ತಾ ಇದ್ರ ಮುಂದೆ. ಚಿಂಡಿ ನಾನು ಅಷ್ಟು ಡ್ರಾಯಿಂಗ್ಸ್ ಅಲ್ಲಿ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಟ್ಟಿರೋದು ಇದೆ ಆರ್ಟ್ ಮ್ಯಾಮ್ ನನಗೆ. ನನ್ಗೂ ಈ ಆರ್ಟ್ ವರ್ಕ್ ಹೆಂಗ್ ಅನಿಸ್ತು ಅಂದ್ರೆ, ಹೆಂಗ್ ಚೂಸ್ ಮಾಡೋದು, ಇಷ್ಟು ಚೆನ್ನಾಗಿ ಮಾಡಿದಾರೆ. ಅದು ಒಂದು ಹೋಲ್ ಆಪಲ್ ಅಲ್ಲಿ ಮಲ್ಟಿಪಲ್ ಶಾಡೋಸ್ ಇದೆ. ಸೊ ಅದ್ ಹೆಂಗ್ ಮಾಡಿದ್ರಪ್ಪ, ಸೋ ಗುಡ್ ಕಿರಣ್. ನಾನು ಎಷ್ಟು ಟೈಮ್ ತಗೊಂಡ್ರಿ ಇದಕ್ಕೆ? ಬಟ್ ನೆನಪಿಲ್ಲ ಮ್ಯಾಮ್, ಏನಿಲ್ಲ ಅಂದ್ರೆ ಒಂದು 5 hour 6 hour ಆಗಿರ್ಬೋದು. ಅಂದ್ರೆ ಹೈಲೈಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೇಕಲ್ಲ. ನಾನು ಅವಾಗ್ಲೇ ಹೇಳದ್ನಲ್ಲ ಮ್ಯಾಮ್, ಸ್ಟಾರ್ಟಿಂಗ್ ಏನನ್ನು ಕನ್ಸಿಡರ್ ಮಾಡ್ಬಾರ್ದು ಅಂತ. ಅದಿದೆ ಮ್ಯಾಮ್. ನಾನು ಜಸ್ಟ್ ಅದನ್ನ ಔಟ್ಲೈನ್ ಹಾಕ್ಬೇಕಾದ್ರೆ ಈಗ ಆಗೋದಿಲ್ಲ ನನ್ನ ಕೈಲಿ, ಬಿಸಾಡ್ಬೇಡ ಅನ್ಸಿತ್ತು. ಇರ್ಲಿ ನೋಡೋಣ, ಔಟ್ಲೈನ್ಸ್ ಎಲ್ಲ ಹಾಕ್ಬಿಟ್ಟು ಹೈಲೈಟ್ಸ್ ಎಲ್ಲ ಕೊಟ್ಟು ಶಾಡೋ ಎಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ಹೇಗ್ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ದೆ ನಾನು. ಬಟ್ ತುಂಬಾ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಂದ್ ಸ್ಟೆಪ್ ಜಾಸ್ತಿನೇ ಬಂದಿದೆ, ತುಂಬಾ ಸಕಾಲಾಗಿ ಬಂದಿದೆ. ಸೂಪರ್ ಅಪ್ಪ, ಅಮೇಝಿಂಗ್, ಸೂಪರ್, ವಾವ್ ಅನ್ನೋ ವರ್ಡ್ ಬಿಟ್ಟು ಇನ್ನೇನಾದ್ರೂ ಇದ್ರೆ ಹೇಳ್ರಪ್ಪ. ಏನಾದ್ರು ಡಿಫ್ರೆಂಟ್ ಆಗಿ ಹೇಳಿ ನೋಡೋಣ ಕಿರಣ್ ಅವ್ರಿಗೆ. ಆ ಕ್ರೆಡಿಟ್ ಎಲ್ಲ ಏನಿದ್ರು ನನಗೆ ತಗೊಳ್ಳೋದಿಲ್ಲ ಮ್ಯಾಮ್. ಅದೆಲ್ಲ ಕ್ರೆಡಿಟ್ ಎಲ್ಲ ಏನಿದ್ರು ನಿಮ್ಗೆ ಬರ್ಬೇಕು. ನೀವ್ ಹೇಳ್ಕೊಟ್ಟಿರೋದಕ್ಕೆ ನಾನು ಸಿಕ್ಕತ್ತಿದ್ದು. ಇಲ್ಲ, ಈ ಕ್ರೆಡಿಟ್ ಮಾತ್ರ ನಿಜವಾಗ್ಲೂ ನನಗೆ ಕೊಡ್ಬೇಡಿ. ಇದು ನಿಮ್ಮ ಒಳಗಡೆ ಇರೋ ಕ್ರಿಯೇಟಿವಿಟಿ ಇದು.
ಸೊ ಅದನ್ನ ಫಸ್ಟ್ ಚೂಸ್ ಮಾಡೋ ಧೈರ್ಯ ಮಾಡಿದಿರಲ್ವಾ, ಅದಕ್ಕೆ ಹ್ಯಾಟ್ಸ್ ಆಫ್. ಸೆಕೆಂಡ್ ಅದನ್ನ ಟ್ರೈ ಮಾಡಿದ್ರೆ ಆಸ್ ವೆಲ್ ಅದ್ಭುತವಾಗಿ ಫಿನಿಶ್ ಮಾಡಿದ್ರೆ. ಸೊ ಹೇಳ್ರಪ್ಪ, ಏನಾದ್ರೂ ಔಟ್ ಆಫ್ ದ ಬಾಕ್ಸ್ ವರ್ಡ್ ಹೇಳ್ರಪ್ಪ ನಮ್ಮ ಕಿರಣ್ಗೆ. ವಾವ್ ಕಿರಣ್, ಲೈಕ್ ನಿಮ್ ತರಾನೇ ನಮಗ್ ಸಿಕ್ಬಿಟ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಏನು ಪುಷ್ ಮಾಡೋದೇ ಬೇಕಿಲ್ಲ, ಜಸ್ಟ್ ವಾವ್ ಕಿರಣ್. 60 days ಅಲ್ಲಿ ಇಷ್ಟು ದೂರ ಹೋಗ್ಬೋದು ಅಂದ್ರೆ ಜಸ್ಟ್ ಇಮ್ಯಾಜಿನ್. ಆಲ್ರೆಡಿ ತುಂಬಾ ಆರ್ಡರ್ಗಳು ಕೂಡ ಬಂದಿದೆ ಮ್ಯಾಮ್. ಏನಾದ್ರು ಒಂದು 10 ಆರ್ಡರ್ ಬೇರೆ ಬಂದಿದೆ ಫ್ಯಾಮಿಲಿಲೆಲ್ಲ. ನನ್ ಫೋಟೋ ಕಳಿಸ್ತೀನಿ, ಮಾಡ್ಕೊಡು ಅಂತ ಹೇಳಿ. ಹಾಗೆ ಗೋಲ್ಡ್ ಅಲ್ಲಿ ಚಾಲೆಂಜ್ ಇದೆ ನೋಡಿ. 50,000 ಅರ್ನ್ ಮಾಡಿದ್ರೆ ಆರ್ಟ್ ಅಲ್ಲಿ, ನೆಕ್ಸ್ಟ್ ಗೋಲ್ಡ್ ಅಲ್ಲಿ ಅವಾರ್ಡ್ ಇದೆ. ಅರ್ನ್ ಮಾಡ್ಕೊಳ್ಳಿ, ಚೆನ್ನಾಗಿ ಅರ್ನ್ ಮಾಡಿ. ವಾ ನೋಡಿ, ಇಲ್ಲಿ ಸುಮಾ ಮ್ಯಾಮ್ ಹೇಳ್ತಾ ಇದ್ದಾರೆ, ನಾನು ಇದನ್ನ ಟ್ರೈ ಮಾಡಿದೆ ಬಟ್ ನನಗೆ ಅಚೀವ್ ಮಾಡಕ್ ಆಗ್ಲಿಲ್ಲ. ಕಿರಣ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ Thank you, ನಾನು ಧೈರ್ಯ ಮಾಡ್ತಾ ಇರ್ಲಿಲ್ಲ ನಾವು ಮೇ ಬಿ ಪಿಕ್ಚರ್ ನ ಸೆಲೆಕ್ಟ್ ಮಾಡೋಕೆ. ಗ್ಲಾಸ್ ಆಪಲ್ ಅಷ್ಟೊಂದು ರಿಫ್ಲೆಕ್ಷನ್ಸ್ ಈಗ ಕೆಳಗಡೆ ನೋಡಿ ಹೇಗೆ ಕ್ರಿಯೇಟ್ ಮಾಡಿ, ಜಸ್ಟ್ ಬಾಟಮ್ ಅಲ್ಲ ರಿಫ್ಲೆಕ್ಷನ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಸೋ ಇನ್ಕ್ರೆಡಿಬಲ್ ಕಿರಣ್, ಸೋ ಗುಡ್. ದೂರದಿಂದ ನೋಡೋಕಂತ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂದ್ರೆ ವಾ. ತುಂಬಾ ಗ್ಲಾಸ್ ಇಂದ ಏನು ಅಂತ ಅನ್ಸುತ್ತೆ. ಈಗ ನಾವೆಲ್ಲ ಒಂದ್ ರೌಂಡ್ ದೃಷ್ಟಿ ತೆಗೋಣ ಎಲ್ಲ. ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಕಷ್ಟದನ್ನ ಚೂಸ್ ಮಾಡಿದಿರ ನೋಡಿ. ಇಲ್ಲಿ ಇದು ಯಾರಾದ್ರೂ ನೋಡ್ರಿ ಡ್ರಾಯಿಂಗ್ ಅಂತ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ನಮ್ಮ ಅಣ್ಣಂಗೆ ನಾನು ಒಂದ್ ಟೈಮ್ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದೆ ಮ್ಯಾಮ್. ಯಾವಾಗ ತಗೊಂಡ್ಬಂದೆ, ಎಷ್ಟಿತ್ತು ಪ್ರೈಸ್ ಅಂತಿದ್ದಾನೆ ಮ್ಯಾಮ್. ನೋಡಿ ನಿಜವಾಗ್ಲೂ ಹಂಗೆ ಇದೆ. ಮ್ಯಾಮ್ ಯಾವ್ದು ಹೊಸ ತಗೊಂಡ್ಬಂದಿದ್ದೆ, ಎಲ್ಲಿ ತಗೊಂಡ್ಬಂದಿದ್ದೆ ಅಂತ ಕೇಳ್ತಿದ್ದಾನೆ. ಆಮೇಲೆ ಹೇಳ್ದೆ ಇಲ್ಲ ಅಣ್ಣ ಇದು ಆರ್ಟ್ ಮಾಡಿರೋದು ಅಂತ ಅಂದಾಗ ಅವನೇ ಶಾಕ್ ಆಗ್ಬಿಟ್ಟಿದ್ದಾನೆ. ನಮಿಗೂ ಶಾಕ್ ಆಯ್ತಪ್ಪ. ನನಗಂತೂ ಅನ್ಎಕ್ಸ್ಪೆಕ್ಟೆಡ್. ಕಿರಣ್ ಅವ್ರ ನಿಮ್ ಸೆಲೆಕ್ಷನ್ ಹೇಗಿದೆ ಅಂಡ್ ಸಿ ದಿಸ್. ಓ ಮೈ ಗಾಡ್, ಹೆಂಗ್ ಮಾಡಿದ್ರಿ ಕಿರಣ್ ಇವಾಗ ಹೇಳಿ. ಮ್ಯಾಮ್ ಇದನ್ನ ಸ್ಟಾರ್ಟಿಂಗ್ ವ್ಯಾಲ್ಯೂ ಹಾಕ್ಬೇಕಾದ್ರಂತೂ ತುಂಬಾನೇ ತಲೆ ಕೆಡಿಸ್ಬಿಟ್ಟೆ ಮ್ಯಾಮ್. ಇದು ನನ್ಗೆ ಇದು ಕೆಳಗಡೆ ಇದೆಯಲ್ಲ ಮ್ಯಾಮ್, ಅದ್ ಮಾಡಕ್ ಆಗೋದಿಲ್ಲ ಅನ್ಕೊಂಡೆ. ಬಟ್ ಮಾಡಿದ್ಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಮಾಡ್ಬಿಟ್ಟು ಆಮೇಲೆ ನೋಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಮಾಡಿದ್ ಮ್ಯಾಮ್. ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿದೆ. ಎಂತ ನಾಟ್ ಬ್ಯಾಡ್, ಸೋ ಗುಡ್. ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಆ ಮೆಟಾಲಿಕ್ ತುಂಬಾ ಕ್ರಿಟಿಕಲ್ ತಗೋಬೇಕು ಅನ್ಕೊಂಡಿದ್ದೆ ಮ್ಯಾಮ್. ಬಟ್ ನನ್ನ ಹತ್ರ ಅಷ್ಟೊಂದು ಟೈಮ್ ಬೇರೆ ಇರ್ಲಿಲ್ವಲ್ಲ. ನನಗಿರೋ ಟೈಮ್ ಎಷ್ಟು ಮ್ಯಾನೇಜ್ ಮಾಡೋಕ್ಕಾಗುತ್ತೋ ಆ ರೀತಿ ಆರ್ಟ್ ಚೂಸ್ ಮಾಡ್ಕೊಂಡೆ. ಕಿರಣ್, ಎಲ್ಲರ ಮೈಂಡ್ ಬ್ಲೋನ್ ಮಾಡ್ಬಿಟ್ಟಿದೀರಾ ನೀವು. ಎಲ್ಲರೂ ಬೇರೆ ಲೋಕ ಕರ್ಕೊಂಡು ಹೋದಂಗ ಆಗ್ತಾ ಇದೆ. ಹಿಂಗೆಲ್ಲ ಮಾಡ್ಬೋದ ನಿಜವಾಗ್ಲೂ? ಅಯ್ಯೋ ಹೆಂಗ್ ಮಾಡಿದಾರೆ. ಓ ಮೈ ಗಾಡ್. ಅಂಡ್ ಒನ್ ಮೋರ್, ವಾವ್. ಈ ಡ್ರಾಯಿಂಗ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ಬೋದು ನಿಮ್ ಸ್ಕಿಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಂಡ್ ನೀವು ಇನ್ನೂ ಎಷ್ಟು ದೂರ ಹೋಗ್ಬೋದು ಅಂತ ಕೂಡ ಆರಾಮಾಗಿ ಹೇಳ್ಬೋದು. ಇದು ಡ್ರಾಯಿಂಗ್ ನಲ್ಲಿ ಎಷ್ಟು ಈಸಿಯಾಗಿ ಕ್ರಿಯೇಟ್ ಮಾಡಿದಿರ ಗೊತ್ತಾ ಇದನ್ನ. ನನಗೆ ಈಗ ಆರ್ಟ್ ವರ್ಕ್ ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟೈಮ್ ತಗೊಂಡಿದ್ದಾರೆ ಇವರು, ಹೇಗ್ ಮಾಡಿದ್ದಾರೆ. ಸ್ಟ್ರೆಸ್ಫುಲ್ ಆಗಿ ಮಾಡಿದಾರೋ, ಈಸಿಯಾಗಿ ಮಾಡಿದಾರೋ. ಇಷ್ಟು ಆರ್ಟ್ ವರ್ಕ್ ಗಳ ಎಕ್ಸ್ಪೀರಿಯನ್ಸ್ ಏನಾಯ್ತು, ಸೊ ನಿಮ್ಗೆ ಸಮಯ ಕಡಿಮೆ ಮಾಡಿದೆ ಆಸ್ ವೆಲ್ ಆ ಸ್ಟ್ರೆಸ್ ಕಮ್ಮಿ ಮಾಡಿದೆ ಅಲ್ವಾ ಕಿರಣ್? ಸೂಪರ್, ಎಕ್ಸಲೆಂಟ್. ಓ ಮೈ ಗಾಡ್. ಅಂಡ್ ಒಂದೊಂದು ಆರ್ಟ್ ವರ್ಕ್ ಏನಪ್ಪಾ ಹಿಂಗ್ ಮಾಡಿದೀರಾ. ಎಲ್ಲ ಸ್ಟಾರ್ಟಿಂಗ್ ನಲ್ಲಿ ಶೋಕೇಸ್ ಮಾಡ್ಬೇಕಿತ್ತು. ನನ್ಗೆ ಎಷ್ಟು ವರ್ಡ್ಸ್ ಇದೆ ಎಲ್ಲ ಹೇಳ್ತೀನಿ, ವೊಕ್ಯಾಬುಲರಿ ವರ್ಡ್ಸ್ ಇಲ್ಲ, ಏನ್ ಮಾಡೋದು. ಕಿರಣ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ವಾ, ಕ್ಯಾಪ್ಸಿಕಮ್ ನೋಡಿ ಹಾಗೆ. ಓ ಮೈ ಗಾಡ್. ಹಾಗೆ ನೋಡಿ ನೆಕ್ಸ್ಟ್ ಒನ್. ಅಪ್ಪ ನೀವೇ ವರ್ಡ್ಸ್ ಹೇಳ್ಬಿಟ್ರು, ನನಗಂತೂ ನಿಜವಾಗ್ಲೂ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ಕಿರಣ್, ಹೇಗ್ ಬಿಡ್ಸಿದಿರಾ ಇದು ಅಂತ ಅಂದ್ರೆ ನಿಜ ನನಗೆ ಹೆಂಗ ಅನಿಸಿದೆ ಅಂದ್ರೆ ನಿಜವಾಗ್ಲೂ ಶೂ ಇದೆ, ಶೂದು ಪಿಕ್ಚರ್ ಫೋಟೋ ತೆಗೆದು ಹಾಕಿದ್ದೀರಾ ಅನ್ನೋಷ್ಟು ಮಟ್ಟಿಗೆ ಅನಿಸ್ತಾ ಇದೆ. ವಾ. ಅಂಡ್ ಇದ್ರದ್ದೆಲ್ಲ ನೀವು ಸ್ವಲ್ಪ ಸ್ವಲ್ಪ ಲೈಕ್ ಕ್ರಿಯೇಟ್ ಮಾಡುವಾಗ ಮಧ್ಯೆ ಮಧ್ಯೆಲ್ಲ ಫೋಟೋಸ್ ತಕೊಳ್ಳೋದು, ಸಣ್ಣ ಸಣ್ಣ ವಿಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊಳ್ಳಿಲ್ವಾ ನೀವು? ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೇನೆ, ಎಲ್ಲ ವಿಡಿಯೋ ಮಾಡಿ. ಸೂಪರ್. ಹಂಗಿದ್ರೆ ನಿಮ್ಮ ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಳಕ್ಕೆ ಏನೇನ್ ಬೇಕು ಎಲ್ಲ ರೆಡಿ ಆಗುತ್ತೆ. ವೆರಿ ನೈಸ್. ಇದು ನೋಡಿ, ಒಂದಕ್ಕಿಂತ ಒಂದು ಇನ್ಕ್ರೆಡಿಬಲ್ ಆಗಿದೆ ಕಿರಣ್. ನೆಕ್ಸ್ಟ್ ಲೆವೆಲ್, 100 stars. ಸೂಪರ್. ಯಾವ ತರ ನೋಡಿ ಹೇಳ್ತಾ ಇದಾರೆ ಅಂತ. ಸೊ ಗುಡ್ ಕಿರಣ್. ಓಕೆ, ಈಗ ನಮ್ಮ ಕಿರಣ್ಗೆ ಎಲ್ಲರೂ ನೀವು ಈಗ ರೇಟಿಂಗ್ ಮಾಡ್ಬೇಕು. ಈಗ ನಿಮ್ಮ ಸ್ಕ್ರೀನ್ ಮೇಲೆ ರೇಟಿಂಗ್ ಓಪನ್ ಆಗ್ತಾ ಇದೆ. ಎಸ್, ಕ್ವಿಕ್ ಆಗಿ ರೇಟಿಂಗ್ ಮಾಡಿ.
ಸೊ ಯಾರಿಗೂ ಪಾಪ ರೇಟಿಂಗ್ ಕೊಡೋದು ಗೊತ್ತಾಗ್ತಾ ಇಲ್ಲ, ಮೇ ಬಿ ಸ್ಟಾರ್ಟಿಂಗ್ ನಲ್ಲೇ ಕ್ಲಿಕ್ ಮಾಡ್ತಾ ಇದ್ದಾರೆ. ಕೆಲವರು ಕಿಡ್ಸು ಇದಾರಲ್ವಾ, ಲೈಕ್ ಟೆಕ್ನಿಕಲಿ. ವಾ, ಆಲ್ರೈಟ್, ಬೇಗ ಬೇಗ ರೇಟಿಂಗ್ ಕೊಡಿ. ಓಕೆ ಫೈನ್. ಸೊ ಅಲ್ಲಿಗೆ ಪೋಲ್ನ ಎಂಡ್ ಮಾಡಿ ಅಂಡ್ ರಿಸಲ್ಟ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. 80% 5 ಸ್ಟಾರ್ ಅಂಡ್ 15% 4 ಸ್ಟಾರ್ ಕೊಟ್ಟಿದ್ದಾರೆ. ಐ ಡೋಂಟ್ ಥಿಂಕ್ 4 ಸ್ಟಾರ್ ಅಲ್ಲ, 5 ಸ್ಟಾರ್ ಡಿಸರ್ವ್ ಮಾಡ್ತೀರಾ ನೀವು. ಯಾರು ಯಾರಿಗೂ ಕಂಪ್ಯಾರಿಸನ್ ಮಾಡಬಾರ್ದು. ಓಕೆನಾ? ಕಿರಣ್ ಅವರ ಒಂದು ಏನು ಸಿಚುವೇಶನ್ ಅಲ್ಲಿ ಇದ್ದಾರೆ, ಈಸ್ ಅ ಸ್ಟಾರ್ ಆಲ್ರೆಡಿ. ಸೊ ಅವರ ಒಂದು ಸಿಚುವೇಶನ್ ಅಲ್ಲಿ ಆಲ್ ರೈಟ್. ಸೊ ಇಟ್ಸ್ ಅಮೇಜಿಂಗ್. ಕಿರಣ್, ಏನ್ ಹೇಳ್ತೀರಾ ನೀವು ನಿಮ್ಮ ಆರ್ಟಿಸ್ಟ್ ಸ್ಟೂಡೆಂಟ್ಸ್, ನಿಮ್ಮ ಫೆಲೋ ಆರ್ಟಿಸ್ಟ್? ನಾನು ಆಗ್ಲೇ ಹೇಳಿದ್ನಲ್ಲ ಮ್ಯಾಮ್, ಯಾವ್ದನ್ನು ಸ್ಟಾರ್ಟಿಂಗ್ ಕನ್ಸಿಡರ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಿದ್ದೀನಿ. ಎಲ್ಲ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಕನ್ಸಿಡರ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೇನೆ. ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಮ್ಯಾಮ್. ಇವಾಗ ಅನ್ಸ್ತಾ ಇದೆ 60 ಡೇಸ್ ಅಲ್ಲಿ ಮಾಡ್ಬೋದು ನಾವು ಅಂತ ಹೇಳ್ಬಿಟ್ಟು. 60 ಡೇಸ್ ನಲ್ಲಿ ನಿಮ್ ಟ್ರಾನ್ಸ್ಫಾರ್ಮೇಶನ್ ನೋಡಿದ್ವಿ ಅಲ್ವಾ ನಾವು ಹೆಂಗಿದೆ ಅಂತ ಹೇಳಿ. ಇನ್ಕ್ರೆಡಿಬಲ್ ಕಿರಣ್. ಸೊ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ದಿಸ್ ಬ್ಯಾಚ್, ಕಿರಣ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನಾನು ನಿಮ್ಗೆ ಒಂದೆರಡು ಲೈನ್ ಬರ್ದಿದ್ದೀನಿ ಮ್ಯಾಮ್. ನಾನು ಅಟೆಂಡ್ ಆಗಿ ನೆಕ್ಸ್ಟ್ ಡೇನೆ ಬರ್ತಿದ್ದೆ ಮ್ಯಾಮ್. ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ, ಆಮೇಲೆ ಸರ್ ಇದ್ದು ಗ್ರೂಪ್ ಅಲ್ಲಿ ಎಲ್ಲ ಹಾಕಂಗಿಲ್ಲ, ಅವ್ರಿಗೆ ಓನ್ ಕಳಿಸಿ ಅಂತ ಹೇಳಿದ್ರು. ನಾನು ಎಂಡ್ ಅಲ್ಲಿ ಹೇಳಿದ್ರಾಯ್ತು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದೇನೆ. ಏನು ಅನ್ಕೋಬೇಡಿ ಮ್ಯಾಮ್. ಛೋಟಾ ಬ್ರದರ್ ತರ, ಸೊ ಹಾಗಾಗಿ ಐ ಟೇಕ್ ಎನಿಥಿಂಗ್ ಅಲ್ವಾ. ಹಾ ಮ್ಯಾಮ್, ಹೇಳ್ತೀನಿ ಮ್ಯಾಮ್. 1947 ನಲ್ಲಿ ಸಿಕ್ತು ನಮ್ಗೆ ಫ್ರೀಡಮ್. 1947 ನಲ್ಲಿ ಸಿಕ್ತು ನಮ್ಗೆ ಫ್ರೀಡಮ್. ಇಂಡಿಯಾದಲ್ಲಿ ಯಾವ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ನಿಂತಾರೋ ಕಡಿಮೆ ಇಲ್ಲ, ನಮ್ ಸುಪ್ರಿಯಾ ಡ್ರಾಯಿಂಗ್ ಮೇಡಮ್. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಕಿರಣ್. ನರ್ವಸ್ ಆಗ್ತಿದ್ದೀನಿ ಮ್ಯಾಮ್, ನನ್ನ ಕೈಲಿ ಮಾತಾಡಕ್ಕೆ ಆಗ್ತಿದೆ. ಗೊತ್ತಾಗ್ತಿದೆ, ಇದು ಗೊತ್ತಾಗ್ತಾ ಇದೆ. ಅಂಡ್ ನಿಮ್ ವರ್ಡ್ಸ್ ಏನೇನೆಲ್ಲ ಹೇಳ್ತಾ ಇದೀರಪ್ಪ, ನಾನು ಏನೂ ಅಲ್ಲ ಆಯ್ತಾ. ನಾನು ಇಂಟರ್ನ್ಯಾಷನಲ್ ಅನ್ನೋ ವರ್ಡ್ ಅವ್ರಿಗಿಂತ ಇಲ್ಲ ಮ್ಯಾಮ್. ಥ್ಯಾಂಕ್ಸ್ ಕಿರಣ್. ಅವ್ರು ಬರೀ ಜಸ್ಟ್ ಆರ್ಟ್ ಮಾಡ್ಬೋದು ಮ್ಯಾಮ್. ನೀವು ನಮ್ಮ ಲೈಫ್ ನ ಹೇಗ್ ಬಿಲ್ಡ್ ಮಾಡ್ಕೋಬೇಕು ನಾನು ನೋಡಿದ್ನಲ್ಲ ಮ್ಯಾಮ್ ಅವತ್ತು ಲಾಸ್ಟ್ ಕ್ಲಾಸ್ ಅಲ್ಲಿ. ನೀವು ಜಸ್ಟ್ ಬರೀ ಆರ್ಟಿಸ್ಟ್ ಅಂತ ಅನಿಸ್ತಾನೆ ಇಲ್ಲ ಮ್ಯಾಮ್. ಕೆಲವರೆಲ್ಲ ನಾನು ನೋಡಿದ್ದೀನಿ ಆರ್ಟಿಸ್ಟ್ ಜಸ್ಟ್ ಆರ್ಟ್ ಕೋರ್ಸ್ ಮುಗಿದ ತಕ್ಷಣ ಅಲ್ಲಿ ಬಿಟ್ಬಿಡ್ತಾರೆ. ಬಟ್ ನೀವು ನಮ್ಮ ಲೈಫ್ ನಾವ್ ಹೇಗೆ ಸೆಟಲ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಲ್ಲ ಮ್ಯಾಮ್. ನಾನಂತೂ ಮೈಂಡ್ ಬ್ಲೋಯಿಂಗ್ ಆಗ್ಬಿಟ್ಟೆ ಮ್ಯಾಮ್. ಏನಪ್ಪ ಜಸ್ಟ್ ಎಲ್ಲರೂ ಆರ್ಟ್ ನೋಡಿದ್ರೆ ಜಸ್ಟ್ ಇದಕ್ಕೋಸ್ಕರ ಅಷ್ಟೇ ಇದ್ ಮಾಡ್ತಾರೆ. ಇವ್ರೇನಪ್ಪ ಇದು ನಮ್ಗೋಸ್ಕರ ಅವತ್ತು 10:40 ಏನೋ ಆಗಿತ್ತು ಮ್ಯಾಮ್ ಟೈಮ್. ಆ ಪಾಪು ಇದ್ರು ಕೂಡ ನಮ್ಗೋಸ್ಕರ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಹೇಳ್ಕೊಟ್ಟಿದಾರಲ್ಲಪ್ಪ ಅಂತ ಹೇಳಿ ತುಂಬಾನೇ ಖುಷಿ ಆಯ್ತು ಮ್ಯಾಮ್. ನಾನು ಡ್ರಾಯಿಂಗ್ ಇಂದ ನೀವು ಲಾಸ್ಟ್ ಎಂಡ್ ಅಲ್ಲಿ ಹೇಳಿದ್ರಲ್ಲ ಮ್ಯಾಮ್, ಅದು ತುಂಬಾನೇ ಇನ್ಸ್ಪೈರ್ ಆಯ್ತು ಮ್ಯಾಮ್. ಅದಕ್ಕೆ ನೀವು ತುಂಬಾನೇ ಲೈಕ್ ಆಗ್ಬಿಟ್ಟು ನಂಗೆ. ಈಗ ನಾ ಏನು ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ನೀವು ಲೈಫ್ ನಲ್ಲಿ ಸಕ್ಸಸ್ ಆಗ್ಬೇಕು. ಹಾ ಮ್ಯಾಮ್, ಖಂಡಿತ. ಟ್ಯಾಲೆಂಟ್, ತುಂಬಾ ಟ್ಯಾಲೆಂಟ್ ಇದೆ ಕಿರಣ್. ಯು ಆರ್ ಅ ಬ್ಲೆಸ್ಡ್ ಪರ್ಸನ್. ಅಂಡ್ ನೀವು ಮ್ಯಾಮ್, ನಾನು ಇವಾಗ ಮಂತ್ಲಿ 50,000 ಮಾಡ್ತಾ ಇದೀನಿ ಮ್ಯಾಮ್. ನಾನು ಆರ್ಟ್ ಅಲ್ಲಿ ನಾನು ತುಂಬಾ ಫ್ರೀಡಮ್ ಆಗಿದ್ದೀನಿ, ನನ್ಗೆ ಇಷ್ಟ ಆದಾಗ ನಾನು ಕೆಲಸ ಮಾಡ್ತಾ ಇದೀನಿ ಅಂತ ಹೇಳೋ ದಿನ ಬರ್ಬೇಕು. ಬರ್ಲಿ ಅಂತ ನಾನು ಬೇಡ್ಕೋತೀನಿ ಮ್ಯಾಮ್. 100% ಸಾಧ್ಯ ಇದೆ. ಯು ಹ್ಯಾವ್ ದ ಪೊಟೆನ್ಶಿಯಲ್ ಕಿರಣ್. ಆಲ್ ದ ಬೆಸ್ಟ್ ಹೇಳ್ರಪ್ಪ ನಮ್ಮ ಕಿರಣ್ಗೆ. ಎಸ್, ಯು ಕ್ಯಾನ್ ಡೂ ದಿಸ್. ಆ ಒಂದು 9 to 5 ಜಾಬ್ ಏನಿದೆಯಲ್ಲ, ಅದೊಂದು ಆ ಸ್ಟ್ರಗಲ್ ಇದೆಯಲ್ಲ, ಅದು ಎಂಡ್ ಆಗ್ಬೇಕು. ಅಂಡ್ ನಿಮ್ಮ ಆರ್ಟ್ ಬ್ರ್ಯಾಂಡ್ ಸ್ಟ್ಯಾಂಡ್ ಆನ್ ಆಗ್ಬೇಕು. ಅಂಡ್ ನಿಮ್ಮ ಟ್ಯಾಲೆಂಟ್ ಇಂದ ಎಷ್ಟೋ ಜನರ ಮನೆಯಲ್ಲಿ ನಿಮ್ಮ ಆರ್ಟ್ ವರ್ಕ್ ಹೋಗಿ ತಲುಪಬೇಕು. ಖಂಡಿತ ಸಾಧ್ಯ ಇದೆ ಕಿರಣ್. ಒಂದ್ ನಿಮಿಷ ಮ್ಯಾಮ್, ಒಂದ್ ನಿಮಿಷ. ನಾನು ಈ ಕ್ಲಾಸ್ ಅಟೆಂಡ್ ಆಗಿನ ಮುಂಚೆ ಸ್ವಲ್ಪ ಆರ್ಟ್ ವರ್ಕ್ ಗಳನ್ನ ತೋರಿಸ್ಬಿಡ್ತೇನೆ ಮ್ಯಾಮ್. ಒಂದು ಅಲ್ಲಿಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ನೆಕ್ಸ್ಟ್ ಬರೋ ಕ್ಲಾಸ್ ನವ್ರಿಗೆ. ಓಕೆ ಓಕೆ ಓಕೆ. ಇದನ್ನ ಅಟೆಂಡ್ ಮಾಡ್ತಾ ಹಾ ಮ್ಯಾಮ್, ಈ ರೀತಿ ಮಾಡ್ತಾ ಇದ್ದೆ. ಅನ್ಬಿಲೀವಬಲ್ ಆಗಿದೆ ಜರ್ನಿ ನಿಮ್ದು. ಇದು ನಮ್ಮ ಸಿಸ್ಟರ್ ಮ್ಯಾಮ್. ವಾವ್. ಅಂದ್ರೆ ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್ ಆಲ್ರೆಡಿ ಚೆನ್ನಾಗಿದೆ. ಪೇಂಟಿಂಗ್ ನೋಡಿ, ವೆರಿ ನೈಸ್. ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದ್ನಲ್ಲ ನಮ್ಮ ಅಣ್ಣನ್ ಮಾಡಿದ್ದು, ಇದನ್ನ ಹೋಗ್ಬಿಟ್ಟು ಫ್ರೇಮ್ ಮಾಡಿಸ್ಕೊಟ್ಟಿದ್ದ ಅವ್ನ ಬರ್ಡೇಗೆ. ನಿಮ್ ಸೋಲ್ ಅಲ್ಲೇ ಆರ್ಟ್ ಇದೆ ಕಿರಣ್. ಯು ಜಸ್ಟ್ ಬಾರ್ನ್ ಫಾರ್ ಜಸ್ಟ್ ನೀವೇನೋ ಒಂದು ಪ್ರೊಫೆಷನ್ಗೆ ಅಷ್ಟೇ ಅಲ್ಲ, ತುಂಬಾ ಕ್ರಿಯೇಟಿವಿಟಿ ಇದೆ ನಿಮ್ಮಲ್ಲಿ. ಜಸ್ಟ್ ಗೋ ಫಾರ್ ಇಟ್. ಅಂಡ್ ನಿಮ್ಮ ಒಂದು ಯುನೀಕ್ ಸ್ಟೈಲ್ ನ ಐಡೆಂಟಿಫೈ ಮಾಡ್ಕೊಂಡು ಒಳ್ಳೆ ಹೆಸರು ಮಾಡಿ ನೀವು ಸ್ಟಾಗ್ನೆಂಟ್ ಆಗ್ಬೇಕು. ವೆರಿ ನೈಸ್, ವೆರಿ ನೈಸ್. ನೋಡಿದ್ವಿ ಇದೆಲ್ಲ ನಾವು ಕ್ಲಾಸ್ ನಲ್ಲಿ, ಅಮೇಸಿಂಗ್ ಆಗಿದೆ. ಅಲ್ಲಿಂದ ರಿಯಾಲಿಸಮ್. ಸೊ ರಿಯಾಲಿಸಮ್ 60 ಡೇಸ್ ಅಲ್ಲಿ ಕಲ್ತ್ಕೊಂಡ್ರ? ಪ್ರೂಫ್ ಆಲ್ರೆಡಿ ತುಂಬಾನೇ ಚೆನ್ನಾಗಿದೆ. ನಾನು ಅನ್ಕೊಂಡು ಡ್ರಾಯಿಂಗ್ ಮಾಡ್ತೀನಿ ಅಂತ. ಸೋ ಗುಡ್ ಕಿರಣ್. ಅಂಡ್ ನಿಮ್ ಜರ್ನಿ ಅಂತೂ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಥ್ಯಾಂಕ್ ಯು. ಆ ಇನ್ಸ್ಪಿರೇಷನ್ ಆಗಿದ್ದಕ್ಕೆ ಎಸ್ಪೆಷಲಿ ನಿಮ್ಮ ಅಣ್ಣನ್ಗೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ ಕಡೆಯಿಂದ. ಸೊ ಈ ಒಂದು ಪರ್ಸನ್ ಹುಟ್ಟಾಕಿದಕ್ಕೆ, ಹಾಗೆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಆ ಜೆನ್ಯೂನ್
ಅನ್ಕಂಡೀಷನಲ್ ಸಪೋರ್ಟ್ ನಿಮ್ಗೆ ಕೊಟ್ಟಿದ್ದಕ್ಕೆ. ಇವಾಗ ಹೇಳ್ತಿದ್ದಾನ ಮ್ಯಾಮ್, ನೀನ್ ಏನ್ ಕೇಳ್ತಾ ಕೇಳ ನಾನು ಕೊಡ್ತೀನಿ ಅಂತಿದ್ದಾನೆ ಮ್ಯಾಮ್. ಯಾಕಂದ್ರೆ ಈಗ ಅಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ದೀನಲ್ಲ, ನೋಡ್ಬಿಟ್ಟು ನಿನಗೆ ಎಲ್ಲ ನಾನು ತಂದು ಕೊಡ್ತೀನಿ, ನೀನ್ ಮಾಡು ಅಂತಿದ್ದಾನೆ. ಇಷ್ಟೇ, ಈಗ ಅವ್ರ ಪೇರೆಂಟ್ಸ್ ಯಾರು ಅವ್ರು ಕೆಟ್ಟವ್ರಾಗಿರಲ್ಲ. ನೀವ್ ಎಕ್ಸಾಕ್ಟ್ಲಿ ಏನ್ ಮಾಡಿದ್ರಿ ಗೊತ್ತಾ, ಪ್ರೂವ್ ಮಾಡಿ ತೋರಿಸಿದೀರ ನಾನು ಏನ್ ಮಾಡ್ಬಲ್ಲೆ ಅಂತ. ಇಷ್ಟೇ ಬೇಕಾಗಿರೋದು. ಎಷ್ಟೋ ಜನಕ್ಕೆ ನಮ್ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಪ್ರೂವ್ ಮಾಡಿ ತೋರಿಸಿ, ಯಾಕೆ ಸಪೋರ್ಟ್ ಮಾಡಲ್ಲ? ಈಗ ಹಾ ಅವ್ರಿಗೆ ಮ್ಯಾಮ್, ಕಾಣಿಸ್ತಾ ಇದೆ, ಓಕೆ. ನಾವು ಡ್ರಾಯಿಂಗ್ ಮಾಡ್ಕೊಬಿಟ್ಟು ಸುಮ್ನೆ ನಮ್ಮ ಹತ್ರನೇ ಇಟ್ಕೊಂಡ್ರೆ ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ? ನಾವು ಅದನ್ನ ಶೋಕೇಸ್ ಮಾಡಿದ್ರೆ ಗೊತ್ತಾಗೋದು. ಇವಾಗ ನಾನು ಇದ್ರಲ್ಲಿ ಏನೆಲ್ಲ ಮಾಡ್ತಾರೆ ಕಿರಣ್, ಎಷ್ಟು ಸಕ್ಸಸ್ ಆಗ್ಬಲ್ರು ಅಂತ ಗೊತ್ತಾಗ್ತಾ ಇದೆ ಇವಾಗ. ಹಾ ಮ್ಯಾಮ್. ನೀವ್ ಅಂತ ಒಂದು ಬೆಸ್ಟ್ ಬ್ರದರ್ ಆಗಿದ್ದಕ್ಕೆ ಏನ್ ಹೇಳ್ಬೋದು, ಲೈಕ್ ಎಷ್ಟು ಚೆನ್ನಾಗಿ ನಿಮ್ ಅಣ್ಣನ ಬಗ್ಗೆ ಹೇಳಿದ್ರಲ್ಲ, ಸೋ ಕ್ಯೂಟ್. ನನ್ಗಂತೂ ಸಖತ್ ಖುಷಿ ಆಯ್ತು ಅಂತ ಹೇಳಿ. ಹಾ ಮ್ಯಾಮ್. ಎಷ್ಟ್ ಜನ ಹೇಳ್ತಾರೆ ನಮ್ಮ ಅಣ್ಣ, ನನ್ನ ಅಣ್ಣ ನನಗೆ ಆದರ್ಶ, ಅಲ್ವಾ? ನಾನು ಜಾಸ್ತಿ ನಮ್ಮ ಅಪ್ಪ ಅಮ್ಮಗಿಂತ ಎಲ್ಲ ನಮ್ಮ ಅಣ್ಣ ನನಗೆ ನಮ್ಮ ಅಣ್ಣ ಅಂದ್ರೆ ನನಗೆಲ್ಲ ಆಲ್ಮೋಸ್ಟ್. ಸೊ ಈಗ ನೀವು ನೆಕ್ಸ್ಟ್ ಒಂದು ದೊಡ್ಡ ಆರ್ಟ್ ವರ್ಕ್ ಅಲ್ಲಿ ನೀವು ಅಣ್ಣಂದು ಒಳ್ಳೆ ಪೋರ್ಟ್ರೇಟ್ ಮಾಡ್ಕೊಡ್ಬೇಕು. ಹಾ ಮ್ಯಾಮ್. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್ ಕಿರಣ್, ನಿಮ್ಮ ಒಂದು Thank you. ಶೇರ್ ಮಾಡಿದ್ದಕ್ಕೆ, ನಿಮ್ಮ ಆರ್ಟ್ ವರ್ಕ್ ಶೋಕೇಸ್ ಮಾಡಿದ್ದಕ್ಕೆ, ಅಂಡ್ ಇಷ್ಟೊಂದು ಜನ ಇನ್ಸ್ಪೈರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಆಗಿದೆ ಅಂತ ಅನ್ಕೊಳ್ತೀನಿ, ರೈಟ್? ಇನ್ಯಾರ್ದಾದ್ರೂ ಇದೆಯಾ? ಲೈಕ್ ಈ ಸಲ ಸ್ವಲ್ಪ ಸಬ್ಮಿಷನ್ ನಂಬರ್ಸ್ ಆಕ್ಚುಲಿ ಕಡಿಮೆ ಇದೆ ಲಾಸ್ಟ್ ಟೈಮ್ ಅಂತಾನು. ಓಕೆ ಫೈನ್, ಆಲ್ಮೋಸ್ಟ್ ಅಲ್ಲಿ ಸಬ್ಮಿಷನ್ ಆಗಿರೋದು. ಅಂದ್ರೆ ಬೇರೆಯವರು ಆರ್ಟ್ ವರ್ಕ್ ನೀವು ಶೋಕೇಸ್ ಮಾಡ್ಬೋದು ಅಂತ ಹೇಳಿದೆ, ಬಟ್ ದೇ ಆರ್ ನಾಟ್ ಹಿಯರ್. ಸುಮಾರು ಜನದವರು ಸಬ್ಮಿಷನ್ ಕಂಪ್ಲೀಟ್ ಮಾಡಿಲ್ಲ. ನೋ ಪ್ರಾಬ್ಲಮ್, ಆಲ್ ರೈಟ್. ಸೊ ಅಲ್ಲಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಬ್ಯಾಚ್ ನಲ್ಲಿ ಲೈಕ್ ಹೈಯೆಸ್ಟ್ ನಂಬರ್ ಆಫ್, ಲೈಕ್ ಒಬ್ಬೊಬ್ರು ಸ್ಟೋರಿ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ನಮ್ಗೆ ಅಂತಂದ್ರೆ, ಟ್ರೂಲಿ ಒನ್ ಸ್ಟೋರಿ ಕೂಡ ಲೈಫ್ ನಲ್ಲಿ ನಮಗೆ ನೆಕ್ಸ್ಟ್ ಲೆವೆಲ್ ಶಿಫ್ಟ್ ಕೊಡುತ್ತೆ. ಸೊ ಈ ಒಂದು ಕಮ್ಯುನಿಟಿಯನ್ನ ಜೊತೆ ಸೇರ್ಕೊಂಡು ನನ್ಗೂ ಕೂಡ ತುಂಬಾ ಡೈಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಅದು ನನ್ಗೆ ಬಹಳ ಖುಷಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಸಚ್ ಅಮೇಸಿಂಗ್ ಪರ್ಸನ್ಸ್. ಎಷ್ಟು ಇನ್ಕ್ರೆಡಿಬಲ್ ಇದ್ದೀರಾ ನೀವು ಇನ್ಸೈಡ್ ಇಂದ. ಅಮೇಸಿಂಗ್. ಆಲ್ ರೈಟ್, ಓಕೆ, ಫಸ್ಟ್ ಆಫ್ ಆಲ್ ಲೆಟ್ us end this video. Thank you so much.